ನಮಸ್ಕಾರ, ನಾನು ನಾಗರತ್ನಜ್ಜಿ. ಯಕ್ಷರಂಗ ಕಟೀಲು ಸಿಟ್ಲ ಫೌಂಡೇಶನ್ ರಿಜಿಸ್ಟರ್ ಇವರು ನಡೆಸುತ್ತಿರುವ ಸಂದರ್ಶನ ಮಾಲಿಕೆಯಲ್ಲಿ ನಾನಿಂದು ಶ್ರೀಯುತ ಶ್ರೀಧರ್ ಹೆಬ್ಬಾರ್ ಇವರನ್ನು ಪರಿಚಯ ಮಾಡಿಕೊಡುತ್ತೇನೆ. ತೆಂಕು ಹಾಗೂ ಬಡಗು ಎಂಬ ಉಭಯ ತಿಟ್ಟು ಯಕ್ಷಗಾನದ ಹಿಮ್ಮೇಳ ಹಾಗೂ ಮುಮ್ಮೇಳ ಎರಡರಲ್ಲೂ ಪರಿಣತಿ ಹೊಂದಿದ ವಿಶಿಷ್ಟ ರೀತಿಯ ಕಲಾ ಪ್ರತಿಭೆ ಶ್ರೀಯುತ ಶ್ರೀಧರ್ ಹೆಬ್ಬಾರ್. ಶ್ರೀ ಗೋವಿಂದ ಹೆಬ್ಬಾರ್ ಹಾಗೂ ಶ್ರೀಮತಿ ಶ್ರೀದೇವಿಯವರ ಮಗನಾಗಿ ಮಾರ್ಚ್ 15, 1954ರಂದು ಜನಿಸಿದರು. ಇವರ ಅಜ್ಜ ಯಕ್ಷಗಾನ ವೇಷಧಾರಿ ಹಾಗೂ ಸೋದರ ಮಾವ ಹವ್ಯಾಸಿ ಯಕ್ಷಗಾನ ಭಾಗವತರು. ಮಾವ ಮನೆಯಲ್ಲಿ ಹಾಡುತ್ತಿದ್ದುದನ್ನು ಕೇಳಿ ಕೇಳಿ ತಾನು ಏನನ್ನಾದರೂ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧಿಸಬೇಕೆಂಬ ಆಸಕ್ತಿ ಇವರಲ್ಲಿ ಮೂಡಿತು. 10ನೆಯ ತರಗತಿಯವರೆಗೆ ಅಭ್ಯಾಸ ಮಾಡಿದ ಇವರಿಗೆ ಯಕ್ಷಗಾನದ ತುಡಿತವಿದ್ದುದರಿಂದ 1971ರಲ್ಲಿ ಮನೆಯವರ ವಿರೋಧದ ನಡುವೆಯೂ ಯಕ್ಷಗಾನ ಕೇಂದ್ರ ಉಡುಪಿ ಇಲ್ಲಿ ತರಬೇತಿಗಾಗಿ ಸೇರಿಕೊಂಡರು. ಅಲ್ಲಿ 3 ವರ್ಷಗಳ ಕಾಲ ಹಿಮ್ಮೇಳ ಹಾಗೂ ಮುಮ್ಮೇಳವನ್ನ ಅಭ್ಯಾಸ ಮಾಡಿದರು. ತದನಂತರ 2 ವರ್ಷಗಳ ಕಾಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಯಕ್ಷರಂಗದಲ್ಲಿ ಅವರ ಶಿಷ್ಯರಾಗಿದ್ದುಕೊಂಡು ಹಲವಾರು ವಿಚಾರಗಳನ್ನು ಕಲಿತರು. ಅವರ ಜೊತೆಗಿನ ಒಡನಾಟದಿಂದಾಗಿ ಜಪಾನ್, ರಷ್ಯಾ, ಲಂಡನ್, ಹಾಂಗ್ಕಾಂಗ್, ಬಲ್ಗೇರಿಯಾ, ಕುವೈತ್, ಯುಗೋಸ್ಲಾವಿಯಾ ಹಲವಾರು ದೇಶಗಳಲ್ಲಿ ಯಕ್ಷಗಾನವನ್ನು ಪ್ರದರ್ಶಿಸುವ ಅವಕಾಶವನ್ನು ಪಡೆದರು. ನಂತರ 1 ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಭಾಗವತರಾಗಿದ್ದು, ಮರು ವರ್ಷ ಪೆರಡೂರು ಮೇಳ ಸೇರಿ ಅಲ್ಲಿ ಭಾಗವತರಾಗಿಯೂ ಸ್ತ್ರೀವೇಷಧಾರಿಯಾಗಿಯೂ ತಮ್ಮನ್ನು ತೊಡಗಿಸಿಕೊಂಡರು. ಪೆರಡೂರು ಮೇಳದ ಸೇವೆ ಆಟ ಧರ್ಮಸ್ಥಳದಲ್ಲಿ ನಡೆದಾಗ ಇವರ ಸ್ತ್ರೀವೇಷದ ವೈಖರಿಗೆ ಮಾರು ಹೋದ ಶ್ರೀಯುತ ಖಾವಂದರು ಧರ್ಮಸ್ಥಳ ಮೇಳಕ್ಕೆ ಬರುವಂತೆ ಕರೆ ನೀಡಿದರು. ಅವರ ಕರೆಯನ್ನು ಮನ್ನಿಸಿ ಸತತ 4 ವರ್ಷಗಳ ಕಾಲ ಅಲ್ಲಿ ಪ್ರಧಾನ ಸ್ತ್ರೀವೇಷಧಾರಿಯಾಗಿ ನಾಡಿನ ಹಲವಾರು ಕಡೆ ತಮ್ಮ ನಾಟ್ಯ ಚತುರತೆಯನ್ನ ಮೆರೆದರು. ಬಳಿಕ ತೆಂಕಿನ ಪ್ರಸಿದ್ಧ ಮೇಳವಾದ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪುತ್ತೂರು ಇಲ್ಲಿ 3 ವರ್ಷ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸಿದರು. ಅಲ್ಲಿಂದ ಮುಂದೆ ಕಣಿಪುರ ಯಕ್ಷಗಾನ ಮಂಡಳಿ ಕುಂಬಳೆ ಇಲ್ಲಿ 3 ವರ್ಷ, ಕದ್ರಿ ಮೇಳದಲ್ಲಿ 1 ವರ್ಷ, ಬಪ್ಪನಾಡು ಮೇಳದಲ್ಲಿ ಭಾಗವತರಾಗಿ ಸೇವೆಯನ್ನ ಸಲ್ಲಿಸಿದರು. ದಶಾವತಾರಿ ಗುರು ಶ್ರೀ ವೀರಭದ್ರ ನಾಯಕ್ ಇವರಲ್ಲಿ ಹೆಜ್ಜೆಯನ್ನು ಅಭ್ಯಾಸ ಮಾಡಿದರು. ಶ್ರೀಯುತ ನೀಲಾವರ ರಾಮಕೃಷ್ಣಯ್ಯನವರು ಹಾಗೂ ಶ್ರೀಯುತ ಜಾನುವಾರು ಕಟ್ಟೆ ಗೋಪಾಲಕೃಷ್ಣ ಕಾಮತರು, ಶ್ರೀ ಹಿರಿಯಡ್ಕ ಗೋಪಾಲರಾಯರು ಇವರಲ್ಲಿ ಬಡಗುತಿಟ್ಟಿನ ಹಿಮ್ಮೇಳವನ್ನ ಅಭ್ಯಾಸ ಮಾಡಿದರು. ಕಡತೋಕ ಶ್ರೀ ಮಂಜುನಾಥ ಭಾಗವತರು, ಚಿಪ್ಪಾರು ಶ್ರೀ ಕೃಷ್ಣಯ್ಯ ಬಲ್ಲಾಳರ ಮಾರ್ಗದರ್ಶನದಲ್ಲಿ ತೆಂಕಿನ ಹಿಮ್ಮೇಳದಲ್ಲೂ ಹಿಡಿತ ಸಾಧಿಸಿದರು. ತರುವಾಯ ವೃತ್ತಿ ಮೇಳವನ್ನು ಸ್ವ ಇಚ್ಛೆಯಿಂದ ಬಿಟ್ಟು ಹವ್ಯಾಸಿಯಾಗಿ ಹಲವಾರು ಸಂಘ ಸಂಸ್ಥೆಗಳ ಸದಸ್ಯರಿಗೆ
ಯಕ್ಷಗಾನವನ್ನು ಕಲಿಸಿ ಅವರಿಂದ ಪ್ರದರ್ಶನವನ್ನು ಮಾಡಿಸಿದರು. ಕಳೆದ 10 ವರ್ಷದಿಂದ ಯಕ್ಷ ಶಿಕ್ಷಣದ ಗುರುಗಳಾಗಿ 4 ಶಾಲೆಗಳ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನು ನೀಡುತ್ತಿದ್ದಾರೆ. ಕೇಂದ್ರದಲ್ಲಿರುವಾಗ ಖುಷಿ ಹರಿದಾಸ ಭಟ್ಟರು ಹಾಗೂ ಬಿ ಆಚಾರ್ ಇವರ ನೆರವಿನಿಂದ ಸ್ಕಾಲರ್ಶಿಪ್ ಪಡೆದುದನ್ನು ಕೃತಜ್ಞತೆಯಿಂದ ನೆನೆಯುತ್ತಾರೆ. ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ ಪೌರಾಣಿಕ ಪ್ರಸಂಗದಲ್ಲಿ ಬರುವ ಹೆಚ್ಚಿನ ಪಾತ್ರಗಳನ್ನು ಉತ್ತಮವಾಗಿ ನಿರ್ವಹಿಸಿದ ಅನುಭವವುಳ್ಳವರು. ಅಲ್ಲದೆ ಸುಧನ್ವ, ತಾಮ್ರಧ್ವಜ, ರಾಮ ಮುಂತಾದ ಪುರುಷ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಿದರು. ದಿವಂಗತ ಶ್ರೀ ಗಜಾನನ ಭಂಡಾರಿ, ಶ್ರೀ ಅಜ್ರಿ ಗೋಪಾಲ, ಶ್ರೀ ವೆಂಕಟೇಶ ಕ್ರಮಧಾರಿ, ಶ್ರೀ ಸೀತಾರಾಮ ಆಚಾರಿ ಮೊದಲಾದವರು ಇವರ ಗರಡಿಯಲ್ಲಿ ಪಳಗಿ ಹಿಮ್ಮೇಳ ಹಾಗೂ ಮುಮ್ಮೇಳದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಪತ್ನಿ ಜಯಲಕ್ಷ್ಮಿಯೊಂದಿಗೆ ಪ್ರಸ್ತುತ ಬ್ರಹ್ಮಾವರದಲ್ಲಿ ಇವರು ವಾಸವಾಗಿದ್ದಾರೆ. ಇವರ ಹಿರಿಯ ಮಗ ತಿಲಕ್ ಕುಮಾರ್, ಕಿರಿಯ ಮಗ ದೀಪಕ್ ಕುಮಾರ್ ಇಬ್ಬರು ಇಂಜಿನಿಯರ್ ಆಗಿ ಲಂಡನ್ ಹಾಗೂ ಜಪಾನ್ನಲ್ಲಿ ವಾಸಿಸುತ್ತಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ಉಪ್ಪೂರ ಶಿವರಾಮ ಕಲ್ಕೂರ ಪ್ರಶಸ್ತಿ, ಕಲಾಕುಸುಮ ಪ್ರಶಸ್ತಿ, ಕುಕ್ಕುಂದೂರು ವೆಂಕಟರಾವ್ ಸ್ಮರಣಾರ್ಥ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೊಲಿದಿವೆ. ಹಲವಾರು ಸಂಘ ಸಂಸ್ಥೆಗಳು ಇವರನ್ನ ಗುರುತಿಸಿ ಸನ್ಮಾನಿಸಿವೆ. ಯಕ್ಷಗಾನದಲ್ಲಿ ಇವರ ಸೇವೆ ನಿರಂತರವಾಗಿರಲಿ ಎಂಬ ಶುಭ ಹಾರೈಕೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ತಾವು ಒಂದು 15 ವರ್ಷಗಳಿಂದ ಏನು ಬಡಗುತಿಟ್ಟು, ತೆಂಗುತಿಟ್ಟು ಈ 2 ತಿಟ್ಟುಗಳಲ್ಲಿ ಹಿಮ್ಮೇಳದಲ್ಲಿ ಅಂದ್ರೆ ಭಾಗವತರಾಗಿ, ಆಮೇಲೆ ಮುಮ್ಮೇಳದಲ್ಲಿ ಸ್ತ್ರೀವೇಷಧಾರಿಯಾಗಿ ನೀವು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದವರು. ನನಗೆ ತಿಳಿದ ಮಟ್ಟಿಗೆ ಧರ್ಮಸ್ಥಳ ಮೇಳದಲ್ಲಿ ನೀವು ಇದ್ದಾಗ, ಅಂದ್ರೆ ನಾನು ನಿಮ್ಮ ವೇಷ ನೋಡದೇ ಇದ್ರೂ ಕೂಡ ನಿಮ್ಮ ಹೆಸರು ಆಗ ನಾನು ಬಹಳ ಒಳ್ಳೆಯ ರೀತಿಯಲ್ಲೇ ನಾನು ಕೇಳಿದ್ದೆ. ಅಂದ್ರೆ ನಿಮ್ಮ ಉಚ್ಛ್ರಾಯದ ಕಾಲದಲ್ಲಿ ಅಂದ್ರೆ ಒಳ್ಳೆಯ ಹೆಸರು ಇನ್ನೇನು ಗಳಿಸಿ ಆಗಿತ್ತು. ಆದ್ರೂ ಅದು ಬಹಳ ದೊಡ್ಡ ಮಟ್ಟಕ್ಕೆ ಅಂದ್ರೆ 2 ತಿಟ್ಟಿಗೆ ಒಂದು ಅದ್ಭುತ ಸ್ತ್ರೀ ಪಾತ್ರಧಾರಿ ಸಿಗ್ತಾರೆ ಅನ್ನುವಂಥ ಒಂದು ಏನು ಆ ಒಂದು ಆಶಾಭಾವನೆಯಲ್ಲಿ ಯಕ್ಷಲೋಕ ಇರುವಂತಹ ಸಂದರ್ಭದಲ್ಲಿ ನೀವು ಅನಿವಾರ್ಯ ಕಾರಣಗಳಿಂದ ನೀವು ಈ ಯಕ್ಷಗಾನ ಲೋಕವನ್ನು ಅಂದ್ರೆ ಈ ಕೃಷಿಯನ್ನು, ಹೌದು, ವೃತ್ತಿ ಮೇಳವನ್ನು ನೀವು ಬಿಟ್ರಿ. ನೀವು ಈ ಅಂದ್ರೆ ನೀವು ನಿಜವಾಗಿ ವೃತ್ತಿ ಮೇಳದಲ್ಲಿ ಇರ್ತಿದ್ದಿದ್ರೆ ಇವತ್ತಿಗೆ ನೀವು ಏನು ಮುಂಚೂಣಿಯಲ್ಲಿ ಸ್ತ್ರೀ ಪಾತ್ರಧಾರಿಯಾಗಿ ನೀವು ಗುರುತಿಸಲ್ಪಡ್ತಿದ್ರಿ. ಅದು ಯಕ್ಷಲೋಕದ ಒಂದು ದೌರ್ಭಾಗ್ಯ ಅಥವಾ ಏನೇ ಇರ್ಲಿ, ಅದರ ಬಗ್ಗೆ ನಾವು ಹೆಚ್ಚು ವಿಚಾರ ಮಂಥನ ಮಾಡುದು ಬೇಡ. ಅಂದ್ರೆ ನಮ್ಮ ಕಾರಣಗಳು ಇರ್ತವೆ ಎಲ್ಲದಕ್ಕೂ ಕೂಡ. ಮತ್ತೆ ನಮ್ಗೆ ನಮ್ಮ ವೈಯಕ್ತಿಕ ಬದುಕು ಬಹಳ ಮುಖ್ಯ. ನಾವು ಯಾವುದೋ ಒಂದನ್ನು ಮಾಡ್ಲಿಕ್ಕೆ ಹೋಗಿ ನಮ್ಮ ವೈಯಕ್ತಿಕ ನೆಲೆಯನ್ನು ನಾವು ಕಳ್ಕೊಳ್ಳುವುದು ಯಾವತ್ತಿಗೂ ಅದು ಒಳ್ಳೆಯ ಒಂದು ಲಕ್ಷಣ ಅಲ್ವೇ ಅಲ್ಲ. ಅಂದ್ರೆ ಈಗ ಏನು ನೀವು ಯಕ್ಷಗಾನಕ್ಕೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ, ನನಗೆ ಮೊದಲು ನಾನು ಆಗ ನಿಮ್ಮ ಹತ್ರ ಹೇಳಿದ ಹಾಗೆ ನೀವು ಈ ಏನು ಬಡಗು ಏರಿಯಾದಲ್ಲಿ ಇದ್ದಂಥವ್ರು, ನೀವು ತೆಂಗಿನಲ್ಲಿ ಹೇಗೆ ಇದ್ರಿ ಅನ್ನುವಂಥ ಕೆಲವು ಪ್ರಶ್ನೆಗಳು ಇತ್ತು. ಅಂತೂ ಒಟ್ಟಾರೆಯಾಗಿ ನೀವು ಯಕ್ಷಗಾನ ಕ್ಷೇತ್ರಕ್ಕೆ ನಿಮ್ಮನ್ನು ಸೆಳೆಯಲ್ಪಟ್ಟ ಕಾರಣಗಳೇನು, ಆಮೇಲೆ ನೀವು ಹಿಮ್ಮೇಳವನ್ನು, ಆಮೇಲೆ ಮುಮ್ಮೇಳವನ್ನು, ಸ್ತ್ರೀವೇಷವನ್ನು ಮಾಡಲಿಕ್ಕೆ ಶುರು ಮಾಡಿದ್ದು ಹೇಗೆ, ಅಂತೂ ನಿಮ್ಮ ಒಟ್ಟು 15 ವರ್ಷದ ಏನು ಯಕ್ಷಗಾನದ ಬದುಕಿನಲ್ಲಿ ಯಾವ ಯಾವ ಮೇಳವನ್ನೆಲ್ಲ ಸೇರಿದ್ರಿ, ಅಲ್ಲಿಯ ಒಡನಾಟ ಹೇಗಿತ್ತು, ಯಾವ ಎಲ್ಲ ಕಲಾವಿದರ ಜೊತೆ ನಿಮ್ಮ ಒಡನಾಟ ಇತ್ತು, ನಿಮ್ಮ ಗುರುಗಳು ಯಾರು, ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ಯಕ್ಷಗಾನ ನಾನು ಚಿಕ್ಕಂದಿನಿರುವಾಗ ಕೂಡ ಅದರಿಂದ ಆಕರ್ಷಿತನಾದವ. ಯಾಕಂದ್ರೆ ನನ್ನ ಸೋದರ ಮಾವ ಮಂಜುನಾಥ್ ಹೆಬ್ಬಾರ್ ಅಂತ, ಅವರು ಆ ಕಾಲದಲ್ಲಿ ಭಾಗವತಿಗೆ ಎಲ್ಲ ಮಾಡ್ತಿದ್ರು. ಅದನ್ನು ಕೇಳಿ ಕೇಳಿ ಯಕ್ಷಗಾನ ಬಗ್ಗೆ ಆಸಕ್ತಿ ಜಾಸ್ತಿ ಆಯಿತು. ಹಾಗೆ 70ನೇ ಇಸ್ವಿಯಲ್ಲಿ ಉಡುಪಿ MGM ಕಾಲೇಜಿನಲ್ಲಿ ಯಕ್ಷಗಾನ ಕೇಂದ್ರ ಅಂತ ಸ್ಥಾಪನೆ ಆಯಿತು. ಆಗ ಈ ಉತ್ಸಾಹ ಇರುವ ಕಾರಣ ನಾನು ಅಲ್ಲಿಗೆ ಸೇರ್ಪಡೆಗೊಂಡೆ. ಅಲ್ಲಿ 2 ವರ್ಷ ಅಭ್ಯಾಸ ಮಾಡ್ತಿರುವಾಗ ಖುಷಿ ಹರಿದಾಸ್ ಭಟ್ರು ಅಂತ ಪ್ರೊಫೆಸರ್ ಆಗಿದ್ದವರು, ಅವರ ಮೂಲಕ ಕೇಂದ್ರ ಸರ್ಕಾರದಿಂದ ಯಕ್ಷಗಾನ ಶಿಷ್ಯ ವೇತನ ನನಗೆ ಲಭಿಸಿತು. ಆಗ ಮತ್ತೆ 3 ವರ್ಷ ಅಲ್ಲಿ ಯಕ್ಷಗಾನ ಕೇಂದ್ರದಲ್ಲಿ ಅಭ್ಯಾಸ ಮಾಡುವಂತಹ ಅವಕಾಶ ಸಿಕ್ಕಿತು. ಆಗ ಆ ಕಾಲದಲ್ಲಿ ಗುರುಗಳಾಗಿ ವೀರಭದ್ರ ನಾಯ್ಕರು, ಹೆಜ್ಜೆಗಾರಿಕೆಗೆ, ಮೃದಂಗಕ್ಕೆ ಮದ್ದಳೆಗೆ ನಮ್ಮ ಹಿರಿಯಡ್ಕ ಗೋಪಾಲರಾಯರು,
ಭಾಗವತಿಗೆ ನೀಲಾವರ ರಾಮಕೃಷ್ಣಯ್ಯ ಮತ್ತೆ ಜಾನುವಾರುಕಟ್ಟೆ ಗೋಪಾಲಕೃಷ್ಣ ಅವರಿದ್ದರು. ಆಗ ಅವರಿಂದ ಯಕ್ಷಗಾನದ ಹೆಜ್ಜೆಯನ್ನ, ಭಾಗವತಿಕೆಯನ್ನ, ಸ್ವಲ್ಪ ಮದ್ದಲೆಯನ್ನ, ಚಂಡೆಯನ್ನು, ಹೀಗೆ ಎಲ್ಲ ಪ್ರಕಾರಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ನನಗೆ ಅನುಕೂಲ ಆಯಿತು. ಸ್ಕಾಲರ್ಶಿಪ್ ಕೂಡ ಜೊತೆಗೆ ಇದ್ದದ್ರಿಂದ. ಆಮೇಲೆ ಶಿವರಾಮ್ ಕಾರಂತರು ಯಕ್ಷ ರಂಗ ಅಂತ ಒಂದು ಬ್ಯಾಲೆ ಕರೆಕ್ಟ್ ಅದನ್ನು ಪ್ರಾರಂಭ ಮಾಡಿದ್ರು. ಆ ಯಕ್ಷರಂಗಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು. ಹಾಗೆ ಒಂದು 3-4 ವರ್ಷ ನಾವು ಪ್ರತಿ ವರ್ಷ ವಿದೇಶಗಳಿಗೆ ಹೋಗಿ ಅಲ್ಲಿ ಯಕ್ಷಗಾನದ ಪ್ರದರ್ಶನವನ್ನ ಕೊಡ್ಲಿಕ್ಕೆ ಒಂದು ಅನುಕೂಲ ಆಯ್ತು. ಈ ಯಕ್ಷಗಾನದ ಬ್ಯಾಲೆ ಬ್ಯಾಲೆ ಮಾತಿಲ್ಲ, ಅದರಲ್ಲಿ ಬರೀ ಮೂಕಾಭಿನಯ. ಈ ಯಕ್ಷಗಾನದ ಕಾರಣದಿಂದ ನನಗೆ ವಿದೇಶಗಳಿಗೆಲ್ಲ, ಈ ಜಪಾನ್, ರಷ್ಯಾ, ಇಟಲಿ, ಹಂಗೇರಿ, ಬಲ್ಗೇರಿಯಾ ಮತ್ತು ಹಾಂಗ್ಕಾಂಗ್, ಹೀಗೆ ತುಂಬ ದೇಶಗಳನ್ನು ನೋಡುವಂತಹ ಒಂದು ಸೌಭಾಗ್ಯ ಕಾರಂತರ ಕಾರಣದಿಂದ ನನಗೆ ಲಭಿಸಿತು. ಕರೆಕ್ಟ್. ಆಮೇಲೆ ಸಾಲಿಗ್ರಾಮ ಮೇಳಕ್ಕೆ ನಾನು ಭಾಗವತಿಗೆ ಮತ್ತೆ ವೇಷಧಾರಿಯಾಗಿ ಸೇರ್ಪಡೆಗೊಂಡೆ. ಎರಡು, ಭಾಗವತಿಗೆ ಮತ್ತೆ ವೇಷಧಾರಿ. ಪ್ರಾರಂಭದಲ್ಲಿ ಭಾಗವತಿಕೆ ಮಾಡ್ತಿದ್ದೆ, ಮತ್ತೆ ಮುಖ್ಯ ಸ್ತ್ರೀ ವೇಷದವರು ಇಲ್ಲದಾಗ, ರಜೆ ಹೋದಾಗ ಮುಖ್ಯ ಸ್ತ್ರೀ ವೇಷ ನಾನೇ ಮಾಡ್ತಿದ್ದೆ. ಆ ಕಾಲದಲ್ಲಿ ಇವರು ಶಿರಿಯಾರ ಮಂಜುನಾಯ್ಕರು, ಜಲವಳ್ಳಿ ವೆಂಕಟೇಶ್ವರ ರಾವ್, ಮರಿಯಪ್ಪಾಚಾರ್ಯರು, ಹೀಗೆ ಘಾಟಾನುಗತಿಗಳು, ಹುಂಚಿದ ಕಟ್ಟೆ ಶ್ರೀನಿವಾಸಾಚಾರ್ಯರು, ಕೆಮ್ಮಣ್ಣಾನಂದ್ ಅವರು ಚೆಂಡೆ, ಹೀಗೆ ನನಗೆ ಬಡಗಿನಲ್ಲಿ ಯಕ್ಷಗಾನವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ, ಬೇರೆ ಬೇರೆ ಹಿಂದಿನ ಪ್ರಕಾರಗಳನ್ನೆಲ್ಲ ಕಲ್ತುಕೊಳ್ಳಿಕ್ಕೆ ತುಂಬಾ ಸಹಕಾರಿಯಾಯಿತು. ಆಮೇಲೆ ಪೆರಡೂರು ಮೇಳಕ್ಕೆ ಸೇರಿದೆ. ಅಲ್ಲಿ ಟೆಂಟ್ ಇತ್ತಾಗ ಆಗಲೂ ಕೂಡ ಅಲ್ಲಿಯೂ ಕೂಡ ವೇಷ ಭಾಗವತಿಗೆ ಎರಡೂ ಮಾಡ್ತಿದ್ದೆ. ಪ್ರಾರಂಭದಲ್ಲಿ ವೇಷ ಮಾಡುದು, ಮತ್ತೆ ಬೆಳಗಿನ ಜಾವಕ್ಕೆ ಮತ್ತೆ ಭಾಗವತಿಗೆ ಹೋಗಿ ಕೂತ್ಕೊಳ್ಳೋದು. ಹಾಗೆ ಅಲ್ಲಿ ತಿರುಗಾಟ ಆಗ್ತಿರುವಾಗ ನಾವು ಧರ್ಮಸ್ಥಳಕ್ಕೆ, ಅಂದ್ರೆ ಸಾಲಿಗ್ರಾಮ ಮತ್ತೆ ಪೆರಡೂರಲ್ಲಿ ಎಷ್ಟೆಷ್ಟು ವರ್ಷ ನೀವು? ಸಾಲಿಗ್ರಾಮದಲ್ಲಿ 2 ವರ್ಷ ಇದ್ದೆ, ಪೆರಡೂರಿನಲ್ಲಿ ಒಂದೇ ವರ್ಷ ಇದ್ದದ್ದು. ಸರಿ, ಒಂದೇ ವರ್ಷ. ಅಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ಆ ದಿವಸ ವೇಷ ಮಾಡಿದ್ದೆ ನಾನು. ಎಲ್ಲಿ? ಧರ್ಮಸ್ಥಳದಲ್ಲಿ ಶ್ರೀಪಾತ್ರ ಮಾಡಿದ್ದೆ. ಅದು ಕಾವಂದರ ಗಮನಕ್ಕೆ ಬಂದು ಅವರು ಆಹ್ವಾನ ಮಾಡಿದ್ರು, ಆಹ್ವಾನ ಕೊಟ್ಟರು, ನಮ್ಮ ಮೇಳಕ್ಕೆ ಬರಬೇಕು, ಮುಖ್ಯ ಶ್ರೀಪಾತ್ರಧಾರಿಯಾಗಿಯೇ ಬರಬೇಕು ನೀವು ಅಂತ ಕೇಳಿದರು. ಮತ್ತು ಕಾವಂದರ ಮಾತು ಮೀರಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿ ಮುಖ್ಯ ಶ್ರೀಪಾತ್ರಧಾರಿಯಾಗಿ ಹೋದೆ. ಆ ಕಾಲದಲ್ಲಿ ಅಲ್ಲಿಯೂ ಕೂಡ ಘಾಟಾನುಘಟಿಗಳೇ ಇದ್ದದ್ದು. ಕುಂಬಳೆ ಸುಂದರರಾಯರು, ಪುತ್ತೂರು ನಾರಾಯಣ ಹೆಗಡೆ, ಎಂಪೆಕಟ್ಟೆ ರಾಮೇರೈಗಳು, ವಿಟ್ಲ ಜೋಯಿಸರು, ನಯನಕುಮಾರ್, ಹೀಗೆ ಕಡತೋಕ ಮಂಜುನಾಥ ಭಾಗವತರು, ಚಿಪ್ಪಾರ್ ಕೃಷ್ಣ ಬಲ್ಲಾಳರು ಎಲ್ಲ ಗಜಗಟ್ಟಿ ಮೇಳ ಆ ಕಾಲದಲ್ಲಿ. ಆಗ ಟೆಂಟ್ ಆಟ ಆಡ್ತಿತ್ತು ನಾವು. ಅಲ್ಲಿ ಮುಖ್ಯ ಶ್ರೀಪಾತ್ರಧಾರಿಯಾಗಿ 4 ವರ್ಷ ಇದ್ದೆ ಅಲ್ಲಿ. ಆಮೇಲೆ ವೇಷ ಮಾಡೋದು ಬೇಡ ಅನಿಸ್ತು ನನ್ನ ಮನಸ್ಸಿಗೆ. ಕಾವಂದ್ರ ಹತ್ರ ಹೇಳಿದೆ, ನಾನೇನು ವೇಷ ಮಾಡೋದಿಲ್ಲ ಕಾವಂದ್ರೆ, ನನ್ನ ಬಿಡುಗಡೆ ಮಾಡಬೇಕು ಅಂತ. ಹಾಗೆ ಧರ್ಮಸ್ಥಳದಲ್ಲಿ ಪ್ರಸಾದ ತಗೊಂಡು ಮತ್ತೆ ಮನೆಗೆ ಬಂದೆ. ಆಗ ಪುತ್ತೂರು ಶ್ರೀಧರ ಭಂಡಾರಿಯವರು ಪುತ್ತೂರು ಮೇಳ ಅಂತ ಒಂದು ಹೊಸ ಮೇಳವನ್ನು ಪ್ರಾರಂಭ ಮಾಡಿದ್ರು, ಮೇಳ. ಹಾಗೆ ಅದಕ್ಕೆ ನಾನು ಧರ್ಮಸ್ಥಳದಿದ್ದಾಗ ಅಲ್ಲಿಯೂ ಭಾಗವತಿಕೆ ಮಾಡ್ತಿದ್ದೆ ಕಡತೋಕರ ಜೊತೆಯಲ್ಲಿ. ಸ್ವಲ್ಪ ಫಸ್ಟಿಗೆ ಒಂದು 10 ಗಂಟೆವರೆಗೆ ಭಾಗವತಿಕೆ ಮಾಡಿ, ವೇಷ ತಡ ಇರ್ತಿತ್ತು, ಮುಖ್ಯಶ್ರೀ ವೇಷ ಎಲ್ಲ ತಡ ಇದ್ದಾಗೆಲ್ಲ ಸುಮಾರು ಹೊತ್ತು ಭಾಗವತಿಕೆ ಮಾಡ್ತಿದ್ದೆ. ಅದಕ್ಕೆ ಚಿಪ್ಪರು ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ಆಮೇಲೆ ಶ್ರೀಧರ ಭಂಡಾರು ಕರೆದ್ರು, ಮುಖ್ಯ ಭಾಗವತರಾಗಿ ನೀವು ಬರಬೇಕು ನಮ್ಮ ಮೇಳಕ್ಕೆ ಅಂತ. ಆಯ್ತು ಅಂತ ಒಪ್ಪಿ ಅಲ್ಲಿ 3 ವರ್ಷ ಪ್ರಧಾನ ಭಾಗವತರಾಗಿ ಪುತ್ತೂರು ಮೇಳದಲ್ಲಿ ಸೇವೆ ಸಲ್ಲಿಸಿದೆ. ಆಮೇಲೆ ದಾಸಪ್ರೈಗಳು ಕಣಿಪುರ ಯಕ್ಷಗಾನ ಮಂಡಳಿ ಅಂತ ಕುಂಬಳೆ ಮೇಳ ಪ್ರಾರಂಭ ಮಾಡಿದ್ರು. ಮತ್ತೆ ಅವರು ಕರೆದ್ರು, ನೀವು ನಮ್ಮ ಮೇಳಕ್ಕೆ ಬೇಕು, ನೀವು ಬರಬೇಕು ಅಂತ. ಮತ್ತಲ್ಲಿ ಕುಂಬಳೆ ಮೇಳಕ್ಕೆ ಅಲ್ಲಿ ಸೇರ್ಪಡೆಗೊಂಡೆ. ಅಲ್ಲಿ 3 ವರ್ಷ ಭಾಗವತಿಕೆ ಮಾಡಿದೆ. ಆಮೇಲೆ ಮನೋಹರ ಕುಮಾರ್ ಅವರದ್ದು ಕದ್ರಿ ಮೇಳ ಆಗ ಅವರು ನಡೆಸ್ತಾ ಇದ್ರು. ಆಮೇಲೆ ಕದ್ರಿ ಮೇಳಕ್ಕೆ ಹೋದೆ, ಅಲ್ಲಿ 2 ವರ್ಷ ಅಲ್ಲಿಯೂ ಕೂಡ ಭಾಗವತಿಕೆ ಮಾಡಿದೆ.
ಆಮೇಲೆ ಬಪ್ಪನಾಡು ಮೇಳ ಅವರು ಶಂಕರ ಆಳ್ವ ಅಂದ್ಕೊಂಡು ಏನೋ ನೆನಪಿ ಬರ್ತಾ ಇಲ್ಲ ಈಗ, ಅವರು ನಡೆಸ್ತಾ ಇದ್ರು. ಆಗ ಬಪ್ಪನಾಡು ಮೇಳಕ್ಕೂ ಭಾಗವತಿಕೆಗೆ ಹೋದೆ. ಆಮೇಲೆ ಮತ್ತೆ ಮನೆಯಲ್ಲಿ ಬಪ್ಪನಾಡು ಮೇಳದಲ್ಲಿ ಎಷ್ಟು ವರ್ಷ ನೀವು? ಬಪ್ಪನಾಡು ಮೇಳದಲ್ಲಿ 2 ವರ್ಷ ಇದ್ದೆ. ಆಮೇಲೆ ಮನೆ ಸಮಸ್ಯೆ ಕಾರಣದಿಂದ ವೃತ್ತಿ ಜೀವನವನ್ನು ಬಿಡಬೇಕಾಗಿ ಬಂತು. ಆಮೇಲೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ. ಮತ್ತೆ ಸಂಘಗಳಿಗೆಲ್ಲ ಸಂಘದವರೆಲ್ಲ ಕರೆಯಲು ಶುರು ಮಾಡಿ, ನೀವು ಬರಬೇಕು, ನಮಗೆ ಹೇಳಿಕೊಡ್ಬೇಕು ಅಂತ. ಹಾಗೆ ಒಂದು 10-12 ಯಕ್ಷಗಾನ ಸಂಘಗಳು ಬೇರೆ ಬೇರೆ ಕಡೆಗಳಲ್ಲಿ ಪ್ರಾರಂಭ ಮಾಡಿದೆ. ತುಂಬ ವರ್ಷ ಚೆನ್ನಾಗಿ ನಡೀತಾ ಇತ್ತದು. ಒಳ್ಳೊಳ್ಳೆ ಕಲಾವಿದರು ತಯಾರಾಗಿದ್ದಾರೆ. ನಮ್ಮ ವೃತ್ತಿ ಕಲಾವಿದರಿಗೆ ಕಡಿಮೆ ಇಲ್ಲದಂತಹ ಕಲಾವಿದರು ಈಗಲೂ ಇದ್ದಾರೆ ಸಂಘಗಳಲ್ಲಿ. ಹಾಗೆ ಮತ್ತೆ ಕಳೆದ 10 ವರ್ಷದಿಂದ ಯಕ್ಷ ಶಿಕ್ಷಣ, ನಮ್ಮ ರಘುಪತಿ ಭಟ್ರು MLA-ಗಳಾಗಿದ್ದಾಗ ಯಕ್ಷ ಶಿಕ್ಷಣ ಅಂತ ಟ್ರಸ್ಟ್ ಅಂತ ಮಾಡಿ, ಪೇಜಾವರದವರು ಕರೆಕ್ಟ್ ಅವರು ಗೌರವ ಅಧ್ಯಕ್ಷರು, MLA ಆಗಿದ್ದವರು ಅಧ್ಯಕ್ಷರು, ಹಾಗೆ ಒಂದು ಕಮಿಟಿ ಮಾಡಿ ಯಕ್ಷ ಶಿಕ್ಷಣ ಪ್ರಾರಂಭ ಮಾಡಿದರು. ಕಳೆದ 10 ವರ್ಷದಿಂದ ಅಲ್ಲಿ ಹೈಸ್ಕೂಲ್ಗಳಿಗೆಲ್ಲ ಹೋಗಿ, ಒಟ್ಟು ಆಗ 48 ಹೈಸ್ಕೂಲ್ಗಳಿದ್ದವು. ಹೌದು, 48 ಹೈಸ್ಕೂಲ್ಗಳಲ್ಲಿ ಕಾರ್ಯಕ್ರಮ ಡಿಸೆಂಬರ್ನಿಂದ ಫುಲ್ 1 ತಿಂಗಳು ಯಕ್ಷ ಶಿಕ್ಷಣದ ಕಾರ್ಯಕ್ರಮ ಇರ್ತಿತ್ತು. ಹಾಗೆ ಪ್ರಾರಂಭದಲ್ಲಿ ನಾನು 4 ಹೈಸ್ಕೂಲ್ಗಳಿಗೆ ಹೋಗ್ತಿದ್ದೆ. ಬೆಳಿಗ್ಗೆ 1 ಹೈಸ್ಕೂಲು, ಮಧ್ಯಾಹ್ನ ಮೇಲೆ 1 ಹೈಸ್ಕೂಲ್. ಕರೆಕ್ಟ್. ಅಂದ್ರೆ ಈ ಯಕ್ಷಗಾನದ ಭಾಗವತಿಕೆ ಇದನ್ನೆಲ್ಲ ಕಲಿಸಿಕೊಡುವಲ್ಲ, ಇದು ಹೆಜ್ಜೆಗಾರಿಕೆ, ಒಂದು ಪ್ರದರ್ಶನಕ್ಕೆ ಮಕ್ಕಳನ್ನ ತಯಾರು ಮಾಡುದು. ಹಾಗೆ ಈಗ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರದರ್ಶನ. ಹೌದು, ಜೂನ್ನಿಂದ ಡಿಸೆಂಬರ್ವರೆಗೆ ಯಕ್ಷ ಶಿಕ್ಷಣ ಕೊಡ್ತೇವೆ. ಡಿಸೆಂಬರ್ 1ರಿಂದ ಮತ್ತೆ ಪ್ರದರ್ಶನ ಪ್ರಾರಂಭ ಆಗ್ತದೆ. ಹೀಗೆ 10 ವರ್ಷದಿಂದ ಈಗ ಯಕ್ಷ ಶಿಕ್ಷಣದಲ್ಲಿ ಸಕ್ರಿಯನಾಗಿ ಇದ್ದೇನೆ. ಮತ್ತೆ ನಮ್ಮ ಸಂಘಗಳು ಕೂಡ ಈಗ ಕೂಡ ಅಸ್ತಿತ್ವದಲ್ಲಿದ್ದಾವೆ, ತುಂಬ ಸಂಘಗಳಿದ್ದಾವೆ. ನೀವು ಈಗ ನೀವು ಏನು ಬಪ್ಪನಾಡು ಮೇಳದಲ್ಲಿಯೂ ಕೂಡ ನಿಮ್ಮ ಇದು ಆದ ನಂತರ, ಸೇವೆ ಆದ ನಂತರ ನೀವು ಬಿಟ್ರಿ. ಆ ನಂತರ ಯಾರು ಕೂಡ ಮತ್ತೆ ಪುನಃ ಒಂದಷ್ಟು ಗ್ಯಾಪಿನ ನಂತರ ಪುನಃ ಬನ್ನಿ ಅಂತ ಹೇಳಿ ಕರೆದವರು ಯಾರಾದ್ರೂ ಇಲ್ವಾ? ಕರೆದ್ರು, ಸಾಲಿಗ್ರಾಮಕ್ಕೆ ಮತ್ತೆ ಬರ್ಲಿಕ್ಕೆ ಹೇಳಿದ್ರು, ಭಾಗವತಿಗೆ ಬನ್ನಿ ಅಂತ. ಆದ್ರೆ ಒಮ್ಮೆ ಬಿಟ್ಟು ಮಧ್ಯೆ ಗ್ಯಾಪ್ ತುಂಬಾ ಆಯ್ತು. ಮತ್ತೆ ವಯಸ್ಸಿನ ಆಧಿಕ್ಯ ಆಗ್ತಾ ಬಂತು. ಈಗ ಮನಸ್ಸು ಕೇಳಿದ್ರು ದೇಹ ಕೇಳಬೇಕಲ್ಲ. ಆ ರಾತ್ರಿ ನಿದ್ರೆ ಬಿಟ್ಟು ವ್ಯವಹಾರ ಮಾಡೋದು ಕಷ್ಟ ಆಯಿತು, ಕೆಲಸ ಮಾಡೋದು. ಮತ್ತೆ ಇಲ್ಲ, ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಮೇಳದ್ರು ಪ್ರತಿ ಸಲ ಕೇಳ್ತಿದ್ರು, ಬನ್ನಿ ನಮ್ಮ ಮೇಳಕ್ಕೆ ಬನ್ನಿ, ಮೇಳಕ್ಕೆ ಬನ್ನಿ ಅಂತ. ಆದರೆ ನಮಗೆ ನಮ್ಮ ಸಮಸ್ಯೆ ಹೆಚ್ಚಿರೋದ್ರಿಂದ, ಸಮಸ್ಯೆ ಅಂದ್ರೆ ಮನೆ ಇದೆಲ್ಲ ನೋಡ್ಕೊಳ್ಬೇಕು. ಮನೆಯಲ್ಲಿ ಮತ್ತೆ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ, ಮಿಸಸ್ಸು ಟೀಚರ್ ಆಗಿದ್ದಾರೆ. ಮನೇಲಿ ಯಾರಾದರೂ ಒಬ್ರು ಬೇಕಲ್ಲ ಮನೆ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ. ಆ ಉದ್ದೇಶದಿಂದ ವೃತ್ತಿ ಮೇಳವನ್ನು ಅನಿವಾರ್ಯವಾಗಿ ಬಿಟ್ಟು ಈಗ ಹವ್ಯಾಸಕ್ಕಾಗಿ ಮಾತ್ರ ಯಕ್ಷಗಾನವನ್ನು ಇಟ್ಕೊಂಡಿದ್ದೇನೆ. ಕರೆಕ್ಟ್. ಈಗ ನೋಡಿ ಸರ್, ನೀವು ಒಳ್ಳೊಳ್ಳೆಯ ಗುರುಗಳು ನಿಮ್ಗೆ ಸಿಕ್ಕಿದ್ದಾರೆ. ಅಂದ್ರೆ ದಶಾವತಾರಿ ವೀರಭದ್ರ ನಾಯಕರು, ಆಮೇಲೆ ನಮ್ಮ ಏನು ಹಿರಿಯಡ್ಕ ಗೋಪಾಲರಾಯರು, ಇಂಥವರೆಲ್ಲ ನಿಮ್ಗೆ ಗುರುಗಳಾಗಿ ಸಿಕ್ಕಿದ್ದಾರೆ. ಆಮೇಲೆ ನಿಮ್ಗೆ ಒಡನಾಡಿದ ಕಲಾವಿದರು ಕೂಡ ಅಷ್ಟೇ, ಶಿರಿಯಾರ ಮಂಜುನಾಯಕ. ಇಂಥ ಪರಂಪರೆಗೆ ಬಹಳಷ್ಟು ಮನ್ನಣೆಯನ್ನು, ಬೆಲೆಯನ್ನು ಕೊಟ್ಟುಕೊಂಡು ಎಲ್ಲ ಒಂದು ವ್ಯವಹಾರ ಮಾಡ್ತಾ ಇದ್ದಂತಹ, ಅಂದ್ರೆ ಕಲಾ ಪ್ರದರ್ಶನ ನೀಡ್ತಾ ಇದ್ದಂತಹ ಮೇರು ಕಲಾವಿದರು ಅವರೆಲ್ಲ. ಆಯ್ತಾ? ಇನ್ನು ನೀವು ತೆಂಕಿಗೆ ಬಂದ್ರೆ ಅಲ್ಲೂ ಕೂಡ ಅಷ್ಟೇ, ಯಾರು ಎಂಪೆಕಟ್ಟೆ ಅವರಾಗಿರ್ಬೋದು, ಅಥವಾ ಪುತ್ತೂರು ನಾರಾಯಣ ಹೆಗಡೆ ಅವರಾಗಿರ್ಬೋದು, ಕುಂಬಳೆ ಅವರಾಗಿರ್ಬೋದು. ಹೌದು, ಇವರೆಲ್ಲರೂ ಕೂಡ ಇಲ್ಲಿಯೂ ಕೂಡ ಒಂದು ದೊಡ್ಡ ಇದು ಏನು ದೊಡ್ಡ ಒಳ್ಳೆಯ ಹೌದು ಕೂಟ ಸಿಕ್ಕಿದೆ. ಈಗ ನನ್ನ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನೋಡಿ, ನೀವು ಇಲ್ಲಿ ಉಡುಪಿಯಲ್ಲಿ ಕಲಿಯುವಾಗ ನಿಮ್ಗೆ ಗುರುಗಳಾಗಿದ್ದಂತಹವರು ವೀರಭದ್ರ ನಾಯಕರು ಮತ್ತೆ ಹಿರಿಯಡ್ಕ ಗೋಪಾಲರಾಯರು, ರಾಮಕೃಷ್ಣಯ್ಯ. ಹೌದು, ನೀಲವರ ರಾಮಕೃಷ್ಣಯ್ಯ ಅವರಂತೂ ಬಿಡಿ, ಅದು ಬಡಗುತಿಟ್ಟಿಗೆ ಒಂದು ಮೇರು ಗುರು. ಅವರನ್ನು ಮೀರಿದ ಗುರುವೇ ಇಲ್ಲ ಅಂತ ಹೇಳುವಂತಹ ಒಂದು ಮಾತು ಉಂಟು. ಅದು ಅತಿಶಯೋಕ್ತಿಯೂ ಅಲ್ಲ, ಅದು ಸತ್ಯವಾದ ವಿಚಾರವೂ ಕೂಡ. ಇಂಥ ಒಂದು ಪರಂಪರೆಯಿಂದ ನೀವು ಏನು ಯಕ್ಷಗಾನದ ಶುದ್ಧ ಪರಂಪರೆಯನ್ನು ಕಲ್ತ ನೀವು ಆಮೇಲೆ ಈ ಶಿವರಾಮ ಕಾರಂತರ ಬ್ಯಾಲೆಯಲ್ಲಿ ಒಳಗೊಳ್ಳುವುದಕ್ಕೆ ಕಾರಣ ಏನು? ಅಂದ್ರೆ
ಈಗ ಶಿವರಾಮ ಕಾರಂತರು ಪ್ರಯೋಗ ಅಂತ ಮಾಡಬಹುದು ಅಥವಾ ಏನೇ ಇರ್ಬೋದು, ಅದು ಯಕ್ಷಗಾನದ ಶುದ್ಧ ಪರಂಪರೆಗೆ ವ್ಯತಿರಿಕ್ತವಾಗಿರುವಂತದ್ದು. ಈಗ ಯಕ್ಷಗಾನದ ಪರಂಪರೆ ಚೌಕಟ್ಟು ಅಂತ ಹೇಳಿದ್ರೆ ಅದನ್ನು ನಾವು ಹೊರಗಿಟ್ಲೇಬೇಕು, ನಮಗೆ ಬೇರೆ ದಾರಿಯೇ ಇಲ್ಲ. ಶಿವರಾಮ ಕಾರಂತರು ಬಹಳ ದೊಡ್ಡ ಸಾಹಿತಿ ಅಥವಾ ಅವರ ಬಗ್ಗೆ ನಮಗೆ ಬಹಳ ಗೌರವ ಉಂಟು, ಏನೇ ಇರ್ಬೋದು, ಅದು ಪ್ರತ್ಯೇಕ. ಆದ್ರೆ ಯಕ್ಷಗಾನಕ್ಕೆ ಬಂದ್ರೆ ಅದು ಯಕ್ಷಗಾನಕ್ಕೆ ನಾವು ಒಳಗೊಳ್ಳಿಕ್ಕೆ ಆಗುದಿಲ್ಲ. ಈ ಒಂದು ಇದರಲ್ಲಿ ಅಂದ್ರೆ ನೀವು ಇಂಥ ಪರಂಪರೆಯ ಗುರುಗಳಿಂದ ಕಲ್ತ ನಿಮ್ಗೆ ಬ್ಯಾಲೆಗೆ ಅದು ಹೇಗೆ ನಿಮ್ಗೆ ಮನಸ್ಸು ಇದಾಯ್ತು, ಅಂದ್ರೆ ಅದರ ಒಂದು ಔಚಿತ್ಯ ಏನು? ಆಗ ಬ್ಯಾಲೆಯಲ್ಲಿ ನಮ್ಮ ರಾಮಕೃಷ್ಣ ಏನು ಇದ್ರು, ಗೋಪಾಲ್ ರಾಯರು ಇದ್ರು. ಓ ಅಚ್ಚಾ, ಹಾ 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 ಹಾ. ಅವರು ಗುರುಗಳೇ ಇರುವುದರಿಂದ ಈ ಯಕ್ಷಗಾನ ಪರಂಪರೆ ಆದಷ್ಟು ಉಳಿಸ್ಕೊಂಡು ಬ್ಯಾಲೆಯಲ್ಲಿ ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಅವರು ಕೊಡುಗೆ ತುಂಬಾ ಉಂಟು. ಆಗ ಹಿಮ್ಮೇಳಕ್ಕೆ ಅವರೇ ಇದ್ರು, ರಾಮಕೃಷ್ಣಯ್ಯ ಭಾಗವತಿಗೆ ಹಿರಿಯಡಕದವರು ಮೊದಲು. ಅಲ್ಲಲ್ಲ, ಇಲ್ಲಿ ನನ್ನ ಮತ್ತೊಂದು ಪ್ರಶ್ನೆ ಉಂಟು. ಈಗ ಅದು ನಿಮ್ಮ ಗುರುಗಳೇ ಎಲ್ಲ ಇದ್ರು ಸರಿ, ಇಷ್ಟೆಲ್ಲ ಪರಂಪರೆ ಗೊತ್ತಿದ್ದವರು ಈ ಒಂದು ಹೊಸ ಅನ್ವೇಷಣೆಗೆ ತೆರೆದುಕೊಂಡದ್ದು ಹೇಗೆ? ಅಂದ್ರೆ ಅದೊಂದು ಚಾಲೆಂಜ್ ಆಗಿ ತಕೊಂಡ್ರು ಅವರು. ಕಾರಂತರ ಜೊತೆಯಲ್ಲಿ, ಕಾರಂತರ ಯಕ್ಷಗಾನಕ್ಕೆ ದೊಡ್ಡ ಕೊಡುಗೆ ಅವರು ಕಾರಂತರು. ಕರೆಕ್ಟ್, ತುಂಬಾ ಕೆಲಸ ಮಾಡಿದ್ದಾರೆ. ಯಕ್ಷಗಾನ ಇವತ್ತಿಗೆ ಈ ಮಟ್ಟದಲ್ಲಿ ಇರಬೇಕಿದ್ರೆ ಅವರ ಕೊಡುಗೆ ತುಂಬಾ ಉಂಟು, ತುಂಬಾ ಉಂಟು. ಹೌದು ಹೌದು. ಹಾಗೆ ಅವರೊಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರಲ್ಲ, ಆದ್ರಿಂದ ನಮ್ಮಿಂದ ಆದಷ್ಟು ಅದಕ್ಕೆ ಪ್ರೋತ್ಸಾಹ ಕೊಡುವ ಅನ್ನೋ ಉದ್ದೇಶದಿಂದ ಯಕ್ಷರಂಗಕ್ಕೆ ಅವರು ಗುರುಗಳಾಗಿ ಅವರು ಸಿಕ್ಕಿದ್ರು. ಕರೆಕ್ಟ್, ಹಾಗಾಯ್ತು. ಮತ್ತೆ ಯಕ್ಷಗಾನದಲ್ಲಿ ನಮ್ಮ ಬಿ ವಿ ಕಾರಂತರು ಈ ನಾಟಕಗಳಲ್ಲಿ ಕೂಡ ಯಕ್ಷಗಾನವನ್ನು ಅಳವಡಿಸ್ಕೊಂಡಿದ್ದಾರೆ. ನನ್ನ ಡೆಲ್ಲಿಯಲ್ಲಿ ಒಂದು 6 ತಿಂಗಳು ನಾನಿದ್ದೆ. ಅವರ ಕಿಂಗ್ಲಿಯರು ನಾಟಕ, ಮ್ಯಾಕ್ಬೆತ್ತು, ಈ ನಾಟಕಗಳಿಗೆಲ್ಲ ಆ ಪಾತ್ರಧಾರಿಗಳ ಪ್ರವೇಶ ಯಕ್ಷಗಾನದ ರೀತಿಯಲ್ಲಿ, ಯಕ್ಷಗಾನ ಒಡ್ಡೋಲದಲ್ಲಿ ಅವರ ಪ್ರವೇಶ ಮಾಡಿಸುವುದು. ಕರೆಕ್ಟ್, ಬಿ ವಿ ಕಾರಂತರು. ಹಾಗೆ ಅವರ ಒಡನಾಟವು ತುಂಬಾ ಇದೆ ನನಗೆ. ಭೂಪಾಲದಲ್ಲಿ ಕೆಲವು ಸಮಯ ಅವರ ಜೊತೆಯಲ್ಲಿ ಈ ನಾಟಕದಲ್ಲಿ ಯಕ್ಷಗಾನವನ್ನು ಅಳವಡಿಸುವುದು, ಕಲೆಯನ್ನ ಕಾಣಿಸಬೇಕು ಅಂತ. ಹಾಗೆ ಅಂದ್ರೆ ನಾಟಕದ ಕಾಸ್ಟ್ಯೂಮ್ ಅಲ್ಲಿ ಇಲ್ಲ, ಯಕ್ಷಗಾನ ಕಾಸ್ಟ್ಯೂಮ್ ನಲ್ಲೇ. ಓ ಹೌದು, ಯಕ್ಷಗಾನ ಇದರ ವೇಷಭೂಷಣ ಹಾಕಿ ಕೆಲವು ಪಾತ್ರಗಳನ್ನ ನಾಟಕೀಯವಾಗಿ ಬಿಂಬಿಸುವಂತದ್ದು. ಹಾಗೆ ಅದು ತುಂಬಾ ಪ್ರದರ್ಶನ ಆಗಿತ್ತು ಡೆಲ್ಲಿಯಲ್ಲಿ, ಮಧ್ಯಪ್ರದೇಶದಲ್ಲೆಲ್ಲ ತುಂಬಾ ಕಡೆ ಆ ಪ್ರದರ್ಶನವನ್ನು ಮಾಡಿದೆವು. ಮತ್ತೆ ಹಿಂದಿಯಲ್ಲಿ ಯಕ್ಷಗಾನ ಮಾಡಿದ್ರು ಕಾರಂತರು, ಶಿವರಾಮ ಕಾರಂತರು. ಆಗಲೂ ಗುರುಗಳಾಗಿ ಹಿಮ್ಮೇಳಕ್ಕೆ ಇವರು ಹಿರಿಯಡಕೆ ಗೋಪಾಲ್ ರಾಯರೇ ಮೊದಲೇಗಿದ್ರು. ಮತ್ತೆ ಐರೂಡಿ ರಾಮಗಾಣಿಗ ಅಂತ ಅವರು ಭಾಗವತಿಗೆ ಪದ್ಯ ಎಲ್ಲ ಇದೆ ನಮ್ಮ ಯಕ್ಷಗಾನದ ಪ್ರಸಂಗದ್ದೇ. ವೇಷಧಾರಿಗಳು ಮಾತ್ರ ಅಲ್ಲಿ NSD ಅವರದ್ದು. ಅಲ್ಲೂ ಆ ಪ್ರಯೋಗವನ್ನು ಮಾಡಿ ನೋಡಿದ್ರು. ಆಗ ಅಲ್ಲಿಗೆ ಕಾರಂತರು ಹೋಗ್ತಿದ್ರು, ಕಾರಂತರು ಇದ್ರು, ಶಿವರಾಮ್ ಕಾರಂತರು ಹೆಜ್ಜೆಗೆ ಎಲ್ಲ ಹೇಳಿಕೊಡ್ಲಿಕ್ಕೆಲ್ಲ ಅವರಿದ್ರು. ಪ್ರಯೋಗ ಯಕ್ಷಗಾನ ಅದು ನಿಂತ ನೀರಾಗಬಾರದು, ಅದು ಕರೆಕ್ಟ್. ಹರಿಯುವ ಜರಿ ಆದ್ರೆ ಅದು ವಸ್ತು ಬೇಕು, ಹಳತು ಬಿಡಬಾರದು. ಹಾಗೆ ಹೊಸಿಗುರು ಹಳೆ ಬೇರು ಅದೇ ಇರಬೇಕು. ಅದರಿಂದ ಏನು ಹೊಸ ಅನ್ವೇಷಣೆ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂತ ಒಂದು ಪ್ರಯತ್ನದಿಂದ ತುಂಬಾ ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಯಕ್ಷಗಾನವನ್ನ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ನಾನು ತೊಡಗಿಸಿಕೊಂಡಿದ್ದೆ. ಈಗ ನೋಡಿ ಸರ್, ನೀವು ಭಾಗವತಿಕೆಯನ್ನೆಲ್ಲ ಮಾಡ್ತಾ ಇದ್ದವರು. ಈಗ ನೋಡಿ, ಏನು ಅತಿಯಾದ ಆಲಾಪನೆ, ಉದ್ದ ಎಳೆಯುವುದು, ಆಮೇಲೆ 5-6 ಸರ್ತಿ ಒಂದು ಸೊಲ್ಲನ್ನು ಹೇಳುವುದು, ಇದೆಲ್ಲ ಯಕ್ಷಗಾನದ ಭಾಗವತಿಗೆ ಅಂದ್ರೆ ಬಯಲಾಟದ ಭಾಗವತಿಕೆಗೆ ಎಷ್ಟು ಸಮಂಜಸ ನಿಮ್ಮ ಅಭಿಪ್ರಾಯದಲ್ಲಿ? ತೀರಾ ಆಲಾಪನೆ ಮಾಡಿದರೆ ರಾಗವನ್ನ, ಅದು ವೇಷಧಾರಿಯಲ್ಲಿ ಅವನ ಸಮಾಧಿ ಆಗ್ತದೆ. ಅವ ಏನು ಮಾಡಬೇಕು? ಈಗ ಹಿಂದೆಲ್ಲ ಹೇಗಂತ ಹೇಳಿದ್ರೆ ಪದ್ಯ ಎಷ್ಟು ವಿಸ್ತಾರ ಇರ್ತದೆ, ಅರ್ಥ ಕೂಡ ಅಷ್ಟೇ ವಿಸ್ತಾರ, ಅದಕ್ಕಿಂತ ಹೆಚ್ಚಿಲ್ಲ. ಪದ್ಯ ಮುಗಿದು ಅಷ್ಟರ ಸಮಯದ ಒಳಗೆ ಅವನ ಅರ್ಥ ಮುಗಿದಿತ್ತು. ಪದ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಅರ್ಥ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಕಾಣಿಸಿಕೊಳ್ಬೇಕನ್ನೋ ಉದ್ದೇಶದಿಂದ ಎಷ್ಟು ಸಾಧ್ಯ ಉಂಟೋ ಅಷ್ಟು ರಾಗವನ್ನು ಎಳೆಯುವುದು, ಎಷ್ಟು ಸಾಧ್ಯ ಉಂಟೋ ಅಷ್ಟು ಪಂಚಮ ಷಡ್ಜದವರೆಗೆ ಹೋಗಿ ಕೂಗುವುದು. ಕರೆಕ್ಟ್. ಅದರಿಂದ ಯಾವ ಪ್ರಯೋಜನ ಅಂತ ಗೊತ್ತಾಗುದಿಲ್ಲ. ಮಾಮೂಲಿ ಹೆಗ್ಡೆರು ಇದ್ದಾಗ ಒಂದು ಮಾತು ಹೇಳ್ತಿದ್ರಿ, ಹೆಬ್ಬಾರ್ರೆ ಈಗ ಕಾಲ ಹೇಗಾಗಿದೆ ಅಂತ ಹೇಳಿದ್ರೆ, ಕಂಠತ್ರಾಣ ಇದ್ದವೋ ಭಾಗವತ, ಸೊಂಟ ತ್ರಾಣ ಇದ್ದವೋ ವೇಷಧಾರಿ ಅಂತ ಆಗಿದೆ. ಅದಕ್ಕೆ ಪರಂಪರೆ ಚೌಕಟ್ಟು ಏನೂ ಬೇಕಾಗಿಲ್ಲ.
ಅನ್ನೋ ಮಾತನ್ನು ಯಾವಾಗಲೂ ಹೇಳ್ತಿದ್ರು. ಅದು ಯಾವಾಗಲೂ ನಂಗೆ ನೆನಪಾಗ್ತಾ ಇತ್ತು. ಆ ಚೌಕಟ್ಟನ್ನು ಬಿಟ್ಟರೆ ಅದು ಆ ಯಕ್ಷಗಾನದ ಚಂದ ಹೋಗ್ತದೆ. ಅದರ ಆ ಪರಂಪರೆ, ಈ ಪದ್ಯವನ್ನು ಹೀಗೆ ಹೇಳಬೇಕು, ಇಂತಿಷ್ಟೇ ಆಲಾಪನೆ ಇರಬೇಕು ಅಂತ ಒಂದು ಕ್ರಮ ಉಂಟು, ಒಂದು ಶಿಸ್ತುಂಟು ಅದಕ್ಕೆ. ಅದನ್ನು ಬಿಟ್ಟು ನಾವು ಕಂಠತ್ರಾಣ ಉಂಟು ಅಂತ ನಮಗೆ ಸಾಧ್ಯ ಆದಷ್ಟು ಕೂಗ್ತಾ ಇದ್ರೆ ಅದರಿಂದ ವೇಷಧಾರಿಯಲ್ಲಿ ಹೋಗ್ತಾನೆ. ಅವ ಸುಮ್ಮನೆ ನಿಲ್ಬೇಕಲ್ಲ. ಈಗ ಎಷ್ಟು ಅಭಿನಯ ಮಾಡ್ಬೋದು. ಅದರಿಂದ ಅದಕ್ಕೆ ನನ್ನ ಸಹಮತ ಇಲ್ಲ. ಆಮೇಲೆ ನೋಡಿ, ಇತ್ತೀಚೆಗೆ ಯಕ್ಷ ಗಾನ ವೈಭವ, ಆಮೇಲೆ ಯಕ್ಷ ನಾಟ್ಯ ವೈಭವ ಅಂತ ಹೇಳಿ ಹೊಸದಾಗಿ ಕಳೆದ ಒಂದು ದಶಕದಿಂದ ಅದು ಅತ್ಯಂತ ಈಗಂತೂ ಎಲ್ಲಿ ನೋಡಿದ್ರಲ್ಲಿ ಗಾನ ವೈಭವ, ನಾಟ್ಯ ವೈಭವ. ಅಂದ್ರೆ ನಾಟ್ಯ ವೈಭವ ಅಂತಂದ್ರೆ ಅದರಲ್ಲಿ ಏನು ಥೀಮ್ ಇಲ್ಲ, ಕೇವಲ ಒಂದು ಹೆಸರಿಗೆ ರಾಧಾಕೃಷ್ಣ ಅಂತ. ಅದು ನಾವು ಹೆಚ್ಚು ವಿವರಣೆ ಕೊಡುದು ಬೇಡ. ಅಂತೂ ಪ್ರೇಮವನ್ನೇ ಒಂದು ಥೀಮ್ ಆಗಿಟ್ಟುಕೊಂಡು ನಾವು ನಾಟ್ಯ ವೈಭವವನ್ನು ಮಾಡುವಂಥದ್ದು. ಅಥವಾ ಗಾನ ವೈಭವವೂ ಅಷ್ಟೇ, ಅದು ಅದಕ್ಕೆ ಯಾವುದೇ ಒಂದು ಥೀಮ್ ಅಂತ ಇಲ್ಲ, ಸುಮ್ಮನೆ ಒಂದು ಗಾನ ವೈಭವ ಅಂದ್ರೆ ಮನೋರಂಜನೆಗೋಸ್ಕರ. ಇದು ಯಕ್ಷಗಾನಕ್ಕೆ ಎಷ್ಟು ಪೂರಕ, ಅಥವಾ ಯಕ್ಷಗಾನಕ್ಕೆ ಇದರಿಂದ ಏನು ತುಂಬಾ ಗಾನ ವೈಭವ, ನಾಟ್ಯ ವೈಭವ ಆಗ್ತದೆ, ಅದರಿಂದಾಗಿ ಯಕ್ಷಗಾನ ಉದ್ಧಾರ ಆಗ್ತದೆ ಅಂತ ಹೇಳಲಿಕ್ಕೆ ಬರ್ತದ? ಇಲ್ಲ, ಖಂಡಿತ ಇಲ್ಲ. ಇದು ಒಟ್ಟು ಮನರಂಜನೆಗಾಗಿ ಒಂದು ಇಟ್ಟುಕೊಳ್ಬೇಕೇ ವಿನಃ ಪರಂಪರೆ ಯಕ್ಷಗಾನದ ಆ ಚೌಕಟ್ಟನ್ನ ನಾವು ನಿರೀಕ್ಷೆ ಮಾಡಿಕೊಂಡು ಹೋಗಲೇಬಾರದು. ಅದಕ್ಕೆ ಒಟ್ಟು ಒಂದು ಕೇಳಬೇಕು, ಒಂದು ಹೊಸ್ತೊಂದು ನೋಡುವ, ಕೇಳುವ ಅಂತ ಆ ಮನೋಮಟ್ಟದಲ್ಲೇ ಹೋಗ್ಬೇಕೇ ವಿನಃ ಅದರಿಂದ ಕ್ಷಣಕಾಲ ಒಂದು ಮನೋರಂಜನೆ ಸಿಗಬಹುದು. ಅದು ಬಿಟ್ರೆ ಮತ್ತೆ ಯಕ್ಷಗಾನಕ್ಕೆ ಅದರಿಂದ ಪ್ರಯೋಜನ ಅಂತೂ ಖಂಡಿತ ಇಲ್ಲ. ಈ ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ತಾಳಗಳು ಉಂಟು ಸರ್? ತಾಳ ಯಕ್ಷಗಾನದಲ್ಲಿ 7 ತಾಳಗಳು ಇರುವುದೇ, 7 ತಾಳಗಳು. ಅದರಲ್ಲಿ 1ನೇ ಕಾಲ, 2ನೇ ಕಾಲ ಹೀಗೆ ಬರ್ತದೆ ಅಷ್ಟೇ. ಅದು ತೆಂಕಿನಲ್ಲೂ ಅಷ್ಟೇ, ಬಡಗಿನಲ್ಲೂ ಅಷ್ಟೇ ತಾಳ ಇರುವುದು 7 ತಾಳಗಳು. ಮತ್ತೆ ಯಕ್ಷಗಾನದಲ್ಲಿ ನಮ್ಮಲ್ಲಿ ಮಟ್ಟುಗಳು ಅಂತ ನಾವು ಹೇಳ್ತೇವೆ ನೋಡಿ, ಆ ಮಟ್ಟುಗಳ ಸಂಖ್ಯೆ ಎಷ್ಟಿರುವುದು ಒಂದು ಅಂದಾಜು? ಅಂದಾಜು ನನಗೆ ಅಂದ್ರೆ ಒಂದೊಂದು ಪ್ರಸಂಗದಲ್ಲಿ ಕೆಲವು ಮಟ್ಟುಗಳು ಸಿಗ್ತವೆ ನಮ್ಗೆ. ಕರೆಕ್ಟ್. ಹಾಗೆ ಟೋಟಲಿ ಎಷ್ಟು ಆಗ್ತದೆ ಅಂತ ನನಗೆ ಕರೆಕ್ಟ್. ಯಾಕಂದ್ರೆ ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ಮಟ್ಟುಗಳ ಪದ್ಯಗಳು ಸಿಗ್ತವೆ. ಹಾಗೆ ಈಗ ನೋಡಿ ಸರ್, ಒಂದು ಪ್ರಸಂಗ ಉಂಟು, ಯಾವುದೋ ಒಂದು ಉದಾಹರಣೆಗೆ ಯಾವುದೋ ಒಂದು ಪ್ರಸಂಗ ಅಂತ ಇಟ್ಕೊಳ್ಳಿ, ಅದರಲ್ಲಿ ಶಂಕರಾಭರಣ ತ್ರಿವಿಡೆ ಅಂತ ಉಂಟು. ನಾವು ಅದಕ್ಕೆ ಯಾವುದೋ ಒಂದು ಬೇರೆ ವೃಂದಾವನ ಸಾರಂಗ ಹಾಕಿ ಹಾಡುವ ಒಂದು ಕ್ರಮ ಉಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಅದರಲ್ಲಿ ಪ್ರಸಂಗ ಪುಸ್ತಕದಲ್ಲಿ ಇದ್ದ ರಾಗವನ್ನೇ ಹೇಳಿ ಅದೇ ತಾಳದಲ್ಲಿ ಹೇಳಬೇಕಾ, ಅಥವಾ ರಾಗ ತಾಳ ಎರಡನ್ನು ಬದಲಾವಣೆ ಮಾಡಿ ಹೇಳ್ಬೋದಾ? ಅಲ್ಲ, ಅದು ಭಾಗವತನ ಸಾಮರ್ಥ್ಯವನ್ನು ಹೊಂದಿ ಹೇಳಬಾರದಂತೇನಿಲ್ಲ. ಈಗ ಕೆಲವು ಪದ್ಯಗಳು ಪ್ರಾರಂಭದಲ್ಲೇ ಸಾವೇರಿ, ಸೌರಾಷ್ಟ್ರ ರಾಗಗಳು ಇಂಥದ್ದೆಲ್ಲ ಇರ್ತದೆ ಪ್ರಿಂಟಿಂಗ್ ಕರೆಕ್ಟ್ ಆಗಿ. ಆದ್ರೆ ಅದೇ ರಾಗದಲ್ಲಿ ಹಾಡ್ಬೇಕಂತ ನಿಬಂಧನೆ ಏನಿಲ್ಲ. ಆದ್ರೆ ಈ ಸಭಾಲಕ್ಷಣದಲ್ಲಿ ಇಂಥ ಪದ್ಯವನ್ನು ಇಂಥ ರಾಗದಲ್ಲೇ ಹಾಡ್ಬೇಕಂತ ಉಂಟು. ಹಿಂದೆಲ್ಲ 10 ಗಂಟೆಯಿಂದ 12 ಗಂಟೆವರೆಗೆ ಒಂದು ಕೆಲವು ರಾಗಗಳು, 12 ಗಂಟೆಯಿಂದ 3 ಗಂಟೆವರೆಗೆ ಕೆಲವು ರಾಗಗಳು, ಇಂಥದ್ದೇ ರಾಗಗಳು ಅಂತ, 3 ರಿಂದ 6 ಗಂಟೆವರೆಗೆ ಬೇರೆ ರಾಗ ಅಂತ ಇತ್ತು. ಆ ರಾಗಗಳನ್ನು ಹಾಡಿದ್ರೆ ಈಗ 3 ಗಂಟೆ ನಂತರ ಈ ಮೋಹನ, ಭೂಪಾಳಿ, ರೇಗುಪ್ತೆ ಇಂಥದೆಲ್ಲ ಹಾಡಿದ್ರೆ ಆ ನಿದ್ದೆ ಗುಂಗಿನಲ್ಲಿದ್ದವ್ರನ್ನ ಯಾವುದೋ ಲೋಕಕ್ಕೆ ಕರ್ಕೊಂಡು ಕರೆಕ್ಟ್. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮತನವನ್ನು ತೋರಿಸ್ಕೊಳ್ಬೇಕು ಅಂತ ಈಗ ಭಾಗವತರಿಗೆ 2-3 ಜನ ಇರ್ತಾರೆ. ಹೌದು, ಕರೆಕ್ಟ್. ಈಗ ಪ್ರಥಮ ಕೂತ್ಕೊಂಡು ಭಾಗವತ ಅವ ಇಳಿಬೇಕಿದ್ರೆ 11 ಆಗ್ಲಿ 11:15 ಆಗ್ಲಿ, 2ನೇ ಭಾಗವತ ಬರಬೇಕಿದ್ರೆ ಅವನ ತನವನ್ನು ತೋರಿಸ್ಬೇಕಂತ ಒಂದು ಮೋಹನ ರಾಗ ಹಾಕಿದ್ರೆ ಇಳಿಯುವುದಿಲ್ಲ ಅವ. ಹೌದು, ಕರೆಕ್ಟ್. ಆ ಒಂದು ಕಾಲ ಇದುಂಟಲ್ಲ, ಆ ಕಾಲಘಟ್ಟ ತಪ್ಪಿ ಹೋಗಿದೆ. ಆಗ ಇಲ್ಲಿ ಒಂದು ಪ್ರಶ್ನೆ ಉಂಟು ನೋಡಿ, ಇಡೀ ರಾತ್ರಿಗೆ ಆಗುವಾಗ ನೀವು ಹೇಳಿದ ಹಾಗೆ 10 ರಿಂದ 12, 12 ರಿಂದ 3, 3 ರಿಂದ 5 ಈ ರೀತಿ ಕಾಲಕ್ಕೆ ಅನುಸಾರವಾಗಿ ರಾಗಗಳನ್ನು ಬಳಸುವಂಥದ್ದು. ಈಗ ಕಾಲಮಿತಿ ಯಕ್ಷಗಾನ ಅಂತ ಆದಾಗ, ಈಗ 6 ಗಂಟೆಯಿಂದ 9 ಗಂಟೆ ಅಂತ ಆಗುವಾಗ ಈ 3 ಕಾಲದ ರಾಗಗಳನ್ನು ಇಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಒಂದು ವೇಳೆ ಅಳವಡಿಸಿಕೊಂಡ್ರೂ ಕೂಡ 3 ಗಂಟೆಯಿಂದ 5 ಗಂಟೆ 6 ಗಂಟೆವರೆಗೆ ನಾವು ಉಪಯೋಗ ಮಾಡ್ತಿದ್ದ ಮೋಹನೋ, ಭೂಪಾಳಿಯೋ ಆ ರಾಗಗಳು ಆಗ ಕೊಡುವಂತಹ ಒಂದು ಏನು ಎಫೆಕ್ಟ್ ಅನ್ನು ಈಗ ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಹೌದು, ಆಗುದಿಲ್ಲ ಹಾಗೆ.
ಇದು ಯಾಕಂದ್ರೆ ಈಗ 7 ಗಂಟೆ ಪ್ರಾರಂಭ ಮಾಡಿದ್ರು 12 ಗಂಟೆ ಒಳಗೆ ಮುಗಿದು ಬಿಡ್ತದೆ ಅದು. ಕರೆಕ್ಟ್. ಅಂದ್ರೆ ಕಥೆಯ ಒಳಗೆ ಸೇರ್ಕೊಂಡಿರುವಾಗ ಅದನ್ನ ಅಳವಡಿಸ್ಕೊಳ್ಬಹುದು. ಹೌದು, ಆ ಕಥೆಯ ಒಂದು ಇದನ್ನು ನಮ್ಗೆ ಕೊಡ್ತದೆ ಅಷ್ಟೇ. ಅಷ್ಟೇ ಅಷ್ಟೇ. ಈಗ ನಾವು 80ರ ದಶಕದಲ್ಲಿ ಉಡುಪಿಯಲ್ಲಿ ಒಂದು ಆಟ ಇತ್ತು, ಸಾಲಿಗ್ರಾಮ ಮೇಳ. ಆ ದಿವಸ ಪ್ರಥಮ ಗದಾಯುದ್ಧ ಪ್ರಸಂಗ, ಎರಡನೇ ಮತ್ತೆ ನಾವು ಮೇಳದಲ್ಲಿ ಆಡ್ತಿದ್ದಂಥ ಪ್ರಸಂಗ ಇಟ್ಟಿದ್ದು. ಮಾಬ್ಲೇಡರಿಗಾಗಿ ಗದಾಯುದ್ಧ ಪ್ರಸಂಗ ಇಟ್ಟದ್ದು. ಉಡುಪಿ ಅಲ್ಲಿ ಟೆಂಟ್ ಆಟ ಅಲ್ವಾ, ಟಿಕೆಟ್ ಏನ್ ಆಟ, ಹೌದು, ಕಾರ್ಯಕರ್ತರು ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಆಗ ಮಾಬ್ಲೇಡರದ್ದು ಕೌರವ, ಭಾಗವತಿಗೆ ನಂದು. ಆಗ ನಾನು ಚೌಕಿಯಲ್ಲಿ ಕೇಳಿದೆ ಮಾಬ್ಲೇಡರ ಹತ್ರ, ಈಗ ಫಸ್ಟಿಗೆ ಗಣಪತಿ ಪೂಜೆ ಆದ ಕೂಡಲೇ ಈಗ ಗದಾಯುದ್ಧ ಏನಿದ್ರು 3 ಗಂಟೆ ನಂತರ ಆಡುವಂಥ ಪ್ರಸಂಗ ಅದು. ಯಾಕಂದ್ರೆ ಆ ಭೂಪಾಳಿ ಸಾವಿರ ರಾಗದಲ್ಲೇ ಪ್ರಾರಂಭ ಆಗ್ತದೆ ಅದು. ಈಗ ನಾವು ಗಣಪತಿ ಪೂಜೆ ಆದ ಕೂಡಲೇ ನಾವು ಮೋಹನಮ ಭೂಪಾಳಿ ರಾಗವನ್ನ ಹಾಡ್ಕೊಂಡು ಈ ಪ್ರಸಂಗ ಪ್ರಾರಂಭ ಮಾಡಿದ್ರೆ ಹೇಗಾಗ್ತದೆ ಅಂತ ಕೇಳಿದೆ ಅವ್ರ ಹತ್ರ. ಆಗ ಅವ್ರು ಹೇಳಿದ್ರು, ಅದೇನಿಲ್ಲ, ಅದು ಪ್ರಸಂಗ ಎಷ್ಟೊತ್ತಿಗೆ ಸಮಯ ಇಲ್ಲ, ನೀವು ಮಾಮೂಲಿ ರಾಗದಲ್ಲೇ ಹಾಡಿ ಅಂತೇಳಿ ಹೇಳಿದರು. ಆಗ ಕೌರವನ ಪ್ರವೇಶಕ್ಕೆ ಕುರುರಾಯನ ಇದನ್ನೆಲ್ಲ ಕಂಡು ಅದನ್ನ ಭೂಪಾಳಿ ರಾಗದಲ್ಲಿ ಪ್ರಾರಂಭ ಮಾಡಿದೆ. ಹಾಗೆ ಒಂದು 2-3 ಪದ್ಯ ಆಗಿದೆ. ಒಬ್ಬರು ಬಂದರು ವಿಮರ್ಶಕರು, ನೀವು ತಿಳಿದವರಾಗಿ ಹೇಗೆ ಮಾಡುವುದು, ಆಟ ಪ್ರಾರಂಭ ಆಗ್ತಾ ಆಗ್ತಾ ನೀವು ಮೋಹನ ಭೂಪಾಳಿ ರೇಗುಪ್ತಿ ರಾಗವನ್ನೆಲ್ಲ ಹಾಕ್ತಿರಲ್ಲ, ಇದು ಸರಿಯಾ? ಪ್ರಶ್ನೆ ಮಾಡಿದರು ನನ್ನ ಹತ್ರ. ಯಾಕಂದ್ರೆ ಬೆಳಗುವರೆಗಿನ ಆಟ ಅದು. ಹೌದು, ಕರೆಕ್ಟ್. ಆಗ ನಾನು ಹೇಳಿದೆ, ನಾನು ಈ ಪ್ರಶ್ನೆಯನ್ನು ಮೊದಲೇ ಕೇಳಿದ್ದೇನೆ, ನನಗಿಂತ ಹಿರಿಯ ಕಲಾವಿದರು ಅವರು, ಮಾಬ್ಲೇಗಡೆಯವರು. ಅವರ ಅನುಮತಿ ಮೇರೆಗೆ ಅವರು ಹೇಳಿದ್ರಿಂದ ನಾನು ಈ ರಾಗವನ್ನು ಬಳಸ್ತಾ ಇದ್ದೇನೆ, ಹೊರತು ನನ್ನ ಸ್ವಂತಿಕೆಯಿಂದ ಬಳಸೋದಲ್ಲ ನಾನು. ಅದ್ರ ಕಾರಣ ಮುಂದೆ ಏನಂತ ನೀವು ಅವ್ರ ಹತ್ರ ವಿಚಾರಿಸಿ, ಅದೇ ಸೂಕ್ತ ಅಂತೇಳಿ. ಮತ್ತು ಅವ್ರ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ, ಅವರು ಅಲ್ಲಿಗೆ ನಿಂತು. ಹೀಗೆ ಇಂಥ ಸಮಸ್ಯೆಗಳೆಲ್ಲ ಹಾಗೂ ಬರ್ತಾ ಇತ್ತು. ಯಾಕಂದ್ರೆ ಆಗ ಪ್ರಜ್ಞಾವಂತ ಪ್ರೇಕ್ಷಕರು ಇಂಥ ರಾಗವನ್ನು ಇಂತಿಷ್ಟು ಗಂಟೆಗೆ ಅವರು ನಿರೀಕ್ಷೆ ಮಾಡ್ಕೊಂಡಿದ್ರು. ಕರೆಕ್ಟ್ ಕರೆಕ್ಟ್. ಇಲ್ದಿರ ಮೊದಲು ಹೇಳಿದ್ರೆ ಏನೋ ಒಂದು ಬೇಡದ್ದು ಕೇಳಿದಾಗ ಆಗುದದು. ಕರೆಕ್ಟ್, ಹೌದು ಹೌದು. ಈಗ ಗಜಮುಖದವರಿಗೆ ನಾವು ಮೋಹನ ರಾಗದಲ್ಲಿ ಹಾಡಿದ್ರೆ ಹೇಗಾಗ್ತದೆ? ರಾಗ ಚಂದ ಉಂಟು, ಕೇಳಲಿಕ್ಕೆ ಇಂಪಾಗ್ಬೋದು. ಅದೇ ಅದರಲ್ಲಿ ಸಮಸ್ಯೆ ಏನು ಅಂತಂದ್ರೆ ಆ ಗದಾಯುದ್ಧದಂತಹ ಪ್ರಸಂಗವನ್ನು ಮೊದಲಿಟ್ಟದ್ದೇ ಸಮಸ್ಯೆ. ಹೌದು, ಅದು ಇಡುವ ಪ್ರಸಂಗ ಇಡುವವರು ನೋಡ್ಕೊಳ್ಬೇಕಿತ್ತು. ಹೌದು, ಆದ್ರೆ ಅವ್ರೇನು ಒಂದು ವ್ಯಾಪಾರಿ ದೃಷ್ಟಿಯಿಂದ ಅವ್ರಿಗೆ ದುಡ್ಡು ಮಾಡಬೇಕಾಗಿದೆ, ಟಿಕೆಟ್ ಕಲೆಕ್ಷನ್ ಮಾಡಿದ್ದಾರೆ. ಆದ್ರಿಂದ ಅವರು ಕೊನೆಯವರೆಗೆ ಕೂತ್ಕೊಳ್ಳುವುದಿಲ್ಲ. ಪ್ರೇಕ್ಷಕರು ಕೂಡ ಇವ್ರ ವೇಷವನ್ನು ನೋಡ್ಲಿಕ್ಕಾಗಿ ಬಂದವರು ಬೇಗ ಬಂದು ಮುಗಿದು ಹೋಗ್ಲಿ ಅಂತ. ಆದ್ರೆ ಇಂತಹ ಸಮಸ್ಯೆಗಳು ಆ ಕಾಲದಲ್ಲೂ ಇತ್ತು. ಈಗ ನೋಡಿ, ಮುಂಚೆ ಎಲ್ಲ ಪ್ರೇಕ್ಷಕರೆಲ್ಲ ತುಂಬಾ ಒಂದು ಏನು ಸಂತುಲಿತವಾಗಿದ್ರು. ಈಗಿನ ಪ್ರೇಕ್ಷಕರ ಅಭಿರುಚಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರೇಕ್ಷಕರ ಅಭಿರುಚಿ ಕೆಟ್ಟಿರುವುದಾ ಅಥವಾ ಕಲಾವಿದರೇ ಪ್ರೇಕ್ಷಕರ ಅಭಿರುಚಿಯನ್ನು ಕೆಡಿಸಿರುವುದಾ? ಹೇಗೆ ಇದು ಅದರ ಒಂದು ಇದು ಹೇಗೆ ಅನುಸಂಧಾನ ಮಾಡುವುದು ಹೇಗೆ? ಅದು ಮುಖ್ಯವಾಗಿ ಪ್ರೇಕ್ಷಕರು ಎಚ್ಚೆತ್ತುಕೊಳ್ಬೇಕು. ಪ್ರಜ್ಞಾವಂತ ಪ್ರೇಕ್ಷಕ ಈ ಯಕ್ಷಗಾನವನ್ನು ಆರಾಧನಾ ದೃಷ್ಟಿಯಿಂದಲೇ ನೋಡ್ಲಿಕ್ಕೆ ಅವನ ಮನಸ್ಸನ್ನ ಸಿದ್ಧ ಮಾಡಿಕೊಳ್ಬೇಕು. ಕರೆಕ್ಟ್. ನಾವೀಗ ದೊಂಬರಾಟವನ್ನು ನೋಡ್ಲಿಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಅವ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರು ಕೇಳುದಿಲ್ಲ. ಹೌದು, ಕರೆಕ್ಟ್. ಆದ್ರೆ ನಾವು ಈ ಯಕ್ಷಗಾನವನ್ನು ನೋಡ್ಲಿಕ್ಕೆ ಹೋಗುವಾಗ ಅದನ್ನ ಆರಾಧನಾ ಕಲೆಯಿಂದ ನೋಡಿದ್ರೆ ಈ ಸಮಸ್ಯೆ ಬರುವುದಿಲ್ಲ. ಆಗ ಈ ಬೇಡದ್ದು ಮಾಡ್ಲಿಕ್ಕೆ ಅವನು ಒಪ್ಪುವುದಿಲ್ಲ, ಅವನೇ ಅದನ್ನು ವಿರೋಧಿಸ್ತಾನೆ. ಇದು ಏನಾಗಿದೆ ಅಂತ ಹೇಳಿದ್ರೆ, ಪ್ರೇಕ್ಷಕ ಕೇಳ್ತಾನಂತ ನಾವು ಲಾಗ ಹಾಕುದು, ಅವರು ಸಿಳ್ಳೆ ಮತ್ತೆ ಚಪ್ಪಾಳೆ ಹೊಡಿತಾರಂತ ಕಂಬ ಹತ್ತುದು, ಇಂತಹ ಅಭಾಸಗಳು. ಅದನ್ನು ನಿಲ್ಲಿಸಬೇಕಿದ್ರೆ ಕಲಾವಿದರು ಮನಪೂರ್ವಕವಾಗಿ ಅದನ್ನು ಮಾಡುವುದಿಲ್ಲ. ನನ್ನ ಹತ್ರ ಕೇಳಿದ್ರೆ ಈಗ ನಾನು ಕೇಳಿದ್ದೆ ಕೆಲವು ಕಲಾವಿದರಲ್ಲಿ, ಈಗ ಇಂತಹ ಒಂದು ಪೌರಾಣಿಕ ಪ್ರಸಂಗದಲ್ಲಿ ಖ್ಯಾತಿ ಪಡೆದಂತಹ ನೀವು ಈಗ ಯಾವುದೋ ಒಂದು ವೇಷ ಹಾಕೊಂಡು ಸಾಹೇಬನ ವೇಷವೋ ಅದನ್ನು ನಮಾಜ್ ಮಾಡ್ತಿರಲ್ಲ, ಇದು ಸರಿ ಅನಿಸುತ್ತಾ? ಏನು ಮಾಡೋದು ಆಗುತ್ತೆ, ಹೊಟ್ಟೆಪಾಡಾಗಬೇಕಲ್ಲ. ಮಾಡುವುದಿಲ್ಲ ಅಂತ ಹೇಳಿದರೆ
ಮೇಳಕ್ಕೆ ಪ್ರಯೋಜನ ಇಲ್ಲ, ಬೇಡ ಅಂತ. ಕರೆಕ್ಟ್. ಅನಿವಾರ್ಯವಾಗಿ ಅವರು ತೊಡಗಿಸಿಕೊಳ್ಬೇಕಾಗ್ತದೆ. ಅದನ್ನು ಪ್ರೇಕ್ಷಕರು, ಕಲಾವಿದರು, ಮೇಳದ ಯಜಮಾನರು, ಮೂರೂ ಜನರು ಅದನ್ನು ಒಮ್ಮನಸ್ಸಿನಿಂದ ತೀರ್ಮಾನ ಮಾಡಿದರೆ ಪೌರಾಣಿಕ ಪ್ರಸಂಗವನ್ನು, ಸಂಪ್ರದಾಯಬದ್ಧವನ್ನು ಉಳಿಸಿಕೊಳ್ಳಲಿಕ್ಕೆ, ಬೆಳೆಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಅದು ಬಿಟ್ಟರೆ ಇಲ್ಲ, ಅವ ಕೇಳ್ತಾನಂತ ಇವ ಹಾರೋದು, ಇವ ಕೇಳ್ತಾನಂತ ಅವ ಇದು ಮಾಡೋದು. ಅದರಿಂದ ಯಕ್ಷಗಾನಕ್ಕಂತೂ ಒಳ್ಳೆಯದಂತೂ ಖಂಡಿತ ಇಲ್ಲ, ಆರೋಗ್ಯ ಬೆಳವಣಿಗೆ ಇಲ್ಲ ಅದರಿಂದ. ಈಗ ನೋಡಿ ಸರ್, ನೀವು ಸ್ತ್ರೀ ವೇಷವನ್ನೆಲ್ಲ ಮಾಡಿಕೊಂಡಿದ್ದವರು, ಬಡಗಿನಲ್ಲಿ ಆಗಲಿ ತೆಂಗಿನಲ್ಲಿ ಆಗಲಿ. ಈ ಅಂದ್ರೆ ನಮ್ಮಲ್ಲಿ ಯಕ್ಷಗಾನದಲ್ಲಿ ಏನು ಅಂತಂದ್ರೆ ಸ್ತ್ರೀ ಪಾತ್ರಗಳನ್ನು ಕೂಡ ಗಂಡಸರೇ ಮಾಡುವಂಥದ್ದು. ಈಗ ಒಂದು ಸ್ತ್ರೀ ಪಾತ್ರ ಮಾಡಬೇಕಾದ್ರೆ ಒಬ್ಬನಿಗೆ ಇರಬೇಕಾದ ಮೂಲಭೂತ ಒಂದು ಲಕ್ಷಣಗಳೇನು, ಅಂದ್ರೆ ಏನೆಲ್ಲ ಗುಣಲಕ್ಷಣ ಅವನಿಗೆ ಮೂಲಭೂತವಾಗಿ ಬೇಕು? ಸ್ತ್ರೀ ವೇಷಕ್ಕೆ ಮುಖ್ಯ ಬೇಕಾಗುವುದು ಚಿತ್ರ, ಅಂಗಸೌಷ್ಠವ. ಕರೆಕ್ಟ್, ಅದು ಮುಖ್ಯ ಅನಿಸ್ತದೆ. ಅದಿದ್ರೆ ಮತ್ತೆ ಅದು ದೇವರು ಕೊಡುದು. ಹೌದು, ಕರೆಕ್ಟ್. ವೇಷ ಅದು ಸಾಧಾರಣ ಒಂದು 40% ಮಾರ್ಕ್ ವೇಷದಲ್ಲೇ ಸಿಗ್ತದೆ. ಹೌದು ಹೌದು, ಕರೆಕ್ಟ್. ಅದು ಬಾಕಿ 60% ಇವು ಅಳವಡಿಸ್ಕೊಳ್ಬೇಕು. ಆ ಸ್ತ್ರೀ ಸಹಜತೆ, ಆ ಒಂದು ಗೌರವಾನ್ವಿತ ಸ್ತ್ರೀ ಹೇಗಿರ್ತಾಳೆ, ಅದನ್ನೆಲ್ಲ ಇವ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕಾಗ್ತದೆ. ಈಗ ನಾವು ಹೆಚ್ಚಿನ ಸ್ತ್ರೀ ವೇಷ ನೋಡ್ತೇವೆ, ಅದು ಸ್ತ್ರೀ ವೇಷ ಅಂತ ಹೇಳಲಿಕ್ಕೆ ಬೇಸರ ಆಗ್ತದೆ ಈಗಿನದ್ದು. ಕರೆಕ್ಟ್. ಅದು ಎಂತ ಹೇಳೋದಂತ ಗೊತ್ತಾಗ್ತಿಲ್ಲ. ಯಕ್ಷಗಾನಕ್ಕೆ ಅದು ಒಗ್ಗುದೇ ಇಲ್ಲ. ಹೌದು, ಕರೆಕ್ಟ್. ಆದ್ರೆ ಹಿಂದೆಲ್ಲ ಸ್ತ್ರೀ ವೇಷ ಹಾಕಿದ ನಂತರ ಅವರ ನಡೆ ನುಡಿ ಎಲ್ಲ ಹಾಗೇ ಇರ್ತಿತ್ತು ಸ್ತ್ರೀ ವೇಷ. ಈಗ ಉದಾಹರಣೆಗೆ ನಿಮ್ಮ ಕೊಳ್ಳಿಯೂರು ರಾಮಚಂದ್ರಾಯರು ಎಷ್ಟೋ ಆಟಗಳಲ್ಲಿ ನಾನು ನೋಡಿದ್ದೇನೆ. ಚಂದ್ರಮತಿ ಅಂತಹ ಪಾತ್ರ ಮಾಡಿದರೆ, ಆ ರೋಹಿತಾಶ್ವ ಅಲ್ಲಿ ಸತ್ತು ಬಿದ್ದಾಗ ಮಗನನ್ನು ನೋಡಿ ಆ ಅಳುವ ದೃಶ್ಯ, ಚೌಕಿಗೆ ಬಂದು ಅಳ್ತಾ ಕೂತ್ಕೊಳ್ತಿತ್ತ ಆ ಮನುಷ್ಯ. ಅದರೊಳಗೆ ಆ ಪಾತ್ರದಲ್ಲೇ ಲೀನ ಆಗಿ ಇರ್ತಿದ್ರು. ಈಗ ಆ ಒಂದು ತಾದಾತ್ಮ್ಯತೆ ಹೌದು ಕಲಾವಿದನಲ್ಲಿ ಕಡಿಮೆ ಆಗಿದೆ. ಈಗ ಒಟ್ಟು ಹೋಗುದು, ವೇಷ ಮಾಡೋದು ಅದು ಬೇರೆ. ಯಾಕಂದ್ರೆ ಅದು ಆ ಚೌಕಟ್ಟಿನೊಳಗೆ ಇತ್ತು. ಈಗಿನ ಹೊಸ ಪ್ರಸಂಗದಲ್ಲಿ ಅದು ಯಾವುದಿಲ್ಲ ಬಿಡಿ, ಏನ್ ಮಾಡಿದ್ರು ನಡೀತದೆ. ಇದು ಏನು ಸ್ತ್ರೀ ವೇಷದಲ್ಲಿ ಒಟ್ಟು ಎಷ್ಟು ವಿಧಗಳು, ಅಂದ್ರೆ ಅದನ್ನು ವಿಭಾಗಿಸುವುದಿದ್ರೆ ಸ್ತ್ರೀ ಪಾತ್ರಗಳನ್ನು ಹೇಗೆ ವಿಭಾಗ ಮಾಡುವುದು? ಅದೀಗ ಕೆಲವು ವೇಷಗಳು, ಈಗ ಕಸವೇಷಗಳು, ಈ ಪ್ರಮೀಳೆ ಇಂಥ ಪಾತ್ರಗಳಿಗೂ ಕಸವೇಷದ ಶಾಲೆ ಸೇರ್ತದೆ. ಅಲ್ಲಿ ಗಡಸುತನ ಇದೆಲ್ಲ ಬೇಕಾಗ್ತದೆ. ಹಾಗೆ ಪ್ರಭಾವತಿ ಇಂತಹ ಪಾತ್ರಗಳು ಶೃಂಗಾರ ಇದಕ್ಕೆ. ಚಂದ್ರಮತಿ, ದಮಯಂತಿ, ಕರೆಕ್ಟ್. ಈ ಪಾತ್ರಗಳೆಲ್ಲ ಒಂದು ಗೃಹಿಣಿ, ಸದ್ಗೃಹಿಣಿ, ಪತಿವ್ರತೆಯರ ಸೀತೆ, ಇಂಥ ಪಾತ್ರಗಳು ಆ ಮೂರು ವಿಭಾಗ ಮಾಡ್ಬೋದು. ಮತ್ತೆ ಈ ಮೋಹಿನಿ ಇಂಥವೆಲ್ಲ? ಮೋಹಿನಿ ಎಲ್ಲ ಅದು ಆ ಶೃಂಗಾರ ಇದಕ್ಕೆ. ಮೋಹಿನಿ, ಪ್ರಭಾವತಿ. ಈಗ ನೋಡಿ ಸರ್, ಏನು ಸ್ತ್ರೀ ಪಾತ್ರಗಳು ಅಂದ್ರೆ ಸ್ತ್ರೀ ಪಾತ್ರ ಅಂತಲ್ಲ, ಯಾವುದೇ ಒಂದು ಯಕ್ಷಗಾನದ ಪಾತ್ರಗಳು ಇಂತಿಷ್ಟೇ ಕುಣಿಬೇಕು, ಇಂತಿಷ್ಟು ಇದರಲ್ಲೇ ಕುಣಿಬೇಕು, ಅಥವಾ ಅತಿಯಾಗಿ ಕುಣಿಬಾರ್ದು ಅನ್ನುವಂತ ಏನಾದ್ರು ನಿಯಮ ಏನಾದ್ರು ಉಂಟಾ? ನಿಯಮ ಅಂದ್ರೆ ಅದನ್ನ ನಾವೇ ಮಾಡ್ಕೊಳ್ಬೇಕು. ಈ ಪಾತ್ರಕ್ಕೆ ನಾವು ಎಷ್ಟು ಕುಣಿಬಹುದು, ಎಷ್ಟು ಕುಣಿದ್ರೆ ಸಮಂಜಸ. ಈಗ ನಾವು ದಮಯಂತ ವೇಷ ಮಾಡಿಕೊಂಡು ಹೆಜ್ಜೆ ಗೊತ್ತುಂಟಂತ ಇದ್ದ ಹೆಜ್ಜೆಯನ್ನೆಲ್ಲ ನಾವು ಹಾಕ್ಲಿಕ್ಕೆ ಹೋದ್ರೆ ಅಲ್ಲಿ ಪಾತ್ರ ಸಾಯ್ತದೆ. ಆ ಪಾತ್ರಕ್ಕೆ ಗರತಿ ಪಾತ್ರಕ್ಕೆ ಎಷ್ಟು ಕುಣಿತ ಬೇಕು, ಒಂದು ಸುತ್ತು ತಿರುಗಿದ್ರೂ ಸಾಕು. ಕರೆಕ್ಟ್. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಕುಣಿತ ಗೊತ್ತುಂಟಲ್ಲ, ಬಾರಿಸೋರಿದ್ದಾರೆ. ದುಃಖದ ಪದ್ಯಕ್ಕೂ ಕೂಡ ಕುಣಿತ ಮಾಡೋರನ್ನು ನೋಡಿದ್ದೇನೆ. ಹೌದೌದು. ಮಗನೇ ನೀ ಸತ್ತು ಹೋದೆ. ಹಾಗೆ ಆ ಪಾತ್ರದ ಔಚಿತ್ಯವನ್ನು ನೋಡಿ ನಾವು ಯಾವ ಕುಣಿತವನ್ನು ಬಳಸಬಹುದು ಅದಕ್ಕೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು ಮೊದಲು. ಕರೆಕ್ಟ್. ಈಗ ನೋಡಿ, ಹಲವಾರು ಏನು ಒಂದು 20 ವರ್ಷಗಳಲ್ಲಿ ವೇಷಭೂಷಣಗಳಲ್ಲಿ, ಆಮೇಲೆ ರಂಗತಂತ್ರಗಳಲ್ಲಿ, ಆಮೇಲೆ ಹಿಮ್ಮೇಳ ಪರಿಕರಗಳಲ್ಲಿ, ಭಾಗವತಿಕೆಯಲ್ಲಿ, ಮದ್ದಳೆ ವಾದನದಲ್ಲಿ, ಎಲ್ಲವುದರಲ್ಲೂ ಕೂಡ ಯಕ್ಷಗಾನದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿವೆ.
ಕೆಲವು ವಿಚಾರಗಳಲ್ಲಿ ನಾವು ಸುಧಾರಣೆಗಳು ಅಂತ ಇಟ್ಕೊಳ್ಳುವ. ಈಗ ವೇಷಭೂಷಣಗಳು ಹತ್ತಿ ಅದ್ದಿತ್ತು ಅದೆಲ್ಲ ಈಗ ಬೇರೆ ಬೇರೆ ರೀತಿಯದ್ದಾಗಿದೆ, ಸ್ವಲ್ಪ ಸುಲಭ ಆಗುವಂತದ್ದು ಆಗಿದೆ. ಇನ್ನು ಹಿಮ್ಮೇಳ ಸಾಧನಗಳಲ್ಲಿ ಕೂಡ ಹಾಗೆ ಬಹಳಷ್ಟು ಭಾರ ಇದ್ದಂತದ್ದೆಲ್ಲ ಸ್ವಲ್ಪ ಹಗುರ ಆಗ್ಲಿಕ್ಕೆ ಶುರುವಾಗಿದೆ. ಇದೆಲ್ಲ ಸುಧಾರಣೆಗಳು, ಇದು ಈಗಿನ ಕಾಲಕ್ಕೆ ತಕ್ಕದ್ದು ಅಂತ ನಾವು ಇಟ್ಟುಕೊಳ್ಳುವ. ಮತ್ತೆ ಲಭ್ಯತೆಯನ್ನು ಕೂಡ ಅವಲಂಬಿಸುಂಟು. ಆಗೆಲ್ಲ ಒಳ್ಳೊಳ್ಳೆ ಮರಗಳು ಸಿಗ್ತಿತ್ತು, ಈಗ ಸಿಗಬೇಕಲ್ಲ ಅಂತದ್ದು. ಸೊ ನಮ್ಮ ನೈಸರ್ಗಿಕವಾದ ಲಭ್ಯತೆ ಇದೆಲ್ಲವನ್ನು ಅವಲಂಬಿಸಿಕೊಂಡು ಬದಲಾವಣೆಗಳು ಸಹಜ, ಅದನ್ನು ನಾವು ಒಪ್ಪಿಕೊಳ್ತೇವೆ. ಆದ್ರೆ ನೋಡಿ, ಒಂದು ಕಾಲದಲ್ಲಿ ಏನು ಯಕ್ಷಗಾನದಲ್ಲಿ ಸ್ತ್ರೀವೇಷ ಅನ್ನುವಂಥದ್ದು ಅತ್ಯಂತ ಸಾಮಾನ್ಯವಾಗಿ ಇತ್ತು. ಅಂದ್ರೆ ಈ ಒಂದು ಯಕ್ಷಗಾನದ ಇತರ ವೇಷಗಳು ಏನಿದೆ ಅದಕ್ಕೆ ಸಂವಾದಿ ಸ್ವರೂಪದಲ್ಲಿ ಸ್ತ್ರೀವೇಷ ಇರಲಿಲ್ಲ ಎನ್ನುವಂಥ ವಿಚಾರಗಳಿತ್ತು. ಆಗ ಏನು ನಮ್ಮ ಡಾಕ್ಟರ್ ಶಿವರಾಮ ಕಾರಂತರು ಅದರ ಬಗ್ಗೆ ವಿಶೇಷವಾದಂತಹ ಒಂದು ಏನು ಆಕ್ಷೇಪವೇ ಅಥವಾ ವಿಮರ್ಶೆಯನ್ನು ಮಾಡಿದ್ರಿಂದ ಅದು ಸ್ತ್ರೀವೇಷ ಬಹಳಷ್ಟು ಸುಧಾರಣೆಯನ್ನು ಕಂಡಿತು ಅಂತ ನಾವು ಹಲವಾರು ಜನರಿಂದ ಕೇಳಿದ್ದೇವೆ. ಈಗ ಮತ್ತೆ ಪುನಃ ಸ್ತ್ರೀವೇಷಗಳು ವಿಪರೀತ ಎನ್ನುವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಉಂಟು. ಈ ಬದಲಾವಣೆ ಪುನಃ ಏನು ಆಗ ಸಂವಾದಿಯಾಗಿ ಇರಲಿಲ್ಲ, ಯಾಕೆಂತಂದ್ರೆ ಅಲ್ಲಿ ಸೂಕ್ತವಾದಂತಹ ವೇಷಭೂಷಣಗಳು ಇರಲಿಲ್ಲ. ಈಗ ಸಂವಾದಿಯಾಗಿ ಇಲ್ಲದೆ ಇರುವುದಕ್ಕೆ ಕಾರಣ ವಿಪರೀತವಾದಂತಹ ವೇಷಭೂಷಣಗಳು ಅಂತಾಗಿದೆ. ಈ ರೀತಿಯ ಪುನಃ ಏನು ಈ ಒಂದು ವಿಪರೀತ ಬದಲಾವಣೆಗೆ ಕಾರಣ ಏನಿರಬಹುದು? ಕಾರಣ ಅದು ವೇಷಧಾರಿಯೇ ಮಾಡಿಕೊಂಡದ್ದು. ಈಗ ಈ ಹೊಳೆಯುವಂಥದ್ದು ಸೀರೆಗಳನ್ನೆಲ್ಲ ಉಟ್ಕೊಂಡು ಬಂದರೆ ಈಚೆಂದು ಕಸವೇಷ ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗುದಿಲ್ಲ. ಅದನ್ನು ತಿಳ್ಕೊಳ್ಬೇಕು ವೇಷ ಮಾಡುವವ, ಅದನ್ನು ತಿಳ್ಕೊಳ್ಬೇಕು. ಈಗ ನಮ್ಮ ಬಡಗಿನಲ್ಲಿ ಕಸವೆ ಬರ್ತದೆ, ಅದಕ್ಕೆ ಚೌಕುಳಿ ಬಂದಂತಹ ಸೀರೆ ಉಟ್ಟುಕೊಂಡ್ರೆ ಆ ಶಿರೋಭೂಷಣ ಅಂತದ್ದು ಇದ್ರು ಮಾತ್ರ ಆ ವೇಷಕ್ಕೆ ಈ ವೇಷ ಹೊಂದಾಣಿಕೆ ಆಗ್ತದೆ. ಅದು ಬಿಟ್ಟು ನಾವು ಹಾಫ್ ಸೀರೆ ಉಟ್ಕೊಂಡು ಅರ್ಧ ಬಾಬ್ ಕಟ್ಟೆಲ್ಲ ಮಾಡ್ಕೊಂಡೆಲ್ಲ ವೇಷ ಬಂದ್ರೆ ಇದು ಯಾವುದೋ ಲೋಕದಲ್ಲಿ ಇರ್ತದೆ, ಅದು ಯಾವುದೋ ಲೋಕದಲ್ಲಿ ಇರ್ತದೆ. ಅದಕ್ಕೆ ಇದಕ್ಕೂ ಹೊಂದಾಣಿಕೆ ಅಂತೂ ಖಂಡಿತ ಆಗುದಿಲ್ಲ. ಅದನ್ನ ವೇಷಧಾರಿಯೂ ತಿಳ್ಕೊಳ್ಬೇಕು, ಅದನ್ನು ಮುಖ್ಯ. ಹೊಳೆಯುವಂಥದ್ದು, ಬೇಗಡೆ ಹೆಚ್ಚಿರುವಂಥದ್ದು, ಈಗ ಹೊಸ ಸೀರೆಗಳೆಲ್ಲ ಇದ್ದಾವಲ್ಲ, ಪಾರದರ್ಶಕ ಸೀರೆಗಳು, ಅಂಥದ್ದನ್ನೆಲ್ಲ ಉಟ್ಕೊಂಡು ಬಂದ್ರೆ ಅದು ಯಾವುದೋ ಒಂದು ಬೀದಿಯಲ್ಲಿ ಹೋಗುವುದು ರಂಗಸ್ಥಳಕ್ಕೆ ಬಂದಿದೆ ಅಂತ ಕಾಣೋದು ಬಿಟ್ರೆ ಈ ಯಕ್ಷಗಾನೀಯ ವೇಷವಾಗಿ ಅದು ಕಾಣಲಿಕ್ಕೆ ಇಲ್ಲ. ಅದಂದ್ರೆ ಕಲಾವಿದ ತಿಳ್ಕೊಳ್ಬೇಕು. ಕಲಾವಿದರೇ ಅದನ್ನ ತಿಳ್ಕೊಂಡು ಆ ವೇಷವನ್ನ ಮಾರ್ಪಾಡು ಮಾಡಬೇಕೇ ವಿನಃ ಬೇರೆ ದಾರಿ ಇಲ್ಲ ಅದಕ್ಕೆ. ಅಂದ್ರೆ ಈಗ ನೋಡಿ, ಆಭರಣಗಳು ಕೂಡ ಅಷ್ಟೇ. ಮೊದಲೆಲ್ಲ ಆಭರಣಗಳು ಒಂದು ಸೊಂಟಕ್ಕೆ ಒಂದು ಡಾಬು, ಒಂದು ಕಂಠ ಹಾರ, ಮತ್ತೊಂದು ಕೈಯಲ್ಲಿ ಇದು ಇಷ್ಟೇ ಇದ್ದದ್ದು. ಈಗ ಅದಕ್ಕೆ ಏನು ಚೌಕುಳಿ ಮತ್ತೊಂದು ಇನ್ನೊಂದು ಇದ್ದದ್ದು ಎಷ್ಟು ಅಂದ್ರೆ ಬಹಳಷ್ಟು ಆಭರಣಗಳು ಕೂಡ ಆಗಿದೆ. ಅಂದ್ರೆ ಗರತಿ ಪಾತ್ರೆ ಇರ್ಲಿ, ಶೃಂಗಾರ ಪಾತ್ರೆ ಇರ್ಲಿ, ಯಾವುದೇ ಇರ್ಲಿ, ಅದಕ್ಕೆ ಎಲ್ಲದಕ್ಕೂ ಎಲ್ಲವನ್ನು ಏನು ಮೈ ಮೇಲೆ ಹೇರಿಕೊಂಡು ಬಂದ ಹಾಗೆ. ಅದು ಯಕ್ಷಗಾನಕ್ಕೆ ಅದು ಆರೋಗ್ಯಪೂರ್ಣ ಬೆಳವಣಿಗೆ ಅಲ್ಲ. ಅಲ್ಲಲ್ಲ, ಅಂದ್ರೆ ನಾನು ಕೇಳುದು, ಶಿವರಾಮ ಕಾರಂತರು ಯಕ್ಷಗಾನವನ್ನು ನೋಡುವ ಸಮಯದಲ್ಲಿ ಏನೂ ಇರ್ಲಿಲ್ಲ, ಆ ನಂತರ ಸ್ವಲ್ಪ ಸುಧಾರಣೆ ಬಂತು. ಈಗ ಈ ವಿಪರೀತ ಸುಧಾರಣೆಗೆ ಕಾರಣ ಏನು? ಅಂದ್ರೆ ಅದನ್ನು ಯಾರು ಇಚ್ಛೆ ಪಟ್ರು? ಅದು ಇವರು ಕಲಾವಿದರು ಮಾಡಿದ್ರು, ಪ್ರೇಕ್ಷಕರು ಸಿಳ್ಳೆ ಹೊಡೆದ್ರು ಅಷ್ಟೇ. ಈಗ ಪ್ರೇಕ್ಷಕರು ಅದನ್ನ ಬಯಸಲಿಲ್ಲ ಪ್ರಾರಂಭದಲ್ಲಿ. ಕರೆಕ್ಟ್. ಪ್ರೇಕ್ಷಕ ಹೀಗೆ ನೀನು ವೇಷ ಮಾಡ್ಕೊಂಡು ಬಾ ಅಂತ ಅವೇನು ಹೇಳಿರುವುದಿಲ್ಲ. ಇವತ್ತು ತಿಳ್ಕೊಳ್ಬೇಕು ಅದು. ಈಗ ಒಂದು ದಾಕ್ಷಾಯಣಿ ಅಂತ ಒಂದು ವೇಷ ಮಾಡಿದ್ರೆ ಅದನ್ನ ಹಾಫ್ ಸೀರೆ ಅಥವಾ ಜಿಗಿ ಅನ್ನುವಂಥ ಸೀರೆಯನ್ನು ಉಟ್ಕೊಂಡು ಬಂದ್ರೆ ಹೇಗೆ? ಅದು ಪಟ್ಟೆ ಸೀರೆಯನ್ನು ಉಟ್ಕೊಂಡು ಬಂದ್ರೆ ಮಾತ್ರ ಅದು ಆ ಗರತಿಯ ಲಕ್ಷಣ ಕಾಣ್ತದೆ, ಬಿಟ್ರೆ ಇಲ್ಲದಿದ್ರೆ ಕರೆಕ್ಟ್ ವೇಷ ಆಗಿ ಕಾಣುದಿಲ್ಲ. ಈಗ ನೋಡಿ, ಯಕ್ಷಗಾನದಲ್ಲಿ ಹರಕೆ ಬಯಲಾಟಗಳು ಬಹಳಷ್ಟು ಸಂಖ್ಯೆಯಲ್ಲಿ ನಡೀತಾ ಉಂಟು. ಮಂದರ್ತಿಯಲ್ಲಿರ್ಬೋದು ಅಥವಾ ಕಟೀಲ್ನಲ್ಲಿರ್ಬೋದು ಹಲವಾರು ಬಯಲಾಟದ ಮೇಳಗಳು, ಈಗ ಹೆಚ್ಚು ಬಯಲಾಟದ ಮೇಳಗಳೇ ಇರುವಂತದ್ದು. ಈ ಬಯಲಾಟದ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅಂದ್ರೆ ನಾನು ಸ್ವಲ್ಪ ವಿಶಾಲವಾದಂತಹ ಇದರಿಂದ ಕೇಳುವಂಥದ್ದು, ಸೀಮಿತ ಅರ್ಥ ವ್ಯಾಪ್ತಿ ಅಲ್ಲ, ಸ್ವಲ್ಪ ವಿಶಾಲವಾಗಿ ಕೇಳ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಈ ಹರಕೆ ಬಯಲಾಟಗಳಿಂದ ಯಕ್ಷಗಾನ ಅಭಿವೃದ್ಧಿ ಆಗ್ತದ? ಯಕ್ಷಗಾನದ ಉಳಿವಿಗೆ
ಬಯಲಾಟಗಳ ಕೊಡುಗೆ ತುಂಬಾ ಉಂಟು. ಯಾಕಂದ್ರೆ ಬಯಲಾಟ ಆಡಿಸೋರು ಇಲ್ಲದಿದ್ರೆ ಎಷ್ಟೋ ಮೇಳಗಳು ಮೂಲೆ ಗುಂಪಾಗ್ತಾ ಇದ್ವು ಇಷ್ಟರಲ್ಲೇ, ಹೌದು, ಹೇಳ ಹೆಸರಿಲ್ಲದಂತೆ ಹೋಗ್ತಿದ್ವು. ಬಯಲಾಟ ಆಡಿಸೋರು ಹರಕೆ ರೂಪದಲ್ಲಿ ಆಡಿಸೋರು ಒಂದು ಆರಾಧನೆ ದೃಷ್ಟಿಯಿಂದ ಆಡಿಸೋದು. ನನಗೆ ಮಕ್ಕಳಾದ್ರೆ ನಾನು ಆಟ ಮಾಡಿಸ್ತೇನೆ, ನಾನು ಮನೆ ಕಟ್ಕೊಳ್ಳಿಕ್ಕಾದ್ರೆ ನಾನು ಆಟ ಆಡ್ತೇನೆ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಹರಕೆಯನ್ನು ಹೊತ್ಕೊಂಡು ಇರ್ತಾರೆ. ಹೌದು ಹೌದು ಅಲ್ವಾ? ಅವರ ಆಸೆ ಇಚ್ಛೆ ಈಡೇರಿದಾಗ ನಮ್ಮ ಆಸೆಯನ್ನು ಭಗವಂತ ಈಡೇರಿಸಿದ್ದಾನೆ, ದೇವರು ಹರಕೆಯನ್ನು ಕೊಡಬೇಕು ಅನ್ನುವ ಭಾವನೆಯಿಂದ ಭಕ್ತಿಯಿಂದ ಕೊಡುವಂತ ಹರಕೆ ಸೇವೆ ಅದು. ಹೌದು. ಅದು ಯಕ್ಷಗಾನ ಇರುವುದೇ ಆ ಪೌರಾಣಿಕ ಚೌಕಟ್ಟಿನ ಒಳಗೆ. ಈಗ ಆಟ ಆಡಿಸೋ ಇರಲಿ, ಆಟ ಮಾಡುವವ, ಪ್ರೇಕ್ಷಕ ಎಲ್ಲರೂ ಕೂಡ ಆ ಚೌಕಟ್ಟಿನೊಳಗಿದ್ರೆ ಮಾತ್ರ ಒಳ್ಳೆಯದು. ಈಗ ಕೆಲವರು ಹೇಳ್ತಾರೆ ಆಟ ಆಡಿಸೋರೇ ಬೆಳುವರೆಗೆ ನೋಡುದಿಲ್ಲ, ಆ ಒಂದು ವರ್ಗವೂ ಉಂಟಂತ ಕೇಳಿದ್ದೇನೆ ನಾನು. ಅಲ್ಲ, ಅದು ಬಾರಿ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ದು. ಅಂದ್ರೆ ಸೇವಾಕರ್ತರು ಮೇಳ ಏನು ಮೇಳ ಮತ್ತೆ ಪ್ರೇಕ್ಷಕರು ಇವರೆಲ್ಲವೂ ಆ ಯಕ್ಷಗಾನದ ಪೌರಾಣಿಕ ಆವರಣದ ಒಳಗಡೆ ಇರಬೇಕು ಅನ್ನುವಂಥದ್ದೇ ಬಹಳ ದೊಡ್ಡ ಉತ್ತರ ಅದು. ಖಂಡಿತ. ಅಂದ್ರೆ ನಮ್ಗೆ ಎಲ್ರಿಗೂ ಸೇವೆ ಮಾಡುವವನಿಗೆ ತನ್ನ ದೊಡ್ಡಸ್ತಿಗೆ ತೋರಿಸ್ಲಿಕ್ಕೆ ಆಯ್ತು, ಪ್ರೇಕ್ಷಕನಿಗೆ ಹೇಗೂ ಟೈಮ್ ಪಾಸಿಗೆ ಬಂದ ಹಾಗೆ ಆಯ್ತು, ಮೇಳದವರಿಗೆ ಒಂದು ಹರಕೆ ಸಲ್ಲಿಸಿದ್ರೆ ಆಯ್ತು. ಹಾಗೆ ಮಾಡಿದ್ರೆ ಇದು ಅಭಿವೃದ್ಧಿಗೆ ಪೂರಕ ಅಲ್ಲ. ಹಾಗಾದ್ರೆ ಪೌರಾಣಿಕವಾದಂತಹ ನೆಲೆಗಟ್ಟಿನಿಂದ ಸೇವಾಕರ್ತ ಇದು ನನ್ನ ಸೇವೆ ಅನ್ನುವಂತ ಭಕ್ತಿಯಿಂದ, ಪ್ರೇಕ್ಷಕರು ಅಷ್ಟೇ ಯಕ್ಷಗಾನ ಮತ್ತು ದೇವರ ಭಕ್ತಿಯಿಂದ, ಕಲಾವಿದರು ಅಷ್ಟೇ ಸೇವೆ ಎನ್ನುವಂತ ಒಂದು ಉದಾತ್ತ ಮನೋಧರ್ಮದಿಂದ ಅಲ್ಲಿ ಪ್ರದರ್ಶನಗೊಂಡ್ರೆ ಆಗ ಅದು ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿ ಆಗ್ತದೆ. ಖಂಡಿತ ಖಂಡಿತ. ಇಲ್ಲವಾದ್ರೆ ಹರಕೆಯೇ ಆಗ್ತದೆ ಅಷ್ಟೇ. ಆಗ್ತದೆ. ಈಗ ನಾವು ಕೇಳ್ತೇವಲ್ಲ, ಈಗ ಹರಕೆ ಆಟ ಅಂತ ಹೇಳಿದ್ರೆ ಮಧ್ಯಾಹ್ನ 1,500-2,000 ಜನರಿಗೆ ಅದು ಊಟ ಧಾಮ್ ಮಾಡಿದೆ. ಇವನ ಪ್ರತಿಷ್ಠೆಯನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಮಾಧ್ಯಮ ಆಗಿಬಿಟ್ಟಿದೆ ಈಗ, ಆ ಮಟ್ಟದವರೆಗೆ ಬಂದು ನಿಂತಿದೆ. ಈಗ ಮಧ್ಯಾಹ್ನ ಈಗ ಅಷ್ಟು ಜನ ಊಟಕ್ಕೆ ಬಂದವರು ರಾತ್ರಿಗೆ ಅದ್ರ ಅರ್ಧಾಂಶ ಜನ ಆಟ ನೋಡ್ಲಿಕ್ಕೆ ಬರುವುದಿಲ್ಲ. ಹೌದು. ಅದೆಲ್ಲ ಅವನ ಆಟ ಆಡಿಸೋನ ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರು ಕರೆದಿದ್ದಾರೆ ಹೋಗ್ಬೇಕು ಅನ್ನೋ ಮಟ್ಟದಿಂದ ಮಧ್ಯಾಹ್ನ ಒಂದು ಊಟ ಮಾಡ್ಕೊಂಡು ಮತ್ತೆ ಬಂದ್ರೆ ಮತ್ತೆ ನಾನು ಸಂಜೆ ಬರುವುದಿಲ್ಲ ಅಂತ ಹೇಳಿಯೇ ಬರ್ತಾನೆ. ಕರೆಕ್ಟ್. ಅದೆಲ್ಲ ಒಳ್ಳೇದಲ್ಲ. ಎಲ್ಲ ಈ ಬದಲಾವಣೆ ಆಗ್ಬೇಕಿದ್ರೆ ಎಲ್ಲರೂ ಮನಸ್ಸು ಒಂದಾದ್ರೆ ಮಾತ್ರ ಆಗ್ತದೆ, ಬಿಟ್ರೆ ಅದು ಆರೋಗ್ಯ ಬೆಳವಣಿಗೆಯಿಂದ ಆಗ್ತದೆ. ಇಲ್ಲದಿದ್ರೆ ಅದು ಒಟ್ಟು ನೀವು ಹೇಳಿದಾಗೆ ಅದು ಹರಕೆಯೇ ಆಗುದು. ಈಗ ನೋಡಿ, ಯಕ್ಷಗಾನದ ಪೂರ್ವರಂಗ ಆಮೇಲೆ ಒಡ್ಡೋಲಗ ಕ್ರಮಗಳು ಇವೆಲ್ಲ ಮೊದಲು ನಮ್ಮಲ್ಲಿ ಪರಿಪೂರ್ಣ ರೀತಿಯಲ್ಲಿ ಇತ್ತು. ಈಗ ಬಡಗುತಿಟ್ಟಲ್ಲಂತೂ ಅದು ಮಾಯವೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ತೆಂಗುತಿಟ್ಟಲ್ಲಾದ್ರೂ ಕೆಲವೊಂದಷ್ಟು ಕಟೀಲ್ನಂತಹ ಒಂದು ಕೆಲವು ಏನು ಬಯಲಾಟದ ಮೇಳಗಳಲ್ಲಿ ಈಗಲೂ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಈ ಪೂರ್ವರಂಗ ಮತ್ತೆ ಒಡ್ಡೋಲಗ ಕ್ರಮ ಇವುಗಳನ್ನೆಲ್ಲ ಉಳಿಸಬೇಕು ಮತ್ತು ಇದನ್ನು ಬೆಳೆಸಬೇಕು. ಈ ನಿಟ್ಟಿನಲ್ಲಿ ಏನು ನಾವು ಮಾಡಬಹುದು? ಅದು ಮೇಳದ ಯಜಮಾನರು ಮೊದಲು ತಿಳ್ಕೊಳ್ಬೇಕು. ಮೇಳದ ಯಜಮಾನರ ಹೊಣೆಯೂ ಇರ್ತದೆ. ಯಕ್ಷಗಾನವನ್ನ ಉಳಿಸುವ ಬಗ್ಗೆ ಅವರು ಕೂಡ ಸ್ವಲ್ಪ ಉದಾರ ಮನಸ್ಸನ್ನು ತೋರಿಸ್ಬೇಕಾಗ್ತದೆ. ಕರೆಕ್ಟ್. ಈಗ ಬಾಲಗೋಪಾಲ, ಪೀಠಿಗೆ ಶ್ರೀವೇಷ ಇದೆಲ್ಲ ಮಾಡ್ಲಿಕ್ಕೆ ಜನ ಹಾಕೊಳ್ಬೇಕಾಗ್ತದೆ. ಅದು ಏನು ಪ್ರಯೋಜನ ಇಲ್ಲ. ಯಾಕೆ ಸುಮ್ಮನೆ ದುಡ್ಡು ದಂಡಕ್ಕೆ ಸಮಯ ಹಾಳು, ಅಷ್ಟೊತ್ತಿಗೆ ಯಾರು ಬರುವುದಿಲ್ಲ ಅಂತ. ಅದನ್ನು ಬಿಟ್ಟು ಪೂರ್ವರಂಗಕ್ಕೆ ಇಂತಿಷ್ಟು ಸಮಯ ನಿಗದಿಪಡಿಸಬೇಕು. ಈಗ 9 ಗಂಟೆಯಿಂದ 10 ಗಂಟೆವರೆಗೆ 1 ಗಂಟೆಯ ಕಾಲ ಆದರೂ ಕೂಡ ಪೂರ್ವರಂಗಕ್ಕೆ ಮೀಸಲಾಗಿಟ್ಟು ಆಗ ಸಂಗೀತಗಾರ, ಒತ್ತು ಭಾಗವತ ಆ 3 ಪ್ರಕಾರಕ್ಕೆ ಒಂದು ಬೆಲೆ ಬಂದಾಗ ಆಗ್ತದೆ. ಈಗ ಸಂಗೀತಗಾರ ಅನ್ನೋದೇ ಇಲ್ಲ ಈಗ. ಹೌದೌದು. ಒತ್ತು ಭಾಗವತ ಹಾಗೆ ಆ ಸಂಗೀತ ಅನ್ನೋದೇ ಹೋಗ್ಬಿಟ್ಟಿದೆ ಈಗ. ಅಲ್ಲ, ಈಗ ನೀವು ಹೇಳುದು ಸರಿ. ಬಟ್ ಈ ಕಾಲಾವಧಿಯ ಪ್ರದರ್ಶನಗಳಲ್ಲಿ ಮೊದಲೇ ಅದು 6ರಿಂದ 9 ಅಥವಾ 7ರಿಂದ 12. ಇಲ್ಲಿ ಪುನಃ ನಾವು 1 ಗಂಟೆ ಹೇಗೆ ಒಡ್ಡೋಲಗ ಮತ್ತು ಅಥವಾ ಏನು ಪೂರ್ವರಂಗಕ್ಕೆ ಕೊಡುವುದು ಹೇಗೆ? ಅದು ಯಕ್ಷಗಾನ ಉಳಿಸಬೇಕನ್ನುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ರೆ ಅದು ಬೇಕೇ ಬೇಕು. ಪ್ರೇಕ್ಷಕನಿಗೂ ಬೇಕಂತ ಆಗ್ಬೇಕದು. ಈಗ ಯಕ್ಷಗಾನ ಬರೇ ಒಡ್ಡೋಲ್ಗ ಆದ ಕೂಡಲೇ ಕತೆ ನೇರವಾಗಿ ಕತೆ ಹೋಗೋದಕ್ಕಿಂತ ಯಕ್ಷಗಾನ ಅಂದ್ರೆ ಏನು ಈಗ ಮುಂದಿನ ಪೀಳಿಗೆಗೆ ಅದು ಗೊತ್ತಿರಬೇಕು. ಕರೆಕ್ಟ್. ಈಗ ಯಕ್ಷಗಾನ
ಪೂರ್ವರಂಗ ಇತ್ತಂತ ಈಗಿನವರಿಗೆ ಕೆಲವರಿಗೆ ಗೊತ್ತಿಲ್ಲ. ಈಗಿನವರಿಗೆ ಅದು ಮರವೇ ಆಗಿರುತ್ತದೆ. ಇದು ಉಂಟ ಯಕ್ಷಗಾನದಲ್ಲಿ, ಹೊಸದಿದ್ದಾರೆ ಅಂತ ಆಗ್ತದೆ ಅದು. ಕರೆಕ್ಟ್. ಇನ್ನು ಒಂದಷ್ಟು ದಿನ ನಾವು ಅದನ್ನು ಉಪೇಕ್ಷೆ ಮಾಡಿದ್ರೆ ಆವಾಗ ಅದೇ ನೀವು ಹೇಳಿದಾಗೆ ಹೊಸ್ತು ಏನೋ ಜೋಡಣೆ ಮಾಡಿದ್ದಾರೆ ಅಂತ. ಅದು ಮೂಲಭೂತವಾಗಿ ಇತ್ತು ಅಂತೇಳಿ ಅದು ತಿಳಿಸಿ ಕೊಡಬೇಕಾದ್ದು ನಮ್ಮ ಜವಾಬ್ದಾರಿ. ಕರೆಕ್ಟ್ ಕರೆಕ್ಟ್. ಯಕ್ಷಗಾನ ಅಂತ ಹೇಳಿದ್ರೆ ಹೀಗಿತ್ತು ಅನ್ನೋದನ್ನ ನಾವು ಮುಂದಿನ ಜನಾಂಗಕ್ಕೆ ತೋರಿಸಬೇಕಾದ ಹೊಣೆ ನಮ್ಮ ಮೇಲೆ ಉಂಟದು, ಅದನ್ನು ತಿಳ್ಕೊಳ್ಬೇಕು. ಈಗ ನೀವು ಎಷ್ಟೋ ಕಡೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ನೀವು ಗುರುಗಳಾಗಿ ಯಕ್ಷಗಾನದ ಹಿಮ್ಮೇಳವನ್ನು ಮುಮ್ಮೇಳವನ್ನು ನೀವು ಕಲಿಸಿಕೊಡ್ತಾ ಇದ್ದೀರಿ. ಇಲ್ಲಿ ಎಲ್ಲ ನೀವು ಪೂರ್ವರಂಗ ಮತ್ತು ಈ ಒಡ್ಡೋಲ ಕ್ರಮ ಇವುಗಳನ್ನೆಲ್ಲ ಏನು ಬುಡದಿಂದ ನೀವು ಹೇಳಿಕೊಡ್ತೀರಾ? ಖಂಡಿತ ಖಂಡಿತ. ನಮ್ಮ ಮೇಳಗಳ ನಮ್ಮ ಪ್ರದರ್ಶನಗಳಲ್ಲಿ ಪೂರ್ವರಂಗ ಇದ್ದೇ ಇರ್ತದೆ. ಕೋಡಂಗಿಯಿಂದ ಹಿಡಿದು ಕೋಡಂಗಿ, ಬಾಲಗೋಪಾಲ, ಪೀಠಿಗೆ ಶ್ರೀವೇಶ ಇದೆಲ್ಲ ಮಾಡದೆ ನಾವು ಪ್ರಸಂಗ ಶುರು ಮಾಡುವುದೇ ಇಲ್ಲ. ಆದ್ರಿಂದ ಏನಂತ ಹೇಳಿದ್ರೆ, ಈಗ ಪ್ರಜ್ಞಾವಂತ ಪ್ರೇಕ್ಷಕರು ಎಷ್ಟೋ ಜನ ಹೇಳೋದು ಕೇಳಿದೆ ನಾನು. ಈಗ ಪೌರಾಣಿಕ ಪ್ರಸಂಗ ನೋಡ್ಬೇಕಿದ್ರೆ ಟೆಂಟ್ ಮೇಳಗಳಿಗೆಲ್ಲ ಹೋಗಬಾರ್ದು, ಸಂಘ ಸಂಸ್ಥೆಗಳಿಗೆ ಹೋಗಬೇಕು. ಏನಾದ್ರೂ ಉಳ್ಕೊಂಡದಿದ್ರೆ, ಪರಂಪರೆ ಉಳ್ಕೊಂಡದಿದ್ರೆ ಸಂಘ ಸಂಸ್ಥೆಗಳಲ್ಲಿ ಮಾತ್ರ ಅನ್ನುವಂತ ಮಾತನ್ನು ಎಷ್ಟೋ ಜನ ಪ್ರಜ್ಞಾವಂತ ಪ್ರೇಕ್ಷಕರು ಹೇಳುವುದನ್ನು ನಾನು ಕೇಳಿದ್ದೇನೆ. ಅದನ್ನು ಉಳಿಸುವ ಬಗ್ಗೆ ನಾವು ನಮ್ಮಿಂದಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ಕರೆಕ್ಟ್. ಈಗ ಗಣಪತಿ ಕೌತುಕ ಅಂತ ಅದು ಇಲ್ಲವೇ ಇಲ್ಲ. ಹೌದು, ಅದೆಲ್ಲ ಹಿಂದಿತ್ತು. ಈಗಿನವ್ರಿಗೆ ಗಣಪತಿ ಕೌತುಕ ಹಾಗಂದ್ರೆ ಏನು ಹೇಳ್ತಾರೆ. ಹಿರಿಯಡಕದವ್ರಿಗೆ ಗೊತ್ತಿತ್ತದು ಇತ್ತಂತ. ಆಗ ಅವ್ರು ಪಾಠ ಮಾಡಿದ್ದಾರೆ ನನಗೆ. ಗಣಪತಿ ಕೌತುಕ ಅಂತ ಹಿಂದೆ ನಾವು ಮಾಡ್ತಿದ್ದೆ ನಮ್ಮ ಹುಡುಗಾಟಿಕೆ ಕಾಲದಲ್ಲಿ. ಅದು ಈಗ ಮರೆಯಾಗಿದೆ. ಅದನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಗೆ ಅದನ್ನೆಲ್ಲ ಪಾಠ ಮಾಡಿದ್ದಾರೆ. ನಾವು ಅದನ್ನು ಮುಂದಿನ ಜನಾಂಗ ಕೊಡ್ತಾ ಇದ್ದೇವೆ. ಈಗ ಪಾಂಡವರ ಒಡ್ಡೋಲಗ ಅದು ಸರಿಯಾಗಿ ಮಾಡಿದ್ರೆ 3/4 ಗಂಟೆ ಬೇಕದು, ಬರೇ ಒಂದು ಒಡ್ಡೋಲಗ. ಕರೆಕ್ಟ್. ಅದು ಯಾವ ಮೇಳದಲ್ಲಿ ಮಾಡ್ತಾರೆ ಈಗ? ಇಲ್ಲ, ಬಯಲಾಟ ಮೇಳದಲ್ಲೇ ಮಾಡುದಿಲ್ಲ. ಅದನ್ನು ಉಳಿಸ್ಬೇಕನ್ನೋ ಉದ್ದೇಶದಿಂದ ನಾವು ಆ ಪರಂಪರೆಯ ಪಾಂಡವರ ಒಡ್ಡೋಲಗ, ರಾಮನ ಒಡ್ಡೋಲಗ, ಪಾಂಡವರ ಒಡ್ಡೋಲಗಷ್ಟೇ ರಾಮನ ಒಡ್ಡೋಲಗ ಉಂಟು. ಕರೆಕ್ಟ್. ಅದೆಲ್ಲ ಹೋಗಿದೆ. ಹನುಮಂತನ ಒಡ್ಡೋಲಗ, ಕಿರಾತರ ಒಡ್ಡೋಲಗ, ಇದೆಲ್ಲ ಪ್ರಾಕಾರಗಳು. ಅದು ಗೊತ್ತಿದ್ದವರು, ನಾವು ತಿಳಿದವರು ಇನ್ನೊಬ್ಬರಿಗೆ ತಿಳಿಯದೇ ಇದ್ದವರಿಗೆ ಕೊಟ್ಟರೆ ಮಾತ್ರ ನಾವು ಕಲಾಸೇವೆ ಮಾಡಿದ್ದಕ್ಕೊಂದು ಸಾರ್ಥಕ. ಕರೆಕ್ಟ್. ಈಗ ಒಂದು ಪಾಯಿಂಟ್ ಉಂಟು ಸರ್. ಈಗ ನೋಡಿ, ಒಬ್ಬ ತನ್ನಗೆ ಗೊತ್ತಿದ್ದಂತಹ ವಿದ್ಯೆ, ಇದು ಯಕ್ಷಗಾನ, ನಿಮ್ಗೆ ಈಗ ಹಿಮ್ಮೇಳ ಗೊತ್ತುಂಟು, ಮುಮ್ಮೇಳ ಗೊತ್ತುಂಟು. ಯಾವನೇ ಒಬ್ಬ ಕಲಾವಿದ ಅದನ್ನು ತನ್ನ ಒಂದು ಏನು ಮುಂದಿನ ಪೀಳಿಗೆಯ ಅಂದ್ರೆ ಒಬ್ಬ ಶಿಷ್ಯನನ್ನು ತಯಾರು ಮಾಡದೇ ಇರುವಂತಹ ಒಬ್ಬ ಕಲಾವಿದ ಯಕ್ಷಗಾನದ ಭವಿಷ್ಯದ ಬಗ್ಗೆ ಮಾತಾಡುವ ಯಾವ ನೈತಿಕ ಹೊಣೆಯನ್ನು ಹೊತ್ತುಕೊಳ್ತಾನೆ? ಖಂಡಿತ ಇಲ್ಲ. ಈಗ ನಮ್ಮ ಹತ್ರ ಇದ್ದ ವಿದ್ಯೆಯನ್ನ ಇನ್ನೊಬ್ಬರಿಗೆ ಕೊಟ್ಟಾಗ ಮಾತ್ರ ಅದಕ್ಕೆ ಸಾರ್ಥಕತೆ ಬರುವುದು. ಅಲ್ಲಲ್ಲ, ಅಂದ್ರೆ ಯಕ್ಷಗಾನದ ಬೆಳವಣಿಗೆ ಉಳಿವಿನ ಬಗ್ಗೆ ಶಿಷ್ಯರನ್ನೇ ತಯಾರು ಮಾಡದಂತಹ ಕಲಾವಿದ ಮಾತಾಡುವ ನೈತಿಕತೆ ಎಲ್ಲಿದೆ? ಇರುವುದಿಲ್ಲ. ಖಂಡಿತ ಅದು ಕಲಾವಿದರು ನಮಗೆ ತಿಳಿದದನ್ನ ಮುಂದಿನ ಜನಾಂಗ ಕೊಟ್ಟಾಗ ಮಾತ್ರ ಆ ವಿದ್ಯೆಗೊಂದು ಸಾರ್ಥಕತೆ. ಈಗ ನಮಗೊತ್ತುಂಟು, ಇದು ನಾವು ಹೇಳಿದ್ರೆ ಅವ ತಿಳ್ಕೊಳ್ತಾನೆ. ಕರೆಕ್ಟ್. ಅದು ಕೇಳಿದೆ ನಾನು. ಕೆಲವರು ಈ ಹಿಂದಿನ ಕೆಲವು ಭಾಗವತರು ಕೆಲವು ಮೊಟ್ಟುಗಳನ್ನ ಅದು ಹೇಳುವುದಿಲ್ಲ ಬೇರೆಯವರಿಗೆ. ಅದು ಹೇಳಿದ್ರೆ ಅವ ಕಲ್ತುಕೊಳ್ತಾನಲ್ಲ, ಅದು ಸಂಕುಚಿತ ಮನಸ್ಸು. ಕರೆಕ್ಟ್. ಯಕ್ಷಗಾನದಲ್ಲಿ ಸಂಕುಚಿತ ಇರಬಾರ್ದು. ನಮ್ಮ ಹತ್ರ ಏನಿದೆ ಅದು ವಿದ್ಯೆ ಕೊಟ್ಟಷ್ಟು ಅಭಿವೃದ್ಧಿ ಆಗುದು ವಿನ ಅದು ಕಡಿಮೆ ಆಗುದಿಲ್ಲ. ಅದನ್ನು ತಿಳ್ಕೊಳ್ಬೇಕು ಮುಖ್ಯ. ಈಗ ನೋಡಿ, ನೀವು ಆಗ ನೀವು ಹೇಳಿದ್ರಿ, ಬಟ್ ಆದ್ರೂ ಕೂಡ ಮತ್ತೆ ನಾನು ಪುನಃ ಕೇಳುವಂಥದ್ದು, ಈ ಕಾಲ್ಪನಿಕ ಪ್ರಸಂಗಗಳು, ಆಮೇಲೆ ಐತಿಹಾಸಿಕ ಪ್ರಸಂಗಗಳು, ಏನು ಪೌರಾಣಿಕ ಅಲ್ಲದೆ ಇರುವಂಥದ್ದು ಪುರಾಣೇತರ ಪ್ರಸಂಗಗಳು, ಇವೆಲ್ಲ ಯಕ್ಷಗಾನಕ್ಕೆ ಎಷ್ಟು ಪೂರಕ ಅಥವಾ ಮಾರಕ ಉಂಟು ಅಂತ ನೀವು ಹೇಳ್ತೀರಿ? ಏನು ಹೇಳ್ತೀರಿ ಈ ಬಗ್ಗೆ? ಇದು ಯಕ್ಷಗಾನದಲ್ಲಿ ಪೌರಾಣಿಕವಾಗಿದ್ರೆ ಮಾತ್ರ ಅದು ಚಂದ. ಇದು ವೇಷಭೂಷಣ ನಾವು ಮಾತ್ರ ಯಕ್ಷಗಾನದ ಅಳವಡಿಸಿಕೊಂಡು ಅದನ್ನು ಬೇರೆ ಡೊಂಬರಾಟಗಳಿಗೆ ಉಪಯೋಗ ಮಾಡಿದ್ರೆ ಅದು ಯಕ್ಷಗಾನ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಅದನ್ನು ಬೇರೆ ಹೆಸರಿನಿಂದ ಕರಿಬೇಕು. ಬೇರೆ ಪ್ರಕಾರಗಳಿಗೆ ಯಕ್ಷಗಾನದ ವೇಷ ಹಾಕುದು ಯಾಕೆ ಕೇಳುದು ನಾನು. ಅವ್ರು ಯಾವುದೇ ವೇಷ ಹಾಕೊಳ್ಳಿ, ಅದು ಕೇಳುವುದಿಲ್ಲ. ಈ ಯಕ್ಷಗಾನ ಈ ವೇಷಭೂಷಣವನ್ನ ಕಂಡುಹಿಡಿದವನಿಗೆ ಅವನಿಗೆ ನೋಬೆಲ್ ಕೊಡ್ಬೇಕು ನಿಜವಾಗಿ. ಕರೆಕ್ಟ್. ಆ ಪರಂಪರೆಯ ವೇಷಭೂಷಣಗಳನ್ನ ಕಂಡುಹಿಡಿದಂತಹ ಮಹಾತ್ಮನಿಗೆ ಯಾವ ಪ್ರಶಸ್ತಿ ಕೊಟ್ಟರು ಕಡಿಮೆ. ಅದು ಆ ಚೌಕಟ್ಟಿನಲ್ಲೇ ಉಂಟು. ಯಕ್ಷಗಾನ ಅಂದ್ರೆ ಹೀಗೆ ಅಂತ
ಅದನ್ನ ನಾವು ಬೇರೆ ಯಾವುದೋ ಕಲಾ ಪ್ರಕಾರಕ್ಕೋ ಅಥವಾ ಯಾವುದಕ್ಕೋ ನಾವು ಉಪಯೋಗ ಮಾಡಿಕೊಂಡು ಅದರ ಅವಶ್ಯಕತೆ ಏನು? ಈಗ ಬೇರೆ ಏನೇ ಮಾಡ್ಕೊಳ್ಳಿ, ಹೊಸ ಪ್ರಸಂಗ ಆಗಲಿ ಅಥವಾ ಏನೇ ಯಾವುದೇ ಡೊಂಬರಾಟ ಮಾಡಿದ್ರು ಬೇರೆ ವೇಷ ಹಾಕೊಳ್ಳಿ, ಅದು ಯಾರು ಕೇಳ್ತಾರೆ? ಈ ಯಕ್ಷಗಾನವನ್ನು ಅದಕ್ಕೆ ಯಾಕೆ ಹೇಳ್ಕೊಂಡು ಬರಬೇಕು? ಕರೆಕ್ಟ್. ಯಕ್ಷಗಾನದಲ್ಲಿ ಆ ಸತ್ವ ಉಂಟು, ಅದನ್ನ ಎರವಲು ತಕೊಳ್ಳೋದು. ಈಗ ನೋಡಿ, ಈ ಭರತನಾಟ್ಯ, ಕೂಜುಬುಡಿ, ಆಮೇಲೆ ಇನ್ನು ಬೇರೆ ಬೇರೆ ಸೋದರ ಕಲೆಗಳಿಂದ ಯಕ್ಷಗಾನದ ನಾಟ್ಯಕ್ಕೆ ಅದನ್ನು ಅಳವಡಿಸಿಕೊಳ್ತಾರೆ. ಇದು ಯಕ್ಷಗಾನದ ನಾಟ್ಯಕ್ಕೆ ಇದು ಬೇಕಾ? ಈ ಎರವಲು ಅನ್ನುವಂಥದ್ದು ಬೇಕಾ? ಬೇಕಾಗಿಲ್ಲ. ಯಾಕಂದ್ರೆ ಯಕ್ಷಗಾನದಲ್ಲೇ ಅದರದ್ದೇ ಆದಂತಹ ಸಮೃದ್ಧವಾದಂತಹ ಕಲಾ ಪ್ರಕಾರ ಉಂಟು, ಅದರಲ್ಲಿ ಯಕ್ಷಗಾನದಲ್ಲೇ ಉಂಟು. ಯಕ್ಷಗಾನವನ್ನಾಗಿ ನೋಡ್ಬೇಕು. ಈಗ ನಾವು ಭರತನಾಟ್ಯ ಈಗ ಹೇಳಿದ್ರಿ, ಈಗ ಭರತನಾಟ್ಯ ಅದನ್ನ ವೇಷಭೂಷಣ ನೋಡಿಕೊಳ್ಳು ಗೊತ್ತಾಗ್ತದೆ, ಅವ್ರಿಗೆ ಚೌಕಟ್ಟು ಉಂಟದು. ಕರೆಕ್ಟ್. ಈಗ ಕೂಚಿಪುಟಿಗೆ ಅದರದ್ದೇ ಆದ ಚೌಕಟ್ಟು ಉಂಟು, ಮೋಹಿನಿ ಆಟ್ಟಮಿಗೆ ಅದು ಉಂಟು, ಕಥಕ್ಕಳಿಗೆ ಅವರದ್ದೇ ಆದ ಚೌಕಟ್ಟು ಉಂಟು. ಹಾಗೆ ಅದನ್ನು ನೋಡಿದ ಕೂಡಲೇ ನಮ್ಗೆ ಗೊತ್ತಾಗ್ತದೆ, ಇದು ಕಥಕ್ಕಳಿ, ಇದು ಭರತನಾಟ್ಯ, ಇದು ಮೋಹಿನಿ ಆಟ್ಟಂ. ಹಾಗೆ ಯಕ್ಷಗಾನವನ್ನು ಕೂಡ ಯಕ್ಷಗಾನ ನೋಡಿದ ಕೂಡಲೇ ಗೊತ್ತಾಗ್ಬೇಕದು ಇದು ಯಕ್ಷಗಾನ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಬೇಡದ ಈ ಇದೆಲ್ಲ ಶುರುವಾಗಿ ಅದು ಯಕ್ಷಗಾನ ಅದೋ ಇದು ಅನ್ನುವಂತ ಗೊಂದಲ ಉಂಟಾಗಿದೆ. ಯಕ್ಷಗಾನ ಈಗ ಬೇರೆಯವರು ಯಾಕೆ ಮಾಡುದಿಲ್ಲ? ಈಗ ಕಥಕ್ಕಳಿಯವರು ಬೇರೆ ಇದು ಮಾಡ್ತಾರ, ಭರತನಾಟ್ಯದವರು ಬೇರೆ ಪ್ರಕಾರವನ್ನ ಅಳವಡಿಸ್ಕೊಡ್ತಾರೆ? ಇಲ್ಲ, ಅವರದ್ದಾದ. ಹಾಗಾದ್ರೆ ಯಕ್ಷಗಾನದವರು ಯಕ್ಷಗಾನ ಕ್ಷೇತ್ರದಲ್ಲಿ ಭರತನಾಟ್ಯದ್ದು ಇದರದ್ದು ಬೇರೆದರದ್ದು ಅಳವಡಿಕೆ ಮಾಡಿಕೊಂಡಿದ್ದರಲ್ಲಿ ನಮ್ಮ ಯಕ್ಷಗಾನದ ಕಲಾವಿದರಿಗೆ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲಿ ಇರುವಂತವರಿಗೆ ಅದನ್ನು ಅಳವಡಿಸಿಕೊಳ್ಳುತ್ತಿರುವವರಿಗೆ ಕೀಳರಿಮೆ ಅಂತ ನಾನು ಹೇಳ್ಬೇಕಾ? ಅಥವಾ ಅಲ್ಲ, ಖಂಡಿತ. ಯಕ್ಷಗಾನ ಅದು ಭರತನಾಟ್ಯ ಆಯ್ತದು, ಯಕ್ಷಗಾನ ಆಗುದಿಲ್ಲ. ಕರೆಕ್ಟ್. ಅಲ್ಲಲ್ಲ, ನಾನು ಹೇಳುದು ಅದನ್ನೇ. ಈಗ ಯಕ್ಷಗಾನ ನಾಟ್ಯ ಇದ್ದು ಅಷ್ಟು ಸಮೃದ್ಧವಾಗಿದ್ದು ನಾವು ಭರತನಾಟ್ಯದ್ದು ಅಥವಾ ಕೂಚಿಪುಡಿಯದ್ದು ಅಳವಡಿಸಿಕೊಳ್ತೇವೆ ಅಂತಾದ್ರೆ ನಮ್ಗೆ ಯಕ್ಷಗಾನದ ಮೇಲೆ ಏನು ಅದರ ಬಗ್ಗೆ ಅಷ್ಟೊಂದು ಇದಿಲ್ಲ ಅಂದ್ರೆ ನಮ್ಗೆ ಕೀಳರಿಮೆ ಉಂಟು ಅಂತಾನೆ ನಾವು ತೋರಿಸಿಕೊಟ್ಟಾಗ ಆಗ್ಲಿಲ್ವಾ? ಖಂಡಿತ ಖಂಡಿತ, ಒಳ್ಳೆ ಮಾತು ನಿಮ್ದಿದ್ದು. ಯಾಕೆ ಮಾಡ್ಕೊಳ್ಬೇಕು ನಾವು? ಯಕ್ಷಗಾನದಲ್ಲಿ ಇಲ್ಲದಿದ್ರೆ ಪ್ರಶ್ನೆ ಬೇರೆ. ಕರೆಕ್ಟ್. ಯಕ್ಷಗಾನದಲ್ಲಿ ಇರುವಾಗ ನಾವು ಬೇರೆ ಇದನ್ನ ಎರವಲು ಯಾಕೆ ತಗೊಳ್ಬೇಕು? ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಯಕ್ಷಗಾನದ ಬಗ್ಗೆ ಗೌರವ ಇಲ್ಲ ಅಂತಲೇ ಆಗ್ತದೆ. ಹೌದು, ಕರೆಕ್ಟ್. ಯಕ್ಷಗಾನದ ಬಗ್ಗೆ ನಿಜವಾದ ಗೌರವ ಇದ್ದವ ತಗೊಳ್ಳೋದಿಲ್ಲ. ಹೌದು. ಯಾಕೆ ತಗೊಳ್ಬೇಕು ಕೇಳುದು ನಾನು. ಈಗ ಭರತನಾಟ್ಯ ವೇಷ ಹಾಕೊಂಡು ಬಂದು ಈಗ ನೀವು ನೋಡಿರ್ಬೋದು, ಈಗ ಕಾಮನ್ ಆಗ್ಬಿಟ್ಟಿದೆ ಅದು. ಈ ಮೋಹಿನಿ ಇಂಥದೆಲ್ಲ ವೇಷಕ್ಕೆ ಅದು ಭರತನಾಟ್ಯ ಡ್ರೆಸ್ಸೇ ಹಾಕೊಂಡು ಬರುದು. ಯಾಕೆ? ಅವರು ಯಕ್ಷಗಾನ ಮಾಡ್ತಿದ್ದಾರಾ, ಭರತನಾಟ್ಯ ಮಾಡ್ತಿದ್ದಾರಾ? ಅದನ್ನ ಕೇಳಬೇಕು. ಕೇಳೋರು ಯಾರು? ಇದು ಸ್ವತಂತ್ರ ಕಲೆಯಾಗಿ ಬಿಟ್ಟಿದೆ. ಹೌದು, ಕರೆಕ್ಟ್. ಈಗ ನಾನು ನಡೆದದ್ದೇ ದಾರಿ, ನನ್ನ ಕೇಳಲಿಕ್ಕೆ ಯಾರು? ಹಿಂದೆಲ್ಲ ಗುರುಗಳಿಂದ ಕೇಳಿ ಪರಂಪರೆ ಅಂದ್ರೆ ಏನು, ಹಾಗೆ ಅದು ಮುಂದುವರ್ಕೊಂಡು ಹೋಗ್ತಾ ಇತ್ತು. ಕರೆಕ್ಟ್. ಈಗ ಕೇಳುವಂತ ಸೌಜನ್ಯದ ಕಲಾವಿದರು ಯಾರಿದ್ದಾರೆ? ಬೇಕಾಗಿಲ್ಲ ಅವನಿಗೆ. 4 ಜನ ಚಪ್ಪಾಳೆ ಹೊಡೆದು ಸಿಳ್ಳೆ ಹಾಕಿದ್ರೆ ಅವನು ದೊಡ್ಡ ಕಲಾವಿದ. ಕರೆಕ್ಟ್. ಹೌದು. ಹಾಗದ ನಂತರ ಎಂತ ಕೇಳುದು? ನಾನು ಹೋದಾಗ ಬರಬೇಕು. ಆ ಮೆಂಟಾಲಿಟಿ ಬಂದಾಗ ಪರಂಪರೆಯನ್ನು ಹೇಗೆ ಉಳಿಸ್ತೀರಿ ನೀವು? ಇವನು ಹೇಳಿದ್ರೆ ಅವನಿಗೆ ಪ್ರಯೋಜನ ಇಲ್ಲ, ಅವನದೇ ಹಿಡ್ಕೊಂಡಿದ್ದಾನೆ, ಹಾಗೆ ಬರ್ತದೆ. ಅದರಿಂದ ಯಾಕೆ ನಿಷ್ಠುರ ಯಾಕೆ ಅಂದ್ಕೊಂಡು ಗೊತ್ತಿದ್ದವನು ಸುಮ್ಮನೆ ಇರ್ತಾನೆ. ಹೌದು. ಅಂದ್ರೆ ಈ ಎಲ್ಲ ಈಗ ಏನು ಇಷ್ಟೆಲ್ಲ ಈ ಬೇಡದ ಅನ್ವಾಂಟೆಡ್, ನಿಜಕ್ಕೂ ಯಕ್ಷಗಾನ ಕ್ಷೇತ್ರಕ್ಕೆ ಬೇಡದ ಬದಲಾವಣೆಗಳು ಬಹಳಷ್ಟು ನಡೀತಾ ಉಂಟು. ಅಂತೂ ಮಿತಿ ಮೀರಿ ಹೋಗಿದೆ ಅನ್ನುವಷ್ಟರ ಮಟ್ಟಿಗೆ. ಅಂದ್ರೆ ಏನು ತಡೆದುಕೊಳ್ಳುವ ಏನು ತಾಳ್ಮೆಯ ಒಂದು ಪರಿಧಿ ಏನುಂಟು ಅದನ್ನು ಮೀರಿ ಈಗ ನಡೀತಾ ಉಂಟು. ಆಯ್ತಾ? ಇಂಥ ಒಂದು ಸಂದರ್ಭದಲ್ಲಿ ನಾವು ಯಕ್ಷಗಾನದ ಭವಿಷ್ಯದ ಬಗ್ಗೆ ನೀವು ಯಾವ ರೀತಿಯ ಒಂದು ಭಾವನೆಯನ್ನು ಇಟ್ಟುಕೊಂಡಿದ್ದೀರಿ? ಅಂದ್ರೆ ಈ ಯಕ್ಷಗಾನ ಭವಿಷ್ಯಕ್ಕೇನು ತೊಂದರೆ ಇಲ್ಲ, ಅಬಾಧಿತವಾಗಿರ್ತದೆ ಅಂತ ನಿಮ್ಗೆ ಆಶಾಭಾವನೆ ಉಂಟಾ? ಅಥವಾ ಇನ್ನು ಇದು ಯಕ್ಷಗಾನದ ಭವಿಷ್ಯದ ಬಗ್ಗೆ ಏನು ಆಶಾವಾದದ ಕೊರತೆ ಅಂತ ನಿಮ್ಗೆ ಏನಾದ್ರೂ ಕಾಣಿಸ್ತದೆ? ಏನು ಕಾಣಿಸ್ತದೆ ನಿಮ್ಗೆ? ಅಂದ್ರೆ ಈಗ ಹೊಸ್ತನೇ ಬಯಸುವರಿದ್ದಾರೆ, ಹಾಗೆ
ಪರಂಪರೆಯನ್ನು ಕೂಡ ಬಯಸುವವರು ಸಂಖ್ಯೆಯು ಇದೆ, ಉಂಟು. ಹೌದು ಹೌದು. ಇವರ ಸಂಖ್ಯೆ ಜಾಸ್ತಿ ಆಗ್ಬೇಕು, ಇದು ಕಡಿಮೆ ಆಗಬೇಕು. ಆಗಬೇಕು. ಆಗ ಮಾತ್ರ ಸಮತೋಲನಕ್ಕೆ ಆಗ್ತದೆ. ಅದು ಬಿಟ್ರೆ ಯಕ್ಷಗಾನಕ್ಕೆ ಕೊರತೆ ಅಂತ ಏನಿಲ್ಲ ಈಗ. ಇವರಿಗೆ ಎಷ್ಟೇ ಇದು ಮಾಡಿದ್ರು ಕೂಡ ಇನ್ನೊಂದು ಕಡೆಯಿಂದ ಸಂಪ್ರದಾಯಬದ್ಧವಾಗಿ ನಡ್ಕೊಂಡು ಹೋಗುವಂತ ಇದು ಕೂಡ ನಿಚ್ಚಳವಾಗಿದೆ. ಕರೆಕ್ಟ್. ಆದ್ರೆ ಇದ್ರ ಬಗ್ಗೆ ಹೆಚ್ಚು ಪ್ರೇಕ್ಷಕರು ಈಗ ವಾಲಿದ್ದಾರೆ. ಕೆಲವು ಕಡೆ ಮಾತ್ರ. ಅದೇ ನೀವು ಈಗ ಉತ್ತರ ಕನ್ನಡಕ್ಕೆ ಹೋಗಿ ನೀವು ಹೊಸ ಪ್ರಸಂಗ ಆಡ್ತೇನೆ ಅಂತ ಹೇಳಿದ್ರೆ 3 ಕಾಸು ಆಗುದಿಲ್ಲ ಅಲ್ಲಿ. ಕರೆಕ್ಟ್. ಪೌರಾಣಿಕ ಪ್ರಸಂಗ ಆಡ್ತೀರಾ ಮಾಡಿ, ಇಲ್ಲದಿದ್ರೆ ಇಲ್ಲ, ಕೇಳೋರಿಲ್ಲ ಅಲ್ಲಿ. ಆ ಮೆಂಟಾಲಿಟಿ ನಮ್ಮಲ್ಲಿ ಬರ್ಬೇಕಷ್ಟೆ, ಆಗ ಏನು ಸಮಸ್ಯೆ ಆಗುದಿಲ್ಲ. ಅಂದ್ರೆ ಎಲ್ಲರೂ ಸೇರಿ, ಅಂದ್ರೆ ಪ್ರೇಕ್ಷಕರು, ಮೇಳದ ಯಜಮಾನರು, ಕಲಾವಿದರು ಎಲ್ಲರೂ ಸೇರಿ ನಮ್ಮ ಯಕ್ಷಗಾನದ ಮೂಲ ಪರಂಪರೆಯನ್ನು ಉಳಿಸುವತ್ತ ಎಲ್ಲರೂ ದೇಣಿಗೆಯನ್ನು ಕೊಡಬೇಕು. ಯಾರೋ ಒಬ್ಬರು ಪ್ರಯತ್ನ ಮಾಡಿ ಆಗುವಂತದ್ದಲ್ಲ. ಬರೇ ಮನರಂಜನೆಗಾಗಿ ಬರೇ ಯಕ್ಷಗಾನ ನೋಡ್ತೇನೆ ಅಂತ ಹೋಗುದು ಅದು ಮೂರ್ಖತನ. ಮನರಂಜನೆ ಎಷ್ಟು ಮಾಧ್ಯಮಗಳಿದ್ದಾವೆ. ಹೌದು, ಅದು ಪ್ರಶ್ನೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಮನರಂಜನೆ, ಹೆಚ್ಚಿನ ಮನರಂಜನೆ ಸಿಗ್ತದೆ. ಆದ್ರೆ ಕೇವಲ ಒಂದು ಮನೋರಂಜನೆ ದೃಷ್ಟಿಯಿಂದ ನಾವು ಯಕ್ಷಗಾನವನ್ನು ನೋಡಬಾರದು, ಆರಾಧನೆ ದೃಷ್ಟಿಯಿಂದ ನೋಡ್ಕೊಳ್ಬೇಕು. ಆ ಮೆಂಟಾಲಿಟಿಯನ್ನ ನಾವು ಪ್ರೇಕ್ಷಕರು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ಯಕ್ಷಗಾನ ಆರೋಗ್ಯಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ. ಸರ್, ಈಗಿನ ಯುವ ಕಲಾವಿದರಿಗೆ ನೀವು ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಈಗ ನೋಡಿ, ಮುಂಚಿನ ಹಾಗಲ್ಲ. ಮುಂಚೆ ಎಲ್ಲ ಯಕ್ಷಗಾನವನ್ನು ನಂಬಿ ಬದುಕುವುದು ಬಹಳ ಕಷ್ಟ ಇತ್ತು. ಈಗ ಹಾಗಲ್ಲ. ಯಕ್ಷಗಾನವನ್ನೇ ಮೂಲ ವೃತ್ತಿಯನ್ನಾಗಿ ಇಟ್ಟುಕೊಂಡು ಬಹಳ ಒಳ್ಳೆಯ ಜೀವನವನ್ನು, ಅಂದ್ರೆ ಹೆಚ್ಚಿನವರ ಹತ್ರ ಎಲ್ಲ ಕಾರು, ಅಂದ್ರೆ ನಾನೊಂದು ಇದಕ್ಕೆ ಹೇಳಿದಲ್ಲ, ಅಂದ್ರೆ ಆ ಒಳ್ಳೆಯ ಒಂದು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಕಾಲಘಟ್ಟ ಈಗ ನಿರ್ಮಾಣ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈಗಿನ ಅಂದ್ರೆ ಒಳ್ಳೆ ಒಂದು ಕಾಲ ಇದು ಯಕ್ಷಗಾನಕ್ಕೆ. ಈಗ ಯಕ್ಷಗಾನ ಕಲಾವಿದನಾದವನು ಹೇಗಿರ್ಬೇಕು, ಅವನ ಒಂದು ಮೆಂಟಾಲಿಟಿ ಏನಿರ್ಬೇಕು, ಯಕ್ಷಗಾನ ಕಲೆಯ ಬಗ್ಗೆ ಅವನ ಒಂದು ಏನು ಅಭಿಪ್ರಾಯ ಏನಿರ್ಬೇಕು, ಈ ಬಗ್ಗೆ ನಿಮ್ಮ ಒಂದು ಸಲಹೆ ಕೊಡುವುದಿದ್ರೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಈಗ ನಾವು ಯಕ್ಷಗಾನದ ಅನ್ನವನ್ನು ಉಂಡ ಮೇಲೆ ಆ ಅನ್ನದ ಋಣವನ್ನು ತೀರಿಸುವ ಜವಾಬ್ದಾರಿ ಇರಲೇಬೇಕು. ಕರೆಕ್ಟ್. ಯಕ್ಷಗಾನ ನಮ್ಗೆ ಏನು ಕೊಟ್ಟಿದೆ ಅದನ್ನು ತಿಳ್ಕೊಳ್ಬೇಕು. ನೀವು ಈಗ ಹೇಳಿದ ಹಾಗೆ ಬೇಕಾದಷ್ಟು ಸವಲತ್ತಿದ್ದೆ. ಈಗ ಯಾವ ಕಲಾವಿದನು ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಈಗ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾರೆ. ಹೌದು. ಈಗ ನಾವೆಲ್ಲ ಮೇಳಕ್ಕೆ ಹೋಗುವಾಗ ಅದು ಕಷ್ಟ, ಅದು ಹೇಳಿ ಪ್ರಯೋಜನ ಇಲ್ಲ. ಆದ್ರೆ ಈಗ ಇದಿಲ್ಲ. ಈಗ ಅಷ್ಟು ಅನುಕೂಲತೆ ಇರುವಾಗ ಈ ಯಕ್ಷಗಾನವನ್ನ ಉಳಿಸುವಲ್ಲಿ, ಬೆಳೆಸುವಲ್ಲಿ ತನ್ನಿಂದ ಆದ ಕೊಡುಗೆಯನ್ನು ಈಗಿನ ಯುವ ಕಲಾವಿದರು ಕೊಟ್ಟರೆ ಅವ್ರ ಕಲಾವಿದರಾದಕ್ಕೂ ಒಂದು ಸಾರ್ಥಕತೆ. ಹೌದು, ಅದೇ ವಿಪರ್ಯಾಸ ಏನು ಅಂತಂದ್ರೆ ನೋಡಿ, ಆಗಿನ ಕಾಲದಲ್ಲಿ ಅವರಿಗೆ ಒಂದು ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ಆಟ ಆಡ್ತೇವೆ ಅನ್ನುವಂತಹ ಒಂದು ಕಾಲಘಟ್ಟ ಇತ್ತು. ಆಗಿನ ಕಾಲದಲ್ಲಿ ಅವರು ಯಕ್ಷಗಾನವನ್ನು, ಅದರ ಪರಂಪರೆಯನ್ನು ಕಷ್ಟಪಟ್ಟು ಉಳಿಸಿದ್ದಾರೆ. ಈಗ ನಮ್ಗೆ ಯಕ್ಷಗಾನದಿಂದ ಒಳ್ಳೆಯ ಉತ್ಪತ್ತಿ ಉಂಟು, ಆದ್ರೆ ನಾವು ಪರಂಪರೆಯನ್ನು ಉಳಿಸುವತ್ತ ನಮ್ಗೆ ಯಾವುದೇ ಮುತುವರ್ಜಿ ಇಲ್ಲ. ಈಗ ನಾವು ಎಷ್ಟೋ ದಿವಸ ಒಂದು ಊಟ ಮಾಡ್ಕೊಂಡು ಆಟ ಮಾಡಿದ್ದು ಉಂಟು, ಎಲ್ಲ ದೂರ ಕರೆಕ್ಟ್. ಆ ಪರಿಸ್ಥಿತಿ ಈಗ ಏನೂ ಇಲ್ಲ. ಇಷ್ಟು ಸಮೃದ್ಧವಾಗಿ ನಮಗೆ ಜೀವನವನ್ನು ಕೊಟ್ಟಂತ ಕಲೆಯನ್ನ ನಾವು ಕೊಲೆ ಮಾಡಬಾರ್ದು. ಹೌದು, ಕರೆಕ್ಟ್. ಕಲೆಯನ್ನು ಆರಾಧನೆ ಮಾಡಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟದಿದ್ರೆ ಅವ ಕಲಾವಿದ ಆದದಕ್ಕೂ ಒಂದು ಸಾರ್ಥಕ ಅಂತ ನನ್ನ ಭಾವನೆ. ಸರ್, ಇಷ್ಟು ಹೊತ್ತು ಯಕ್ಷಗಾನದ ಹಿಮ್ಮೇಳ, ಯಕ್ಷಗಾನದ ಮುಮ್ಮೇಳ, ನೀವು ವೇಷ ಮಾಡ್ತಾ ಇರುವಂತಹ ಕಾಲದ ಒಂದು ಏನು ಸ್ತ್ರೀ ವೇಷದ ವಿಚಾರವಾಗಿ, ಆಮೇಲೆ ಭಾಗವತಿಕೆಯ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನು ಬಹಳ ನೇರವಾಗಿ ತಿಳಿಸಿಕೊಟ್ಟಿದ್ದೀರಿ ಸರ್. ಯಕ್ಷಗಾನದ ಎಲ್ಲ ಅಭಿಮಾನಿಗಳ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ನಮಸ್ಕಾರ. ನಮಸ್ತೆ.
ಕೋಟೆಯನ್ನು ನಿರ್ಮಿಸಿದವರಿದ್ದೇವೆ. ಅಷ್ಟು ಮಾತ್ರವಲ್ಲ, ನಮಗೆ ಬೇಕಾದಾಗ ಬಂದು ಸಹಾಯ ಮಾಡುವಂತ ಮಿತ್ರರು ನಮ್ಮೊಂದಿಗಿದ್ದಾರೆ. ಇಷ್ಟಿರಲು ನಮ್ಮ ಕಣ್ಣು ಬಿದ್ದದ್ದು ಆ ಸ್ವರ್ಗ ಲೋಕಕ್ಕೆ. ನ್ಯಾಯಬದ್ಧವಾಗಿ ನಮಗೆ ದೊರಕಬೇಕಾದಂತ ಆ ಸ್ವರ್ಗ ಲೋಕವನ್ನು ದಾಯಾದಿಗಳು ಅನುಭವಿಸುತ್ತಾ ಇದ್ದಾರೆ. ಈ ವಿಷಯವನ್ನು ಅಮ್ಮನಲ್ಲಿ ಹೋಗಿ ತಿಳಿಸಿದಾಗ ಏನಂದಳಾಕೆ? ಅಮ್ಮ, ಸ್ವರ್ಗಲೋಕದತ್ತ ದಾಳಿಯನ್ನು ಮಾಡುತ್ತೇನೆಂದಾಕ್ಷಣ ನಮ್ಮೊಬ್ಬೆ ಕರೆದು ಹೇಳುತ್ತೇನೋ, ಮಕ್ಕಳೇ ಹೀಗೆ ಹೋಗುದು ಸರಿಯಲ್ಲ, ಹೋಗಿ ಘೋರವಾದ ತಪಸ್ಸನ್ನು ಆಚರಿಸಿ ವಿಧಿಯನ್ನು ತಪಸ್ಸಿನಿಂದ ಮೆಚ್ಚಿಸಿ ಬೇಕಾದ ವರವನ್ನು ಪಡೆದುಕೊಳ್ಳಿ ಎಂದು ಹಾಗೇ ಮಾಡಿದೆವು. ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ಬೇಕಾದ ವರವನ್ನು ಪಡೆದಿದ್ದವರಿದ್ದೇವೆ. ಹಾಗಾಗಿ ತಡ ಮಾಡುದು ಸರಿಯಲ್ಲ, ದೇವಲೋಕದತ್ತ ಜರುಗುತ್ತೇನಂತೆ. ನ್ಯಾಯಬದ್ಧವಾಗಿ ದೊರಕಬೇಕಂತ ಈ ಸ್ವರ್ಗ ಲೋಕವನ್ನು ಕಪಟಿ ಹರಿಯ ಮುಖಾಂತರ ನೀವು ಅನುಭವಿಸುತ್ತಿದ್ದೀರೋ. ಇದು ಬಂದವ ಯಾರು ಗೊತ್ತೋ? ಯಾರು? ಶುಂಭಾಸುರ. ನೀನೆಯ? ನಾನೇ. ತಮ್ಮ ಏನಾಗಿದ್ದಾನೆ?
ಯಾಕೆ ಗೊತ್ತಾ? ಏನು? ಸುಮ್ಮನೆ ಸಿಕ್ಕಿದ್ದು ಸ್ವರ್ಗ ಲೋಕ ಅಲ್ಲ, ನಿನ್ನಾಗೆ ವರದ ಫಲದಿಂದ ಪಡೆದದ್ದು ಅಲ್ಲ. ಇದು ಶತ ಯಾಗದ ಫಲದಿಂದ, ಮೂರು ಮೂರ್ತಿಗಳ ಅನುಗ್ರಹದಿಂದ ಸ್ವರ್ಗ ಲೋಕವನ್ನು ಪಡೆದಿದ್ದೇನೆ. ಆದ್ರಿಂದ ಇದರಲ್ಲಿ ಅಣ್ಣ ತಮ್ಮ ಎಂಬ ಭೇದ ವಾಕ್ಯಗಳಿಲ್ಲ. ನಡೆಯಿದೆ. ನೀನು ಶತ ಯಾಗಗಳನ್ನು ಮಾಡಿದೆಯೋ, ಆ ಯಾಗ ಯಾವುದು ಮಾಡದೆ ನಾನು ಬರೆಯುತ್ತೇನೆ. ಬಾ ಮುಂದೆ. ಸ್ವರ್ಗವಾಗಿ ಬದಲಾಗಿದೆ. ಇನ್ನೆಲ್ಲವೂ ನಮ್ಮ ಹೆಸರಿನಲ್ಲೇ ನಡೆಯಬೇಕು. ಅಷ್ಟು ಮಾತ್ರವಲ್ಲ, ಎಲ್ಲ ಯಾಗ ಯಜ್ಞಾದಿಗಳು ಶುಂಭಾಸುರ ನಮ ನಿಶುಂಭಾಸುರ ನಮ ಎಂಬಂತಲೇ ನಡೆಯಬೇಕು. ಅಷ್ಟು ಮಾತ್ರವಲ್ಲ, ಚಲಿಸುತ್ತಿರುವ ಸೂರ್ಯ ಚಂದ್ರರಿಗೂ ಆಜ್ಞೆ. ನಮ್ಮ ಆಜ್ಞೆಯನ್ನು ಮೀರಿದರೆ ನಿಮಗೂ ಶಿಕ್ಷೆ ತಪ್ಪಿದ್ದಲ್ಲ. ಇರಲಿ, ಈ ಒಪ್ಪಿಗೆಯನ್ನು ತಮ್ಮನಲ್ಲಿ ತಿಳಿಸುತ್ತೇನಂತೆ. ತೆರಳುತ್ತೇನೆ ಮುಂದಕ್ಕೆ. ದುರುಳ ಶುಂಭಾಸುರ ಸುರರನು ಸೋಲಿಸಿ, ದುರುಳ ಶುಂಭಾಸುರ ಸುರರನು ಸೋಲಿಸಿ, ಮೆರೆಯುತ್ತಲಿರಲು ನಾಟದಲ್ಲಿ ಸುರರಥ ನೊಡಗೊಂಡು ಪುರೋತನ ಕ್ಷಣ, ಸುರರಥ ನೊಡಗೊಂಡು ಪುರೋತ ಆ ಕ್ಷಣ ತೆರಳಿದೆ ತುಹಿರಾದ್ರಿಯೆಡೆಗೆ, ತೆರಳಿದ ತುಹಿರಾದ್ರಿಯೆಡೆಗೆ ಸುರಪಾಲ ತಿರುಳ ಸಂಭಾಕ್ಯವ ಯುದ್ಧದಲ್ಲಿ ಸೋತಂತ ಸುರನಲ್ಲ, ಕಂಗೆಟ್ಟು ಎಲ್ಲೆಲ್ಲಿ ಓಡಿದ್ದಾನೆ. ಆದರೆ ಓಡಿದಂತಹ ಆ ಸೇವನ್ನು ಒಟ್ಟು ಕೂಡಿಕೊಂಡು ನಡೆದು ಮುಂದೊತ್ತಿ ಬರುತ್ತಾ ಇದ್ದೇನೆ. ಅಂದು ಮಹಿಷಾವಧಿಯಲ್ಲಿ ಹೇಳಿದ ಮಾತು ಅಮ್ಮ ಇದೆ ಒಂದು, ಸ್ವಲ್ಪ ಮುಂದೆ ಎಲ್ಲಾದ್ರೂ ಕಷ್ಟ ಬಂತು ಅಂತಾದ್ರೆ ಕುಹಿನಾದಿ ತಪ್ಪಲಿಗೆ ಬಾ, ಅಲ್ಲಿ ನನ್ನನ್ನು ಪ್ರಾರ್ಥಿಸು, ಅನನ್ಯ ಭಕ್ತಿಯಿಂದ ಬೇಡಿಕೊ ಅಂತ ಹೇಳಿದ್ದಾರೆ. ಆದ್ರಿಂದ ತಡ ಮಾಡುವುದಲ್ಲ, ಕುಹಿನಾದಿ ತಪ್ಪಲಿಗೆ ಹೋಗ್ತೇನೆ. ಜಯತು ಜಯ ಆದಿಮಾಯೇ, ಜಯತು ಸರ್ವೇಶ್ವರಿ ನೀನೇ
ಸುರನರರಿಗೆ ಏಳೆಯ ಸುರಪಾಲಗೋಳಗುಟ್ಟನರಿಗೆ ಬೇಳು ಮುಂದೆಡರನೆಲ್ಲವನು ಅಮರೇಂದ್ರ, ಅಮ್ಮ ಎದ್ದೇಳು, ಎದ್ದೇಳು. ತೃಪ್ತನಾದಂತಹ ನಿನ್ನನ್ನು ಕಂಡಾಗ ಯಾವ ಮಕ್ಕಳನ್ನು ದುಃಖಿಸುವಾಗ ತಾಯಿಗೆ ಖೇದವಾಗ್ತದೋ ಅದೇ ರೀತಿ ನಿನ್ನನ್ನು ಕಂಡಾಗ ನನ್ನ ಮನಸ್ಸಿನಲ್ಲಿ ದುಃಖವಾಗ್ತಾ ಇದೆ. 3 ಲೋಕದ ಒಡೆಯ ನೀನು. ಅಷ್ಟು ಮಾತ್ರವಲ್ಲ, ಮುಕ್ಕೋಟಿ ದೇವತೆಗಳನ್ನು ಸೇರಿಸಿಕೊಂಡು ಸ್ವರ್ಗದ ಸುಖವನ್ನು ಅನುಭವಿಸ್ತಾ ಸಂತೋಷವಾಗಿ ಸುಖವಾಗಿ ಇರುವವನು ನೀನು. 3 ಲೋಕಗಳಿಗೆ ಸುಖ ಸಂಪತ್ತನ್ನು ಕೊಡುವವನು ನೀನೇ ಆಗಿದ್ದೀಯ. ಅಂತವನು ಈ ದೀನ ಸ್ಥಿತಿಯಲ್ಲಿ, ಈ ದುಹೀನಾದಿಯಲ್ಲಿ ನಿಂದು ಈ ರೀತಿಯಾಗಿ ದುಃಖಿಸುವುದಕ್ಕೆ ಕಾರಣವೇನು? ಇನ್ನೊಮ್ಮೆ ನಿನಗೆ ಬಂದ ಕಷ್ಟವನ್ನು ಆ ದುಷ್ಟನಾದಂತಹ ಮಹಿಷನ ವಧೆಯಿಂದಲಾಗಿ ಪರಿಹರಿಸಿಕೊಟ್ಟಿದ್ದೇನೆ. ಹಾಗಿರುವಾಗ ಈಗ ನಿನ್ನ ಈ ರೀತಿಯಾಗಿ ದೀನ ವದನನಾಗಿ ದುಃಖಿಸುವುದಕ್ಕೆ ಕಾರಣವೇನು? ಅವನಿಗಿಂತಲೂ ದುರುಳ ಮಹಿಷೆಗಿಂತಲಧಿಕ ತಾಯೇ ಮಹಿಷೆಗಿಂತಲಧಿಕನಾಯಿಗೇನು ಬರುದಲೀನಾಗಿ ಶುಂಭದಾನವನು ಬರುದಲೀನಾಗಿ ಶುಂಭದಾನವನು ಬರದಿ ಮುತ್ತುತ ನಮ್ಮ ಸಮರದಿ ಜಯಿಸಿ ಬರದಿ ಮುತ್ತುತ ನಮ್ಮ ಸಮರದಿ ಜಯಿಸಿ ಸುರಲೋಕದೊಳು ಅಧಿಕಾರವ ಮೆರೆಸಿ ಸುರುಳ ಮಹಿಷೆಗಿಂತಲಧಿಕನಾಗಿರುವ ಜಯತು ಜಯತು ಆದಿಮಾಯೇ ಆಯಿ ಮಾಯೇ ಹಿಂದೆ ನೀವು ಹೇಳಿದ್ದು ಹೌದು. ಬಂದಂತ ಅಧಿಕವಾಗಿರುವಂತಹ ಮನುಷ್ಯನನ್ನು ವಧಿಸಿದ್ದೇನೆ. ಭಯ ಯಾಕೆ ಪಡುತ್ತಾ ಇದ್ದೀನಿ? ಹೌದಲ್ಲ ಅಮ್ಮ, ಹಿಂದೆ ಬಂದವನಂತೆ ಇವನಲ್ಲ. ಮತ್ತೆ ಇವನು ಅವನಿಗಿಂತಲೂ ಅಧಿಕವಾಗಿ ಸ್ವರ್ಗವನ್ನು ಮುತ್ತಿದ್ದಾನಮ್ಮ. ಶುಂಭನೆಂಬ ದಾನವ ಹೊರಬಲದಿಂದ ಹೌದು, ವರ ಬಲವನ್ನು ತುಂಬಿ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿ ಸುರರುಗಳನ್ನೆಲ್ಲ ಹೊಡೆದಾಡಿಸಿ ನಮ್ಮ ಪರಿಸ್ಥಿತಿ ಇಲ್ಲಿವರೆಗೆ ತಂದಮ್ಮ. ನೀನೇ ರಕ್ಷಿಸಬೇಕಮ್ಮ. ಸುರೇಂದ್ರ, ಮರುಗದಿರು ಸುರಪಾಲ ದೈತ್ಯರ ತರಿದು ಕೊಡುವೆನು ದೈತ್ಯರ ತರಿದು ಕೊಡುವೆನು ಕಿರಿದು ದಿನದಲ್ಲಿ ದೈತ್ಯರ ತರಿದು ಕೊಡುವೆನು ಗಿರಿದು ದಿನದಲ್ಲಿ ಮರೆಯ ಮಾತಲ್ಲಿನುತ ಅಭಯವ ಕೋರೆ ಶ್ರೀದೇವಿ ದೇವಿ. ಅಮರೇಂದ್ರ, ದುರುಳನಾದಂತಹ ಸುಂಬಾಸುರನು ಎಷ್ಟೇ
ಆಗಲಿ, ಎಷ್ಟೇ ವರಗಳನ್ನು ಪಡೆದು ದೇವರಾಗವನ್ನು ಮುಕ್ಕಿದರೂ ಕೂಡ ಅಪಾರವಾದ ರಾಕ್ಷಸರನ್ನು ಸೇರಿಕೊಂಡು ಇಲ್ಲಿ ನಿನಗೆ ಕಿರುಕುಳವನ್ನು ಕೊಟ್ಟರು. ನೀನು ನಿಶ್ಚಿಂತೆಯಿಂದಿರು. ಯಾಕೆ ಅಂತ ಹೇಳಿದ್ರೆ ಹೊರಬಲದಿಂದ ಕೊಬ್ಬಿದಂತಹ ರಾಕ್ಷಸರು ಸ್ವರ್ಗವನ್ನು ಮುತ್ತುವುದೇನು ಹೊಸದೇನು ಅಲ್ಲ. ಹಾಗಂತ ಅವರ ಕಿರುಕುಳದಲ್ಲಿ ನೀನು ಅನುಭವಿಸಿದ ಕಷ್ಟಗಳೆಷ್ಟು ಎಂಬುದು ನಾವೆಲ್ಲರೂ ತಿಳಿದವರೇ ಇದ್ದೀವಿ. ಆದರೆ ಹಿಂದೆ ಬಂದಂತಹ ದುಷ್ಟರನ್ನು ವಧಿಸಿ ಕೊಟ್ಟ ಹಾಗೆ ಇವನನ್ನು ಅಷ್ಟು ಸುಲಭದಲ್ಲಿ ವಧಿಸುವುದು ಕಷ್ಟ ಸಾಧ್ಯ ಎಂಬುದನ್ನು ನಿನ್ನ ಮಾತಿನಿಂದಲೇ ನಾನು ಅರ್ಥವಿಸಿಕೊಂಡೆ. ಆದುದರಿಂದ ಹೇಳ್ತಾ ಇದ್ದೇನೆ, ಆ ದುಷ್ಟನಾದಂತಹ ಅವನು ಎಷ್ಟೇ ಬಲಿಷ್ಠನಾಗಲಿ ಅವನನ್ನು ಕಿರಿದು ದಿನದಲ್ಲಿ ತಂದು ಕೊಡ್ತೇನೆ. ಅಷ್ಟರವರೆಗೆ ಧೈರ್ಯಸ್ಥನಾಗಿರು, ಧೈರ್ಯಸ್ಥನಾಗಿರು. ಆದಿತ್ತಮ್ಮ, ಆದಿತ್ತು. ಜಯ 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 ಜಯ. ಎಂದು ಯೋಚಿಸಿ ಜಗನ್ಮಾಯೆ ಎಂದು ಯೋಚಿಸಿ ಮಧಮಾಯೆ ಎಂದು ಯೋಚಿಸಿ ಮಗಮಾಯೆ ದೈತ್ಯವೃಂದವ ಮೋಹಿಸಿ ಧರಿಯೇ ದೈತ್ಯವೃಂದವ ಮೋಹಿಸಿ ಧರಿಯೇ ಸುಂದರಾಂಗವ ತಳ್ಳಿದಂದು ಸುಂದರಾಂಗವ ತಳೆದು ಅಂದು ಕೌಶಿಕೆಯಾಗಿ ಸುಂದರಾಂಗವ ತಳ್ಳಿದಂದು ಕೌಶಿಕೆಯಾಗಿ ನಿಂದಳು ಮೆರೆವನದೊಳಂಬೋ ಸುಂದರಾಂಗವ ತಳ್ಳಿದಂದು ಕೌಶಿಕೆಯಾಗಿ ನಿನ್ನಳು ಪಿರಿವಾಕದಂಬವನದಲ್ಲಿ ಎಂದು ಯೋಚಿಸಿ ಮಗಮಾಯೆ ಹೌದು, ಮಕ್ಕಳ ದುಃಖವನ್ನು ಕಂಡಾಗ ತಾಯಾದವಳು ಸಂತೈಸಿಕೊಳ್ಳುವಂತೆ ಪುರಂದರನ್ನು ಸಂತೈಸಿ ಕಳುಹಿಸಿವೆ. ಆದ್ರೆ ಆ ದುಷ್ಟ ಕೂಟದ ಬಗ್ಗೆ ಅವನಿಂದಲೇ ಕೇಳ್ತಿರುವಂತ ನಾನು ಆಲೋಚನೆ ಮಾಡುವಾಗ ಖಂಡಿತವಾಗಿ ಅಷ್ಟು ಸುಲಭದಲ್ಲಿ ಆ ದುಷ್ಟರನ್ನು ಕೊಲ್ಲುವುದಕ್ಕೆ ಅಸಾಧ್ಯ ಎಂಬುದನ್ನು ಮನಗಂಡಿದ್ದೇನೆ. ಹಾಗಾದ್ರೆ ಕೊಟ್ಟ ಮಾತಿಗೆ ತಪ್ಪಬಹುದೇ? ಈ ಮಕ್ಕಳನ್ನು ರಕ್ಷಣೆ ಇರುವುದಕ್ಕೆ ಸಾಧ್ಯವೇ? ಹಾಗೆ ಆಲೋಚನೆ ಮಾಡಿದಾಗ ಹೌದು, ಈ ದುಷ್ಟ ಕೂಟವನ್ನು ಆದಷ್ಟು ಬೇಗನೆ ಕಳಿಬೇಕಾದ್ರೆ ಖಂಡಿತವಾಗಿ ಹೀಗೆ ಹೋದರೆ ಶಕ್ತಿಯನ್ನು ಸಾಲದು. ಹಾಗಾದ್ರೆ ಏನು ಮಾಡೋಣ? ದೀಪಕ್ಕೆ ಬಂದು ಬೀಳುವ ಪ್ರಕರಣದ ಹಾಗೆ ರಾಕ್ಷಸರಿದ್ದರೆ ಅವರದಾದಂತಹ ದೌರ್ಬಲ್ಯ ಏನು ಎಂಬುದನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ರಾಕ್ಷಸರು ಸಾಮಾನ್ಯರಾದರೂ ಕೂಡ ಅವರಿಗೆ ಹೆಣ್ಣಮ್ಮ ಹುಚ್ಚು, ಅವರಿಗೆ ಅಡಲಿ ಆ ಪಿತ್ತದಿಂದಲಾಗಿ ಅವರ ಹತನಾಗುವುದಕ್ಕೆ ಸುಲಭವಾಗಿ ಬಲಿಪಶುಗಳಾಗ್ತಾರೆ. ದೀಪವನ್ನು ಕಂಡ ಪತಂಗವು ಯಾವ ರೀತಿ ಬಂತು, ಅದನ್ನು ಮೋಹಿಸುವುದಕ್ಕಾಗಿ ಬಿದ್ದು ಸಾಯ್ತದೋ ಅದೇ ರೀತಿ ರಾಕ್ಷಸರು ಈ ಶಕ್ತಿ ದೇವತೆಯಾದಂತಹ ನನ್ನ ಬಳಿಗೆ ಬಂದು ಅವರು ಸಾಯುವ ಹಾಗೆ ಮಾಡಬೇಕು. ಹಾಗಾದ್ರೆ ಏನು ಮಾಡೋಣ? ಒಬ್ಬರಾದ್ರೆ ಹೇಗಾದ್ರೂ ಕೊಲ್ಬಹುದು. ಈ ದುಷ್ಟ ಬಂಧವೇ ಇದೆಯಲ್ಲ, ಇವರನ್ನು ಕೊಲ್ಲುವುದಷ್ಟು ಸುಲಭವಲ್ಲ. ಇವರನ್ನು ಕೊಲ್ಲಬೇಕಾದ್ರೆ ನನ್ನ ಶಕ್ತಿ ಮಾತ್ರವಲ್ಲ, ಈ ದೇಹದ ಸೌಂದರ್ಯವು ಸಾಕಾಗಲಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ನನ್ನದಾದಂತಹ ದೇಹವನ್ನು ಸುಗ್ಗಿಸಿ ಮರೆ ಮಾಡಿ ಆ ಬಳಿಕ ಸುಂದರಿಯಾದಂತಹ ಕೌಶಿಕಿಯ ರೂಪವನ್ನು ತಳೆದಿದ್ದೇನೆ. ಮುಂದೆ
ಕನಕ ಉಯ್ಯಾಲೆ ಕನಕ ದುಯ್ಯಾಲೆಯು ಮೆರೆಯಲು ದೇವಿಯೋ ಕನಕ ದುಯ್ಯಾಲೆ ಉಯ್ಯಾಲೆ ಮೆರೆಯಲು ದೇವಿಯೋ ವನದೊಳಗೊಂದು ಮೋದದಲ್ಲಿ ದೇವಿ ಮನದೊಳಗಂದು ಮೋದದಲ್ಲಿ ಆ ಅನಿಮಿಷರೆಲ್ಲರೂ ಜಯ ಜಯ ಜಯವೆನುತ ಅನಿಮಿಷರೆಲ್ಲರೂ ಜಯ 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 ಜಯವೆನುತ್ತಲೇ ಮನದೊಳಗನು ಜರ ಬರಬ ನಿರೀಕ್ಷಿಸಿ ಮನದೊಳಗನು ಜರ ಬರಬ ನಿರೀಕ್ಷಿಸಿ ಕನಕ ದುಯ್ಯಾಲೆಯೊಳ್ ಮೆರೆಯಲು ದೇವಿಯೋ ದೇವಿ ರಾಕ್ಷಸರನ್ನು ಹೋಗಲಿಸಬೇಕು, ಅವರನ್ನು ಆದಷ್ಟು ಬೇಗ ನನ್ನತ್ತ ತಿಳಿಯಬೇಕು ಎಂಬ ಉದ್ದೇಶದಿಂದ ಸುಂದರವಾದಂತ ಕೌಶಿಕೆಯನ್ನು ಕೊಂಡು ತಳಿದೆ. ಆದ್ರೆ ಇರುವುದಕ್ಕೊಂದು ನೆಲೆ ಬೇಕಲ್ಲ, ಹೀಗೆ ಇರುವುದಕ್ಕೆ ಸಾಧ್ಯವೇ? ಆಕಾಶದಲ್ಲಿ ಇಳಿದು ಬಿಟ್ಟ ಚಿನ್ನದ ಉಯ್ಯಾಲೆಯಲ್ಲಿ ನಾನು ಕುಳಿತಿರಬೇಕು. ಅದರಲ್ಲಿ ಹಾಡುತ್ತಾ ಪಾಡುತ್ತಾ ನನ್ನ ಗಾನವನ್ನು ಕೇಳುವ ಹಾಗೆ ಹಾಡಿ ಕುಳಿತರೆ ಖಂಡಿತವಾಗಿಯೂ ರಾಕ್ಷಸರು ನನ್ನದಾದಂತಹ ಸಂಗೀತ ಮಾತ್ರವಲ್ಲ, ನನ್ನ ಮೈಯಿಂದ ಹೊರಸುವಂತ ಸುಗಂಧಕ್ಕೆ ಮನಸ್ಸು ಇಲ್ಲಿಗೆ ಬರ್ತಾರೆ. ಬಂದಾಗ ಮೋಹಿಸ್ತಾರೆ. ಆವಾಗ ಒಬ್ಬೊಬ್ಬರನ್ನೇ ಬದಿಸಿ ನನ್ನ ಕೆಲಸವನ್ನು ಪೂರೈಸಿಕೊಳ್ಳಬೇಕಾಗಿದೆ. ಅದಕ್ಕೆ ಬೇಕಾಗಿ ಚಿನ್ನದ ಉಯ್ಯಾಲೆಯನ್ನು ನಿರ್ಮಿಸಿದೆ. ಅದರಲ್ಲಿ ಕುಳಿತು ಪಾಡುತ್ತಾ ಹಾಡುತ್ತಾ ಇರುತ್ತೇನೆ. ಮುಂದೆ ರಾಕ್ಷಸರ ವಧೆ ಆಗುವುದಕ್ಕೆ ಇದು ಸಕಾಲ ಎಂಬಂತಹ ನಿರೀಕ್ಷೆಯಲ್ಲಿ ನಾನಿದ್ದು ಬಿಡುತ್ತೇನೆ.
ಇನ್ನಾಕೆ ಹೊರಬರು ತಾನು ತಾನಾಗೇ ಮೆರೆಯುತ್ತಿದ್ದಾಳೆ. ಸ್ವರ್ಣ ದುಯ್ಯಾಲೆಯಲ್ಲಿ ಸಂಗೀತವನ್ನು ಹಾಡುತ್ತಾ ಮರೆಯುತ್ತಿದ್ದಾಳೆ ಎಂಬಂತೆ ನಮ್ಮ ಮಂತ್ರಿವರಿಯರಾದಂತ ಚಂಡಮುಂಡರಿಂದ ತಿಳಿದೆ. ಆಕೆಯ ವರ್ಣನೆಯನ್ನು ಕೇಳುವಾಗ ಆಕೆಯನ್ನು ವರಿಸಬೇಕೆಂಬ ಉದ್ದೇಶದಿಂದ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಸಿದೆ. ಆದರೆ ಆಕೆ ಸುಗ್ರೀವನ ಸಂಧಾನವನ್ನೇ ಮುರಿದಳಂತೆ. ಅದಕ್ಕೋಸ್ಕರ ಧೂಮ್ರಾಕ್ಷನನ್ನು ಕಳುಹಿದೆ. ಧೂಮ್ರಾಕ್ಷನನ್ನು ಮುರಿದಳು. ಅದಕ್ಕೋಸ್ಕರ ವೀರಾದಿ ವೀರರಾದಂತ ಚಂಡಮುಂಡರನ್ನೇ ಕಳುಹಿದೆ. ಆದರೆ ಆಕೆ ಚಂಡಮುಂಡರ ವೃಂದಾವನ್ನೇ ಚಂಡಾಡಿದಳಂತೆ. ಇನ್ನು ತಡ ಮಾಡುದು ಸರಿಯಲ್ಲ. ಅವಳನ್ನು ಎದುರಿಸಿ ಅವಳನ್ನು ಕರೆತರಬೇಕಾಗಿದೆ. ನಾನೇ ತೆರಳುತ್ತೇನೆ. ಯಾರಲ್ಲಿ ಎದ್ದು ಬರುತ್ತಿರುವುದು? ಬಂದಿರುವ ಭವನ ಏನುತ್ತಿದೆ ನೋಡು. ಬೆಳೆಗೆ ಪ್ರಣಾಮಗಳು. ಪ್ರಳಯ ಕಾಲಾನಂತರ ಅಪಾದಿಯಲ್ಲಿ ಕಗ್ಗೊಳಿಸುತ್ತಾ ಇದ್ದೀರಿ. ಭೂಮಿಯೇ ಬಿರಿಯುವಂತೆ ಬಾರೆ ಜರಿಯುವಂತೆ ಆರ್ಪಡಿಸುತ್ತಾ ಇದ್ದೀರಿ. ಕೈಯಲ್ಲಿ ಖಂಡಯವನ್ನು ಜಳಪಿಸುತ್ತಾ ಇದ್ದೀರಿ. ಯಾವ ಕಡೆಗೆ ಹೊರಟದ್ದು ತಿಳಿಸಿ ತಿಳಿಸಿ. ಬೀಜ ಕಾರಣವಿದೆ. ನಮ್ಮ ಕದಂಬವನದಲ್ಲಿ ಹೆಣ್ಣೊಬ್ಬಳು ತಾನು ತಾನಾಗೇ ಮೆರೆಯುತ್ತಿದ್ದಾಳಂತೆ. ಅವಳನ್ನು ವರಿಸಬೇಕೆಂಬ ಮನಸ್ಸು ಮಾಡಿದವನಿದ್ದೇನೆ. ಅದಕ್ಕೋಸ್ಕರ ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿದೆ. ಆದರೆ ಆಕೆ ಸಂಧಾನವನ್ನೇ ಮುರಿದಿದ್ದಾಳೆ. ಅದಕ್ಕಾಗಿ ಧೂಮ್ರಾಕ್ಷರನ್ನು ಕಳುಹಿದೆ. ಆದರೆ ಧೂಮ್ರಾಕ್ಷರನ್ನು ಉರಿದಳಂತೆ. ಯುದ್ಧದಲ್ಲಿ ಧೂಮ್ರಲೋಚನ ಮಾಡಿದ. ಹೌದು. ಆಮೇಲೆ ಏನಾಯ್ತವಲ್ಲ, ವೀರಾದಿ ವೀರರಾದಂತ ಚಂಡಮುಂಡರನ್ನು ಕಳುಹಿದೆ. ಪರಿಣಾಮ ಆದರೆ ಚಂಡಮುಂಡರ ವೃಂದವನ್ನೇ ಚಂಡಾಡಿದಳು. ಚಂಡಮುಂಡರು ಹೋದ್ರೆ ಆಮೇಲೆ ಆಕೆಯನ್ನು ಕರೆತರಲು ನಾನೇ ಹೊರಟವನಿದ್ದೇನೆ. ಧನುಜೇಶ ಏನು ರಕ್ತ ಬೀಜ? ಧನುಜೇಶ ಕೇಳಿಲ್ಲ ಮಾತ
ಇಂದು ಮಾನಿನಿಯನು ವರಿಸುವುದೆಂದು ಪ್ರಭುವೇ ಇಂದು ಮಾನಿನಿಯನು ವರಿಸುವೆನೆಂದು ಪ್ರಭುವೇ ಧನುಜೇಶ, ಏನು ರಕ್ತ ಬೀಜ? ಮತ್ತೊಮ್ಮೆ ಪದಾರವಿಂದಗಳಿಗೆ ಬಡಬಡುತ್ತಾ ಇದ್ದೇನೆ. ಎದ್ದೇನು ಪ್ರಭು. ಏನು ನೀನು ಏರಿದಂತಹ ಎತ್ತರವನ್ನು ಈ ಪ್ರಪಂಚದಲ್ಲಿ ಯಾರಿಂದಲೂ ನಿಷೇಧಿಸುವುದಕ್ಕೆ ಸಾಧ್ಯವಿಲ್ಲ. ನಿಜ. ನೀನೀಗ ಓರ್ವ ವ್ಯಕ್ತಿಯಾಗಿ ಉಳಿದಿಲ್ಲ, ಪ್ರಪಂಚದಲ್ಲಿ ಶಕ್ತಿಯಾಗಿ ಮೆರೆಯುತ್ತಾ ಇದ್ದಿ. ಕುಲೋನ್ನತಿ, ಬಲೋನ್ನತಿ, ವಿದ್ಯೋನ್ನತಿ, ಈ ಉನ್ನತಿ ತ್ರಯಗಳನ್ನು ನೀನು ಮೈಗೂಡಿಸಿಕೊಂಡವರಿದ್ದಿ. ನಿಜ. ಪವಿತ್ರವಾದಂತಹ ರಾಕ್ಷಸ ವಂಶದಲ್ಲಿ ಹುಟ್ಟಿದಂತಹ ಸಕಲ ವೇದ, ಶಾಸ್ತ್ರ, ಪುರಾಣ, ಇತಿಹಾಸಾದಿಗಳನ್ನು ಕರಗತ ಮಾಡಿಕೊಂಡವರಿದ್ದಿ. ಅದೇ ರೀತಿಯಾಗಿ ಹುಟ್ಟಿದ ಕ್ಷಣವೇ ಅಜೇಯವಾದಂತಹ ಶರೀರವುಳ್ಳಂತಹ ನೀವು ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋನಿಜರಿಂದ ಮರಣ ಇಲ್ಲ ಎನ್ನುವಂತಹ ಅವರ ಪ್ರಸಾದವನ್ನು ಪಡೆದವರು. ಚದುರಿ ಹೋಗಿದ್ದಂತಹ ಭೂಗತರಾಗಿದ್ದಂತಹ ರಕ್ಕಸರೆಲ್ಲರನ್ನು ಒಂದುಗೂಡಿಸಿ ರಕ್ಕಸರಿಗೆ ದಾರಿದೀಪವಾದವರು. ನಿಜ ಸ್ವಾಮಿ. ಏನು ಇಂದಿನ ದಿನ ಭ್ರಮಾಲೋಕದಲ್ಲಿ ವ್ಯವಹರಿಸುತ್ತಾ ಇದ್ದೀರಲ್ಲ ಎನ್ನುವಂತಹ ಚಿಂತೆ ನನ್ನನ್ನು ಕಾಡುತ್ತಾ ಇದೆ. ಯಾಕೋ ಪ್ರಭು? ಹೆಣ್ಣಿನ ಬಗ್ಗೆ ಆಸಕ್ತಿ ತಳೆಯುವುದು ಅಪರಾಧವಲ್ಲ, ತರುಣರಿಗೆ ತರುಣಿಯ ಬಗ್ಗೆ ಆಸಕ್ತಿ ಇರಲೇಬೇಕು. ಹಾಗೆಂದು ಏರು ಯೌವನದ ಸಂದರ್ಭದಲ್ಲಿ ನೀವು ಹೆಣ್ಣಿನ ಬಗ್ಗೆ ಆಸಕ್ತಿಯನ್ನು ತಳೆದವರಲ್ಲ. ದಟ್ಟವಾದಂತಹ ಅರಣ್ಯವನ್ನು ಸೇರಿ ಆ ಬ್ರಹ್ಮನನ್ನು, ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಳ್ಳುತ್ತಾ ಇದ್ದವರು. ಆದರೆ ಈ ವೃದ್ಧಾಪ್ಯದ ಕಾಲದಲ್ಲಿ, ಜೀವನದ ಸಂಧ್ಯಾ ಕಾಲದಲ್ಲಿ ಹೆಣ್ಣಿನ ಬಗ್ಗೆ ನಿಮಗೆ ಆಸಕ್ತಿಯನ್ನು ಹೊಂದಿದ್ದೀರಿ. ಪ್ರಭು, ನಿಮಗೆ ಮಕ್ಕಳಾಗಿದೆ, ಮೊಮ್ಮಕ್ಕಳಾಗಿದೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ಹೆಣ್ಣಿನ ಬಗ್ಗೆ ನಿಮಗೆ ಆಸಕ್ತಿಯೇ? ಪ್ರಭು, ಯಾವುದೇ ಒಂದು ವಿಚಾರವನ್ನಾಗಲಿ, ಒಂದು ವಸ್ತುವನ್ನಾಗಲಿ ನಾವು ಸರಿಯಾಗಿ ತಿಳಿದುಕೊಂಡೆವು ಎಂದಾದರೆ ಅದು ಕ್ರಮವಾಗುವುದಕ್ಕೆ ಸಾಧ್ಯವಿದೆ. ಆ ವಸ್ತುವನ್ನು ನಾವು ವಿಪರೀತವಾಗಿ ಅರ್ಥೈಸಿಕೊಂಡೆವು ಎಂದಾದರೆ ಅದು ಭ್ರಮೆಯಾಗುವುದಕ್ಕೆ ಸಾಧ್ಯತೆ ಇದೆ. ಅಷ್ಟಕ್ಕೂ ಅವಳು ತರುಣಿಯಲ್ಲ ಪ್ರಭು. ಯಾಕೋ ಅವಳು ತರುಣಿಯಲ್ಲ, ಆತ್ಮ ಇದ್ದಾಳೆ, ಪರಬ್ರಹ್ಮ ಸ್ವರೂಪಿಣಿಯಿದ್ದಾಳೆ. ಹಿಂದೆ ನಮ್ಮವನೇ ಆದಂತಹ ಮಹಿಷಾಕ್ಯನನ್ನು ವಧಿಸುವುದಕ್ಕಾಗಿ ಈ ಪ್ರಪಂಚದಲ್ಲಿ ಒಮ್ಮೆ ಕಾಣಿಸಿಕೊಂಡಂತಹ ಶಕ್ತಿ ಆಮೇಲೆ ಈಗ ಪುನರಪ್ಪಿ ಕಾಣಿಸಿಕೊಂಡಿದ್ದಾಳೆ. ಕಾರಣ ಮತ್ತೇನೂ ಅಲ್ಲ, ರಕ್ಕಸರಾದಂತಹ ನಮ್ಮಿಂದಾಗಿ ಪ್ರಪಂಚದ ಸಮತೋಲನವೇ ಕೆಟ್ಟು ಹೋಗಿದೆ. ಗೋ ಬ್ರಾಹ್ಮಣರನ್ನು ಹಿಂಸಿಸುತ್ತಾ ಇದ್ದೇವೆ, ಯಾಗ ಯಜ್ಞಾದಿಗಳನ್ನು ಹಿಂಸಿಸುತ್ತಾ ಇದ್ದೇವೆ, ದೇವೇಂದ್ರನನ್ನೇ ಸೋಲಿಸಿ ದೇವಲೋಕವನ್ನು ನಾವು ಸ್ವಾಧೀನ ಮಾಡಿದ್ದೇವೆ. ಪ್ರಪಂಚದ ಸ್ಥಿತಿ ಅಸಮವಾಗಿದೆ. ಅದನ್ನು ಸಮಗೊಳಿಸುವುದಕ್ಕಾಗಿ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಹಮ್ಮಾಯೆ ಇಂದಿನ ದಿನ ನಮ್ಮ ಕಣ್ಣ ಮುಂದೆ ಕಾಣಸಿಕ್ಕಿದ್ದಾಳೆ. ಇದಕ್ಕೆ ಎಷ್ಟೋ ಆಧಾರಗಳನ್ನು ಕೊಡುವುದಕ್ಕೆ ನಾನು ಸಿದ್ಧ. ಯಾವ ಆಧಾರದ ಮೇಲೆ ಹೇಳುತ್ತೀಯೋ? ಅಲ್ಪನೇ ಅಲ್ಪನೇ ದೂರ
ಯಮಗೊಪ್ಪಿರಲಿ ತನಿ ದೈತ್ಯಾನ್ವಯವನೋ ಅವಳು ಕೇವಲ ಧರಣಿಯಲ್ಲ, ಪ್ರಪಂಚವನ್ನು ನಿಯಂತ್ರಿಸುವಂತಹ ಶಕ್ತಿ ಎನ್ನುವುದಕ್ಕೆ ಅದೆಷ್ಟೋ ಉದಾಹರಣೆಗಳನ್ನು ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಎಂತಹ ಎಂಟನೆಯ ಭಂಟರಿಗೂ ಕೂಡ ದಟ್ಟವಾದಂತಹ ಕದಂಬವನದಲ್ಲಿ ವ್ಯವಹರಿಸುವುದಕ್ಕೆ ಕಷ್ಟ. ಅಂತಲ್ಲಿ ಷೋಡಶಿಯಾದಂತಹ ಹೆಣ್ಣು ಸ್ವಚ್ಛಂದವಾಗಿ ವ್ಯವಹರಿಸುತ್ತಾ ಇದ್ದಾಳೆ ಎನ್ನುವಾಗ ನಾವು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಪ್ರಭು, ಅಷ್ಟು ಮಾತ್ರವಲ್ಲ, ನೀನೇ ಸರಿಯಾಗಿ ಯೋಚನೆ ಮಾಡು. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿದೆ. ಹೌದು, ಬಂದಂತಹ ಸುಗ್ರೀವ ಹೇಳಿದಂತಹ ಮಾತನ್ನು ಸರಿಯಾಗಿ ಜ್ಞಾಪಿಸಿಕೋ. ಕೇವಲ ನಗುವೊಂದರಿಂದ ಆ ಸುಗ್ರೀವ ಹತನಾದನಂತೆ. ಪುನಃ ಒಂದು ನಗುವಿನಿಂದ ಆತ ಚೇತನಗೊಂಡ. ನಿಜ ಆಗಿದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಇರುವವಳು ಅವಳಲ್ಲದೆ ಮತ್ಯಾರು ಅಲ್ಲ. ಯುದ್ಧಕ್ಕಾಗಿ ಕಳುಹಿಸಿದಂತಹ ಧೂಮ್ರಲೋಚನ ಅಲ್ಪಬಲನೇ, ಪ್ರಭು ಪರಮೇಶ್ವರನಿಗೆ ಸಮಾನನಾದಂತಹ ವಿಖ್ಯಾತ. ಅಂತಹ ಧೂಮ್ರಲೋಚನನನ್ನು ಕೇವಲ ಹುಂಕಾರ ಮಾತ್ರದಿಂದಲೇ ಸುಟ್ಟುರುಹಿದಳು ಎಂದಾದರೆ ಅವಳ ಯೋಗ್ಯತೆ ಏನು ಎನ್ನುವ ಹಾಗೆ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ. ಬ್ರಹ್ಮದೇವನವರ ಬಲವನ್ನು ಪಡೆದಂತಹ ಅಖಂಡ ಬ್ರಹ್ಮಾಚಾರಿಗಳಾದಂತಹ ಚಂಡಮುಂಡರು ವಿಶೇಷವಾದಂತಹ ಮನೋವೇಗವುಳ್ಳವರು ಗದಾದಂಡವನ್ನು ಹಿಡಿದು ಯುದ್ಧಕ್ಕೆ ಹೋದರು ಎಂದಾದರೆ ಅವರನ್ನು ಈ ಪ್ರಪಂಚದಲ್ಲಿ ಯಾರಿಂದಲೂ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಚಂಡಮುಂಡರನ್ನೇ ರಣಕ್ಷೇತ್ರದಲ್ಲಿ ಮಡಹಿದಳು ಎಂದಾದರೆ ಅವಳ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಪ್ರಭು, ನಿನ್ನಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ, ನೀನೇ ಬೆಳೆಸಿದಂತಹ ರಕ್ಕಸ ವಂಶ ನಿನ್ನ ಕಣ್ಣ ಮುಂದೆಯೇ ನಾಶವಾಗುತ್ತದಲ್ಲ ಎನ್ನುವಂತಹ ಬೇಸರದಿಂದ ನಿನ್ನಲ್ಲಿ ಒಂದು ಮಾತು ಒಡೆಯನೆ. ಅಸುರಮತಿ ಕೇಳಿಂಪು ಹೇಳು ಪ್ರಭು. ಅಸುರಪತಿ ಕೇಳಿಂಪು ಸಮರಕ್ಕೆ ಮನವ ಮಾಡದೆ ಸಮರಕ್ಕೆ ಮನವ ಮಾಡದೆ ದೇವಿ ಚರಣವ ದೇವಿ ಚರಣವ ನೆನೆಯುತ್ತಾಗೆಯ ನೆನೆಯುತ್ತಾಗೆಯ ಕರುಣವನೆ ಪಡೆಯುತ್ತಲೇ ದೇವಿಯ ಕರುಣವನೆ ಪಡೆಯುತ್ತಲೇ ಜಗದಿ ನೀ ಬಾಳು ಅಸುರಪತಿ ಒಡೆಯನೇ ರಕ್ತಬೀಜ. ನಿದ್ದೆ ಬಂದವರನ್ನು ಎಬ್ಬಿಸುವುದಕ್ಕೆ ಬಹಳಷ್ಟು ಸುಲಭ. ನಿದ್ದೆ ಬಂದ ಹಾಗೆ ಅಭಿನಯಿಸುವವರನ್ನು ಎಬ್ಬಿಸುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಓರ್ವ ತಿಳಿಯದವ ಅಪರಾಧ ಮಾಡಿದೆ ಎಂದಾದ್ರೆ ಆತನನ್ನು ಮೂಢ ಎನ್ನುವ ಹಾಗೆ ಪ್ರಪಂಚ ಗುರುತಿಸುತ್ತಿದೆ. ಮೂಢತ್ವಕ್ಕೆ ಖಂಡಿತವಾಗಿಯೂ ಕ್ಷಮೆ ಇದೆ. ಓರ್ವ ತಿಳಿದುವ ಅಪರಾಧವನ್ನು ಮಾಡುತ್ತಾನೆ ಎಂದಾದ್ರೆ ಆತನನ್ನು ಮೂರ್ಖ ಎನ್ನುವ ಹಾಗೆ ಹೇಳುವುದಕ್ಕೆ ಸಾಧ್ಯತೆ ಇದೆ. ನೀವು ತಿಳಿಯದವರಲ್ಲ ಪ್ರಭು. ಪ್ರಪಂಚದ ಎಲ್ಲದನ್ನು ಅರ್ಥೈಸಿಕೊಂಡಂತಹ ಮಹಾನುಭಾವರಿದ್ದೀರಿ. ಕದಂಬವನದಲ್ಲಿ ರಾರಾಜಿಸುವವರು ಯಾರು ಎನ್ನುವಂತಹ ವಿಚಾರವನ್ನು ನೀವು ತಿಳಿದವರೇ ಇದ್ದೀರಿ. ಆದರೂ ಕೂಡ ಯುದ್ಧಾಕಾಂಕ್ಷಿಯಾಗಿ ನೀವು ಮುಂದುವರಿಯುತ್ತಾ ಇದ್ದೀರಿ. ಆ ಹೆಣ್ಣಿನ ಆಕಾಂಕ್ಷೆಯಿಂದ ನೀವು ಮುಂದುವರಿಯುತ್ತಾ ಇದ್ದೀರಿ. ಸರಿಯಲ್ಲ ಪ್ರಭು. ಅಲ್ಲೇ ಬೆಳೆಸಿದಂತಹ ರಾಕ್ಷಸ ವಂಶ ಎನ್ನುವಂತಹ ವೃಕ್ಷ ಯಾರೇ ಆಗಲಿ ತಾನು ಬೆಳೆಸಿದಂತಹ ವೃಕ್ಷ ಅದು ವಿಷವೃಕ್ಷವಾದರೂ ಕೂಡ ಅದನ್ನು ತಾನೇ ಕೈಯಾರೆ ಕಡಿಯುವುದಿಲ್ಲವಂತೆ, ಇನ್ನೋರ್ವನಲ್ಲಿ ಕಡಿಸುತ್ತಾರಂತೆ. ನೀನೇ ಬೆಳೆಸಿದಂತಹ ರಾಕ್ಷಸ ವಂಶವನ್ನು ನೀನು ನಾಶ ಮಾಡುವುದಕ್ಕೆ ಖಂಡಿತವಾಗಿಯೂ ಪ್ರಯತ್ನ ಮಾಡಬಾರದು. ಒಂದು ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಬಹಳಷ್ಟು ಕಷ್ಟ, ಆ ಸಾಮ್ರಾಜ್ಯವನ್ನು ನಾಶ ಮಾಡುವುದಕ್ಕೆ ಬಹಳಷ್ಟು ಸುಲಭ. ಆದ ಕಾರಣ ಈ ರೀತಿಯ ಮನವ
ಕೆಲಸವನ್ನು ನೀನು ಮಾಡಬಾರದು. ಅವಳು ಖಂಡಿತವಾಗಿಯೂ ನಮಗೆ ಸಿಗುವವಳಲ್ಲ. ಆದ ಕಾರಣ ನಮಗಿರುವಂತಹ ಹಾದಿ ಒಂದೇ, ಅವಳ ಕೈಯನ್ನು ಹಿಡಿಯುವಂತಹ ಪ್ರಯತ್ನ ಮಾಡುವುದಲ್ಲ ಪ್ರಭು. ನಾವೆಲ್ಲರೂ ಹೋಗಿ ಅವಳ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳಬೇಕು. ಆದ ಕಾರಣ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಅವಳ ಕೈಯನ್ನು ಹಿಡಿಯುವುದಕ್ಕೆ ಬದಲಾಗಿ ಅವಳ ಕಾಲನ್ನು ಹಿಡಿಯೋಣ. ಪ್ರಭು, ನೀನು ಬಹಳ ಬುದ್ಧಿವಂತನೆಂದು ತಿಳಿದಿದ್ದವನಿದ್ದೇನೆ. ಆದರೆ ನಿನ್ನ ಮಾತಿನಿಂದ ನಿನ್ನ ಯೋಗ್ಯತೆ ಏನೆಂಬುದನ್ನು ತಿಳಿದೆ. ಒಬ್ಬಳು ಹೆಣ್ಣಾಕೆಗೆ ಹೆದರಿದೆಯೋ? ಎಲ್ಲ ದುಷ್ಟ, ನೀನು ಯುದ್ಧ ಮಾಡಲು ಯೋಗ್ಯನಲ್ಲ. ಹೇಳಿ ಹೋಗು, ಅಂತಃಪುರವನ್ನು ಸೇರಿಸಿದು. ಹೆಂಗಳಂತೆ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಮಾಡಿದರಷ್ಟೇ ಹೊರತು ಯುದ್ಧಕ್ಕೆ ಹೆದರಿ ಈ ರೀತಿಯ ಮಾತುಗಳನ್ನು ಆಡಿದವರಲ್ಲ. ನಿಮ್ಮ ಮನದ ಇಚ್ಛೆ ಇಚ್ಛೆ ನಾನು ತಡ ಮಾಡಲಾರೆ. ಕೊಡಿಯಪ್ಪಳೆ ಈಗಲೇ ಹೋಗ್ತಾರೆ. ತರುಣಿಯ ತುರುಬನ್ನು ಹಿಡಿದು ದರ ದರನೆ ಬಹಳ ಸಂತೋಷವಾಯಿತು. ಇದು ರಣವೀಳ್ಯವನ್ನಿಟ್ಟಿದ್ದೇನೆ, ಹೋಗಿ ಬಾ. ಮಹಾಪ್ರಭುಗಳು ಆಶೀರ್ವಾದ ಎನ್ನುವಂತಹ ಭದ್ರ ಕವಚ ನಮ್ಮ ಪಾಲಿಗಾಗಿದೆ. ಹಾಗಿದ್ರೆ ಈ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ರಾಕ್ಷಸ ವೀರರೆಲ್ಲರೂ ಸಿದ್ಧರಾಗಿದ್ದಾರೆ. ವಿಶೇಷವಾದಂತಹ ಮಣಿರಥವು ಸಿದ್ಧವಾಗಿದೆ. ಆಯುಧಗಳು ಕರಗತವಾಗಿದೆ. ತಡ ಮಾಡಲಾರೆ. ಕದಂಬವನದತ್ತ ಮುನ್ನಡೆ. ಪ್ರವೇಶ ಮಾಡಿದ್ದೇವೆ. ಇದು ಮೊದಲಲ್ಲ. ಜೀವನದಲ್ಲಿ ಅದೆಷ್ಟೋ ಬಾರಿ ಕದಂಬವನಕ್ಕೆ ನಾವು ಬಂದವರು. ಬೇಟೆಯಾಡುವುದಕ್ಕೋ ಅಲ್ಲ ವಿಶ್ರಾಂತಿಯನ್ನು ಪಡೆಯುವುದಕ್ಕೋ ತಪಸ್ಸಿಗಾಗಿಯೋ ಕದಂಬವನಕ್ಕೆ ಬಂದವರು. ಆದರೆ ಅಂದಿನ ಆ ಕ್ಷಣಗಳಲ್ಲಿ ಕದಂಬವನ ಎನ್ನುವುದು ಮಧ್ಯಾಹ್ನದ ಹೊತ್ತು ಕೂಡ ಅಮಾವಾಸ್ಯೆ ರಾತ್ರಿಯ ಹಾಗಿತ್ತು. ಅರ್ಥಾತ್ ಕದಂಬ ವೃಕ್ಷಗಳೇ ನಿಬಿಡವಾಗಿರುವಂತಹ ಸ್ಥಳ. ಸೂರ್ಯ ರಶ್ಮಿಗಳ ಸೋಕುತ್ತಾ ಇಲ್ಲ. ಆದರೆ ಇಂದಿನ ದಿನ ನೋಡುತ್ತಾ ಇದ್ದೇನೆ, ವಿಶೇಷವಾದಂತಹ ಪ್ರಭೆ ಇಡೀ ಕದಂಬವನದಲ್ಲಿ ವ್ಯಾಪಿಸಿದೆ. ನೋಡಬಾರದೇ ಆ ಕಡೆ. ಪ್ರಕೃತಿಯಲ್ಲಿ ವಿರೋಧವಾಗಿ ವ್ಯವಹರಿಸಬೇಕಾದಂತಹ ಪ್ರಾಣಿಗಳೆಲ್ಲವೂ ಕೂಡ ಒಂದಾಗಿ ವ್ಯವಹರಿಸುತ್ತಾ ಇದ್ದಾವೆ. ಹಾವು ಹಾಗೂ ಮುಂಗುಸಿ ಜೊತೆಯಾಗಿ ಆಟವನ್ನು ಆಡುತ್ತಾ ಇದ್ದಾವೆ. ಮಗದೊಂದು ಕಡೆಯಲ್ಲಿ ನೋಡಿದ್ರೆ ಗೋವಿನ ಕ್ಷೀರವನ್ನು ಹುಲಿಮರಿಯೊಂದು ಹೀರುತ್ತಾ ಇದೆ. ಹಾಗಿದ್ರೆ ಪ್ರಕೃತಿಯನ್ನು ನಿಯಂತ್ರಿಸುವಂತಹ ಶಕ್ತಿ ಇಲ್ಲೇ ಸರಿಹದಲ್ಲಿ ಇದೆ ಎನ್ನುವುದು ಹಾಗೆ ಅರ್ಥ ಮಾಡಿಕೊಂಡವನಿದ್ದೇನೆ. ಆ ಬೆಳಕು ಯಾವ ಕಡೆಯಿಂದ ಬರುತ್ತಾ ಇದೆ ಎನ್ನುವ ಹಾಗೆ ಅರಸುತ್ತಾ ಮುನ್ನಡೆಯುತ್ತೇನೆ.
ಪಾಡಿದನು. ಸರ್ವಮಂಗಲ ಮಾಂಗಲ್ಯ ತನ್ನೊಳಗೆ ಇವಳನು ತಿಳಿಯದಿರಿದಾಯಿದೆ, ಇವಳನು ತಿಳಿಯದಿರಿದಾಯಿದೆ. ಮಾಡಲೇ ನಿನ್ನ ಕಟ, ಅಕಟ ಮಾಡಲೇ ನಿನ್ನ ಕಟ, ಕಟ 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 ಶುಂಭನ ಮಾಡಲೇ ನಿನ್ನ ಕಟ. ಶುಂಭನ ಕೂಡಿ ಭಾಷೆಯ ಮೊರೆದು, ಶುಂಭನ ಕೂಡಿ ಭಾಷೆಯ ಮೊರೆದು ಬಂದಿಗೆ ಕೇಳು ಇವಳೆಂಬ ಕೇಳು ಇವಳೆಂಬ ಆದರೂ ನುಡಿಸಿದ ಬಿರಿನುದ ಈಕೆಯ ನುಡಿಸಿದ ಬೆನೆನ್ನುತ್ತ ನೋಡಿದನೋ ನೋಡಿದನೋ ಆ ಜಯ 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 ಜಯ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧ್ಯಕ್ಕೆ ಶರಣ್ಯೇ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಮತ್ತೊಮ್ಮೆ ಪಾದಾರ ಬಿಂದುಗಳಿಗೆ ನಾನು ಪಡಗಡುತ್ತಾ ಇದ್ದೇನೆ. ನನ್ನ ಕಲ್ಪನೆ ಯಾವ ಚಿತ್ರವಾಗಿತ್ತು ಅದೇ ರೂಪವನ್ನು ಈ ಸಂದರ್ಭದಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಅಯ್ಯೋ, ಯೋಗ್ಯತಾವಂತನಾದ ಶುಂಭಾಕ್ಯರಿಗೆ ಈ ವಿಚಾರ ಅರ್ಥವಾಗದೆ ಹೋಯಿತಲ್ಲ. 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೂ ಕೂಡ ಇವಳನ್ನು ಕಾಣುವುದಕ್ಕೆ ಅಸಾಧ್ಯ. ಅಂತಲ್ಲಿ ದುಷ್ಟರಾದಂತಹ ನಮಗೆ ಇವಳು ಕಾಣ ಸಿಕ್ಕಿದ್ದಾಳೆ ಎಂದಾದ್ರೆ ಜೀವನ ಖಂಡಿತವಾಗಿಯೂ ಪಾವನವಾಯಿತು. ನೋಡಬಾರದೆ ಪ್ರಪಂಚದ ಎಲ್ಲವನ್ನೂ ಇವಳಲ್ಲಿ ನಾನು ಕಾಣುತ್ತಾ ಇದ್ದೇನೆ. 3 ಮೂರ್ತಿಗಳು ಕಂಗೊಳಿಸುತ್ತಾ ಇದ್ದಾರೆ. ರಮೆ ಉಮೆ ವಾಣಿಯರು ರಂಜಿಸುತ್ತಾ ಇದ್ದಾರೆ. 33 ಕೋಟಿ ದೇವತೆಗಳನ್ನು ನಾನು ಕಾಣುತ್ತಾ ಇದ್ದೇನೆ. 2 ಹಸ್ತಗಳನ್ನು ನೋಡಬಾರದೆ, ಒಂದು ಅಭಯ ಹಸ್ತ, ಮತ್ತೊಂದು ಆಯುಧ ಹಸ್ತ. ಶರಣಾಗತವರಾದವರಿಗೆ ಅಭಯ, ವಿರೋಧಿಸಿದವರಿಗೆ ಆಯುಧ ಎನ್ನುವಂತಹ ಸೂಚನೆಯನ್ನು ಇವಳು ಕೊಡುತ್ತಾ ಇದ್ದಾಳೆ. ಅಯ್ಯೋ, ನಮ್ಮೊಡೆಯರಾದಂತಹ ಶುಂಭಾಕ್ಯ ಇವಳನ್ನು ಬಯಸಿ ಬಿಟ್ಟನಲ್ಲ. ತಾಯಿಯನ್ನು ಬಯಸಿದಂತಹ ಮೊದಲ ಪರಿಸ್ಥಿತಿ ಆಯಿತು ಶುಂಭರದ್ದು. ಪ್ರಬಲವಾದಂತಹ ಪ್ರವಾಹಕ್ಕೆ ವಿರೋಧವಾಗಿ ಈಜಿದಂತಹ ಹುಂಬರ ಪರಿಸ್ಥಿತಿ ಆಯಿತು. ಬೆಟ್ಟವನ್ನು ತಿಂದು ಮುಗಿಸುತ್ತೇನೆ ಎನ್ನುವ ಹಾಗೆ ಇರುವೆಯನ್ನು ಪ್ರಯತ್ನಿಸಿದ್ರೆ ಆ ಇರುವೆ ಅದನ್ನು ತಿಂದು ಮುಗಿಸುವುದಕ್ಕೆ ಸಾಧ್ಯವಿದೆ. ಸೂರ್ಯ ಚುಂಬನ ಮಾಡಿದ ಹಾಗಾಗಲಿರುವೆ. ಸೂರ್ಯನನ್ನು ಚುಂಬಿಸುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಾದರೂ ಸಾಧ್ಯವಿದೆ? ಹರನ ಹಣಗಣ್ಣಲ್ಲಿ ಹಪ್ಪಳವನ್ನು ಸುಡುವುದಕ್ಕೆ ಪ್ರಯತ್ನ ಮಾಡಿದರೆ ಹಪ್ಪಳದ ಪರಿಸ್ಥಿತಿ ಏನಾದೀತು? ಹಾಗಾಯ್ತು ಶುಂಭನ ಪರಿಸ್ಥಿತಿ. ಅಯ್ಯೋ, ಏನು ಮಾಡೋಣ? ಅಡಗತ್ತರಿಗೆ ಸಿಲುಕಿದಂತಹ ಪರಿಸ್ಥಿತಿ ನನ್ನದಾಗಿದೆ. ಪುನರಪಿ ಹಿಂದೆ ಹೋಗೋಣವೇ? ಒಡೆಯನ ಮುಂದೆ ಪ್ರತಿಜ್ಞೆಯನ್ನು ಮಾಡಿ ಬಂದವನಿದ್ದೇನೆ, ಮುಂದುವರಿಯೋಣವೇ? ಇವಳ ಯೋಗ್ಯತೆಯನ್ನು ಎನ್ನುವ ಹಾಗೆ ರಕ್ತಬೀಜ ಅರ್ಥೈಸಿಕೊಳ್ಳುತ್ತಾ ಇದ್ದಾನೆ. ಛೇ, ಏನು ಮಾಡೋಣ? ಏನು ಮಾಡೋಣ? ಸರಿ, ಯೋಚಿಸಿ ವ್ಯವಹರಿಸಬೇಕಾಗಿದೆ. ಶುಂಭಾಕ್ಯನಿಗೆ ಇವಳನ್ನು ಒದಗಿಸಬೇಕಾದಂತಹ ಕರ್ತವ್ಯ ನನ್ನದು. ಹಾಗೆಂದು ಇವಳ ಅನುಗ್ರಹದಿಂದ ನಾವಂತೂ ವಿಮುಖರಾಗಬಾರದು. ಹಾಗಿದ್ರೆ ಇರುವಂತಹ ಹಾದಿ ಒಂದೇ, ಹಾವು ಸಾಯಲೂ ಬಾರದು, ಕೋಲು ಮುರಿಯಲೂ ಬಾರದು. ಆ ರೀತಿಯಲ್ಲಿ ಇವಳಲ್ಲಿ ನಾನು ವ್ಯವಹರಿಸುತ್ತೇನೆ. ಶುಂಭದ ಎಲೆಲೆ ಮಾನಿನಿ ಎಲೆಲೆ ಮಾನಿನಿ ಎಲೆಲೆ ಮಾನಿನಿ ಮಾನಿನಿ ಶುಂಭದಾನವ ಶುಂಭದಾನವ ಒಲಿದು ನಿನ್ನನು
ತಿಳುಗೆ ನೀತಿಯ ತಿಳುಗೆ ನೀತಿಯ ದಿಗ್ಗರಿ ಕೂತಲಿ ದಿಗ್ಗರಿ ಕೂತಲಿ ಚಲದಿ ನೀನು ಒಣಿದು ನಿಧಿಯ ದಿಗ್ಗರಿದು ಬರಿದನದಿ ನೀನು ಎಲೆಲೆ ಮಾನಿನಿಯೇ ಎಲೆಲೆ ಮಾನಿನಿ ಶುಂಭದಾನವ ಬಲಿದು ನಿನ್ನನ್ನು ಒರಿದಲು ತಿಳುಗೆ ರೀತಿಯ ಧಿಕ್ಕರಿದು ಬರಿ ಜಲದಿ ನೀನು ಎಲ್ಲೆಲ್ಲೇ ಮಾನಿನಿ ತಾಯೇ ಜಗನ್ಮಾತೆ ಆಧಾರವಿಂದಗಳಿಗೆ ಪ್ರಣಾಮಗಳು. ರಕ್ತ ಬೀಜಾಸುರ ಎನ್ನುವ ಹಾಗೆ ನನ್ನ ಹೆಸರು. ಶೋಣಿತಾಪುರದ ಒಡೆಯನಾಗಿರುವಂತಹ ಶುಂಭಾಕ್ಯನ ಅಳಿಯನೂ ಹೌದು, ಅಮಾತ್ಯನೂ ಹೌದು. ಪ್ರಭು, ಪ್ರಭುಗಳ ಮುಂದೆ ನಾನು ಹೋದೆ, ಎಲ್ಲಾ ವಿಚಾರಗಳನ್ನು ತಿಳಿಸಿದೆ. ನಿನ್ನನ್ನು ಸರಿಯಾಗಿ ಅರ್ಥೈಸಿಕೊಂಡವ ನಾನು ತಾಯಿ. ಆದ ಕಾರಣ ಎಲ್ಲಾ ವಿಚಾರವನ್ನು ಹೇಳಿದೆ. ಒಡೆಯನಿಗೆ ಮಾತ್ರ ಅದು ಸಮಾಧಾನವಾಗಲಿಲ್ಲ. ಯುದ್ಧವನ್ನು ಮಾಡಿ ಅವಳನ್ನು ಗೆದ್ದು ಕರೆದುಕೊಂಡು ಬಾ ಎನ್ನುವ ಹಾಗೆ ನನಗೆ ಅಪ್ಪಣೆಯನ್ನು ಕೊಟ್ಟವರಿದ್ದಾನೆ. ಅಮ್ಮ, ಇಲ್ಲಿಗೆ ನಾನು ಬಂದಿದ್ದೇನೆ. ಯುದ್ಧ ಮಾಡಬೇಕು ಎನ್ನುವಂತಹ ಒಂದೇ ಉದ್ದೇಶದಿಂದ ಬಂದದ್ದಲ್ಲ. ಯುದ್ಧದ ಅವಶ್ಯಕತೆ ಇಲ್ಲ. ನೀನು ಬರುತ್ತಿ ಎಂದಾದ್ರೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವ. ನೀನು ಪ್ರಪಂಚದ ಮೂಲ ಸ್ವರೂಪಿಣಿ. ನಿನ್ನಿಂದಾಗಿಯೇ ಪ್ರಪಂಚದ ಪ್ರತಿಯೊಂದು ಆಗಿರುವುದು. ಮೂರು ಮೂರ್ತಿಗಳಾಗಲಿ, ಇಂದ್ರಾದಿ ದೇವತೆಗಳಾಗಲಿ, ಯಕ್ಷ ಕಿನ್ನರ ಕಿಂಪುರುಷರಾಗಲಿ, ಈ ಪ್ರಪಂಚವೇ ಹುಟ್ಟಿಕೊಂಡದ್ದು ನಿನ್ನಿಂದಾಗಿ. ಮೂಲ ಶಕ್ತಿ ನೀನು. ಇದನ್ನು ನಾನು ಚೆನ್ನಾಗಿ ಅರ್ಥೈಸಿಕೊಂಡವರಿದ್ದೇನೆ ತಾಯೇ. ಆದ್ರೆ ನಿನ್ನಲ್ಲಿ ಒಂದು ಬೇಡಿಕೆ. ನೀನು ಈಗ ಕಾಣ ಸಿಕ್ಕಿದ್ದಾದರೂ ಹೇಗೆ? ಓರ್ವಳು ಹೆಣ್ಣಾಗಿ, ಒಂದು ಪ್ರಾಣಿಯಾಗಿಯೋ ಅಲ್ಲ ಇನ್ನೊಂದು ಪಕ್ಷಿಯಾಗಿಯೋ, ಓರ್ವ ಪುರುಷನಾಗಿಯೋ ನೀನು ಕಾಣ ಸಿಗಲಿಲ್ಲ. ನವ ತರುಣಿಯಾಗಿ, ಷೋಡಶಿಯಾಗಿ ಕಾಣ ಸಿಕ್ಕಿದ್ದಿ. ಈ ಪ್ರಪಂಚದಲ್ಲಿ ಹೆಣ್ಣೋರ್ವಳಿಗೆ ಗಂಡಿನ ರಕ್ಷಣೆ ಬೇಕೇ ಬೇಕು. ಹೆಣ್ಣಾಗಿ ನೀನು ಕಾಣಿಸಿಕೊಂಡ ಕಾರಣ ಓರ್ವ ಗಂಡಸಿನ ಆ ರೀತಿಯದ್ದಾದಂತಹ ರಕ್ಷಣಾ ವಲಯ ನಿನಗೆ ಅವಶ್ಯಕತೆ ಇದೆ. ಆದ ಕಾರಣ ಕೇಳ್ತಾ ಇದ್ದೇನೆ. ಒಡೆಯ ನಿನ್ನನ್ನು ಬಯಸಿದ್ದಾನೆ ಎಂದಾದ್ರೆ ಖಂಡಿತವಾಗಿಯೂ ಧಿಕ್ಕರಿಸಬಾರದು. ಯಾಕೆ? ಓರ್ವ ಮತ್ತೋರ್ವರನ್ನು ಬಯಸಿದ್ದಾನೆ ಎಂದಾದ್ರೆ ಏನದರ ಅರ್ಥ? ಯಾವ ರೀತಿಯಲ್ಲೇ ಆಗಲಿ ಆಸಕ್ತಿ ಉಳ್ಳವನಾಗಿದ್ದಾನೆ. ನಿನ್ನನ್ನು ವರಿಸಬೇಕು ಎನ್ನುವಂತ ಆಸಕ್ತಿ ಉಳ್ಳವ, ನಿನ್ನನ್ನು ವಿರೋಧಿಸಬೇಕು ಎನ್ನುವಂತ ಆಸಕ್ತಿ ಉಳ್ಳವನಲ್ಲ. ತಾಯೇ, ಶುಂಭಾಕ್ಯನನ್ನು ನೀನು ಮದುವೆಯಾಗಬೇಕು. ಶುಂಭನ ವಿಚಾರವಾಗಿ ಹೇಳುತ್ತಿದ್ರೆ ಒಂದಲ್ಲ ಎರಡಲ್ಲ, ನನ್ನ ನಾಲಿಗೆಯೇ ಸಾಕಾಗುವುದಿಲ್ಲ. ಸದ್ಯ ತ್ರಿಜಗದಲ್ಲನಾಗಿ ಮೆರೆಯುತ್ತಾ ಇದ್ದಾನೆ. ಆತನ ಶರೀರವನ್ನು ನೋಡಿದ್ರೆ ಆತ ಸುಂದರನಿದ್ದಾನೆ. ಆತನ ಮುಖ ನೋಡಬೇಕು. ಬರೇ ಬಿಳಿ ಮೈಬಣ್ಣ ಮಾತ್ರ ಅಲ್ಲ, ಬಿಳಿಯೊಟ್ಟಿಗೆ ಹಳದಿ ಕೆಂಪು ಎಲ್ಲವೂ ಸೇರಿಕೊಂಡಿದೆ. ಸುಂದರನಿದ್ದಾನೆ. ತಾಯಿ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸುವುದು ದೇವರ ಕರ್ತವ್ಯ. ಅದರಲ್ಲಿ ಹೆಚ್ಚುಗಾರಿಕೆ ಏನೂ ಇಲ್ಲ. ದುಷ್ಟರನ್ನು ತಿದ್ದಿ ಅವರನ್ನು ಸರಿಗೊಳಿಸಿ ಅವರನ್ನು ಉತ್ಕರ್ಷದತ್ತ ಕಳುಹಿಸಬೇಕಾದ್ದು ದೇವಸ್ಥಾನದ ಕರ್ತವ್ಯ. ಆದ ಕಾರಣ ಕೇಳ್ತಾ ಇದ್ದೇನೆ. ಶುಂಭಾಕ್ಯ ಬಯಸಿದ್ದಾನೆ, ನೀನು ಬರಬೇಕು. ಶುಂಭನನ್ನು ತಿದ್ದಬೇಕು. ನೀನು ಮದುವೆಯಾದ ಮೇಲೆ ದುಷ್ಟನಾದಂತ ಆತನನ್ನು ತಿದ್ದಿದೆ ಎಂದಾದ್ರೆ ಆತ ಪ್ರಪಂಚದಲ್ಲಿ ಉತ್ತಮನಾಗಿ ಮೆರೆಯುವುದಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ತಾಯೇ, ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವಿಶೇಷವಾದಂತಹ ದಂಡಿಗೆಯೊಂದಿಗೆ ನಾನು ಬಂದಿದ್ದೇನೆ. ನೀನು ದಂಡಿಗೆಯಲ್ಲಿ ಕುಳಿತುಕೊಳ್ಳುತ್ತಿ ಎಂದಾದ್ರೆ ರಕ್ತಬೀಜವನ್ನು ಹಣವನ್ನು ಕೊಡುವುದಕ್ಕೆ ಸಿದ್ಧರಿದ್ದೇನೆ. ನಿನ್ನನ್ನು ಎತ್ತಿಕೊಂಡು ಶೋಣಿತಾಪುರಕ್ಕೆ ನಾನು ಕೊಂಡು ಹೋಗ್ತೇನೆ. ತಾಯೇ, ಬರಬೇಕು ತಾಯೇ. ಇಳಿದು ಬರಬೇಕು, ನಲಿದು ಬರಬೇಕು, ಒಲಿದು ಬರಬೇಕು ತಾಯಿ. ನಿನ್ನಯ ವಿಗ್ರಹ ತಾಯೇ, ನಿನ್ನ ಮಾತನ್ನು ಕೇಳಿದಾಗ ಶುಂಭನಲ್ಲಿ ಇದ್ದಾರಲ್ಲ
ಇದ್ದರೂ ಶಂಬನಿಗೆ ಇಂಥ ಬುದ್ಧಿ ಇದೆ ಅಲ್ಲ ಎಂಬುದನ್ನೇ ಖೇದವಾಗ್ತಾ ಇದೆ. ಯಾಕೆಂದ್ರೆ ಅವನ ಅಷ್ಟಮಂತ್ರಗಳಲ್ಲಿ ಒಬ್ಬನಾದಂತ ನೀನು ರಾಜ್ಯನಾಗಿದ್ದೀಯ, ಸರ್ವಜ್ಞನಾಗಿದ್ದೀಯ. ಅಷ್ಟು ಮಾತ್ರವಲ್ಲ, ನನ್ನ ಆಳ ಎಷ್ಟು, ಅಗಲ ಎಷ್ಟು, ಅಷ್ಟು ಮಾತ್ರವಲ್ಲ ನನ್ನ ಯೋಗ್ಯತೆ ಏನು, ಶಕ್ತಿ ಏನು, ನನ್ನದಂತ ನಿಲುವೇನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದು ಶುಂಭನಿಗೆ ನೀನು ಅರುಹಿ ಆ ಬಳಿಕ ಅವನಿಗೆ ಅಪತ್ಯವಾದ ಕಾರಣ ನೀನು ರಣರಂಗವನ್ನು ಸೇರುವುದಕ್ಕೆ ಬೇಕಾಗಿ ನಿನ್ನ ತನವನ್ನು ಅರ್ಪಿಸುವಂತ ಉದ್ದೇಶದಿಂದಲಾಗಿ ಇಲ್ಲಿಗೆ ಬಂದವನಿದ್ದೀಯ. ಆದ್ರೆ ನನ್ನನ್ನು ಕಂಡೊಡನೆ ತಾಯಿಯಲ್ಲಿ ನಾನು ವಿನಂತಿಸಿಕೊಂಡರೆ ಮಗನಾದಂತ ನನ್ನ ಆಸೆ ಈಡೇರಿತು ಎಂಬ ಆಶೆಯಿಂದ ವಿನಂತಿಯನ್ನು ಮಾಡಿಕೊಂಡಿದ್ದೀಯ. ಪ್ರಪಂಚದಲ್ಲಿ ಒಂದು ನಿಯಮ ಇದೆ, ಯಾವುದನ್ನು ನೀನು ತಿಳ್ಕೊಂಡಿದ್ಯೋ ಎಲ್ಲದಕ್ಕೂ ಮೂಲ ಪುರುಷ ಮೂಲ ಕರ್ತವ್ಯ ನಾನೆಂಬುದನ್ನು ತಿಳಿದುಕೊಂಡ ಮೇಲೆ ಹೆಣ್ಣಾದರೇನು ಗಂಡಾದರೇನು ಅದು ನನ್ನಿಂದಲೇ ಎಂಬುದನ್ನು ತಿಳಿದುಕೊಳ್ಳಬೇಕಿತ್ತು. ಅದನ್ನಲ್ಲದೆ ನಿನ್ನ ಶುಂಭನನ್ನು ನಾನು ವರಿಸುವುದಿದ್ರೆ ಇದರ ಹಿಂದೆಯೇ ನಾನು ಹಲವಾರು ಮಂದಿಗಳಲ್ಲಿ ಹೇಳಿ ಕಳುಹಿಸಿದ್ದೇನೆ. ಶುಂಭನಾಗಲಿ ಶಂಭುವೆ ಆಗಲಿ ನನ್ನನ್ನು ಕಡಲ ಮೂಲಕ ಗೆದ್ದವನನ್ನು ಮಾತ್ರ ನಾನು ವರಿಸ್ತೇನೆ ಎಂಬುದನ್ನು ಅದನ್ನು ಬಿಟ್ಟು ಅದನ್ನು ತಿಳಿದು ಈ ರೀತಿಯಾಗಿ ವರ್ತಿಸಿದ್ದಾನೆ ಶುಂಭ ಅಂದ್ರೆ ಅವನ ಅವನತಿಯ ಹತ್ತಿರವಾಗಿದೆ. ಅಷ್ಟು ಮಾತ್ರವಲ್ಲ, ನನ್ನದಾದ ಪಂಥ ಏನು, ನನ್ನದಾದಂತ ನಿಲುವೇನು ಎಂಬುದನ್ನು ಸ್ಪಷ್ಟವಾಗಿ ನಿಮ್ಮವರಿಗೆ ತಿಳಿಸಿದ ಮೇಲೆ ಬದಲಾವಣೆ ಮಾಡಿ ಅಂತ ಕೇಳೋದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಪಂಚದಲ್ಲಿ ನೇರವಾದಂತಹ ಒಂದು ಗುರಿ ಇರಬೇಕು. ಆ ಗುರಿಯನ್ನು ಮುಟ್ಟುವಂತಹ ಯೋಗ್ಯತೆ ಇದ್ದವರು ಮಾತ್ರ ಆ ಗುರಿಯೆಡೆಗೆ ಸಾಗುತ್ತಾರೆ. ಗುರಿಯನ್ನು ಬದಲಿಸುವವರು ಶಕ್ತಿಹೀನರು ಮಾತ್ರ. ನಾನು ಪ್ರಪಂಚದಲ್ಲಿ ಆದಿಶಕ್ತಿ ಎನಿಸಿದವಳು. ನನ್ನ ಶಕ್ತಿಯ ಬಗ್ಗೆ ಅಪಾರವಾದಂತಹ ಆ ಶಕ್ತಿ ಏನೆಂಬುದನ್ನು ತಿಳಿದುಕೊಂಡವರು ಮೂರು ಲೋಕದಲ್ಲಿಯೂ ಇದ್ದಾರೆ ಎಂಬಾಗ ಅದರೊಳಗೆ ನೀನಿರುವವನು. ನನ್ನ ಶಕ್ತಿಯ ಬಗ್ಗೆ ನೀನು ಅರಿತುಕೊಂಡ ಮೇಲೆ ನೀನು ಬದಲಿಸುವಂತಹ ವಿನಂತಿಯನ್ನು ಮಾಡಬಾರದಿತ್ತು. ಅದರಲ್ಲಿ ತಾಯಿಯಂತೆ ವಿನ್ನವಿಸಿಕೊಳ್ಳುತ್ತಾ ಇದೆಯಾ? ತಾಯಿಗೆ ಮದುವೆ ಮಾಡುವ ಮಕ್ಕಳು ಇದ್ದಾರೆ ಪ್ರಪಂಚದಲ್ಲಿ. ಆದುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತಾಯಿಗೆ ಮದುವೆ ಮಾಡುವುದಲ್ಲ, ಮತ್ತೆ ಅಪ್ಪನಿಗೆ ಮದುವೆ ಮಾಡುವುದು. ಅಪ್ಪ ನಮ್ಮ ಅಪ್ಪನಿಗೆ ಮದುವೆ ಮಾಡುವುದಾದ್ರೂ ನಾನು ತಾಯಿ ಆಗ್ತೇನೆ ನೋಡು. ಆದುದರಿಂದ ನಾನು ನಿನಗೆ ಸಾರಿ ಹೇಳ್ತಾ ಇದ್ದೇನೆ, ಬಂದ ದಾರಿಗೆ ಸುಂಕವಿಲ್ಲದಂತೆ ತೆರೆದರೆ ಇಲ್ಲದಿದ್ದರೆ ಹಿಂದೆ ಬಂದವರಿಗೆ ಏನಾಯ್ತೋ ಅದೇ ಗತಿ ನಿನಗಾದೀತು. ಭಕ್ತಿಗೆ ನೀನು ಒಲಿಯುವುದಿಲ್ಲ ಎಂತಾದ್ರೆ ಶಕ್ತಿ ಪ್ರಯೋಗದಿಂದ ನಿನ್ನನ್ನು ಎಳೆದುಕೊಂಡು ಹೋಗ್ತಾರೆ. ಅದೆಷ್ಟೋ ವರ್ಷ ನಾನು ಕಾದಾಡಿದರೂ ಕೂಡ ಇವನನ್ನು ವಧಿಸುವುದಕ್ಕೆ ನನಗೆ ಅಸಾಧ್ಯವಾದ ಕಾರಣ ನನ್ನದಾದಂತಹ ದಿವ್ಯ ಶಕ್ತಿಯಿಂದ ಸಪ್ತ ಮಾತೃಕೆಗಳನ್ನು ನಿರ್ಮಿಸಿ ಅಷ್ಟ ದಿಕ್ಕುಗಳಿಂದ ಮುಕ್ಕಿ ಇವನನ್ನು
ನೋಡ್ತಾ ಇದ್ರೆ ಸಪ್ತ ಮಾತೃಕೆಯಲ್ಲಿ ಓರ್ವಳಾದಂತ ಇದ್ದಾಡಿ ತನ್ನ ಗದೆಯಿಂದ ಬಲವಾಗಿ ನನ್ನ ಹಣೆಗೆ ಅಪ್ಪಳಿಸಿದಳಲ್ಲ, ನೊಸಲು ಒಡೆದಿದೆ, ರಕ್ತ ಸೋರುತ್ತಾ ಇದೆ. ತಡೆ ಹಿಡಿದವರಿದ್ದೇನೆ, ಬಿಡಲಾರೆ. ಬ್ರಹ್ಮದೇವರ ವರಬಲವಾದರೂ ಹೇಳು, ಬಿಂದು ರಕ್ತದಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜಾಸುರು ಹುಟ್ಟಿಕೊಳ್ತಾರೆ. ಹುಟ್ಟಿಕೊಳ್ಳಬೇಕು, ವಿರೋಧಿಗಳ ನಾಶವನ್ನು ಮಾಡಬೇಕು. ತಡೆ ಹಿಡಿದ ರಕ್ತವನ್ನು ಧರೆಗೆ ಚೆಲ್ಲಿ ಬಿಡ್ತಾರೆ. ಹಣೆಗೆ ಇಂದ್ರಾಣಿ ಎಂಬಳು ಹೊಡೆದ ದೆಸೆಯಿಂದಲಾಗಿ ಅವನು ಈ ಭೂಮಿಗೆ ರಕ್ತವನ್ನು ಚೆಲ್ಲುವುದರಿಂದ ಲಕ್ಷ ಲಕ್ಷ ರೂಪಾಯಿಯಲ್ಲಿ ರಕ್ತ ಬೀಜಾಸುರರು ಹುಟ್ಟುತ್ತಾ ಇದ್ದಾರೆ. ಇವನ ರಕ್ತವು ಭೂಮಿಗೆ ಒಂದು ತೊಟ್ಟು ಕೂಡ ಸೇರದ ಹಾಗೆ ದೀರ್ಘ ನಾಳಿಗೆಯನ್ನು ಚಾಚುತ್ತಾ ರಕ್ತೇಶ್ವರಿ ಅಮ್ಮ ದುಷ್ಟನಾದಂತಹ ರಕ್ತ ಬೀಜಾಸುರನ ವಧೆಗೆ ಬೇಕಾಗಿ ರಕ್ತೇಶ್ವರಿ ಅವತಾರವನ್ನು ಎತ್ತಿದೆ. ಅವಳ ಶಾಂತವಾಗುವಂತೆ ಪ್ರಾರ್ಥಿಸುವ ದೆಸೆಯಿಂದಲಾಗಿ ಅವಳು ಶಾಂತಚಿತ್ತಳಾಗಿದ್ದಾಳೆ. ಧೈರ್ಯಸ್ಥನಾದು ಅವಳಿಗೆ ಸರಿಯಾದ ನೆಲೆಯನ್ನು ನಾನು ಕಲ್ಪಿಸಿಕೊಡ್ತೇನೆ. ಅಮ್ಮ ತಾಯಿ, ನಿನ್ನದಾದಂತಹ ಘೋರ ರೂಪವನ್ನು ಮರೆ ಮಾಡಿ ಇನ್ನು ಮುಂದೆ ನೀನು ಇಲ್ಲಿ ನಿನಗೆ ಯಾವುದೇ ಕೆಲಸ ಕಾರ್ಯಗಳು ಇಲ್ಲದ ಕಾರ್ಯ, ನೇರವಾಗಿ ನೀನು ಭೂಲೋಕವನ್ನು ಸೇರು. ಅಲ್ಲಿ ನೀನು ರಕ್ತೇಶ್ವರಿ ದೈವವಾಗಿ, ನಿನ್ನನ್ನು ಯಾರು ನಂಬುತ್ತಾರೋ ಅವರಿಗೆ ವಿಂಬು ಕೊಡುವಂತಹ ದೈವವಾಗಿ, ಅವರನ್ನೆಲ್ಲರನ್ನು ರಕ್ಷಿಸುವಂತಹ ಮಹಾ ತಾಯಿಯಾಗಿ, ಭೂಮಿ ಮಾತೆಯಾಗಿ ಮೆರೆದಾಡಿಕೊಂಡೆ.
ಹಸಿರಣ್ಣರೇ ಹಸಿರಣ್ಣರೇ ಹಸಿರಣ್ಣರೇ, ಸಂತೋಷವಾಯಿತು, ಸಮಾಧಾನವಾಯಿತು, ನೆಮ್ಮದಿ ಆಯಿತು. ಇಂದು ನಿನ್ನೆ ಅಂತ ಅಲ್ಲ, ಅದೆಷ್ಟೋ ಸಮಯದಿಂದ ಲೋಕಮಾತೆ ಆದಂತಹ ನನ್ನ ಸೇವೆಯನ್ನು ಶ್ರದ್ಧೆಯಲ್ಲಿ, ಭಕ್ತಿಯಲ್ಲಿ, ನಿಷ್ಠೆಯಲ್ಲಿ ಪೂರೈಸಿಕೊಂಡು ಬಂದಂತ ಪುಣ್ಯಾತ್ಮರು ನೀವು. ನಂಬಿಕೊಂಡು ಬಂದಾಗ ನಿಮ್ಮ ಪಾಲಿಗೆ ಯಾವುದೇ ಒಂದು ತೊಂದರೆ ಬಾರದ ರೀತಿಯಲ್ಲಿ ಇದುವರೆಗೂ ನಿಮ್ಮನ್ನು ಕಾಪಾಡಿಕೊಂಡು ಬಂದಂತ ಲೋಕಮಾತೆ ನಾನಾಗಿದ್ದೇನೆ. ಹೇಗೆ ಮನಸ್ಸಿಗೆ ನೆಮ್ಮದಿ ತಾನೇ, ಇನ್ನು ಮುಂದೆ ಕೂಡ ಇದೇ ಸೇವೆ ಮಾಡ್ತಾ ಬಂದ್ರೆ ಹೌದು ಅಂತಾದ್ರೆ ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿಯಾಗಿ, ಐಶ್ವರ್ಯ ಲಕ್ಷ್ಮಿಯಾಗಿ, ಸಂತಾನ ಲಕ್ಷ್ಮಿಯಾಗಿ, ಭಾಗ್ಯಲಕ್ಷ್ಮಿಯಾಗಿ ಸದಾ ನಿಮ್ಮಲ್ಲಿ ನೆಲೆ ಆಗಿರ್ತೇನೆ. ದೇಹವನ್ನು ನೆರಳು ಯಾವ ರೀತಿ ಆಶ್ರಯಿಸ್ತದೋ ಅದೇ ರೀತಿ ನಿಮ್ಮ ಬೆಂಗಾವಲಿಗಾಗಿ ಲೋಕಮಾತೆ ಆದಂತ ನಾನು ನಿಮ್ಮ ಬೆಂಗಾವಲಿಗಾಗಿದ್ದೇನೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ. ಕಂಬಳಿ ಗುತ್ತಿನವರೇ, ಕಂಬಳಿ ಗುತ್ತಿನವರೇ, ಹೇಗೆ ಮನಸ್ಸಿಗೆ ನೆಮ್ಮದಿ ಆಯ್ತಲ್ಲ. ಲೋಕಮಾತೆ ಆದಂತಹ ನಾನು ಧರ್ಮದ ಉದ್ಧಾರಕ್ಕೆ ಬೇಕಾಗಿ, ಅಧರ್ಮದ ನಾಶಕ್ಕೆ ಬೇಕಾಗಿ ಅದೆಷ್ಟು ಅವತಾರದಂತೆ ಬೇಕಾಗಿ ಬಂತು. ಇನ್ನು ಮುಂದೆ ಕೂಡ ನೀವಾಗಲಿ ನಿಮ್ಮ ಕುಟುಂಬದವರಾಗಲಿ ಸದಾ ನಂಬುತ್ತಾ ಬಂದಿದ್ದಾದ್ರೆ ಒಂದಿದ್ದದ್ದು 10 ಆಗಿ, 10 100 100 1000 1000 ಲಕ್ಷವಾಗಿ ಧನವನ್ನು ತರು ಯಾವ ರೀತಿ ಹಿಂಬಾಲಿಸಿಕೊಂಡು ಬರ್ತದೋ, ಮಕ್ಕಳು ತಾಯಿ ಮಕ್ಕಳು ಯಾವ ರೀತಿ ಕಾಪಾಡಿಕೊಂಡು ಬರ್ತಾರೋ ಅದೇ ರೀತಿ ನಿಮ್ಮ ಕುಟುಂಬಕ್ಕೆ, ನಿಮಗಾಗಿ, ನಿಮ್ಮ ಉದ್ಧಾರಕ್ಕೆ ಬೇಕಾಗಿ ನಾನಿದ್ದೇನೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ. ಮುದ್ದರೇ, ಮುದ್ದರೇ, ಹೇಗೆ ಮನಸ್ಸಿಗೆ ನೆಮ್ಮದಿ ಆಯ್ತಲ್ಲ. ಲೋಕಮಾತೆ ಆದಂತ ನನ್ನ ಲೀಲಾ ವಿಶೇಷವನ್ನು ಕಂಡು ಸಂತೋಷ ಮಾಡಬೇಕೆಂಬಂತ ಉದ್ದೇಶದ ಬಂದು ಸೇರಿದಂತವರು ನೀವು. ನಿಮ್ಮ ಸಂಸಾರಕ್ಕಾಗಲಿ, ನಿಮಗಾಗಲಿ, ಹೋದಲ್ಲಿ ಬಂದಲ್ಲಿ ಕುಳಿತಲ್ಲಿ ನಿಂತಲ್ಲಿ ಎತ್ತಲ್ಲಿ ಮಲಗಿ ಯಾವುದೇ ತೊಂದರೆ ಬಾದ ರೀತಿಯಲ್ಲಿ ನಿಮ್ಮ ನೆರಳಾಗಿ ನಿಮ್ಮ ನಿಂಬಾಲಿಸಿಕೊಂಡು ಬರ್ತೇನೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ. ಉದಯ ಭಟ್ರೆ, ಉದಯ ಭಟ್ರೆ, ಸರ್ವೇಶ್ವರಿ ಆದಂತ ನನ್ನ ಗೆಜ್ಜೆ ಸೇವೆಯನ್ನು ಮಾಡಬೇಕೆಂಬಾಗೆ ಸಂಕಲ್ಪ ಮಾಡಿಕೊಂಡವರು ತಾವು. ಇಂದೀಗ ಆಗುವಾಗ ಲೋಕಮಾತೆಯ ಸನ್ನಿಧಾನದಲ್ಲಿ ಆ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಇಂದಿಗೆ ಮಾತ್ರ ಸಾಕು ಅಂತ ಆಗುವುದಿಲ್ಲ ಸ್ವಾಮಿ. ಇನ್ನು ಮುಂದೆ ಕೂಡ ನಿಮ್ಮ ಇದೇ ಸೇವೆಯನ್ನು ನಾನು ಬಯಸ್ತೇನೆ. ಇಂದಲ್ಲ, ಒಂದಲ್ಲ, ಎರಡಲ್ಲ, 10 ಹಲವಾರು ಸೇವೆಯನ್ನು ಮಾಡಬೇಕೆಂಬಂತ ಸಂಕಲ್ಪ ನೀವು ಮಾಡಿಕೊಂಡಿದ್ರು ಕೂಡ ಲೋಕಮಾತೆ ಆದಂತ ನಾನು ನಿಮಗೆ ಅನುಗ್ರಹಿಸ್ತೇನೆ. ಆದರೆ ಒಂದು ಕೈ ಸೇರಿದ ಚಪ್ಪಾಳೆ ಅಂತ ಆಗುವುದಿಲ್ಲ, 10 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಅಂತ ಆಗುತ್ತದೆ. ಕಾರ್ಯದಲ್ಲಿ ಮುಂದೆ ಪ್ರವರ್ತರಾಗಿ ನೀವು ನಿಮ್ಮ ಬೆಂಗಾವಲಿಗೆ ಬೇಕಾಗಿ ಲೋಕಮಾತೆ ಆದಂತ ನಾನು, ಸರ್ವೇಶ್ವರಿ ಆದಂತ ನಾನು, ಅನ್ನಪೂರ್ಣೇಶ್ವರಿ ಆದಂತ ನಾನು, ದುರ್ಗಾ ಪರಮೇಶ್ವರಿ ಆದಂತ ನಾನು ನಿಮ್ಮ ನೆರಳಾಗಿ ನಿಮ್ಮಿಂದ ನಿಮ್ಮ ರಕ್ಷಿಸಿಕೊಂಡು ಬರ್ತೇನೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ. ಭಾಗವತರೇ, ಸಂತೋಷವಾಯಿತು. ನಿಮ್ಮ ಪ್ರತಿಭೆಗೆ ತಕ್ಕ ಪುರಸ್ಕಾರವನ್ನು ನಾನು ನಿಮಗೆ ಕೊಡಿಸಿದ್ದೇನೆ. ನೆಮ್ಮದಿ ಆಯ್ತಲ್ಲ, ಸಂತೋಷವಾಯ್ತು ಸ್ವಾಮಿ. ಲೋಕಮಾತೆ ಆದಂತ ನಾನು ಶಾರದಾ ಮಾತೆಯ ರೂಪದಲ್ಲಿ ನಿಮ್ಮ ಕಂಠದಲ್ಲಿ ನೆಲೆಯಾಗಿದ್ದೇನೆ. ಇನ್ನು ಮುಂದೆ ಕೂಡ ಕೀರ್ತಿ ಬರಬೇಕು, ಕೀರ್ತಿವಂತನಾಗಬೇಕು, ನಿಮ್ಮಿಂದ ಅದೆಷ್ಟೋ ಸೇವೆಯನ್ನು ಕೈಗೊಳ್ಳಬೇಕೆಂಬಂತ ಮನಸ್ಸು ಆಗುತ್ತಾ ಇದೆ. ಹೆತ್ತ ತಾಯಿಯಾದ ನನ್ನನ್ನು ಮಾತ್ರ ಮರೆಯಬೇಡಿ ಸ್ವಾಮಿ. ನನ್ನ ನಂಬಿಕೊಂಡು ಬಂದದ್ದು ಹೌದು ಅಂತಾದ್ರೆ ನಿಮ್ಮ ಪಾಲಿಗೆ ಧನಲಕ್ಷ್ಮಿಯಾಗಿ, ಐಶ್ವರ್ಯ ಲಕ್ಷ್ಮಿಯಾಗಿ, ಒಂದಿದ್ದದ್ದು 10 ಆಗಿ, 10 100 ಆಗಿ, 100 1000 1000 ಲಕ್ಷವಾಗಿ ನಿಮ್ಮ ನೆರಳಾಗಿ ನಾನು ನಿಮ್ಮ ನಿಂಬಾಲಿಸಿಕೊಂಡು ಬರ್ತೇನೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ, ನಂಬಿಕೊಂಡು. ಚಂಡವಾದಕರೇ, ಬಹಳಷ್ಟು ಸಂತೋಷ. ಕಟೀಲಿನವರು ಅಲ್ಲೂ ನಾನೇ, ಇಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ನನ್ನ ಸೇವೆಯನ್ನು ಮಾಡೋದಕ್ಕೆ ಬೇಕಾಗಿ ಇಲ್ಲಿ ಬಂದಿದ್ದೀವಿ. ಚೆಂಡೆ ಬಡಿದ ನೀವಾದರೂ ಕೂಡ ನಿಮ್ಮ ಚೆಂಡೆ ಮೇಲೆ ನಾನು ಕೂತಿದ್ದೆ. ಬಡಿದದ್ದು ನೀವಾದ್ರೂ ಕೂಡ ನಾದ ಹೊರಡಿಸಿದವಳು ನಾನು, ಕೋಲಿನ ರೂಪದಲ್ಲಿ ಇದ್ದವಳು ನಾನು. ಸಂತೋಷವಾಯ್ತು ಸ್ವಾಮಿ, ಸಂತೋಷವಾಯ್ತು. ನನ್ನ ಸೇವೆಯನ್ನು ಮಾಡ್ತಾ ಕೃತಾರ್ಥ ಆದವರು ನೀವು. ಇನ್ನು ಮುಂದೆ ಕೂಡ ಸಂಪೂರ್ಣ ವ್ಯವಸ್ಥೆವಾಗಿ ನನ್ನ ಸೇವೆಯನ್ನು ಮಾಡ್ತಾ ಬಂದ ಹೌದಂತಾದ್ರೆ ನಿಮ್ಮ ನೆರಳಾಗಿ, ನಿಮ್ಮ ಬೆಂಗಾಲಿಗಾಗಿ ನಿಮಗೆ ಸರ್ವಸ್ವೂ ಕೂಡ ಅನುಗ್ರಹವಾಗುವಂತೆ ನಾವು ರಕ್ಷಣೆ ಮಾಡ್ತಾ ಇರ್ತೇವೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ. ಒಂದು
ಒಂದು ಬದಿಗೆ ಅಲ್ಲ, ಎರಡು ಬದಿಗೆ ಬಡಿದು ಸಹ ಶಬ್ದವನ್ನು ಎಬ್ಬಿಸಿದವರು ತಾವು. ಸಂತೋಷವಾಯ್ತು ಸ್ವಾಮಿ. ಲೋಕ ಮಾತೆ ಆದಂತ ನಾನಂದ್ರೆ ಕಲೆ ಅಂದ್ರೆ ನನಗೆ ಪಂಚಪ್ರಾಣ. ಕಲೆಗೋಸ್ಕರವಾಗಿ ನಿಮ್ಮ ಜೀವನವನ್ನೇ ತಾವು ಮುಡಿಪಾಗಿರಿಸಿದವರು. ಸಂತೋಷವಾಯ್ತು. ಇನ್ನು ಮುಂದೆ ಕೂಡ ಇದೇ ರೀತಿ ನಾ ಸೇವೆಯನ್ನೇ ಮಾಡ್ತಾ ಬಂದಿದೆ. ಹೌದು ಅಂತಾದ್ರೆ ನಿಮಗಾಗಲಿ, ನಿಮ್ಮ ಸಂಸಾರಕ್ಕಾಗಲಿ, ನಿಮ್ಮ ಕುಟುಂಬಕ್ಕಾಗಲಿ ಸಂತೋಷವಾಗುವ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಧನಲಕ್ಷ್ಮಿಯಾಗಿ, ಅನ್ನಪೂರ್ಣೇಶ್ವರಿಯಾಗಿ, ಸಂತಾನಲಕ್ಷ್ಮಿಯಾಗಿ, ಭಾಗ್ಯಲಕ್ಷ್ಮಿಯಾಗಿ, ನಿಮ್ಮ ನೆರಳಾಗಿ ನಾನು ನಿಮ್ಮ ಹಿಂಬಾಲಿಕೊಂಡು ಬರ್ತೇವೆ. ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ, ನಂಬಿಕೊಂಡು ಬನ್ನಿ. ವೇಳೆ ಮೀರ್ತಾ ಉಂಟು. ಇದು ಒಂದೇ ಅಲ್ಲ, ಇನ್ನು 3 ಉಂಟು. ಅದನ್ನು ನೋಡ್ಬೇಕು. ಯಾರು ಎಲ್ಲದಕ್ಕೂ ಮೂಲ ಕಾರಣ ಅದು. ಗಾಳಿ ಹಾಕಿದಲ್ಲ, ಶ್ರುತಿ ಮಾಡಿಸಿದ್ದವರು. ಶ್ರುತಿ ಇಲ್ಲದೆ ಯಾವುದೂ ಇಲ್ಲ. ಶ್ರುತಿಯು ನಾನೇ, ಭಗವತಿಯು ನಾನೇ, ಲೋಕಮಾತೆಯು ನಾನೇ. ಪ್ರಾಯವಾಯಿತು ಸ್ವಾಮಿ, ಆದ್ರೂ ನಿಮಗೆ ಕಲೆಯ ಮೇಲೆ ಉತ್ಸಾಹ ಇದೆ. ಸಂತೋಷವಾಯಿತು. ಒಂದಲ್ಲ ಎರಡಲ್ಲ, ಲೋಕಮಾತೆ ಆದಂತ ನನ್ನ ನಂಬುತ್ತಾ ಬಂದದೆ. ಹೌದು ಅಂತಾದ್ರೆ ಇದರ ಪುಣ್ಯ ಸನ್ನಿಧಾನ ಹೇಳುತ್ತಾ ಇದ್ದೇನೆ. 100 ವರ್ಷ ನಿಮಗೆ ಆಯುಷ್ಯವನ್ನು ನಾನು ಕರುಣಿಸ್ತೇನೆ. ವೇಳ ಇರ್ತಾ ಉಂಟು, ವಿಷಗಳಿಗೆ ಬರುತ್ತಾ ಉಂಟು, ಅಮೃತಗಳಿಗೆ ಹೋಗುತ್ತಾ ಉಂಟು. ಕಾಯವನ್ನು ಬಿಟ್ಟು ಮಾಯವನ್ನು ಸೇರಲೇ, ಮಾಯವನ್ನು ಸೇರಿಕೊಳ್ಳುತ್ತೇನೆ. ಏನಾದ್ರೂ ಎಳನೀರಿನ ವ್ಯವಸ್ಥೆ ಮಾಡಿದಿರೆ? ಸಂತೋಷ ಮಾಡ್ತೇನೆ. ವೀರಾದಿ ವೀರನಾದಂತ ರಕ್ತ ಬೀಜರನ್ನೇ ಕೊಂದಳೆ. ತಡ ಮಾಡುದಲ್ಲ, ಅವಳನ್ನು ಎದುರಿಸುತ್ತೇನಂತೆ.
ಏನು ನಮ್ಮವರನ್ನೆಲ್ಲ ಕೊಂದುಕೊಂಡು ಮುಂದುವರಿದೆ ಎಂದು ಭಾವಿಸುತ್ತಾ ಇರುವೆಯೋ? ನಿನ್ನಿಂದ ಸಾಧ್ಯವಿಲ್ಲ. ಬಂದವನು ಯಾರು ಗೊತ್ತೋ? ನಿನ್ನನ್ನು ವರಿಸಬೇಕಾದಂತ ಶುಂಭ. ಮಾವೆ ಜನಕರಿಲ್ಲವೋ ಮಾತೆ ಜನಕರಿಲ್ಲವೋ ಎಲ್ಲವೋ ಎಲ್ಲ ಪಾಪಕರನು ಗೆಲ್ಲನು ಎಲ್ಲವೋ ಮಗ ಪಾಪಕರನು ಗೆಲ್ಲನು ಗಾದಿಯಗೈನು ಸರ್ವಚೇತನಾತ್ಮಕಿಯಾಯೇ ಗಾದಿಗೈಯಲು ಸರ್ವಚೇತನಾತ್ಮಕಿಯಾಯೇ ಮಾತೆ ಜನಕರಿಲ್ಲವೋ ಗೆಲವೋ ಮಗಜರನು ಗೆಲ್ಲಲು ಮಾತೆ ಜನಕರಿಲ್ಲವೋ ಮದುವೆ ಗಂಡನ್ನು ನೋಡಬೇಕೆಂಬ ಉದ್ದೇಶದಿಂದಲೇ ಬಂದವರೆಲ್ಲರಲ್ಲಿ ನಾನು ಹೇಳಿ ಕಳಿಸುತ್ತದೆ. ಮುಖಾಮುಖಿಯಾಗಿ ನನ್ನನ್ನು ಎದುರಿಸಿ ಗೆದ್ದವರಿಗೆ ನಾನು ನನ್ನ ಕೈಯಾರೆ ಕೊರಳಿಗೆ ಮಾಲೆಯನ್ನು ಹಾಕ್ತೇನೆ, ವರಿಸ್ತೇನೆ ಎಂಬುದಾಗಿ. ಅದನ್ನು ತಿಳಿದಂತಹ ನೀನು ಇಷ್ಟು ಜನರನ್ನು ಸಾಯಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಕೊನೆಯಾಗಿ ನೀನು ಬಂದೇ ಇಲ್ಲ, ಅದೇ ಸಂತೋಷ. ಬಂದವನೇ ಕೇಳಿದಂತಹ ಪ್ರಶ್ನೆ, ಮಾತಾಪಿತರು ಯಾರು? ಮಾತಾಪಿತರೆಂಬುದೇ ಈ ಪ್ರಪಂಚದಲ್ಲಿ ನನಗಿಲ್ಲ. ಯಾಕೆಂದರೆ ಎಲ್ಲರಿಗೂ ಮಾತೆ ಹಾಗೂ ಪಿತರ ಸ್ಥಾನದಲ್ಲಿರುವವಳು ನಾನು ಶಕ್ತಿ ದೇವತೆ ಎಂಬುದನ್ನು ಅರಿವಾಗಿಸುವುದಕ್ಕೆ ಗೋಸ್ಕರವಾಗಿ ನಿನಗೆ ನಾನು ಶಕ್ತಿಯ ಕಥನದ ಪಂಥವನ್ನು ಇಟ್ಟಿದ್ದೆ. ಅದನ್ನು ಮರೆತಂತ ನೀನು ಕೇವಲ ಹುಮ್ಮನಾಗಿ ಹೆಣ್ಣೆಂಬ ತಾತ್ಸಾರ ಭಾವನೆಯಿಂದ ಇಷ್ಟು ಜನರನ್ನೆಲ್ಲ ನೀನು ಕೊಲ್ಲಿಸಿದೆ. ಕೊನೆಗಾದರೂ ನೀನು ಬಂದೇ ಅಲ್ಲ. ನಿನ್ನಲ್ಲಿ ಈಗ ಹೇಳ್ತಾ ಇದ್ದೇನೆ, ನೀನು ಕಾಡಾಕಾಡಿಯಾಗಿ ಕೈಯಲ್ಲಿ ಕಟಾರಿಯನ್ನು ಹಿಡಿದು ಯುದ್ಧ ರಂಗದಲ್ಲಿ ನನ್ನನ್ನು ಜಯಿಸು. ಆ ಬಳಿಕ ವರಿಸುವಂತಹ ಮಾತನ್ನು ನೀನು ಆಡು. ಇಲ್ಲದೆ ಇದ್ರೆ ಹಿಂದೆ ಬಂದವರಿಗೆ ಆದಂತ ಗತಿಯನ್ನೇ ನಿನಗೆ ನಾನು ಹೊರಬಲದಿಂದಂತ ಬಲಿಷ್ಠನಾದಂತ ಈ ಶುಂಭನಿಗೆ ಎದುರು ಮಾತನಾಡುತ್ತಿರುವೆಯೋ? ಇದು ಮತ್ತೊಮ್ಮೆ ಸಾರಿ ಹೇಳುತ್ತಾ ಇದ್ದೇನೆ. ನನ್ನ ಮಾತನ್ನು ಧಿಕ್ಕರಿಸಿದಕ್ಕಾಗಿ ಕ್ಷಮೆಯನ್ನು ಯಾಚಿಸಿ ನನ್ನ ಅಂತಃಪುರವನ್ನು ಸೇರಿದರೆ ಸರಿ, ಇಲ್ಲದಿದ್ದರೆ ಹೆಣ್ಣೆಂಬುದನ್ನು ಮರಿಬೇಕಾದೀತು. ಬರದೊಡೆಯೋ
ನೀನು ಪಾಪಿ ಎಂಬುದರಲ್ಲಿ ಸಂಶಯವಿಲ್ಲ. ತ್ರಿಮೂರ್ತಿಗಳಿಗೆ ತಾಯಿ ನಾನು, ಲೋಕದ ಸೃಷ್ಟಿಗೆ ಕಾರಣಕರ್ತೆ ನಾನು, ಲೋಕದಲ್ಲಿ ಇರತಕ್ಕಂಥ ಧರ್ಮ ಅಧರ್ಮಗಳಿಗೆ ನಾನೇ ಅಧಿಪತಿ ಎಂಬುದನ್ನು ತಿಳಿದರೂ ಕೂಡ ನನ್ನನ್ನು ಒಲಿಸುವಂತಹ ಹೊಂಬು ವರಸನ್ನು ಮಾಡಿ ನೀನು ಹೊಂಬರಾಗಿ ನೀನು ಶಂಭುವನ್ನ ನೀನೇನು ಎಂಬುದನ್ನು ತಿಳಿಯದೆ ಈ ರೀತಿಯಾಗಿ ವರ್ತಿಸ್ತಾ ಇರುವುದಿಲ್ಲ. ನಿನಗೆ ಸರಿಯಾದಂತಹ ಹೆಣ್ಣು ಯಾರು ಗೊತ್ತೇ ಈ ಪ್ರಪಂಚದಲ್ಲಿ? ಆ ಮೃತ್ಯು ದೇವತೆ ಎಂಬುದಾಗಿ ಅವಳನ್ನು ನಿನಗೆ ವರಿಸುವಂತ ಆ ಯೋಗ್ಯತೆ ಇರುವುದೇ ಹೊರತು ನನ್ನವನನ್ನು ವರಿಸುವುದಲ್ಲ. ಅದಕ್ಕೆ ಬೇಕಾಗಿ ನಿನ್ನನ್ನು ನಾನು ನೇರವಾಗಿ ಶೈಲಿಗೆ ಕಳಿಸಿಕೊಟ್ಟೆ. ಸುರಭಯ ಬಿಡುವಳೆಗೆ ನಾಗವನಿ ಪಾಲಿಸು ಹರುಷಜೋ ನಾಗವನಿ ಪಾಲಿಸು ಮರಿಸುದೆಲ್ಲ ಪದಾಂಬುಜಮನಿ ನಿರತದಿಂದ ಸುರಪ ಬಿಡುಪಯ ಭಯವನ್ನು ಬಿಟ್ಟು ಬಿಡು. ಯಾಕೆಂತ ಹೇಳಿದ್ರೆ ನೀನು ತಿಳಿಸಿದಂತೆ ಆ ಶುಂಭನ ದುಷ್ಟಕೂಟ ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಅವರ ಶಕ್ತಿಯ ಅನುಸಾರವಾಗಿ ಅವರದಾದಂತಹ ಯೋಗ್ಯತೆಯನ್ನು ತಿಳಿದು ಎಲ್ಲರನ್ನೂ ಸಂಹರಿಸಿದೆ. ಲೋಕ ಕಂಟಕರಾಗಿ ಬರೆದಂತಹ ದುಷ್ಟರು ನಿನಗೆ ದೌಷ್ಯದಿಂದ ಮಾಡಬಾರಂತಹ ಅನಾಹುತಗಳನ್ನು ಮಾಡಿದರು. ನಿನ್ನನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದು ಮಾತ್ರವಲ್ಲ, ಮುಕ್ಕೋಟಿ ದೇವತೆಗಳನ್ನು ದಿಕ್ಕುದೇಶಿ ಧರ್ಮಾತ್ಮರಿಗೆ ಮಾಡುವುದಕ್ಕೆ ಅಸಾಧ್ಯವಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಅಂತವರ ವಧೆಯಿಂದಲಾಗಿ ನಿನ್ನ ಕಷ್ಟ ಎಲ್ಲ ಪರಿಹಾರವಾಯಿತು. ಇನ್ನು ಪ್ರತಿಭೆಡಬೇಕಾದಂತ ಅವಶ್ಯಕತೆ ಇಲ್ಲ. ನೇರವಾಗಿ ಧೈರ್ಯದಿಂದ ಸ್ವರ್ಗಕ್ಕೆ ಹೋಗಿ ಸ್ವರ್ಗವನ್ನು ಸುಖದಿಂದ ಆಳುತ್ತಾ ಇರು. ಮಾತ್ರವಲ್ಲ, ಮುಂದೆ ನಾನು ನಮಗೆ ಕಷ್ಟ ಬಂತು ಅಂತಾದ್ರೆ ನಿನ್ನನ್ನು ಹೇಗೆ ಬೇಡಿಕೊಳ್ಳಲಿ? ಹೇಗೆ ನಿನ್ನ ಸುರೇಂದ್ರ, ಮುಂದೆ ನನಗೆ ನನ್ನನ್ನು ಕಾಣಬೇಕಮ್ಮ ಇರುವುದಾದ್ರೆ ಇನ್ನು ಮುಂದೆ ನಾನು ದ್ವಾಪರಾಯುಗದಲ್ಲಿ ಕೃಷ್ಣನ ಅನುಜೆಯಾಗಿ 3 ಮುಖಾಳುಗಳಿಗೆ ನಿನಗೆ ಚಂಡಿಕೆಯಾಗಿ ನಿನಗೆ ಪ್ರತ್ಯಕ್ಷ ಆಗಿ ನಿನಗೆ ನಿರ್ಣಯಿಸ್ತೇನೆ. ಮಾತ್ರವಲ್ಲ, ಕಾಣ ಸಿಗುತ್ತೇನೆ. ಅದೇ ಮಾತ್ರವಲ್ಲ, ಯಾವುದಾದ್ರೂ ಕಷ್ಟ ಬಂದ್ರೆ ಅಮ್ಮ ಈ ರೀತಿ ಕಷ್ಟವಾಯಿತು, ನನ್ನನ್ನು ರಕ್ಷಿಸುವ ಯಾರು ಎಂಬುದಾಗಿ ಚೆನ್ನಾಗಿ ಬಂದು ನೀನು ಬೇಡಿದ್ದೆ ಸತ್ಯವಾಗಿದ್ರೆ ಪ್ರತ್ಯಕ್ಷರಾಗಿ ನಿಮ್ಮ ಕಷ್ಟವನ್ನು ಭರಿಸ್ತೇನೆ. ಲೋಕಕ್ಕೆ ಮಂಗಳವನ್ನು ಉಂಟು ಮಾಡ್ತೇನೆ. ಶಿರವರಿದನೆಂಬ ಅಪಖ್ಯಾತಿ ತಪ್ಪದೆನುತ
ಸುರಿದೀಗುವುದ ಕಂಡು ಒಂದು ಸರಸಿ 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 ಎಡೆಯೋಳು ರಕ್ತ ಸುರಿದೀಗುವುದ ಕಂಡು ಸುರಿದೀವುದ ಕಂಡು ಬಲಭಕ್ತದಿಂದ ಆಜ್ಞೆಯನ್ನು ಪಡೆದು ಆದೇಶವನ್ನು ಹೊಂದಿ ಪ್ರಸನ್ನೇನೆ ಏರಿ ಬಂದಂತಹ ತುರಗದ ಪದಚಿಹ್ನೆಯನ್ನು ಆಧಾರದಲ್ಲಿ ಇಟ್ಟುಕೊಂಡು ಅರಸುತ್ತಾ ಇಂದ್ರಾದಿಗೆ ಬಂದಿದೆ. ಸರಸ್ಸಿಯ ದಡದಲ್ಲಿ ನೋಡುತ್ತಾ ಇದ್ದೇನೆ, ಪ್ರಸೇನ ಸತ್ತು ಬಿದ್ದಿದ್ದಾನೆ. ಹಾಗಾದ್ರೆ ಪ್ರಸೇನನ್ನು ಕೊಂದದ್ದು ಯಾರು ಎಂದು ಯೋಚನೆ ಮಾಡಿದಾಗ ಅಲ್ಲೇ ಗದರಿ ಬಿದ್ದಂತಹ ಕೇಸರಿಯನ್ನು ಗಮನಿಸಿದರೆ ಒಂದು ಸಿಂಹ ಪ್ರಸೇನನ್ನು ಕೊಂದಿದೆ ಎಂಬುದು ಸ್ಪಷ್ಟ. ಹಾಗಾದರೆ ಈ ರಕ್ತ ಸಿಂಹದೊಂದಿಗಿದೆ ಎಂಬ ಕಾರಣಕ್ಕಾಗಿ ಸಂಶಯದಿಂದ ಸಿಂಹದ ಪದ ಚಿಹ್ನೆಯನ್ನು ಅರಸುತ್ತಾ ಮುಂದೆ ಮುಂದೆ ಬಂದರೆ ಸಿಂಹವು ಸತ್ತು ಬಿದ್ದಿದೆ. ಕರುಳುವಿದ ಕೇಸರಿಯಡಿಂಬವಾಸುರಮಾಗಿ ಕರುಳುಗಿದ ಕೇಸರಿಯಡಿಂಬವಾಸುರಮಾಗಿ ಸುರಿವ ಸಾಡಿತದಿಂದ ಹೊರಗಿರುವ ಕಳದೆ ಸುರಿವ ಸಾಡಿತದಿಂದ ಹೊರಗಿರುವ ಕಳದೆ ಪರಿಶೋಭಿಸುತ್ತಿರುವ ಬಲ್ಲುಗದ ಪದ ಚಿಹ್ನೆ ಪರಿಶೋಭಿಸುತ್ತಿರುವ ಬಲ್ಲುಗದ ಪದ ಚಿಹ್ನೆ ಧರೆಯೊಳಿರೆ ಗಜವರ್ಮ ಮುಖ್ಯರಿಗೆ ತೋರ್ದ ಸಿಂಹವು ಸತ್ತು ಬಿದ್ದಿದೆ, ಯಾರು ಕೊಂದಿರಬಹುದೆಂದು ಯೋಚನೆ ಮಾಡಿದಾಗ ಇಲ್ಲೇ ಕಾಣುತ್ತಿರುವಂತಹ ಪಾದದ ಚಿಹ್ನೆಗಳನ್ನು ಗಮನಿಸಿದ್ರೆ ಇದು ಒಂದು ಕರಡಿಯ ಪಾದದ ಗುರುತು ಎಂಬುದು ಗೊತ್ತಾಗುತ್ತದೆ. ಹಾಗಾಗಿ ಈಗ ಈ ರಕ್ತವು ಆ ಬಲ್ಲುಕರಲ್ಲಿ ಇದೆ ಎಂಬುದು ಸ್ಪಷ್ಟ. ಅದಕ್ಕಾಗಿ ಈ ಕರಡಿಯ ಪದ ಚಿಹ್ನೆಯನ್ನು ಆಧಾರದಲ್ಲಿಟ್ಟುಕೊಂಡು ಅದು ಸುತ್ತ ಮುಂದೆ ಮುಂದೆ ಬಂದರೆ ನನ್ನ ಎದುರೊಂದು ಗುಹೆ ಕಾಣುತ್ತಾ ಇದೆಯಲ್ಲ. ಆಶ್ಚರ್ಯವೆಂದರೆ ಗುಹೆಯೊಳಗಿನಿಂದ ಬೆಳಕು ಒಂದು ಹೊರಹೊಮ್ಮುತ್ತಾ ಇದೆ. ಯಾಕಿರಬಹುದು, ಇದಕ್ಕೆ ಕಾರಣವೇನು ಎಂದು ಯೋಚನೆ ಮಾಡಿದಾಗ ಸೂರ್ಯನ ಹಾಗೆ ಪ್ರಭೆ ಹೊಂದಿದೆ. ಈ ಪೃಥ್ವಿಯಲ್ಲಿ ಶಮಂತಕ ಮಣಿಯನ್ನು ಹೊರತುಪಡಿಸಿ ಬೇರೆ ಯಾವುದು ಮಣಿಗೂ ಇಂತಹ ಪ್ರಭೆಯನ್ನು ಹೊರಹೊಮ್ಮುವ ಯಾವ ಇದೂ ಕಂಡು ಬರುವುದಿಲ್ಲ. ಹಾಗಿರುವಾಗ ಶಮಂತಕಮಣಿ ಗುಹೆಯಲ್ಲಿ ಇದೆ ಎಂಬುದು ಸ್ಪಷ್ಟವಾಯಿತು. ತಡ ಮಾಡುವುದಲ್ಲ, ನನ್ನ ಜೊತೆಗೆ ಬಂದಂತಹ ಯಾದವರನ್ನು ಹೊರಗೆ ನಿಲ್ಲಿಸಿ ನೇರವಾಗಿ ಗುಹೆಯನ್ನು ಪ್ರವೇಶ ಮಾಡುವುದು. ಗುಹೆಯನ್ನು ಪ್ರವೇಶ ಮಾಡಿದ್ದೇನೆ, ಯಾರಿದ್ದರೆಂದು ನೋಡುತ್ತೇನೆ ನೋಡೋಣ. ಯಾರೇನು ಶರದ ಋತು ಪೂರ್ಣಿಮೆಯಳು ಶರದಋತು ಪೂರ್ಣಿಮೆಯಳು ಉದಯ ಚಂದಿರ ಕಾಂತಿ ಉದಯ ಚಂದಿರ ಕಾಂತಿ ಸುರುಚಿರ
ಶೋಭಿಸುತ್ತ ವಿಭವದಿ ವಿಭವದಿ ತರುಣಿಯೋಳ ತರುಣಿ ತರುಣಿಯೋರ್ವಳೆ ಕುಳಿತು ಬಾಗನ ತೊಟ್ಟಿಲ ತೂಗುತ್ತ ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ತೂಗುತ್ತ ತೂಗುತ್ತ ಎಂತ ಸೌಂದರ್ಯ ನಿಧಿಯನ್ನು ಕಾಣುತ್ತಾ ಇದ್ದೇನೆ ನೋಡಿ. ಶರತ್ತು ಕಾಲದ ಪೂರ್ಣಿಮೆಯ ಪೂರ್ಣ ಚಂದ್ರಮ ಹೇಗೆ ಕಂಗೊಳಿಸುತ್ತಾನೆ ಹಾಗೆ ಕುಂಗುಳಿಸುತ್ತಾ ಇದ್ದಾನೆ ಇವಳು. ಮಾತ್ರವಲ್ಲ ಸುರ ಚಿರರ ಆನನದಂತೆ ಓಬಿಪ ಇವಳು ಯಾರು? ಓರ್ವಳೆ ಮಗುವನ್ನು ತೊಟ್ಟಿಲಲ್ಲೇ ಮಲಗಿಸಿ ತೊಟ್ಟಿಲನ್ನು ತೂಗುತ್ತಾ ಇದ್ದಾಳೆ. ಒಂದು ಆಶ್ಚರ್ಯ ನನಗೆ ಕಾಡುವುದು ಮತ್ತೇನಲ್ಲ, ಈ ಗುಹೆಯಲ್ಲಿ ಈ ಅರಣ್ಯ ಪ್ರದೇಶದಲ್ಲಿ ಇಂತಹ ಸೌಂದರ್ಯ ನಿಧಿಯನ್ನು ಕಾಣುತ್ತೇನೆ ಎಂಬ ಒಂದು ಇಂಚಿತ್ತವಾದ ಕಲ್ಪನೆಯು ನನ್ನಲ್ಲಿ ಇರಲಿಲ್ಲ. ಹಾಗಾದ್ರೆ ಯಾರಿರಬಹುದು ಇವಳು ಎಂದು ನನ್ನಲ್ಲಿ ಪ್ರಶ್ನೆ ಮಾಡಿದರೆ ಉತ್ತರ ಸಿಗುವುದಕ್ಕೆ ಸಾಧ್ಯವಿದೆಯೇ? ಇಲ್ವಾ? ಸಾಧ್ಯವೇ ಇಲ್ಲ. ಅದಕ್ಕಾಗಿ ಶಿಲೆಯ ಮರೆಯಲ್ಲಿ ನಿಂತು ಏನಾಗಬಹುದು ಎಂಬುದು ವೀಕ್ಷಿಸುತ್ತಾ ಇರ್ತೇನೆ ನೋಡ. ಜೋ 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 ಕುಮಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ಸರಳ ಪ್ರವೀರ ಜೋ ಜೋ ಜಾಂಬವ ಸರಳ ಪ್ರವೀರ ಜೋ ಜೋ ಬಹುಲೋಕ ರಾಜಾಧಿರಾಜ ಜೋ ಜೋ ಬಹುಲೋಕ ರಾಜಾಧಿರಾಜ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ 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 ಪ್ರವೀರ, ಯಾಕೆ ಅಳುತ್ತಾ ಇರುವೆ? ಒಂದೇ ಸಮನೆ ಕಣ್ಣೀರನ್ನ ಹಾಕುತ್ತಾ ಇರುವೆ. ಮಗನೇ, ಅಳಬೇಡ ಅಳಬೇಡ. ನಿನಗಾಗಿ ನನ್ನ ತಂದೆಯವರು ಏನು ಮಾಡಿದ್ದಾರೆ ಬಲ್ಲೆಯ ಮಗನೇ? ಕೇಸರಿಯನ್ನ ಕೊಂದು ಅದ್ಭುತವಾಗಿರುವಂತಹ ಈ ಮಣಿಯನ್ನ ತಂದಿದ್ದಾರೆ. ಈ ಮಣಿಯನ್ನ ನೋಡುತ್ತಾ ಸುಖವಾದ ನಿದ್ರೆಯನ್ನ ಮಾಡು ಪ್ರವೀರ, ನಿದ್ರೆಯನ್ನ ಮಾಡು. ಇವಳ ಜೋಗದ ಹಾಡೆ ಒಂದು ಕಥೆಯನ್ನು ಹೇಳುತ್ತಾ ಇದೆ. ಈ ಕಥೆಯನ್ನು ಕೇಳಿದಾಗ ನಾನು ಸರಿಯಾದ ಸ್ಥಳಕ್ಕೆ ಬಂದಿದ್ದೇನೆ ಎಂಬುದು ಸ್ಪಷ್ಟ. ಹಾಗಾದ್ರೆ ಇಲ್ಲಿ ಯಜಮಾನ ಒಬ್ಬ ಇದ್ದನಂತಾಯ್ತಲ್ಲ, ನನ್ನದು ಮತ್ತು ಅವನದು ಮುಖಾಮುಖಿ ಆಗಬೇಕಾದಂತಾದರೆ ಪಾಂಚಜನ್ಯವನ್ನು ಇದರರಿತು ಶ್ರೀಹರಿ ಪಾಂಚಜನ್ಯವ ಒಳಗಿದನು. ಅರಸುತ್ತಾ ಬರುವಾಗ ರಾಮನಾಮದ ನಾದಕ್ಕೆ ಹೊರಟ
ಪ್ರವೇಶಿಸಿ ನೋಡಿದರು ಇದಕ್ಕೆ ಕಾರಣರು ಯಾರು? ಗುಹದ್ವಾರದ ಒಂದು ಪಾರ್ಶ್ವದಲ್ಲಿ ನಿಂತು ಶಾಂತಿಯ ಮನದಂತಿದ್ದಂತಹ ಗುಹೆಯಲ್ಲೇ ಭಯ ತಾಂಡವಾಡುವುದಕ್ಕೆ ಕಾರಣೀಕರ್ತನಾದವ ನೀನು ಎನ್ನುವುದಲ್ಲ, ಮಗಳ ಆರ್ತನಾದಕ್ಕೆ ಕಾರಣೀಭೂತನು ನೀನು ಎನ್ನುವುದಲ್ಲ ಅರ್ಥೈಸಿಕೊಂಡಿದ್ದೇನೆ. ಈ ಗುಹೆಗೆ 6 ಬಂದವು ಅಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದವತ್ಸರ 6 ಬಂದ ಹಾಗಾಗಿದೆ. ಯಾರು ನೀನು ಯಾಕೆ ಬಂದೆ? ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೆ. ಸರಿಯಾಗಿ ಹೇಳು. ವಸುದೇವ ನನ್ನ ತಂದೆ, ತಾಯಿ ದೇವಕಿ. ಹುಟ್ಟಿದ್ದು ಮಧುರೆಯಲ್ಲಿ, ಬೆಳೆದದ್ದು ನಂದಗೋಕುಲದಲ್ಲಿ. ಈಗ ಇರುವುದು ಸಾಗರ, ಅಂದರೆ ದ್ವಾರಕೆಯಲ್ಲಿ ಪಟ್ಟಣವನ್ನು ನಿರ್ಮಿಸಿ ವಾಸಿಸುತ್ತಿರುವುದು ನಾವು ಅಲ್ಲಿ. ಮತ್ತೆ ನನ್ನ ಹೆಸರನ್ನು ಕೇಳುತ್ತಾ ಇದ್ದೀಯ? ಏನ್ ಹೆಸರು? ನನ್ನನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಕರೆಯುತ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಕರೆಯುತ್ತಾರೆ. ಕೃಷ್ಣನೆಂದು, ಗೋಪಾಲ ಎಂದು, ಗೋವಿಂದ ಎಂದು. ನಿನಗೆ ಯಾವುದು ಬೇಕು, ಯಾವುದು ಕರೆಯುವುದಕ್ಕೆ ಆಗುತ್ತದೆ ಅದು ನೀನು ಕರಿಬಹುದು. ಹಾಗಿದ್ರೆ ನನ್ನ ತರ್ಕ ಸರಿ ಆಯ್ತು. ಏನು? ಹೆಸರಿಂದ ಹಿಡಿದು ಎಲ್ಲವೂ ಯಾವುದು ಸರಿ ಇಲ್ಲ ಅಂತ
ಹೆಸರು ಯಾವುದು ಅಂತ ಕೇಳಿದ್ರೆ ಒಂದಕ್ಕಿಂತ ಹೆಚ್ಚಾದದ್ದನ್ನೇ ಹೇಳುತ್ತಿ. ತಂದೆಯೋ ಒಂದಕ್ಕಿಂತ ಹೆಚ್ಚು ಮಾತ್ರವಲ್ಲ, ಎಲ್ಲಿದ್ದಿದ್ದು ನೀನು? ಇಲ್ಲಿ ಇರ್ತಿದ್ದೆ ನೀನು ಇವತ್ತಿಲ್ಲ. ಅಲ್ಲಿರ್ಬೇಕಾದವ ಇಲ್ಲಿರ್ಬೇಕಾದವ ಅಲ್ಲಿ ಸಾಗರದಲ್ಲಿ. ಹಾಗಿದ್ರೆ ತಂದೆಯೂ ಹೆಚ್ಚು ತಾಯಿಯೂ ಹೆಚ್ಚು ಅಲ್ಲ ನಿನಗೆ ಹುಚ್ಚು ಎಲ್ಲ. ಸರಿ, ನೀನು ನಿನ್ನಂತಹ ಕಪಟಿಗಳು ಹೀಗೆ ಕೇಳಿದ್ದು ನಿನಗೆ ಸನ್ಮಾನಿಸ್ಲಿಕ್ಕಲ್ವ? ಸನ್ಮಾನಕ್ಕಲ್ಲ, ಉತ್ತರ ಬೇಕು. ಬಾಳೆಯನ್ನು ಬೆದರಿಸಿದೆಯಲ್ಲ, ಉತ್ತರಿಸದಿದ್ರೆ ಕಾರಣ ವಿದ್ಯೆ ನಮ್ಮ ಪ್ರವೇಶವಾದ. ಬಂದದ್ದು ಹೇಗೆ ಅಂತ ಗೊತ್ತಿಲ್ಲ, ಬಂದ ಮೇಲೆ ಮಾತ್ರ ಸುಮ್ಮನಿರಲಿಲ್ಲ. ಸುಮ್ಮನಿರುವ ಜಾಯಮಾನವು ನಮ್ಮದು ಅಲ್ಲ. ಬಂದೇ ಎಲ್ಲ ತಪ್ಪಿಸಿ ಹಾಕಿದೆ, ನನಗೆ ಗೊತ್ತಾಗಿದೆ. ನೋಡು, ನನ್ನ ಸಖನಾಗಿರುವಂತಹ ವಸೇನನು ಶವಂತಕಾಮಣಿಯನ್ನು ಧರಿಸಿಕೊಂಡು ಈ ಕಾಡಿಗೆ ಬಂದವ. ಆ ವಸೇನನನ್ನು ಕೊಂದು ನೀನು ಶವಂತಕ ರತ್ನವನ್ನು ಅಪಹರಿಸಿಕೊಂಡು ಬಂದಿರಬೇಕು ಏಕೆಂಬ ಸಂಶಯದಿಂದ ತರ್ಕ ಇಲ್ಲಿಯವರೆಗೆ ಪ್ರವೇಶ ಮಾಡಿದವ ನಾನು. ಇಲ್ಲಿ ಬಂದು ನೋಡಿದಾಗ ತೊಟ್ಟಿಲ ದುಡಿಗೆ ಆ ಮಣಿಯನ್ನು ಕಟ್ಟಲ್ಪಟ್ಟಿದೆ. ಹಾಗಾಗಿ ಸರಿಯಾದ ಸ್ಥಳಕ್ಕೆ ಬಂದಿದ್ದೇನೆ ಎಂಬುದು ಸ್ಪಷ್ಟವಾಯಿತು. ಆ ಮಣಿಯನ್ನು ಪಡೆಯುವುದಕ್ಕಾಗಿ ನಮ್ಮ ಪ್ರವೇಶವಿಲ್ಲ. ಈಗ ಯಾವ ಮಣಿ ಬೇಕು ನಿನಗೆ? ಶವಂತಕ ಅಧಿಕಾರ ಹೇಗೆ ಹೇಗೆ ನಿಮ್ಮ ಪ್ರಶ್ನೆ? ಶ್ರೇಷ್ಠವಾದಂತಹ ಮಣಿಯೊಂದು ಕಾರ್ಗತ್ತಲನ್ನು ತೊಡೆದು ಹಾಕಿ ಅನ್ನಕ್ಕಾರವೇ ಮುಸುಗಿರಬೇಕಾದಂತಹ ಈ ಗುಹೆಯನ್ನೇ ಬೆಳಕನ್ನು ಸೂಸುತ್ತಾ ಇದೆ ಎನ್ನುವ ಕಾರಣದಿಂದ ಮಣಿಯನ್ನು ಕೊಡಬೇಕು. ಕೇಳಿದ್ರೆ ಸಂಬಂಧವನ್ನು ನೀನೇ ಕಲ್ಪಿಸಿ ನಿನ್ನ ಮಿತ್ರ ಪ್ರಸೇನ, ನಿನ್ನ ಸಂಬಂಧಿ ಪ್ರಸೇನ. ಹೌದು, ಇದನ್ನ ಪ್ರಾಣಿ ಸಹಜವಾಗಿ ನನ್ನ ಬಾಹುಬಲವನ್ನು ವಿನಿಯೋಗಿಸಿ ಪ್ರಯತ್ನದಿಂದ ಸ್ವಯಾರ್ಜಿತವಾಗಿ ಕಳಿಸಿದ ಮಣಿ. ಈ ಮಣಿಯನ್ನ ನಾನು ಗಳಿಸಿದ್ದು ನಿನ್ನೊಟ್ಟಿಗೆ ಕಳಿಸಲಿಕ್ಕಲ್ಲ. ಎಲ್ಲ ಬಲ್ಲೂಕ, ನೀನು ಯಾರಿಂದಲೇ ಪಡೆದುಕೋ, ಅದು ನನಗೆ ಸಂಬಂಧವೇ ಇಲ್ಲ. ನೀನು ಯಾರಿಂದಲೇ ಪಡೆದುಕೋ, ಅದು ನನಗೆ ಸಂಬಂಧವೇ ಇಲ್ಲ. ಆ ಮಣಿಯು ನನಗೆ ಸಂಬಂಧಿಸಿದು, ಅದನ್ನು ಪಡೆಯಬೇಕಾದು ನನ್ನ ಹಕ್ಕು. ಮತ್ತೆ ನೀನೇ ಹೇಳಿದಿ ಯಾವ ಬಾಹುಬಲದಿಂದ ಕೇಸರಿಯನ್ನು ಕೊಂದು ಆ ಮಣಿಯನ್ನು ಪಡೆದಿದ್ದೀ ಎಂಬ ಹಾಗೆ. ಒಳ್ಳೆಯ ಮಾತಿನಲ್ಲಿ ಆ ಶಮಂತಕ ರತ್ನ ನನಗೆ ಕೊಡದೇ ಇದ್ದರೆ ಆ ಬಾಹುಬಲದಿಂದಲೇ ಎಲ್ಲ ಮಠ ಮೃಗವೇ ಇದನ್ನು ಕಾಲದಾಯರಿಗೆ ಕಳಿಸುತ್ತೇನೆ. ಮೃಗ ಎನ್ನುವುದಕ್ಕೆ ಅಲ್ಲ ಅಲ್ಲ ಅಲ್ಲ
ಪ್ರಾಣಿಯನ್ನು ಗುಹೆಯ ಅಂತರ್ಭಾಗದಲ್ಲಿ ಕುಳಿತಿದೆ. ಇದರ ವಶದಲ್ಲೇ ಹೊಳೆಯುವ ಮಣಿ ಇದೆ. ಹೆದರಿಸಿ ಬೆದರಿಸಿ ಬೆವರಿಳಿಸದೆ ಈ ಮಣಿಯನ್ನ ಪ್ರಾಣಿಯಿಂದ ಪಡೆಯಬಹುದು ಅಂತ ತಿಳಿದಿರಬೇಕು. ಏನು ಮಾನವ ತಿಳಿದುಕೋ, ನಿನ್ನೆ ಮೊನ್ನೆ ಹುಟ್ಟಿದ ಪ್ರಾಣಿಯಲ್ಲ ನಾನು. ತ್ರೇತಾಯುಗಕ್ಕಿಂತಲೂ ಪೂರ್ವದಲ್ಲಿ ಹುಟ್ಟಿದವ. ಅವರಿವರಿಗಲ್ಲ, ಬ್ರಹ್ಮನ ಮಾನಸ ಪುತ್ರ. ಬ್ರಹ್ಮ ತೃಪ್ತಿಯಿಂದ ಆಕಳಿಸುವ ಸಂದರ್ಭದಲ್ಲಿ ಜೃಂಭನ ಜಾಯತೆ ಇತಿ ಜಾಂಬವ. ಆಕಳಿಕೆಯಿಂದ, ಆಲಸ್ಯದಿಂದಲ್ಲ, ಆಕಳಿಕೆಯಿಂದ ಬ್ರಹ್ಮನಿಗೆ ಹುಟ್ಟಿದವ ನಾನು. ಹೀಗೂ ಹುಟ್ಟಬಹುದು. ಬ್ರಹ್ಮನಿಗೆ ಹುಟ್ಟಿದವ ಹಾಗೆ ಇರಲಿಲ್ಲ. ಬ್ರಹ್ಮನಿಗೆ ಹುಟ್ಟಿದವ ನಾನು ಬಾಕಡಿಕೆಯಲ್ಲಿ ಎನ್ನುವ ಮಾತ್ರಕ್ಕೆ ದೊಡ್ಡವ ನಾನು ಅಂತ ಹೇಳಲ್ಲ. ಸಾಧಿಸಿದ ಸಾಧನೆ ಅಷ್ಟುಂಟು. ಏನದು? ನೀನು ಕೇಳಿರಬೇಕು. ಏನು? ಈಶ್ವರ ಪಾರ್ವತಿಗೆ ವಿವಾಹವಾಗುವ ಸಂದರ್ಭದಲ್ಲಿ ಈ ಜಾಂಬವ ಎಡೆಯ ಮಗು. ಆ ಮದುವೆಯ ಕಾಲದಲ್ಲಿ ಪಾನಕವನ್ನು ಹಂಚುತ್ತಾ ಇದ್ದವ ನಾನು. ಅಂತಹ ತರುಣನಾಗಿ ಬಾಲಕನಾಗಿ ಈಶ್ವರ ಪಾರ್ವತಿಯ ಮದುವೆಯನ್ನು ನೋಡಿ ನಿನಗೆ ಗೊತ್ತಾಗುವುದಿಲ್ಲ ಮದುವೆದೆಲ್ಲ. ನಿನಗೆ ಅರ್ಥವಾಗುವ ಉದಾಹರಣೆಯನ್ನ ಕಥೆಯನ್ನು ಹೇಳ್ತೇನೆ. ಏನು? ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದದ್ದು ಮೇರು ಪರ್ವತ. ಈ ಮೇರು ಪರ್ವತಕ್ಕೆ ಸಾಟಿಯಾದದ್ದು ಇನ್ನೊಂದಿಲ್ಲ. ಮೇರು ಪರ್ವತದ ಕುರಿತಾಗಿ ನನಗೂ ಮತ್ತು ಜಗಚ್ಚಕ್ಷು ಎನಿಸಿದಂತಹ ಕರ್ಮಸಾಕ್ಷಿಯಾದ ಸೂರ್ಯ ಇವರಿವರಿಗೂ ಪಂದ್ಯ ಆಯ್ತು. ಹೆದರಬೇಡ, ದೊಡ್ಡ ದೊಡ್ಡವರ ಕಥೆ ಅಂತ ಹೇಳಿ ನೀನು ಹೆದರಿ ಓಡಬೇಡ. ಸೂರ್ಯನಿಗೂ ನನಗೂ ಆದ ಪಂದ್ಯದಲ್ಲಿ ಮೇರು ಪರ್ವತವನ್ನು ಅತಿ ವೇಗವಾಗಿ ಯಾರು ಕ್ರಮಿಸ್ತಾರೆ ಹೀಗೆ ಪಂದ್ಯ ಆಗಿ ಇಬ್ಬರು ಓಡ್ಲಿಕ್ಕೆ ಪ್ರಾರಂಭಿಸಿದರು. ಒಂದು ದಿನದಲ್ಲಿ 21 ಬಾರಿ ಪ್ರದಕ್ಷಿಣೆಯನ್ನು ಬಂದು ಅಲ್ಲ ಮೇರುವರು ನಿನಗೆ ಅರ್ಥ ಇಲ್ಲ ಅಂತ ಹೇಳುದು ನಾನು. ಮೇರುಗಿರಿಯನ್ನೇ ಪ್ರದಕ್ಷಿಣೆ ಬಂದು ನಿಲ್ಲಿಸಿ ತಿರುಗಿ ನೋಡ್ತಾನೆ. ಸೂರ್ಯ 1 ಬಾರಿ ಪ್ರದಕ್ಷಿಣೆ ಬಂದಿದ್ದ. ಹಾಗೆ ಪ್ರಪಂಚದ ಅತ್ಯಂತ ಮೇರು ಉನ್ನತಿಯನ್ನು ಹೊಂದಿದಂತಹ ಮೇರುಗಿರಿಯನ್ನ ಸುತ್ತಿದವ ನಾನು 21 ಬಾರಿ. ಇಂತಹ ವ್ಯಕ್ತಿತ್ವ ಇದ್ರೆ ಹೇಳು. ಎಲ್ಲ ಮೃಗವೇ, ನೀನು ಬರೀ ಪರ್ವತವನ್ನು ಸುತ್ತಿದೀಯ. ಎತ್ತಿದ ಕತೆ ಗೊತ್ತಿಲ್ಲ. ¡Qué
ವರ ಮಹಾಮೇರು ಪರ್ವತ ಕಂಜೆ ವರ ಮಹಾಮೇರು ವರ ಮಹಾಮೇರು ವರ ಮಹಾಮೇರು ಪರ್ವತ ಕಂಜೆ ನಿನಗೆ ಇಂತ ಗಿರಿಯ ಕೀಳಲು ಸಾಧ್ಯವೇ ನಿನಗೆ ಇಂತ ಗಿರಿಯ ಕೀಳಲು ಸಾಧ್ಯವೇ 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 ವರಮಹಾಮೇರು ಪರ್ವತ ಕಂಜೆ ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ 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 ಮಾಡಿದ ಸಾಹಸವನ್ನೊಮ್ಮೆ ಕೇಳಿ. ಈಗ ನನಗೆ ಹೆದರಿಸುವುದು ನೀನು ದೊಡ್ಡವನಾದ ಮೇಲಲ್ಲ, ಎಳವೆಯಲ್ಲೇ ಮಾಡಿದ ಸಾಹಸ ಕೇಳು. ಹೇಳು. ನಿನಗೆ ಹೆದರಿಕೆ ಆಗ್ತದೆ ಅಂತೇಳು. ಹೇಳಿದ ಕಥೆಯನ್ನು ಕೇಳಿದಾಗ ನೋಡು, ಒಂದು ಕಾಲವಿತ್ತು, ಮಳೆ ಬಾರದ ಇದ್ದಾಗ ಇಂದ್ರನಿಗೆ ಪೂಜಿಸುವಂತ ಕಾಲ. ಇದು ಎಷ್ಟು ಕಾಲದ ಹಿಂದೆ? ಈ ಕಾಲದಲ್ಲಿ ಆವಾಗ ನಾನೊಂದು ಪದ್ಧತಿಯನ್ನು ಜಾರಿಗೆ ತಂದೆ. ನೀನೊಂದು ಪದ್ಧತಿಯನ್ನು ಜಾರಿಗೆ ತಂದೆ? ಏನದು? ಏನು ಪದ್ಧತಿ? ಯಾಕೆ ದೇವೇಂದ್ರನಿಗೆ ಪೂಜೆಯನ್ನು ಸಲ್ಲಿಸಬೇಕು? ಹೀಗೆ ಮಾಡಿರಬೇಕು. ಏನು? ಈ ಮೌಢ್ಯವನ್ನೆಲ್ಲ ನಂಬಬಾರದು ಅಂತ ಏನೋ ಒಂದು ವಿಶೇಷವಾದದ್ದನ್ನು ತಂದಿರಬೇಕು. ಹಾಗಂತಲ್ಲ, ಈಗ ಸಮುದ್ರ ನೀರು ಆವಿಯಾಗುವುದು ಸೂರ್ಯನ ಶಾಖದಿಂದ. ಆವಿಯಾಗಿ ಮೋಡವಾಗಿ ಗುಡ್ಡವು ತಡಲ್ಪಟ್ಟು ತಂಪಾದ ಗಾಳಿ ಬೀಸಿದಾಗ ಮಳೆಯಾಗಿ ಧರೆಗೆ ಬೀಳುತ್ತದೆ. ಎಷ್ಟೆಲ್ಲ ಅನ್ವೇಷಣೆ ಮಾಡಿದ್ದಿ ದ್ವಾಪರಯುಗದಲ್ಲಿ. ಅನ್ವೇಷಣೆ ಬೇಕು ಬೇಕು. ಆ ಸಂದರ್ಭದಲ್ಲಿ ನಾನು ಪ್ರಕೃತಿಗಳಿಗೆ ಪೂಜೆ ಮಾಡಬೇಕು, ಇಂದ್ರನಿಗೆ ಅಲ್ಲ ಎಂಬುದಾಗಿ ಹೇಳಿದ ಕಾರಣ ಇಂದ್ರನಿಗೆ ಅಲ್ಲ ಅಂತ ಹೇಳಿದೀನಿ. ಆಗಬಹುದು. ಪೂಜೆ ಸಲ್ಲಿಸಬಾರದೆಂಬ ಕಾರಣಕ್ಕಾಗಿ ಪ್ರಕೃತಿ ಪೂಜೆಯನ್ನು ಮಾಡಿದೆ. ಪ್ರಕೃತಿ ಪೂಜೆ ಮಾಡಬೇಕು ಅಂತ ಹೇಳಿದೆ. ಪರಿಣಾಮ ಕುಪಿತಗೊಂಡಂತಹ ಇಂದ್ರದೇವ ಮಳೆಯನ್ನು ಸುರಿಸದೇ ಇದ್ದರೆ ಆದಿತ್ತು. ಹಾಗೆ ಮಾಡಲಿಲ್ಲ, ಧಾರಾಕಾರವಾಗಿ ಪೂಜೆ ಮಾಡಿದ್ರೆ ಮಳೆ ಇಲ್ಲ, ಪೂಜೆ ಮಾಡದಿದ್ರೆ ಹೆಚ್ಚಿನ ಮಳೆ ಕೊಡುವುದು.
ಬಿಟ್ಟ. ಒಳ್ಳೆದೇವು. ಇದರಿಂದ ಏನಾಯ್ತು? ನನ್ನ ಗೋಕುಲವು ಕೊಚ್ಚಿ ಹೋಗುವ ಸಂದರ್ಭದಲ್ಲಿ ಅವರನ್ನೆಲ್ಲ ರಕ್ಷಣೆ ಮಾಡಬೇಕೆಂಬ ಕಾರಣಕ್ಕಾಗಿ ಗೋವರ್ಧನ ಗಿರಿಯನ್ನೇ ಕಿರುಬೆರಳಿನಲ್ಲಿ ಎತ್ತಿ ಹಿಡಿದು. ನೀನು ಹೀಗೆ ಮಾಡಿ ಎಲ್ಲ ಹೆದರಿಸಬೇಡ. ಅವಸರ ಇದ್ರೆ ಮತ್ತೆ ಮಾತಾಡೋದು. ನನಗೆ ಹೆದರಿಕಿಲ್ಲ, ನಿನಗೆ ಹೆದರಿಕಿದ್ರೆ ಹೋಗು. ಹೀಗೆ ಮಾಡಿ ಕತೆ ಹೇಳುದು ಬೇಡ. ಗೋವರ್ಧನ ಪರ್ವತವನ್ನೆತ್ತಿ ಅದರ ಅಡಿಯಲ್ಲಿ ಗೋವುಗಳಿಗೆ, ಗೋ ಬ್ರಾಹ್ಮಣರಿಗೆ, ಮಾತೆಯರಿಗೆ ಎಲ್ಲವನ್ನು ರಕ್ಷಣೆಯನ್ನು ಕೊಟ್ಟವ ನಾನು. ಹೌದು. ಮನಸ್ಸು ಮಾಡಿದರೆ ಮೇರು ಪರ್ವತವನ್ನು ಎತ್ತಬಲ್ಲೆನು. ಇಂತಹ ಸಾಹಸ ನಿನ್ನನ್ನ ಮಾಡಲು ಸಾಧ್ಯವೇ? ನಿನಗೆ ದೊಡ್ಡ ಕಥೆ ಮೇರು ಪರ್ವತವನ್ನು ಸುತ್ತಿದ ಕಥೆ ಹೇಳಿದ್ರೆ ನೀನು ಗೋವರ್ಧನ ಪರ್ವತವನ್ನು ಎತ್ತಿದ ಕಥೆ ಹೇಳ್ತಿ. ಗೋವರ್ಧನ ಪರ್ವತವನ್ನು ನಾವು ತ್ರೇತಾಯುಗದಲ್ಲಿ ಕೇಳಿದವರಲ್ಲ. ಹಾಗೆ ಅಂತ ಗೋವರ್ಧನ ಏನೋ ಸಣ್ಣದಿರಬಹುದು. ಹಾಗೆ ಕಥೆ ಹೇಳಿ ನನಗೆ ಹೆದರಿಸ್ತೇನೆ ಅಂತ ತಿಳಿಯಬೇಡ. ಇಂಥ ಎಷ್ಟೆಷ್ಟೋ ಗುಡ್ಡವನ್ನು ತ್ರೇತಾಯುಗದಲ್ಲಿ ಹೊತ್ತವರು ಹೇಳಿದ್ಯಲ್ಲ ಕಥೆಯಲ್ಲ. ಕೈನಲ್ಲಿ ಇವತ್ತು ಆಗುವುದಿಲ್ಲ. ಇದು ಹೋದೆಗದ್ದು ತಿಳ್ಕೊಂಡು ಕತೆ ಹೇಳ್ತೀನಿ. ಗೋವರ್ಧನ ಪರ್ವತವನ್ನ ಕಿರುಬೆರಳಿನಲ್ಲಿ ಎತ್ತಿದವ ದುರ್ಬಲಾಂಗದಿಂದ ಎತ್ತಿ ಪ್ರಬಲವಾದ ಕಾರ್ಯವನ್ನು ಮಾಡಿದ್ದೇನೆ. ಬೆದರಿಸ್ತಿ ಅದಕ್ಕೆ ಹೇಳು ಏನು? ನನ್ನನ್ನೊಂದು ಎರಡಾದ್ರೂ ಮುದುಕರಿರಬೇಕು. ಮುದುಕರಿದ್ರೆ ಕತೆ ಹೇಳುತ್ತಿದ್ರು. ತ್ರೇತಾಯುಗ ಕೇಳಿದ್ದೇನು? ತ್ರೇತಾಯುಗದಲ್ಲಿ ರಾಮನ ಅನುಗ್ರಹದಿಂದ ನಾವೆಲ್ಲರೂ ಮಹತ್ ಕಾರ್ಯವನ್ನು ಮಾಡಿದವರು. ಏನದು ಮಹತ್? ಆ ಸಂದರ್ಭದಲ್ಲಿ ಖಂಡಾಂತರವನ್ನು ಸಂಧಿಸುವುದಕ್ಕಾಗಿ
ಭರತ ವರ್ಷದ ದಕ್ಷಿಣದ ತಪ್ಪಲಿನಿಂದ ದ್ವೀಪದ ಇನ್ನೊಂದು ಅಂತರಕ್ಕೆ ಖಂಡಾಂತರವಾದದ್ದನ್ನು ಸಂಧಿಸಬೇಕು ಎನ್ನುವ ಕಾರಣದಿಂದಾಗಿ ಸೇತುವೆಯನ್ನು ತ್ವರಿತಗತಿಯಿಂದ ಕಟ್ಟಬೇಕು ಎನ್ನುವ ಕಾರಣಕ್ಕಾಗಿ ನಾವು ಎಷ್ಟೆಷ್ಟೆಲ್ಲ ಪರ್ವತ ಹೊತ್ತಿದ್ದೆವು. ನಿನ್ನ ಗೋವರ್ಧನ ಹೆಸರು ಕೇಳಿಲ್ಲ ಬಿಡು. ತಲೆಯಲ್ಲೇ ಒಂದೊಂದು ಕಿವಿಯ ಸಂದುಗಳಲ್ಲಿ ಒಂದೊಂದು ಪರ್ವತ ಮಾತ್ರವಲ್ಲ ಕಂಕುಳಲ್ಲೇ ಒಂದೊಂದು. ಆದಷ್ಟು ಬೇಗ ಕೆಲಸ ಮಾಡಬೇಕು ಅಂತ ಹೊರಟವ್ರನ್ನ ಕಾಲ ಬೆರಳುಗಳಲ್ಲಿ ಒಂದೊಂದು ಸಾಕಾಗುವುದಿಲ್ಲ. ಅತಿ ಶೀಘ್ರವಾಗಿ ಕೆಲಸವನ್ನು ಮಾಡಿ ಪೂರೈಸುವುದಕ್ಕಾಗಿ ಉತ್ತರದ ಸುತ್ತ ತುದಿಯಿಂದ ದಕ್ಷಿಣಕ್ಕೆ ಕಾಲ್ಗಳಲ್ಲಿ ಕಾಲು ಚೆಂಡಿರುತ್ತೆ ಪರ್ವತಗಳನ್ನ ಉದುರಿಸುತ್ತಾ ದಕ್ಷಿಣ ಭಾಗದಲ್ಲಿ ಸೇತುವನ್ನು ಕಟ್ಟುವುದಕ್ಕಾಗಿ ನಾವು ಸನ್ನಾಹರಾದವರು. ಆ ಸಮಯದಲ್ಲಿ ಅತ್ಯಂತ ಎತ್ತರವಾದದ್ದನ್ನ ಈ ಸೇತುವೆಗೆ ಉತ್ತರವಾಗಿ ದಕ್ಷಿಣದಲ್ಲಿ ಕಟ್ಟಬೇಕು ಎನ್ನುವ ಕಾರಣಕ್ಕಾಗಿ ಉತ್ತರದ ಎತ್ತರದ ಪರ್ವತ ಮಹೇಶನ ಆವಾಸ ಸ್ಥಾನ ರಜತಾದ್ರಿಗೆ ಕೈಯನ್ನು ಕೊಟ್ಟು ಒಮ್ಮಿಂದೊಮ್ಮೆಗೆ ತಂದು ದಕ್ಷಿಣ ಭಾಗದಲ್ಲಿ ಹಾಕಿದರೆ ಸೇತುವೆ ಸಿದ್ಧ ಆಗ್ತದಲ್ಲ. ಈಗ ಆಲೋಚನೆ ಮಾಡಿತ್ತು. ಹೀಗೆ ಮಾಡುವ ಸಂದರ್ಭದಲ್ಲಿ ಏನಾಯ್ತು, ರಜತಾದ್ರಿಯ ಒಡೆಯನಾದ ಪರಶಿವನೇ ಕೆಳಗಿಳಿದು ಬಂದು ಮದುವೆಗೆ ಹೋಗಿದ್ದೆ ಅವನದು. ಆವಾಗ ಸಣ್ಣ ಮಗು, ಅವನ ಮದುವೆಗೆ ಹೋಗುವಾಗ ಸಣ್ಣ ಮಗು ಎಷ್ಟು ಬೆಳೆದಿದ್ದು ಜಾಂಬು ಅಂತಾರೆ ಹೇಳಿ ನನಗೆ ಇದೇ ಒಂದು ವಿಳಾಸ. ಈ ಪರ್ವತವನ್ನು ನೀವು ತೆಗೆದ್ರಿ ಅಂತಾದ್ರೆ ನನ್ನ ವಿಳಾಸಕ್ಕೆ ಯಾವುದೇ ನಮಸ್ಕಾರ ಬರುವುದಿಲ್ಲ ಎನ್ನುವುದಾಗಿ ಹೇಳಿ ನನ್ನೊಳಗೆ ಮಿತ್ರತ್ವವನ್ನು ಸಾಧಿಸಿ ರಜತಾದ್ರಿಯನ್ನು ನನಗಾಗಿ ಬಿಡಬೇಕು ಹೇಳಿ ಮದುವೆಗೆ ಹೋದಂತಹ ಎಳೆಯ ಕುವರ ರಜತಾದ್ರಿಯ ಒಡೆಯನಾದ ಪರಮೇಶ್ವರನಲ್ಲಿ ಮಿತ್ರತ್ವವನ್ನು ಸಾಧಿಸ್ತೇನೆ. ಬರೀ ಗುಡ್ಡ ತೆಗೆದು ಈಗ ಗುಡ್ಡ ತೆಗೆದವರೆಲ್ಲ ಎಲ್ಲಿ ಹೋಗುದು ಅಂತ ಗೊತ್ತುಂಟು. ನಾನು ಇಷ್ಟು ಗುಡ್ಡ ತೆಗೆದು ಮೇಲಿನವರು ಒಪ್ಪಿದ್ದಾರೆ ಆಗಬಹುದು ಅಂತ ಹೇಳಿದ್ದಾರೆ. ಇಂತಿಂತ ಗುಡ್ಡ ತೆಗೆದು ಇವನಿಗೆ ಗುಡ್ಡ ಕಡ್ದಿದ್ದೇನೆ ಅಂತ ಸಣ್ಣದೊಂದು ಯಾವ್ದು ಕತೆ ಹೇಳ್ತೀಯಲ್ಲ. ಹೋಗ ಎಲ್ಲ ಭಲ್ಲುಕ, ನೀನು ಹೇಳುತ್ತಿರುವಂತ ಎಲ್ಲಾ ಪರ್ವತಗಳು ಇರುವುದೇ ಅಲ್ಲಿ? ನನ್ನ ಹತ್ರ ಪ್ರಶ್ನೆ ಶುರು ಮಾಡಿದ. ಈಗ ಪರ್ವತ ಇರುವುದೆಲ್ಲಿ ಅಂದ್ರೆ ಇದ್ದದ್ದಲ್ಲಿ ಕೇಳಬೇಕು ನೀನು. ಎಲ್ಲಿ ಇರುವುದು? ಮೊದಲು ಭೂಮಿಯಲ್ಲಿ ಇತ್ತು. ಮತ್ತೆ ಭೂಮಿಯಲ್ಲಿ ಇರುವುದು. ನೀನು ಪರ್ವತ ಇರುವಂತ ಭೂಮಿ. ನೀನೀಗ ಹೇಳುವುದು ಪರ್ವತ ಎತ್ತಿದ ಕತೆ ನೋಡಿದಲ್ಲ. ಸಣ್ಣ ಪರ್ವತ ಎತ್ತಿದ ಕತೆಗೆ ಇನ್ನೊಂದು ಅನೇಕ ಪರ್ವತಗಳನ್ನು ಎತ್ತಿದ ಕತೆ ಹೇಳಿದ್ರೆ ನನಗೆ ಪ್ರಶ್ನೆ ಮಾಡುವಾಗ ಗೊತ್ತಾಗ್ತದೆ. ಈ ಎಲ್ಲ ಪರ್ವತ ಇರುವುದು ಭೂಮಿಯಲ್ಲಿ. ಈಗ ಭೂಮಿಯನ್ನು ಎತ್ತಿದ ಕತೆ ಗೊತ್ತಲ್ಲ. ಭೂಮಿಯನ್ನು ಎತ್ತಿದ ಕತೆ ಯಾವುದು ಅದಕ್ಕೆ ಸ್ವಲ್ಪ ನಾವು ಹಿಂದೆ ಹೋಗ್ಬೇಕು. ಕೃತಯುಗದ ಆದಿಯಲ್ಲಿ ಒಬ್ಬ ದಾನವನಿದ್ದ. ಶಾಲೆಗೆ ರಾಮಾಯಣದಲ್ಲಿ ಮಾಡಿದ ಕತೆ ಹೇಳಿದ್ರೆ ಇವರು ದೊಡ್ಡ ಕತೆ ಶುರು ಮಾಡಿದ. ಹೇಳಿ ಕತೆ. ಆ ದಾನವ ಹಿರಣ್ಯಾಕ್ಷ ಎಂದವನ ಹೆಸರು. ಇದೊಂದು ಕತೆ ಸತ್ಯ ಕತೆ ಇದ್ದ ಹಾಗೆ ಉಂಟು. ಹೇಳಿ ಕೇಳಿದ್ದೇನೆ. ಹಿರಣ್ಯಾಕ್ಷನು ಭೂಮಿಯನ್ನು ಪಾತಾಳಕ್ಕೆ ಕೊಂಡು ಹೋಗುವಾಗ ಸರಿಯಾದ ಕಥೆಯನ್ನು ಪ್ರಾರಂಭಿಸಿ. ಗೋವರ್ಧನ ಇದು ಸರಿಯಾದ ಕತೆ. ಹೋಗುವ ಸಂದರ್ಭದಲ್ಲಿ ವರಹಾವತಾರವ ಎತ್ತಿ ಆ ಭೂಮಿಯನ್ನು ದಾನ ಮೂಲಕ ಎತ್ತಿದ್ದಾನೆ. ಎತ್ತಿ ಯಥಾಸ್ಥಿತಿಗೆ ತಂದವನು. ನನಗೆ ಗೊತ್ತುಂಟು. ಇದು ನಮ್ಮ ದೇವರು ಅಂತ ನಾವು ಆರಾಧಿಸುವಂತಹ ದೇವರದ್ದೇ ಇನ್ನೊಂದು ರೂಪ. ಇದನ್ನು ಕೇಳಿದ್ದೇನೆ. ಇದು ಸರಿಯಾದ. ಈಗ ಆ ಕಥೆ ಯಾರಂತ ಭಾವಿಸಿದ್ಯಾ? ಅದು ಮಹಾವಿಷ್ಣು ನಮ್ಮ ದೇವರು. ಮಹಾವಿಷ್ಣು ನಾನೇ. ಯಾರು? ನಾನು. ಹೇಳಿ ಕತೆ. ಮಹಾವಿಷ್ಣು ನಾನು.
ನನಗೊಂದು ಕೆಲವು ಸತ್ಯಗತೆ ಗೊತ್ತುಂಟು ಅಂತ ಹೇಳಿ ನಾನು ಮಾಡಿದ ಕತೆಗೆ ನೀನೊಂದು ಕತೆ ಹೇಳ್ತಿ. ವಿಷ್ಣು ವರಾಹಾವತಾರವನ್ನು ಎತ್ತಿದ ಕತೆ ಎಲ್ಲ ಎಲ್ಲ ಏನೋ ಹೀಗೆ ಎತ್ತಿದ ಕತೆ ಆದ್ರೆ ಇರ್ಲಿ. ಹೇಳಿ, ವರಾಹಾವತಾರ ನೀನು, ವಂಚಕ ನೀನು. ದೇವರ ಹೆಸರಲ್ಲಿ ಬದುಕುತ್ತಿ, ದೇವರ ಹೆಸರಲ್ಲಿ ಸಂಪಾದನೆ ಮಾಡ್ತಿ. ನಿನ್ನ ಮೌಢ್ಯವನ್ನು ಕಳೀತೇನೆ. ಜಾಮವಂತ ಈ ಕ್ಷಣದವರೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಯಾರಿಂದಲೂ ಸೋತವನಲ್ಲ. ಹಾಗೆಂದು ನನಗಿಂದು ಯುದ್ಧದಲ್ಲಿ ಗೆಲುವಾಗುವುದಕ್ಕಾಗುವುದಿಲ್ಲ. ಎಲ್ಲ ಏನಿದರ ಗುಟ್ಟು? ಅಯ್ಯ, ಅನೇಕ ದಿನಗಳ ಕಾಲ ಗಿಡ ಮರ ಪರ್ವತಗಳನ್ನೇ ಹಿಡಿದು ಘೋರ ಕದನವನ್ನೇ ಮಾಡಿದವರು ನಾವು. ಯುದ್ಧದಲ್ಲಿ ಫಲಿತಾಂಶವೇನಾಯಿತು? ನನಗೆ ಗೆಲ್ಲಕ್ಕಾಗಲಿಲ್ಲ. ಪ್ರಾರಂಭಿಸಿದ ಯುದ್ಧ ಈ ಕ್ಷಣದವರೆಗೂ ಕೂಡ ಮುಂದುವರಿಯುತ್ತಲೇ ಇದೆ. ಏನಿದು? ನಿನ್ನ ಕಣಕಣದಲ್ಲಿಯೂ ಕೂಡ ಅಣುವಿಗೂ ಅಣುವಾಗಿ, ಮಹತ್ತಿಗೂ ಮಹತ್ತಾಗಿ ಏನೋ ಶಕ್ತಿ ಇರಬೇಕು. ನಿನ್ನ ಪರಿಚಯವನ್ನು ಕೇಳಿದ ಹಾಗೆ ಹೇಳಲಿಲ್ಲ. ಯಾರಯ್ಯ ನೀನು? ಹೇಳಲಿಲ್ಲ. ಯಾರು ನೀನು? ಯಾರು ನೀನು? ನಾನು ಯಾರಾದರೂ ನಿನಗೇನು? ನೀನು ಯಾರು ಎನ್ನುವುದನ್ನು ಅರಿಯಬೇಕು ಎನ್ನುವಂತಹ ಅರಿವಿನ ಮೂಲ ಶ್ರಾತದ ಮೂಲವೊಂದು ನನ್ನ ಹೃದಯದಲ್ಲಿ ಈಗಲೂ ಪ್ರಶ್ನಾರ್ಥಕವಾಗಿ ಮೂಡಿಮರೆಯಾಗುತ್ತಾ ಇದೆ. ಯಾರು ನೀನು? ಯುದ್ಧ ಮಾಡುವಾಗ ಪರಿಚಯವನ್ನು ಕೇಳುತ್ತಾ ಇದ್ದೆ. ಪರಿಚಯವನ್ನು ಹೇಳಿದಾಗ ನೀನು ಅದನ್ನು ಒಪ್ಪುತ್ತಾ ಇಲ್ಲ. ಆರು ನೀನು ಕೇಳಿದೆ, ನೀನು ಹೇಳಿದ ಪರಿಚಯವನ್ನು ಒಪ್ಪಲಿಲ್ಲ. ಯುದ್ಧ ಮಾಡಿದೆ, ಆರು ನೀನು ಎನ್ನುವಂತಹ ಕುತೂಹಲ, ಸಂದೇಹ ಪ್ರಶ್ನೆಯ ಮೂಲಕ ಬಂತು. ಕೇಳಿದೆ, ಪ್ರಾಮಾಣಿಕ ನಾನು. ಈಗ ಇಷ್ಟೊತ್ತು ಅಷ್ಟೊತ್ತು ಅಂತ ಕೇಳುವುದನ್ನು ಕೇಳದೆ ಕೂತ್ಕೊಳ್ಳಿಲ್ಲ. ಹೇಳಪ್ಪ, ಯಾರು ನೀನು? ಮಹಾ ಯುಗದಲ್ಲಿ ಅದೆಷ್ಟು ಕಾರ್ಯಗಳನ್ನು ಮಾಡಿದವಂತ ಈಗ ಪರಿಚಯವಿಲ್ಲ. ಮಾಡುದಾದ್ರೆ ಯುದ್ಧ ಮಾಡಪ್ಪ. ನೀನು ಪರಿಚಯ ಹೇಳುದಿಲ್ಲ ಅಂತ ಆದ್ರೆ ಯುದ್ಧಕ್ಕೆ ಹೆದರಿ ನೀನು ಮಧ್ಯಂತರ ವಿರಾಮ ಕೊಟ್ಟಿದ್ದಲ್ಲ.
ನಿಜವ ಅರುಹಬೇಹುದು ಅರುಹಬೇಹುದು ಸಕಲ ಭೂತ ಭರಿತ ಸಕಲ ಭೂತ ಭರಿತ ಬ್ರಹ್ಮಾಂಡ ನಿನ್ನೊಳಿರುವುದು ಬ್ರಹ್ಮಾಂಡ ನಿನ್ನೊಳಿರುವುದೆಂದು ತಿಳಿದೆ 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 ನಿಜವ ಅರುಹಬೇಹುದು ನಿಜವ ಅರುಹಬೇಹುದು ನಿಜವ ಅರುಹಬೇಹುದು ಅರುಹಬೇಹುದು ತಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ನಿನ್ನೊಳಿರುವುದೆಂದು ತಿಳಿದೆ ನಿನ್ನೊಳಿರುವುದೆಂದು ತಿಳಿದೆ 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 ನಿಜವ ಅರುಹಬೇಹುದು ಶ್ರೀಹರಿ ಏರಿ ನಿತ್ಯ ಅಂತಾದ್ರೆ ಓಡಿ ಬರುವುದಕ್ಕಾಗಿಯೇ ಇರುವವ ಎನ್ನುವುದಕ್ಕಾಗಿ ತಿಳಿದು ಕಾದಾಟವನ್ನೇ ಮಾಡುವಂತಹ ಅನಿವಾರ್ಯತೆಗೆ ನೀನೂ ಸಿಲುಕುತ್ತೆ ಎನ್ನುವ ಕಾರಣಕ್ಕಾಗಿ ತೆರೆಯಲ್ಲಿ ಕುಸಿದು ಕುಳಿತಿದ್ದೇನೆ. ಎಲ್ಲ ಪ್ರಪಂಚದಲ್ಲಿರುವಂತಹ ಸ್ಥಿರ ಚರಾದಿ ಸಕಲ ವಸ್ತುಗಳಲ್ಲಿಯೂ ಕೂಡ ತನ್ನದ್ದೇ ಆದಂತಹ ಶಕ್ತಿ ಎನ್ನುವುದು ಸ್ಥಾಯಿ ಭಾವದಿಂದಿದೆ. ಅದು ಕೂಡ ತನಗೆ ಬೇಕಾದಂತಹ ಸ್ಥಿತಿಯಲ್ಲಿ ಜಡದಿಂದ ಚೇತನ ಚೇತನದಿಂದ ಜಡ ಜಡ ಚೇತನ ರೂಪದಲ್ಲಿ ಕಾಣಿಸಿಕೊಂಡು ಎರಡೂ ಶಕ್ತಿಯಾಗಿ ನಮ್ಮನ್ನು ಕಾಡುತ್ತದೆ ಕಾಪಾಡುತ್ತದೆ. ಅಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನೀನಿಂದ ಕಾಣುತ್ತಾ ಇದೆ. ಏನಿದು ಪ್ರಪಂಚದಲ್ಲಿರುವಂತಹ ಮಹಾಪ್ರಕೃತಿಯನ್ನು ತನಗೆ ಪ್ರಪಂಚವನ್ನೇ ಕಾಯುವಂತಹ ಶಕ್ತಿ ಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನಂತಹ ಮಹಾಪುರುಷನನ್ನ ಕಣ ಕಣದಲ್ಲಿರುವಂತಹ ಸತ್ವದಿಂದ ಸತ್ಯದಿಂದ ನಿನ್ನನ್ನ ಆಶ್ರಯಿಸಿ ಸೃಷ್ಟಿಸಿದಳು. ಅಲ್ಲ, ಪ್ರಪಂಚವನ್ನೇ ಸೃಷ್ಟಿಸಿದಂತಹ ಮಹಾಶಕ್ತಿ ನೀನು. ಸತ್ಯವನ್ನರುಹು 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 ಮೂಲಕವಾಗಿ ಧರ್ಮವನ್ನ ಉಳಿಸಿದವ ನೀನು ಎನ್ನುವುದಕ್ಕಾಗಿ ಖ್ಯಾತಿಯನ್ನ ಪಡೆ. ಸತ್ಯವನ್ನು ಹೇಳು ಸತ್ಯವನ್ನು ಹೇಳು. ಇವನಿಗೆ ನಾನು ಯಾರು ಎಂಬುದು ತಿಳಿದಿಲ್ಲ. ಕೃಷ್ಣನೇ ರಾಮ ರಾಮನೇ ಕೃಷ್ಣ ಎಂಬುದು ಇವನಿಗೆ ಅರಿವಾಗಬೇಕಂತಾದ್ರೆ ರಾಮನಾಗಿ ಕಾಣಿಸಿಕೊಳ್ತೇನೆ ನೋಡೋಣ. ಪರಿಗಿಸುತ್ತ 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 ಜಮ್ಮವರು ನೇತರಿ ಹುರಿದುರ ಆನಂದ ಆಶ್ರುವನು ನೇತ್ರದಿ ಸುರಿಸುತ್ತಾನಂದ ಬಂದಡಿಗೆರಗಿ ಕರಗಳ ಮುಗಿದು ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದಲ್ಲಿ ರಾಮ
ಪ್ರಪಂಚದಲ್ಲಿ ಅದ್ವಿತೀಯ ಶಕ್ತಿಗಳನ್ನೊಂದು ಅಂತ ಕಾಣಿಸಿಕೊಂಡನು. ಅಂತಹ ರಾಮನನ್ನೇ ಘಾತಿಸಿದನೆ. ಎಂತಹ ರಾಮನೇನು! ರಾಮ ಎನ್ನುವಂತಹ ಶಬ್ದ ರಾಮನ ಜನನ ಪೂರ್ವದಲ್ಲಿ ಸತ್ಪುರುಷರ ಸಂಕಲ್ಪ ಮಾತ್ರದಿಂದಾಗಿ ಜನಿಸಿದಂತೆ ಅವರೆಲ್ಲರ ಸಾಕಾರವಾದಂತಹ ಸತ್ಸಂಕಲ್ಪಕ್ಕೆ ಅನುಗುಣವಾಗಿ ರಾಮ ಎನ್ನುವ ದಶರಥ ಗಂಧನಾಗಿ ಮೂಡಿಬಂದನಂತೆ ಕಲ್ಲನ್ನು ಹೆಣ್ಣಾಗಿಸಿ ಪುನರಪಿ ಋಷಿಗೆ ಒದಗಿಸಬಲ್ಲಂತಹ ಶಕ್ತಿಯೊಂದಿದ್ದರೆ ನನ್ನ ದೇವರಾದಂತಹ ರಾಮನಿಗಲ್ಲದೆ ಮತ್ತೆ ಯಾರಿಗೆ? ಪ್ರಪಂಚವನ್ನೇ ಹಾಳು ಮಾಡುತ್ತಾ ಆಳುತ್ತೇನೆ ಎನ್ನುವಂತಹ ದಶಾಸ್ಯನೆ ಆದಿಯಾದಂತಹ ಸಕಲ ತಾಮಸಿ ಗುಣ ಸಂಪನ್ನರನ್ನೆಲ್ಲ ಬೆವರನ್ನು ಅರಸುವುದರೊಳಗಾಗಿ ಕೊಂದು ಕೊಳೆಯುವ ಮೂಲಕವಾಗಿ ಸತ್ಯ ಧರ್ಮದ ಪಥವನ್ನೇ ಇಡುತ್ತಾ ಉಭಯ ಹೆಜ್ಜೆಗಳನ್ನು ಇಡುತ್ತಾ ಸಾಗುವ ರಾಮ ಎನ್ನುವುದನ್ನು ಪ್ರಪಂಚ ಮುಖದಲ್ಲಿ ನಿರೂಪಿಸಿದ ರಾಮ. ಕ್ಷಾತ್ರಿಯರನ್ನೇ ಕಡಿದುಕೊಳ್ಳುತ್ತೇನೆ ಎಂದು ಹೊರಟಂತಹ ಪರಶುರಾಮನು ಕೂಡ ನಿನ್ನನ್ನು ಒಪ್ಪಿದನಂತೆ. ಶಿವಧನಸ್ಸು ಕೂಡ ನಿನ್ನೆದುರಿಗೆ ಪುಡಿ ಆಯಿತಂತೆ. ರಾಮ ರಾಮ ನನ್ನ ದೇವರು ರಾಮ. ರಾಮನನ್ನ ಘಾತಿಸಿದರೆ, ರಾಮನನ್ನು ಹೊಡೆದರೆ, ನನ್ನ ದೇವರನ್ನ ಘಾತಿಸಿದರೆ. ದುಷ್ಟಮರ್ದನ ರಕ್ಷಿಸೋ ರಾಮ, ದುಷ್ಟಮರ್ದನ ರಕ್ಷಿಸೋ ರಾಮ, ದುಷ್ಟಮರ್ದನ ರಕ್ಷಿಸೋ, ದುಷ್ಟಮರ್ದನ ರಕ್ಷಿಸೋ. ನಿನ್ನೊಳು ದುರಗೊಟ್ಟೆ, ನಿನ್ನೊಳು ದುರಗೊಟ್ಟೆ,
ಕೆಟ್ಟ ಅಹಂಕಾರ ಬಗೆ ಕೆಟ್ಟ ಅಹಂಕಾರ ಬಗೆ ಎನ್ನಯ ಮನಗೊಟ್ಟೆ ಎನ್ನಯ ಮನ ಕೊಟ್ಟೆ ಅಹಂಕಾರಗೆ ಮನಗೊಟ್ಟೆ ಅದ ಕ್ಷಮಿಸೋ 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 ರಾಮ ದುಷ್ಟಮರ್ದನ ರಕ್ಷಿಸೋ ರಾಮ 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 ಸೂರ್ಯವಂಶದಲ್ಲಿ ಅಜ್ಞಾನವೆನ್ನುವಂತಹ ಅಂಧಕಾರಕ್ಕೆ ಪ್ರತಿಸ್ವರೂಪಿಯಾಗಿ ಮನುವೆ ಹುಟ್ಟಿದಂತಹ ಪುರುಷ ಸಂತತಿಯಲ್ಲಿ ಉದಿಸಿ ಬಂದಂತಹ ನೀನು ಕತ್ತಲು ಎನ್ನುವಂತಹ ಅಧಮರನ್ನ ಓಡಿಸುತ್ತಾ ಬಂದೆ. ಅವರೆಲ್ಲರೂ ನಿನ್ನನ್ನು ಘಾತಿಸಿದರು. ನನ್ನ ದೇವರು ಅಂತ ತಿಳಿಯದೆ ನಾನು ಇನ್ನು ಘಾತಿಸಿದೆ ಅಹಂಕಾರದಿಂದ. ತನ್ಮೂಲಕವಾಗಿ ರಾವಣ ಕುಂಭಕರ್ಣಾದಿಗಳ ಸಾಲಿನಲ್ಲಿ ಮಹಾಭಕ್ತ ಶ್ರೇಷ್ಠನಾದಂತಹ ಜಾಂಬವನು ಎನ್ನುವಾಗಾಯ್ತು. ದುಷ್ಟಭರ್ತನ ಕ್ಷಮಿಸು ಕ್ಷಮಿಸು, ಅಪರಾಧವನ್ನು ಮಾಡಿದ್ದಾನೆ ಎಂದು ಶರಣನೆ ಅವತರಿಸೋ ಶರಣನೆ ಅವತರಿಸೋ ಹಿಂದಕ್ಕೆ ವರಜನದ ಸ್ಮರಿಸೋ ಹಿಂದಕ್ಕೆ ವರಜನದ ಸ್ಮರಿಸೋ ದರುಶನವೀಯುವೆ ಮುಂದಿನ ಜಗಗಳು ದರುಶನವೀಯುವೆ ಮುಂದಿನ ಜಗಗಳು ಇರು ನೀನಾವರೆಗೆಂಬುದ ಮರೆತಿಯೇ ದರುಶನವೀಯುವೆ ಮುಂದಿನ ಯುಗಗಳು ಇರು ನೀನಾವರೆಗೆಂಬುದ ಮರೆತಿಯೇ. ರಾಮ 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 ಶರಣು ಬಂದವರನ್ನು ಪೊರೆಯಬೇಕಾದುದು ದೇವನ ಕರ್ತವ್ಯ. ಶರಣು ಬಂದವರನ್ನ ಪಡೆಯುವಂತಹ ದೇವರಿಗೆ ಈ ಯುಗದಲ್ಲಿ ಭಕ್ತ ಹೊಡೆಯುತ್ತಾರೆ. ಎಂತ ಕಥೆ ಇದೆಲ್ಲ. ಅಯ್ಯ ಜಾಂಬವ, ನಾನು ನಿನಗಾಗಿ ನಿನಗೋಸ್ಕರ ಇಲ್ಲಿಗೆ ಬಂದವ. ಆದರೆ ರಾಮನ ದರ್ಶನವಾಗುವಾಗ ಸ್ವಲ್ಪ ತಡವಾಯಿತು. ದರ್ಶನ ಆಗುವಾಗ ತಡ ಆಯ್ತು. ಯಾಕೆ? ಘಾತಿಸಿ ಆಯ್ತು ಸ್ವಾಮಿ. ನಿನ್ನಲ್ಲಿ ನಾನು ಎಂಬ ಅಹಂಕಾರವಿತ್ತು. ನಾನು ಎಂಬುದು ಯಾವಾಗ ಯಾವ ವ್ಯಕ್ತಿಯಲ್ಲಿ ಯಾರಲ್ಲಿ ಆದ್ರೂ ಇದ್ದರೂ ದೇವ ದರ್ಶನ ಅಸಾಧ್ಯ. ಯಾವಾಗ ಎರಡು ಪೆಟ್ಟು ಬಿತ್ತು ಅವಾಗ ನಾನು ಹೋಗಿ ನೀನು ಯಾರು ಎಂದು ಕೇಳಲು ಪ್ರಾರಂಭಿಸುತ್ತಾ ಇದ್ದೆ. ಪೆಟ್ಟು ಬೀಳುವಾಗ ಬಹಳ ಹೊತ್ತಾಯ್ತಲ್ಲ ಸ್ವಾಮಿ. ಈಗ ಬುದ್ಧಿ ಬಂತು ನಿನಗೆ. ಅದಕ್ಕಾಗಿ ನಿನ್ನನ್ನು ಕಾಯಿಸಬಾರದೆಂಬ ಕಾರಣಕ್ಕಾಗಿ ಅಂದು ತ್ರೇತಾಯುಗದಲ್ಲಿ ರಾಮ ನಿರ್ಯಾಣ ಹೊಂದುವಂತ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ರಾಮ ನಿನ್ನ ದರ್ಶನ ಮುಂದೆ ಯಾವಾಗ ಎಂದು ಕೇಳಿದಾಗ ಮುಂದಿನ ಜಗದಲ್ಲಿ ಅವತಾರನ ಎತ್ತಲಿಕ್ಕಿದ್ದೇನೆ, ಯಾವ ಅವತಾರದಲ್ಲಿ ಇದ್ದರೂ ನಿಮಗೆ ರಾಮನಾಗಿ ಕಾಯುತ್ತೆ ಬಂದು ದರ್ಶನವನ್ನು ಕೊಡುತ್ತೇನೆ ಎಂಬ ಹಾಗೆ ಭರವಸೆಯನ್ನು ಕೊಟ್ಟವ ನಾನು. ಆ ಮಾತನ್ನು ಉಳಿಸುವುದಕ್ಕೋಸ್ಕರ ಶವಂತಕ ರತ್ನದ ಮಣಿಯ ನೆವನ ಮಾಡಿಕೊಂಡು ಇಲ್ಲಿಗೆ ಬಂದು ರಾಮನಾಗಿ ದರ್ಶನವನ್ನು ಕೊಟ್ಟಿದ್ದೇನೆ. ಆದರೆ ಈ ದ್ವಾಪರದಲ್ಲಿ ಕೃಷ್ಣನಿಗೆ ನಿನ್ನ ರಾಮನಿಗೂ ದೇವನಾದಂತ ನನಗೆ ಅಪವಾದ ಒಂದು ಬಂದು ಬಿಟ್ಟಿದೆ. ದೇವರಿಗೆ ಅಪವಾದ ತ್ರೇತಾಯುಗದ್ದೇ ಸಾಕಾಗಿದೆ. ಕಥೆ ಒಂದು ಮುಗಿಸ್ಲಿಕ್ಕೆ ಬಹಳ ಕಷ್ಟಪಟ್ಟಿದ್ದೇವೆ ತ್ರೇತಾಯುಗದಲ್ಲಿ. ಈ ಯುಗದಲ್ಲೂ ಅಪವಾದವೇ. ಅಪವಾದ ಬಂದಾಗ ಎಷ್ಟು ಹೆದರುತ್ತೇನೆ ಎಂಬುದು ನಿನಗೆ ತಿಳಿದಿದೆ. ಹೆದರುತ್ತೀಯೋ ಇಲ್ಲ ಸ್ವಾಮಿ? ಭಕ್ತರನ್ನಂತೂ ಹೆದರಿಸ್ತೇನೆ. ಅಂದು ತುಂಬು ಗರ್ಭಿಣಿ ಅಂತ ಸೀತೆಯನ್ನೇ ಕಾಡಿಗೆ ಅಟ್ಟಿದವ ನಾನು. ಧರ್ಮವನ್ನು ಉಳಿಸಬೇಕು, ಸತ್ಯವನ್ನು ಕಾಪಾಡಬೇಕು ಎನ್ನುವ ಕಾರಣಕ್ಕಾಗಿ. ಅದೇ ರೀತಿಯಲ್ಲಿ ಇನ್ನು ನನಗೆ ಅಪವಾದ ಬಂದಿದೆ. ಸುಳ್ಳ ಕೊಲೆಗಡುಕ ಹೀಗೆ ಎಲ್ಲರೂ ನನ್ನನ್ನು ಜರಿಯುತ್ತಾ ಇದ್ದಾರೆ. ಕಾರಣ ಇಲ್ಲದೆ ಬರ್ತದ ಸ್ವಾಮಿ. ಕಾರಣ ಏನಾಯ್ತು? ಕಾರಣ ಶವಂತಕ ಮಣಿಯನ್ನು ಅಪಹರಿಸಿದ್ದೇನೆ ಎಂಬ ಕಾರಣ.
ಅದಕ್ಕಾಗಿ ಆ ಶಮಂತಕ ರತ್ನವನ್ನು ನನಗೆ ಕೊಡು, ನನ್ನನ್ನು ಲೋಕಾಪವಾದದಿಂದ ದೂರ ಮಾಡು. ಸ್ವಾಮಿ, ನನ್ನ ದೇವರಿಗೆ ಅಪವಾದವೇ? ಆದಿದೇವರ ದೇವ, ಆದಿದೇವರ ದೇವ, ನಿನ್ನೊಡನೆ ಮುಳಿದು ನಾಗಾದಿದ ಬರೋದ ಪರಿಹಾರ ಕೆನ್ನಯ ಸುತೆಯ, ನಿನ್ನೊಡನೆ ಮುಳಿದು ನಾಗಾದಿದ ಬರದ ಪರಿಹಾರ ಕೆನ್ನಯ ಸುತೆಯ, ಮೋದದಿಂದೀಯುವೆನು ಎಂಬವದಿ ಎಂಬಿವಳ ಸಾದರದಿ ಸ್ವೀಕರಿಬುದು ಪಾದದರ್ಶನದಿಂದ ಧನ್ಯ, ತವ ಪಾದದರ್ಶನದಿಂದ ಧನ್ಯತಾನೆಂದಿರುತ್ತ ಶ್ರೀಧವನ್ನಾತ್ಮಗೆಯ ಮಣಿಸೈದ ಅರ್ಪಿಸಲು ಈಗ ಗೊತ್ತಾಯ್ತು. ಸರಿಯುವ ನದಿಯ ತೀರದಲ್ಲಿ ಆ ತ್ರೇತಾಯುಗದ ಅಂತ್ಯಕಾಲದಲ್ಲಿ ಸಾಯಬಾರದ ಚಿರಂಜೀವಿಗಳಾದಂತಹ ನಾನು, ಹನುಮನೆ ಇತ್ಯಾದಿಗಳಾದವರೆಲ್ಲ ರಾಮನ ವಿರಹಕ್ಕಾಗಿ ದುಃಖಿಸುತ್ತಾ ಕುಳಿತ ಸಂದರ್ಭದಲ್ಲಿ ಮುಂದಿನ ಜನ್ಮದಲ್ಲಿ ನಿಮಗೆ ಅವತಾರವನ್ನೆತ್ತುತ್ತೇನೆ ಅಭಯವಾಕ್ಯವನ್ನು ಆಡಿದವರು. ಸ್ವಾಮಿ, ಆಮೇಲೆ ದ್ವಾಪರದಲ್ಲಿ ನಾವಾಗಿ ಹೃದಯಾಂತರ ಭಾಗದಲ್ಲಿ ರಾಮನಾಮವನ್ನೇ ಉಸಿರನ್ನಾಗಿರಿಸಿಕೊಂಡಂತಹ ನಮಗೂ ಕೂಡ ಸಂಸಾರದ ಬಂಧನ ತಾಗಿತು. ಅಕ್ಕಳಿ, ಇದು ಹುಡುಗಿ ನಾನೇ ಸಾಕಿದ್ದು. ಶ್ರೇಷ್ಠವಾದದ್ದು ಕಾಡಿನಲ್ಲಿ ಸಿಕ್ಕಿದಾಗ ಜಾಂಬವತಿ ನಾಮಕಳಾದಂತಹ ಇವಳನ್ನ ಸಾಕಿದೆ. ಸಂಸಾರ ಬಂಧನಕ್ಕೆ ಸನ್ಯಾಸಿಗಳ ರೀತಿ ಬದುಕುವಂತಹ ನನ್ನ ಮನವು ಕೂಡ ದ್ವಾಪರಾಯುಗದಲ್ಲಿ ಮನ ಮಾಡಿತು. ತನ್ಮೂಲಕವಾಗಿ ಲೌಕಿಕವಾದಂತಹ ಬಂಧನದಲ್ಲಿಯೇ ಮುಳುಗಿ ಹೋಯಿತು. ಲೌಕಿಕ ಬಂಧನದಲ್ಲಿ ತನ್ನು ಮತ್ತು ಮನ ಮುಳುಗಿ ಹೋಯಿತು ಅಂತಾದ್ರೆ ನಿಜವಾದಂತಹ ದೇವನೇ ಬಂದರೂ ಕೂಡ ಕಣ್ಣು ಪರದೆಯಂತೆ ತೊರೆಯಂತೆ ಮುಚ್ಚಿರುತ್ತದೆ. ದೇವರನ್ನ ಕಾಣಲಿಕ್ಕಾಗುವುದಿಲ್ಲ ಎನ್ನುವುದನ್ನು ತಿಳಿದುಕೊಂಡ ಸ್ವಾಮಿ, ತಪ್ಪಾಯ್ತು, ಪಾದದಲ್ಲಿ ಕ್ಷಮೆ ಕೋರ್ತೇನೆ. ಸ್ವಾಮಿ, ಒಂದು ಕೇಳಿಕೊಳ್ಳುತ್ತೇನೆ. ಏನದು? ನಿಮಗೆ ಅಪವಾದಕ್ಕೆ ಕಾರಣೀಕೃತವಾಗಿರುವಂತಹ ಶಮಂತಕಮಣಿ ಇದನ್ನ ಮಾತ್ರ ಅಲ್ಲ, ಲೌಕಿಕವಾದಂತಹ ಬಂಧನಕ್ಕೆ ಕಾರಣೀಭೂತವಾದಂತಹ ಈ ರಮಣಿ ರಮಣಿ ಒಟ್ಟಿಗೊಂದು ಹುಡುಗನನ್ನು ತಂದು ಸಾಕಿದ್ದೇನೆ. ಇದು ನನಗೆ ಬೇಡ. ರಮಣಿ, ಮಣಿ, ಮಾಣಿ ಈ ಮೂರು ನಿಮಗೆ ಕೊಡ್ತೇನೆ. ಯಾಕೆ? ಇನ್ನು ಮುಂದೆ ಪುನರಪಿ ದೇವರು ಬಂದ್ರೆ ನನಗೆ ಗೊತ್ತಾಗಲಿಲ್ಲ ಎನ್ನುವಂತಹ ಅಂಧಕಾರ ನನಗೆ ಗೋಚರಿಸಬಾರದು. ಸ್ವಾಮಿ, ಇಷ್ಟನ್ನು ಅರ್ಪಿಸಿ ಧನ್ಯನಾಗುತ್ತೇನೆ. ಇಲ್ಲಿವರೆಗಾಗಿ ನಿಮ್ಮನ್ನು ಘಾತಿಸಿದಂತಹ ಪಾಪದಿಂದ ದೋಷದಿಂದ ನಿವೃತ್ತಿಯನ್ನು ಹೊಂದುವಂತಹ ಮಾರ್ಗವನ್ನು ನನಗೆ ಕರುಣಿಸಬೇಕು. ಇನ್ನೊಂದು ಕೇಳಿಕೊಡುತ್ತೇನೆ. ಏನದು? ರಾಮನಾಗಿ ನಮ್ಮೆಲ್ಲರ ದೇವನಾಗಿ ಉಳಿದಂತಹ ನಿನ್ನ ಮೇಲಿರುವ ಸರಿಗೆ ಭಕ್ತಿ ತ್ರೇತಾಯುಗದ ಕಾಲದಲ್ಲಿ ರಾಮನೊಂದಿಗೆ ಸೆಣಸಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಮನ ಕುಂಭಕರ್ಣಾದಿಗಳು ಕೂಡ ರಾಮನ ಮನಕ್ಕೆ ಸಮರಲ್ಲ. ಬ್ರಹ್ಮನ ಮಗನಾದಂತಹ ನಾನು ಹೋರಾಡಿದ್ರೆ ಹೋರಾಡಬೇಕು ರಾಮನೊಳಗೆ. ಇಂತಹ ಮನದಲ್ಲಿ ಮೂಡಿದಂತಹ ಬಯಕೆಯನ್ನ ಆ ಯುಗದಲ್ಲ ಈ ಯುಗದಲ್ಲಿ ಈ ರೀತಿಯಾಗಿ ನನಗೆ ಒದಗಿಸಿಕೊಟ್ಟು ಭಕ್ತರ ಭಾವನೆಗಳು ಕೂಡ ಸಂಕಲ್ಪ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿದೆ. ಆವಾಗ ಸೀತಾ ಮಾತೆಗಾಗಿ ನೀನು ಪಡುತ್ತಿದ್ದಂತಹ ಲೋಕದಲ್ಲಿ ಸಾಮಾನ್ಯ ಜನಗಳಂತೆ ಮಾಡುತ್ತಿದ್ದಂತಹ ವ್ಯವಹಾರವನ್ನು ನೋಡಿ ಬ್ರಹ್ಮಚಾರಿಯಾಗಿ ಕಂಡಿತು ನನಗೆ. ಆದ್ರೆ ಮಾವ ರಾಮನಂತವರು ದೇವರಿಗೆ ಅಂತವರಿಗಾಗಬೇಕು. ಅದನ್ನು ಕೂಡ ಆ ಅವತಾರದಲ್ಲ, ಈ ಅವತಾರಕ್ಕೆ ಒದಗಬಹುದಾದಂತಹ ಗುಣಕ್ಕೆ ಸರಿಯಾಗಿ ಒದಗಿಸಿಕೊಟ್ಟೆ. ಸ್ವಾಮಿ, ಇಷ್ಟೊತ್ತು ಕಥೆ ಆಯ್ತು. ಹೊಡ್ಕೊಂಡ್ರು ಸ್ಪರ್ಧೆಯ ಆಟ, ಸ್ಪರ್ಧೆಯ ಕೂಟ, ಸ್ಪರ್ಧೆಯ ಹೊಡೆದಾಟ ಅಂತ ಆಗಬಾರದು. ಹೊಡೆದಾಡಿದ್ದು ಯಾರು ಎಷ್ಟಾದ್ರು ದೇವರು ಭಕ್ತ. ಇದಕ್ಕೊಂದು ವಿಶೇಷವಾದಂತಹ ವರವನ್ನು ಅನುಗ್ರಹವನ್ನು ಕರುಣಿಸಿದ್ರೆ ಆಡಿದವರಿಗೆ ಕೇಳಿದವರಿಗೆ ನೋಡಿದವರಿಗೆ ಒಂದು ಪುಣ್ಯ ಬರ್ತದೆ. ಏನಾದ್ರೂ ಒಂದು ಕರುಣಿಸಿ ಕೊಡಬೇಕು ತಂದೆ. ಜಾಂಬವ, ಇಂತಹ ಪುಣ್ಯ ಕಥಾನಕವನ್ನು ಯಾರು ಆಡಿಸ್ತಾರೆ ಅವರಿಗೆ ಅವರ ಮದುವೆ ಆಗದೇ ಇದ್ದಲ್ಲಿ ಕಲ್ಯಾಣ ಕಾರ್ಯಕ್ರಮ ನಡೆದುಡಿತದೆ. ಚೌತಿಯ ಚಂದ್ರ ನೋಡಿಗೆಲ್ಲ ಅಪವಾದ ಬಂದಕ್ಕೆ ಕಾರಣ ಏನು? ಚೌತಿಯ ದಿವಸ ಚಂದ್ರನನ್ನು ಯಾರು ನೋಡ್ತಾರೋ ಅವರಿಗೆ ಅಪವಾದ ತಪ್ಪಿದ್ದಲ್ಲ. ದೇವನಾದಿನ ಚೌತಿಯ ಚಂದ್ರನನ್ನು ನೋಡಿದ್ರೆ ಬರುವಂತಹ ಅಪವಾದ ತೊಲಗಲಿಕ್ಕೆ
ಈ ಕತೆ ಕೇಳಬೇಕು. ಮನೆಯಲ್ಲಿ ಮದುವೆಯೇ ಆದಿಯಾಗಿ ಯಾವುದೇ ಕಲ್ಯಾಣ ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಇದನ್ನು ನೋಡಬೇಕು ಮಾಡ್ಬೇಕು. ಇಷ್ಟೇ ಅಲ್ವೋ? ಬನ್ನಿ ಸ್ವಾಮಿ, ಮಂಗಳಾರತಿ ಮಾಡಿ ನಿಮಗೆ ಅಪವಾದ ತಂದ ಮಾಡಿ 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 ಎಲ್ಲ ನಮ್ಮಪ್ಪನಿಗೆ ಒಂದು ರೀತಿಯ ಚಿಂತೆ ಇತ್ತು. ಅದು ಶ್ರೀಕಾಂತರನ್ನು ಕಾಣಬೇಕು ಅನ್ನುವಂತ ಒಂದು ತವಕ. ಆದರೆ ಯೋಗ ಅನ್ನುವಂತೆ ಆ ಪಾಂಡವರ ಅಶ್ವ ನಮ್ಮ ಜಗಪದಾವತಿಗೆ ಪ್ರವೇಶ ಮಾಡಿದೆ. ಇದು ಒಂದು ಸುಯೋಗ ಎಂಬ ಹಾಗೆ ತಿಳಿದು ಕುದುರೆಯನ್ನು ಬಂಧಿಸುವುದಕ್ಕೆ ನಮ್ಮಪ್ಪ ಅಪ್ಪಣೆ ಮಾಡಿದ್ರು. ಯುದ್ಧಕ್ಕೆ ಹೋಗುವುದಕ್ಕೆ ಯಾರಿದ್ದಾರೆ ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡಿತು. ಆ ಕಾಲಕ್ಕೆ ಕೊನೆ ಸುಧಮು ನಾನೇ ಹೊರಟು ನಿಂತ ಬರೀತೇನೆ. ಹಾಗೆಂದು ನಾನು ಈ ಕ್ಷಣಕ್ಕೆ ಅವಸರಿಸಿ ಹೋಗುವುದರ ಅರ್ಥವಿಲ್ಲ. ನನ್ನ ಮಡದಿ ಪ್ರಭಾವತಿಯನ್ನು ಕಾಣಬೇಕು, ಅವಳಿಂದ ಬೆಳ್ಕೊಂಡು ಮುಂದೆ ನಡೆಯಬೇಕು. ನಡೆಯುತ್ತೇನೆ
ಅರ್ಧ ಚಂದಾಕೃತಿಯ ಆಕೃತಿಯ ಪಡಗತೂರಿ ತಿಲಕ ಪ್ರಲತೆಯ ಮಾನಿನಿ ಅತಿಗರು ಜದಲಿ ಅತಿಗರು ಜದಲಿ ಪ್ರಭಾವತಿ ಇನಿಯನಿಗಿರಾಗುತ್ತ ಬಂದಳೋ ಇನಿಯಗಿದಿರಾಗುತ್ತ ಬಂದಳು ಪ್ರಭಾವತಿ ಇನಿಯನಿಗಿದಿರಾಗುತ್ತ ಬಂದಳು ಹೂಗಳಿರಿಸಿಕೊಂಡು ಇನಿಯನಿಗಿದಿರಾಗುತ್ತ ಬಂದಳು ಕಾಮನ ಮದದಾನೆಯಳು ಕಾಮನ ಮದದಾನೆಯಳು
ಕಾತರಿಸಿಕೊಂಡಿದ್ದವಳು ನಾನು ಅದೆಷ್ಟು ದಿನಗಳಿಂದ. ಕಾರಣ ಮತ್ತೇನೂ ಅಲ್ಲ, ಯಾವುದೇ ಕಾರ್ಯವು ನೆರವೇರಬೇಕಾದರೂ ಕಾಲವು ಕೂಡಿ ಬರಬೇಕಂತೆ. ಈ ನೆಲೆಯಲ್ಲಿ ಅವಲೋಕಿಸಿದ್ದೆಯಾದರೆ ಈ ದಿನಕ್ಕಾಗಿ ಅದೆಷ್ಟೋ ದಿನಗಳಿಂದ ಕಾತರಿಸಿಕೊಂಡಿದ್ದವಳು ನಾನು. ಕೊನೆಗೂ ಈ ದಿನವೂ ಬಂದಾಗ ಆದಂತಹ ಸಂಭ್ರಮ ಸಡಗರ ಎಷ್ಟು ಹೇಳುವುದಕ್ಕೆ ಶಬ್ದಗಳಿಲ್ಲ. ಹಾಗಾಗಿಯೇ ಪಟ್ಟೆ ಪೀತಾಂಬರವನ್ನ ಉಟ್ಟುಕೊಂಡಿದ್ದೇನೆ. ಬೇಕಾದಂತ ಆಭರಣಗಳನ್ನೆಲ್ಲ ತೊಟ್ಟುಕೊಂಡಿದ್ದೇನೆ. ಸರ್ವ ಶೃಂಗಾರವನ್ನು ಗೈದಿರುವೆನು. ಯಾಕೆ? ಮತ್ತೇನು ಅಲ್ಲ, ನನ್ನವರನ್ನ ಎದುರುಗೊಳ್ಳಬೇಕು, ಅವರನ್ನ ಸಂತೋಷಪಡಿಸಬೇಕು, ಸಮಾಧಾನಪಡಿಸಬೇಕು ಎನ್ನುವುದಾಗಿ ನನ್ನ ಆಶಯ. ಅಂತೆಯೇ ನನ್ನವರು ಬರ್ತಾ ಇದ್ದಾರೆ ಎನ್ನುವ ವರ್ತಮಾನವನ್ನ ಸಖಿಯವರವಳು ಬಂದು ಅರುಹಿದಳಲ್ಲ. ಕ್ಲಪ್ತ ಸಮಯ ಒದಗಿ ಬಂದಿದೆ. ತಡವಿಸುವುದಲ್ಲ, ನೇರವಾಗಿ ಅವರನ್ನ ಎದುರುಗೊಳ್ಳುತ್ತೇನೆ ನೋಡು. ಹೇಗೆ ಬರಬೇಕು ಸ್ವಾಮಿ? ಆಸನವನ್ನ ಇರಿಸಿದ್ದೇನೆ, ಕುಳಿತುಕೊಳ್ಳಬೇಕು. ಏನು? ನಿನ್ನ ಸವಿತಾಂಬರವನ್ನು ಅಥವಾ ಪಾನೀಯವನ್ನು ಈ ಪಲ್ಲಂಗವನ್ನು ಏರಿ ಕುಳಿತುಕೊಳ್ಳುವುದಕ್ಕೆ ನನಗೆ ಸಮಯವಿಲ್ಲ. ಸಮಯವಿಲ್ಲ? ಕರ್ತವ್ಯರಂಗ ಎಂದು ಸುಧನ್ವವನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಆ ಕಡೆ ಧಾವಿಸುವುದಕ್ಕೆ ನಾನು ಸಿದ್ಧನಾದವನು. ಅದೇ ಅರ್ಥ ಆಯಿತು ಸ್ವಾಮಿ. ಏನು? ಎಂದಿನಂತೆ ತಾವು ಬಂದವರಲ್ಲ. ಇಂದಿನ ಗಡಿಬಿಡಿಯನ್ನ ಕಂಡಾಗಲೇ ಮಾತ್ರವಲ್ಲದೆ ಅಲ್ಲಿ ನಮ್ಮ ಅಂತಃಪುರದ ಹೊರಗಡೆ ಸಾರಥಿಯು ರಥವನ್ನ ಇರಿಸಿಕೊಂಡು ಇನ್ನೂ ಕಾಯುತ್ತಾ ಇದ್ದಾನೆ ಎಂಬಲ್ಲಿಗೆ ತಾವು ನನ್ನಲ್ಲಿವರೆಗೆ ಬಂದವರಲ್ಲ ಎನ್ನುವುದು ವಿದಿತವಾಯಿತು. ಆದ್ರೆ ಎಲ್ಲಿಗೆ ಅಂತ ತಿಳಿಯಲಿಲ್ವಲ್ಲ. ನನ್ನ ಗಮನ ಪಯಣವಯ್ಯ ಪ್ರಾಣಕಾಂತ ಚಂದನವನು ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಪೊರಟಿಯಲ್ಲಿ ಪ್ರಾಣಕಾಂತ
ಎಂದಿನಂದವಲ್ಲವೆಂದು ಪ್ರಾಣಕಾಂತ ಎಂದಿನಂದವಲ್ಲವೆಂದು ಪ್ರಾಣಕಾಂತ ಮನದಿ ಸಂದೇಹಗೊಳ್ಳದೆ ನೀನು ಪ್ರಾಣಕಾಂತ ಮನದಿ ಸಂದೇಹಗೊಳ್ಳದೆ ನೀನು ಪ್ರಾಣಕಾಂತ ಟಿವಿಯಿಂದ ಬಾಬುದಲ್ಲಿ ಪ್ರಾಣಕಾಂತ ಅವನಿಗೆ ಪಯಣವಯ್ಯ ಪ್ರಾಣಕಾಂತ ಏನು ಪ್ರಾಣೇಶ್ವರಿ, ಏನು ಚಂದ ಸ್ವಾಮಿ ನೀವು. ಹೆಂಡತಿ ಆದವಳಿಗೆ ಗಂಡ ಯಾವತ್ತೂ ಚಂದವೇ, ಹಾಗೆಂದು ಗಂಡನಾದವನಿಗೆ ಹೆಂಡತಿ ಯಾವತ್ತೂ ಚಂದವೇ. ಹೌದಾ? ಸತಿಪತಿಗಳ ಧರ್ಮವನ್ನು ನೀವೇ ಎತ್ತಿ ಹೇಳುತ್ತಾ ಇದ್ದೀರಿ. ಆ ವಿಷಯದಲ್ಲಿ ಅನುಮಾನವೇ ಇಲ್ಲ. ಬಹುಶಃ ಅಂತರ್ಪಟವು ಸರಿದಾಗ ಮಧುವಣಗಿತ್ತಿಯಾಗಿ ನಾನು ನಿಂತಿದ್ದಾಗ ಆ ಚಂದಕ್ಕಿಂತಲೂ ಎಂದು 100 ಮುಡಿ ಮಿಗಿಲಾಗಿ ಕಾಣ್ತಾ ಇದ್ದೀರಿ. ಹಾಗಾಗಿ ಕೇಳ್ತಾ ಇದ್ದೇನೆ. ಎದೆಯಲ್ಲಿ ನೋಡಿದರೆ ಸೀಸದ ಕವಚವನ್ನ ತೊಟ್ಟುಕೊಂಡಿದ್ದೀರಿ. ಬೆನ್ನಲ್ಲಿ ನೋಡಿದ್ದೆ ಆದರೆ ವಿವಿಧ ಬಾಣಗಳಿಂದ ತುಂಬಿದಂತಹ ಬತ್ತಳಿಕೆಯನ್ನು ಹೊತ್ತುಕೊಂಡಿದ್ದೀರಿ. ಕೈಯಲ್ಲಿ ಶ್ರೇಯಸ್ಕರವಾದಂತಹ ಧನು. ನಿಮ್ಮ ಸೊಂಟದಲ್ಲಿ ನೋಡಿದ್ದೆ ಆದ್ರೆ ಕಠಾರಿಯು ಎದ್ದು ಕಾಣ್ತಾ ಇದೆ. ಮಾತ್ರವಲ್ಲ, ಆ ಕಾಯುತ್ತಿರುವಂತಹ ನಿಮ್ಮ ಸಾರಥಿಯು ಯಾವಾಗ ತನ್ನ ಒಡೆಯನಾಗಿರುವವನು ಬರುತ್ತಾನೆ ಎನ್ನುವುದಾಗಿ ಇತ್ತ ಕಡೆಗೆ ನೋಡುತ್ತಾ ಇದ್ದಾನೆ. ನಿಮ್ಮಲ್ಲಿಗೆ ನನ್ನನ್ನು ನೋಡುವುದಕ್ಕಾಗಿಯೇ ತಾವು ಬಂದವರಲ್ಲ ಎನ್ನುವುದು ವಿದಿತವಾಯಿತು. ಆದ್ರೆ ಹೋಗುವುದೆಲ್ಲಿಗೆ? ಯಾಕಂದ್ರೆ ಪ್ರಪಂಚದಲ್ಲಿ ಒಬ್ಬಳಲ್ಲ, ಮಿಕ್ಕಿ ಹಲವು ಜನ ಹೆಂಡತಿಯರಿದ್ರೆ ಇವಳ ಬಳಿಗೆ ಒಂದು ಮುಖ ತೋರಿಸಿ ಮತ್ತೆ ಹಗುದವಳ ಬಳಿಗೆ ಅಂತ ಹೇಳಬಹುದು. ನಿಮ್ಗೆ ಹಾಗೇನೂ ಇಲ್ಲ. ಇರುವವಳು ನಾನೊಬ್ಬಳೆ, ಏಕಪತ್ನಿ ವ್ರತಸ್ಥರು ತಾವು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ಹೋಗುವುದೆಲ್ಲಿಗೆ? ಆ ಅನುಮಾನ ನನ್ನನ್ನ ಕಾಡುತ್ತಾ ಇದೆ ಸ್ವಾಮಿ. ಏನು ಹೋಗುತ್ತಿರುವುದಾದ್ರೂ ಎಲ್ಲಿಗೆ ಎನ್ನುವ ವಿಷಯವನ್ನ ನನ್ನಲ್ಲಿ ಹೇಳಬಹುದು. ನಿಮ್ಮ ಚಿತ್ರದಲ್ಲೇ ಸಂಖ್ಯೆ ಮಾಡುತ್ತಾ ಇದೆ, ಪರಿಹರಿಸುವುದಕ್ಕೆ ನಾವು ಸಿದ್ಧನೆ. ಬೇಡ ಮನರೇ
ನಿಮ್ಮ ಚಿತ್ತದಲ್ಲಿ ಮಧುವಾಗಿರುವಂತಹ ಶಂಕೆ ಈ ಕ್ಷಣಕ್ಕೆ ಮೂಡುತ್ತಾ ಇದೆ. ಗಂಡ ಎಲ್ಲಿಗೆ ಪ್ರಯಾಣಿಸ್ತಾ ಇದ್ದಾನೆ ಗೊತ್ತಾಗಲಿಲ್ಲ ಸ್ವಾಮಿ ನನಗೆ ಎಂಬ ತಬಕವನ್ನು ತಣಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಹೇಳಿ ಹೇಳಿ ಸ್ವಾಮಿ. ಗಣೇಶ್ವರಿ, ಏನೋ ಅವಸರವಾಗಿ ನಿನ್ನ ಅಂತಃಪುರಕ್ಕೆ ನಾನು ಪ್ರವೇಶ ಮಾಡಿದೆ. ಸರಿ, ಹೊರಬಾಗುವೆಯಲ್ಲೇ ನಮ್ಮವರು ಕಾಯ್ತಾ ಇದ್ದಾರೆ. ಯಾವಾಗ ನಮ್ಮ ರಸ ಹೊರ ಬರ್ತಾನೆ ಎಂಬ ಹಾಗೆ. ಲೋಕದಲ್ಲಿ ಏನು ಈ ವಿಶಾಲವಾಗಿರುವಂತಹ ಭರತ ಖಂಡದಲ್ಲಿ ಒಬ್ಬ ವ್ಯಕ್ತಿಗೆ ಚಿತ್ರಾರ್ಜಿತವಾಗಿ ಕೆಲವೆಲ್ಲ ಬಳುವಳಿಯಾಗಿ ಬರ್ತದೆ ನೋಡು. ಇಂಥವನ ಮಗ ಅಂತವ ಎಂಬ ಹಾಗೆ. ಹಾಗೆಂದು ವರ್ತಮಾನ ಕಾಲಕ್ಕೆ ಸ್ವರ್ಜಿತವಾಗಿ ಸಂಪಾದನೆ ಮಾಡಿಕೊಂಡಿರುವಂತಹ ಒಬ್ಬ ಘನವಂತ ವ್ಯಕ್ತಿ ಅಂತ ಇದ್ರೆ ಅದು ನರ. ಭಾರತ ಎಂಬುದರಲ್ಲಿ ಯಾವುದೇ ಮಾತು ಎರಡು ಮಾತುಗಳಿಲ್ಲ. ಮೂರು ಲೋಕದ ಗಂಡ ಎನ್ನುವ ಬಿರುದನ್ನು ಪಡೆದವನು ದಶನಾಮಾಂಕಿತ ಭಾರತ. ಅಲ್ಲ ಸ್ವಾಮಿ, ನಾನು ಕೇಳಿದ್ದು ನೀವು ಹೋಗುವುದೆಲ್ಲಿಗೆ ಅಂತ, ಭಾರತದ ವಿಷಯ ಯಾಕೆ ಅಂತ. ಕಾರಣ ಇದೆ ಪ್ರಿಯೆ. ಏನು? ಈ ಭರತ ಖಂಡದಲ್ಲಿ ಯಾವನೇ ಒಬ್ಬ ವ್ಯಕ್ತಿ ಶಸ್ತ್ರ ವಿದ್ಯಾಭ್ಯಾಸಕ್ಕೆ ಮುಂದಾಗಬೇಕಿದ್ರು ಪ್ರಥಮದಲ್ಲಿ ಆ ದಶನಾಮವನ್ನು ಉಚ್ಚರಿಸಬೇಕಂತೆ. ಹೌದೇ? ಅಂತಹ ಒಬ್ಬ ನರ ಈ ಆರ್ಯಾವರ್ತದಲ್ಲಿ ವಿಖ್ಯಾತನಾಗಿದ್ದಾನೆ. ಅಂತಹ ವ್ಯಕ್ತಿ ಅವರಕ್ಕೆ ನಾನು ಸಿದ್ಧನಾಗಿದ್ರೆ ನಿನಗೆ ಸಂತೋಷ ಅಲ್ಲವೇ ಹೇಳು? ಕಾಂತ ಕೇಳೆನ್ನ ಸೊಲ್ಲ ಕಾಂತ ಕೇಳೆನ್ನ ಸೊಲ್ಲ ಓ ಕಾಂತ ಕೇಳೆನ್ನ ಸೊಲ್ಲ ಬಿಡುವ ನಲ್ಲ ಪಾರ್ಥನನು ಕೊಂದು ಬಿಡ ಬಿಡುವ ನಲ್ಲ ಎಂದು ಗೆಲುವುದು ನಿನಗೆ ಎಂದು ಗೆಲುವುದು ನಿನಗೆ ಎಂದು ಗೆಲುವುದು ನಿನಗೆ ಶ್ರೀಕೃಷ್ಣ ಸಂತತದಿ ಸಾಧ್ಯನವಗೆ ಶ್ರೀಕೃಷ್ಣ ಸಂತತದಿ ಸಾಧ್ಯನವಗೆ ಎಂದು ಗೆಲುವುದು ನಿನಗೆ ಶ್ರೀಕೃಷ್ಣ ಸಂತತದಿ ಸಾಧ್ಯನವಗೆ ಕೂಡ ಯುದ್ಧವನ್ನು ಮಾಡುವುದಕ್ಕೆ ಮುಂದುವರಿಯುವ ನಾನು. ಸ್ವಾಮಿ, ಕೇಳುವಾಗಲೇ ನನ್ನ ದೇಹವೆಲ್ಲ ಕಂಪಿಸುವುದಕ್ಕೆ ಆರಂಭಿಸುತ್ತಾ ಇದೆ. ಶರೀರ ನಡುಗುತ್ತಾ ಇದೆ, ಹಣೆಯಲ್ಲಿ ಕಿರು ಬೆವರು ಕಾಣಿಸ್ತಾ ಇದೆ. ಮಾತ್ರವಲ್ಲ, ಸ್ವರವು ನಡುಗುತ್ತಾ ಇದೆ. ಯಾಕಿಂತಹ ಸಂದಿಗ್ಧಾವಸ್ಥೆ? ಭಯವು ನನ್ನನ್ನು ಆವರಿಸಿದೆ. ಭಯ? ಯಾಕೆ? ಮತ್ತೇನೋ ಅಲ್ಲ ಸ್ವಾಮಿ, ನಿಮ್ಮ ಧೈರ್ಯ ಸ್ಥೈರ್ಯದ ಬಗೆಗೆ ಅನುಮಾನ ಉಂಟಾಗಿ ಸತಿಯಾಗಿರುವಂತಹ ನಾನು ನಿಮ್ಮ ಕ್ಷಾತೃತ್ವವನ್ನ ಹೀಗಳದೆ ಎನ್ನುವುದಾಗಿ ಭಾವಿಸಬಾರದು. ಚೆನ್ನಾಗಿ ಬಲ್ಲೆ ಸ್ವಾಮಿ, ನಿಮ್ಮ ಪರಾಕ್ರಮ ಏನು ಏನು ಎನ್ನುವುದನ್ನು ನಾನು ಚೆನ್ನಾಗಿ ಅರ್ಥೈಸಿಕೊಂಡವಳು. ಒಬ್ಬ ಪಾರ್ಥನೇನು 100 ಮಂದಿ ಪಾರ್ಥರು ಏಕಕಾಲದಲ್ಲಿ ಬಂದು ಧನವನ್ನ ಕೊಟ್ಟರೂ ಸಹಿತ ಗೆಲ್ಲುವಂತಹ ಯೋಗ್ಯತೆಯು ಅರ್ಹತೆಯು ನಿಮ್ಮಲ್ಲಿದೆ ಎನ್ನುವುದನ್ನು ನಾನು ಬಲ್ಲೆ ಸ್ವಾಮಿ. ಕಾರಣ ಯಾಕೆ ಹೇಳು? ಕಾರಣ ಉಂಟು ಸ್ವಾಮಿ. ಏನು ಕಾರಣ? ಸಂಕಟ ಬಂದಾಗ ನೆನೆಯುವುದು ವೆಂಕಟರಮಣ ಅಂದ್ರೆ ದೇವನನ್ನು ನೆನೆಯುವುದು ಸ್ವಾಭಾವಿಕವೇ ತಾನೆ. ಜನಬಲ ಎಷ್ಟಿದ್ದರೇನು, ದೈಹಿಕ ಬಲ ಎಷ್ಟಿದ್ದರೇನು, ಹಣ ಬಲವು ಎಷ್ಟಿದ್ದರೇನು ಸ್ವಾಮಿ, ರಣಾಂಗಣದಲ್ಲಿ ಅದಾವುದು ಫಲಕಾರಿಯಾಗುವುದಿಲ್ಲ. ಯಶಸ್ಸನ್ನ ಪಡೆಯಬೇಕು ಅಂತ ಹೇಳಿ ಆದ್ರೆ ದೈವ ಬಲವು ಬೇಕಾಗ್ತದೆ ಪ್ರಾಮುಖ್ಯವಾಗಿ. ಆ ದೈವ ಬಲವು ನಮಗಿದೆ ಎನ್ನುವುದಾಗಿ ಯೋಚಿಸೋಣವೇ.
ಎಂತಹ ವಿಚಾರದಲ್ಲೂ ನಾವು ಸೋತವರು ಸ್ವಾಮಿ. ಕಾರಣ ಮತ್ತೇನು ಅಲ್ಲ, ತ್ರಿಕಾಲವು ನಾವು ಧ್ಯಾನಿಸುತ್ತಿರುವಂತಹ ನಮ್ಮ ಆರಾಧ್ಯ ದೇವ, ಆರಾಧ್ಯ ದೇವರು ಗೋಪಾಲಗುಡ್ಡ ನಮ್ಮ ಮನೆ ದೇವರಾಗಿದ್ದಾರೆ. ಯಾಕೆ ಸಂಖ್ಯೆ ಹೇಳು. ಆದ್ರೆ ಆತನನ್ನ ನೆನೆದದ್ದೇ ಆದ್ರೆ ಅವನಿರುವುದು ಎಲ್ಲಿ? ಪಾರ್ಥನ ರಥದ ಮೇಲೆ ಕುಳಿತು ಪಾರ್ಥನ ರಥದ ಅಶ್ವಗಳ ವಾಘೆಯನ್ನ ಕೈಯಲ್ಲಿ ಹಿಡಿದಿದ್ದಾನೆ. ಮಾತ್ರವಲ್ಲದೆ ಪಾಂಡವರೈವರ ಜೀವನ ರಥದ ವಾಘೆಗಳನ್ನು ಹಿಡಿದು ನಡೆಸುತ್ತಾ ಇದ್ದಾನೆ ಎನ್ನುವುದು ಸ್ಪಷ್ಟ. ಇಂತಿರುವಾಗ ದೇವನ ಒಲವು ಆ ಕಡೆಗಿರುವಾಗ ಹೇಗೆ ಸ್ವಾಮಿ ಜಯವು ಲಭಿಸಿ? ಪಾರ್ಥನ ಬಂಡಿಯ ಗೋವನಾಗಿದ್ದಾನೆ ಕೃಷ್ಣ. ನಮಗೆ ಗೆಲ್ಲುವುದಕ್ಕೆ ಕಷ್ಟವಾದೀತೆಂಬ ಸಂಖ್ಯೆ ನೀನು ಪಾರ್ಥನ ಆ ವಿಕ್ರಮಕ್ಕೆ ಹಾಗೂ ಕೃಷ್ಣನ ದೇವತ್ವಕ್ಕೆ ಸಿರಬಾಗುತ್ತಾ ಇದ್ದಿ, ಹೆದರಿಸ್ತಾ ಇದ್ದಿ ಎಂದು ನನಗೆ ಅರ್ಥ ಆಗುತ್ತಾ ಇದೆ. ಪ್ರಾಣೇಶ್ವರಿ, ಒಬ್ಬ ವ್ಯಕ್ತಿ ಸಾಯುವುದಿದ್ರೆ ಕಾಲಡಿಗೆ ಬಿದ್ದು ಸಾಯಬೇಕು, ಆಡಿನ ಕಾಲಡಿಗೆ ಬಿದ್ದು ಸಾಯುವುದಲ್ಲ. ಇಂದಿನ ದಿನ ಎಲ್ಲ ಗಂಡರಾಗಿರುವಂತಹ ಸುಧಮ್ಮ, ಈ ಕಲಿ ಸುಧಮ್ಮ ಕಾಡಿಯಾಗಿ ನಾ ಯುದ್ಧವನ್ನು ಮಾಡ್ತಾನೆ. ಯಾರ ಕೂಡ ಅವರ ವೇದಿಕೆಯಲ್ಲಿ ನಾನು ನನ್ನ ವಿಕ್ರಮವನ್ನು ನಾನು ಪ್ರದರ್ಶನ ಮಾಡುವುದಕ್ಕಿದ್ದೇನೆ. ಕೃಷ್ಣಾರ್ಜುನನ ಮನಸ್ಸನ್ನು ಮೂಲಕವಾಗಿ ಅಖಂಡವಾಗಿರುವಂತಹ ಕೀರ್ತಿಯನ್ನು ಗಳಿಸುವುದಕ್ಕೆ ನಾನು ಮುನ್ನುಗ್ಗುತ್ತಾ ಇದ್ದೇನೆ. ಆದ್ದರಿಂದ ಸಂಖ್ಯೆ ಬೇಡ ನನಗೆ. ಆದ್ರೂ ಒಂದುಂಟು, ಏನು? ದೈವ ಬಲವು ಆ ಕಡೆಗಿದೆ. ಮಾತ್ರವಲ್ಲ, ಆತ ಮೊದಲೇ ಹೆಸರುವಾಸಿಯಾಗಿರುವಂತಹ ವಿಕ್ರಮಿ ಒಂದು ವೇಳೆ ಯುದ್ಧದಲ್ಲಿ ಕೈ ಸಾಗ್ಲಿಲ್ಲ ಅಂತಾದ್ರೆ ಹೊರಕ್ಕೆ ಹಿಮ್ಮೆಟ್ಟಿಸಿ ಹಿಂದಕ್ಕೆ ಬರ್ತೀರ? ಇಲ್ಲ, ಕ್ಷಾತ್ರಿಯನಾದವನಿಗೆ ಯುದ್ಧದ ಮಡಿಲು, ಯುದ್ಧ ಕ್ಷೇತ್ರ ಎಂಬುದು ತಾಯಿಯ ಮಡಿಲಿದ್ದ ಹಾಗಂತೆ. ನಾವು ಅಳಿದ್ರೆ ವೀರಮರಣವನ್ನು ಕೈ ಬೀಸಿ ಕರೆಯುತ್ತದೆ. ಹಾಗೆಂತ ಗೆದ್ದರೆ ಅಖಂಡವಾಗಿರುವಂತಹ ಭರತ ಖಂಡದಲ್ಲಿ ಅಷ್ಟೇ ಉಳಿಯುವಂತಹ ಕೀರ್ತಿ ಪಾಲಿಗೆ ಸ್ಥಿರವಾಗಿ ಉಳಿಯುತ್ತದೆ. ಹಾಗಿರುವಾಗ ಲಾಭ ಎರಡರಲ್ಲಿಯೂ ಲಾಭವಲ್ವೇ? ಅಂದ್ರೆ ಪ್ರಾಣದ ಹಂಗನ್ನ ತುರೆದು ದುರವನ್ನ ಗೈಯುವುದು ಸ್ಪಷ್ಟ ಅಂತಾಯಿತು. ರಮಣ, ಏನು ಇದನ್ನ ನಾನು ತಿಳಿಲಿಲ್ಲ ಅಂತ ಮಾಡಿದ್ರೆ ಇದುವೆ ಋತು ಸಮಯವೆನಯೇ, ಇದುವೆ ಋತು ಸಮಯ, ಇದುವೆ ಋತು ಸಮಯ, ನಲ್ಲ ಇದುವೆ ಋತು ಸಮಯ ಎನಗೆ ಲಾಲಿಪುರದ ಗಾಲ ಬೆಳೆ ಮಾಡ್ಕೆಗೆ, ಲಾಲಿಪುದು ಹದಗಾಲ ಬೆಳೆ ಮಾಡ್ಕೆಗೆ, ಹದಗಾಲ ಬೆಳೆ ಮಾಡ್ಕೆ ಇದು ಬೆರುಕು ಸಮಯ ಬೆಳಗ್ಗೆ ಲಾಲಿಪುದು ಹದಗಾಲ ಬೆಳೆ ಮಾಡ್ಕೆಗೆ
ಪ್ರಾಣೇಶ್ವರಿ, ನಮಗೇನೆ ಈ ವಿಷಯ ತಿಳಿಯದಿಲ್ಲ ಎನ್ನುವುದಾಗಿ ಯೋಚನೆಯನ್ನ ಮಾಡಿದ್ರ? ಎಲ್ಲವನ್ನೂ ಸ್ವಚ್ಛವಾಗಿ ನೀನು ತಿಳಿದಿದೆಯಲ್ಲ. ಚೆನ್ನಾಗಿ ತಿಳಿದಿದ್ದೇನೆ. ನಾನು ಪರೀಕ್ಷೆ ಮಾಡುವ ಕೇಳಿದ. ಆದ್ರೂ ಶಂಕದಿಂದ ಬಂದಾಗಲೇ ತೀರ್ಥ ಎಂದೆನಿಸಿಕೊಳ್ತದೆ. ನನಗೆ ತಿಳಿದಿದ್ದರು ನಿಮ್ಮದೇ ಬಾಯಿಂದ ಹೊರಬರಲಿ ಎನ್ನುವ ನಿರೀಕ್ಷೆಯಲ್ಲಿದ್ದವಳು ನಾನು. ನನ್ನ ಗಂಡನ ಬಿಟ್ಟು ನನಗೆ ಗೊತ್ತಿಲ್ವೇ? ಹಾಗಾಗಿ ನಿಮ್ಮ ಬಗೆಗೆ ಚೆನ್ನಾಗಿ ಅರಿತು ಪ್ರಶ್ನಿಸಿದೆ. ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಗಡಿಗೆ ಅಶ್ವಮೇಧದ ಫಲ, ಅಡಿಯ ಹಿಂದೆಡೆ ನರಕ ಎನ್ನುವುದಾಗಿ ಭಾವಿಸಿ ಅದರಂತೆಯೇ ನಡೆಯುವವರು ತಾವು ಎನ್ನುವುದನ್ನು ನಾನು ಬಲ್ಲೆ. ವಲ್ಲಭ, ಒಂದು ವೇಳೆ ರಣಾಂಗಣದಲ್ಲಿ ಮಡಿದು ವೀರ ಸ್ವರ್ಗವನ್ನ ಪಡೆಯುತ್ತೇನೆ ಎನ್ನುವುದಾಗಿ ಹೇಳುತ್ತಾ ಇದ್ದೀರಿ. ಆದ್ರೆ ನಾನು ಯಾವ ಪಾಪವನ್ನ ಮಾಡಿದ್ದೇನೆ ಸ್ವಾಮಿ? ನನ್ನ ಬಗೆಗೆ ನೀವು ಯೋಚನೆಯನ್ನ ಮಾಡಲೇ ಇಲ್ಲವೇ? ನೀವು ಮರಣಿಸಿ ವೀರ ಸ್ವರ್ಗವನ್ನ ಪಡೆದದ್ದೆಯಾದ್ರೆ ನಿಮ್ಮ ನೆನಪಿನಲ್ಲಿ ಕ್ಷಣ ಕ್ಷಣವೂ ನಾನು ಇಲ್ಲಿ ನರಕವನ್ನೇ ಅನುಭವಿಸುತ್ತಾ ಬಾಳಬೇಕೆ? ಯುದ್ಧದಲ್ಲಿ ಮಡಿದು ನಾನು ವೀರ ಸ್ವರ್ಗವನ್ನು ಪಡೆಯುತ್ತೇನೆ, ಹಾಗೆ ಅಂತ ನಿನಗೆ ವೀರ ಸ್ವರ್ಗ ಪ್ರಾಪ್ತವಾಗುವುದಿಲ್ಲ. ನರಕ ನಿನಗೆ ಪ್ರಾಪ್ತವಾಗ್ತದೆ ಅಂತ ನಿನ್ನೊಂದು ಶಂಕೆ. ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಸ್ವಾಮಿ ನನಗೆ? ಇದುವರೆಗೆ ನಿಮ್ಮ ಮುಖವನ್ನೇ ನೋಡುತ್ತಾ ಬಾಳಿದವಳು, ಸಂತೋಷದಿಂದ ಬದುಕಿದವಳು ನಾನು. ನೀವು ಅಳಿದದ್ದೆಯಾದರೆ ಕತ್ತಲಾಗಿರುವಂತಹ ನನ್ನ ಬಾಳಿಗೆ ಬೆಳಕು ಏನುಂಟು ಸ್ವಾಮಿ? ಅದಕ್ಕಾಗಿ ಚಿಂತಿಸಬೇಕಾಗಿಲ್ಲ. ಈಗ 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 ಸಕಾಲವು ಕೂಡಿ ಬಂದಿದೆ. ಉತ್ತಮವಾದಂತಹ ಮಳೆಯು ಆವರಿಸಿದಾಗ ಭೂಮಿಯು ಉಳುಮೆಯನ್ನ ಮಾಡಿ ಹದಗೊಳಿಸಿ ಬೀಜವನ್ನ ಬಿತ್ತಿದ್ದೆಯಾದರೆ ಬೀಜವು ಚೆನ್ನಾಗಿ ಮೊಳಕೆಯೊಡೆದು ಹುಲುಸಾಗಿ ಬೆಳೆದು ಮಾತ್ರವಲ್ಲದೆ ಅತ್ಯುತ್ತಮವಾದಂತಹ ಇಳುವರಿಯನ್ನು ಅದು ಕೊಡುತ್ತದೆ, ಫಲವನ್ನು ಕೊಡುತ್ತದೆ. ಈ ನೆಲೆಯಲ್ಲಿ ಅವಲೋಕಿಸಿದಾಗ ಈಗ ನನಗೆ ಷೋಡಶದ ಋತು ಸಮಯ. ಈ ಕಾಲದಲ್ಲಿ ನೀವು ನನ್ನನ್ನ ಕೂಡಿದ್ದೆಯಾದ್ರೆ ಸಂತಾನ ಪ್ರಾಪ್ತಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ನೆನಪಿನಲ್ಲಿ ಮಕ್ಕಳ ಮುಖವನ್ನ ನೋಡಿ ನಾನು ನಿಮ್ಮನ್ನ ಅಳಿದಿರುವಂತಹ ದುಃಖವನ್ನ ಮರೆತುಕೊಳ್ಳಬಹುದು ಎನ್ನುವುದಾಗಿ ಯೋಚಿಸ್ತಾ ಇದ್ದೇನೆ. ಫಲಭರಿತವಾಗಿರುವಂತಹ ಒಂದು ಫಸಲನ್ನು ಪಡೆಯಬೇಕು ಎಂದಾಗಿದೆ. ಯೋಗ್ಯವಾಗಿರುವಂತಹ ಸಮಯದಲ್ಲೇ ಬೀಜವನ್ನು ಬಿತ್ತನೆ ಮಾಡಬೇಕು. ಸರಿ, ಈ ಕ್ಷಣಕ್ಕೆ ಆ ಫಲ ಸಕಾಲ ಇದೆ, ಸಕಾಲ ಎಂಬ ಹಾಗೆ ನಿನ್ನ ಭಾವನೆ. ಮತ್ತೊಂದು ದಿವಸಕ್ಕೆ ಸಿಕ್ಕುವುದಕ್ಕಿಲ್ಲ ಅಂತ. ಹಾಗೆ ಅಂತ ನಾನೇನು ಮಾಡಬೇಕು ಹೇಳು? ಋತುವಿನಲ್ಲಿದ್ದೇನೆ. ಈ ಸಮಯದಲ್ಲಿ ನನಗೆ ಭಿಕ್ಷೆಯನ್ನು ಕೊಡಬೇಕು, ಫಲಪ್ರದವಾಗಿರುವಂತಹ ಈ ಕಾಲಕ್ಕೆ ನೀವು ನಮ್ಮನ್ನು ಕೂಡಬೇಕು ಎಂಬ ಹಾಗೆ ನೀವು ಛಲ ಹಿಡಿಯುತ್ತಾ ಇದ್ದಿ. ಸರಿ ಪ್ರಾಣೇಶ್ವರಿ, ಯೋಚನೆ ಮಾಡು. ಯಾಕೆ? ವೀರ ಕ್ಷಾತ್ರಿಯ ನಾನು, ಚಂಪಕಾವತಿಯನ್ನು ನಾಡುತ್ತಿರುವ ನಮ್ಮ ಅಪ್ಪ ಯಾವುದೇ ಕಾಲಕ್ಕೂ ಕೂಡ ಎಳ್ಳಿರಿತು ಆಚಾರವನ್ನು ತಪ್ಪಿದವರಲ್ಲ. ರಾಜನೀತಿ ಏನೆನ್ನುವುದನ್ನು ಚೆನ್ನಾಗಿ ಕರಗತ ಮಾಡಿಕೊಂಡವರು. ಕೇಳಿದೆಯಾ ನೀವು? ತಂಗುಲ ಸಾರ್ತಾ ಇದ್ದಾರೆ ಹೊರವಲಯದಲ್ಲಿ. ಹೌದು ಹೌದು, ಕೇಳ್ತಾ ಉಂಟು. ರಾಜಾಜ್ಞೆಯನ್ನು ಮೀರಿದವರಿಗೆ ಕಠಿಣತರವಾಗಿರುವಂತಹ ಶಿಕ್ಷೆ ಕಾದಿದೆ ಎಂಬ ಹಾಗೆ. ತಪ್ತ ತೈಲದಲ್ಲಿ ಏನು ಎಸೆತಾರಂತೆ? ಹೌದು. ಹಾಗೆಂದು ನಾನು ಈ ಕ್ಷಣಕ್ಕೆ ನಿನ್ನನ್ನು ಕೂಡುವುದಕ್ಕೆ ಮುಂದಾಗಿ ನಿನ್ನ ಜೊತೆಯಲ್ಲೇ ನಾನು ಇದ್ರೆ ರಾಜಾಜ್ಞೆಯನ್ನು ಮೀರಿದ ಆ ಒಂದು ಅಪವಾದ ನನ್ನ ಪಾಲಿಗೆ ಬರುವುದಿಲ್ವೇ ಹೇಳು? ನಾನು ಪಿತರಾಜ್ಞೆಯನ್ನು ಮೀರಿದೆ ಅಂತಾದ್ರೆ ಆಮೇಲೆ ನಾಳೆ ನನಗೆ ಶಿಕ್ಷೆ ಕಾದಿದೆ. ಆ ಶಿಕ್ಷೆಗೆ ನಾನು ಬಾಧ್ಯನಾಗಬೇಕಾಗುತ್ತದೆ. ಹಾಗೆಂದು ನಿನ್ನ ಮಾತನ್ನು ಕೇಳಿ ಈ ರಾತ್ರಿ ಇಲ್ಲಿ ಉಳಿಯುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನನಗೆ ಹೋಗಲೇಬೇಕು ಸ್ವಾಮಿ, ಹೋಗಲೇಬೇಕು. ನನಗೆ ಒಂದು ಮಾತು. ಏನು? ಬರುವಾಗ ನಿಮ್ಮ ಇಚ್ಛೆಯಿಂದ ನೀವು ಬಂದ್ರಿ, ಆದ್ರೆ ಹೋಗುವಾಗ ನಿಮ್ಮ ಇಚ್ಛೆ ಆಗುವುದಿಲ್ಲ. ಯಾಕೆ? ಏನ್ ಮಾಡ್ತೇನೆ ಮಲ್ಲಿರ? ಎಲ್ಲ ಕೂಡೊಡಗೂಡು ಮುನ್ನ, ಎಲ್ಲ ಕೂಡು ಮುನ್ನ ನಡೆಯೊಂದು ಬಿಗಿದಪ್ಪುದು ಕಂದನನ್ನು ಹೊರಬಡಿಸಿದನು ಅಪ್ಪುದ
ಮಾತೇ ಇದೆ. ಅದಕ್ಕಾಗಿ ಹೊರಟು ಹೋಗುದೇ ನನ್ನ ಮನಸ್ಸಿಗೆ ನೋವಾದ್ರೂ ತೊಂದರೆ ಇಲ್ಲ. ನನಗೆ ರಾಜಾಜ್ಞೆ ಮುಖ್ಯ ಇಲ್ಲಿ. ಅಷ್ಟು ಸುಲಭದಲ್ಲಿ ಬಿಡುವವಳಲ್ಲ ನಾನು. ನೋಡಿ 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 ಅಲ್ಲಿ ಹಾಕಿದ್ದೇನೆ. ಮಾತ್ರವಲ್ಲ ನನ್ನ ಸುಕೋಮಲವಾದಂತಹ ಕರಗಳಿಂದ ನಿಮ್ಮನ್ನ ಬಂಧಿಸಿ ಹಿಡಿದಿದ್ದೇನೆ. ವಲ್ಲಭ, ಇದುವರೆಗೆ ನಾನು ನಿಮ್ಮನ್ನ ಕಾಡುತ್ತಾ ಇದ್ದೇನೆ, ಬೇಡುತ್ತಾ ಇದ್ದೇನೆ ಎನ್ನುವುದಾಗಿ ಭಾವಿಸಿದಿರಿ. ಕಾಡಿರುವುದಲ್ಲ ಸ್ವಾಮಿ, ನಾನು ಬೇಡಿರುವುದು ಪುತ್ರ ಭಿಕ್ಷೆ. ಯಾಕಾಗಿ ಹೇಳಿ, ಗತಿಸಿದಂತಹ ಪಿತೃಗಳಿಗೆ ತಿಲೋದಕವನ್ನ ಕೊಡುವುದಕ್ಕೆ ಒಬ್ಬ ಮಗ ಬೇಕು ಎನ್ನುವುದಾಗಿ ಭಾವಿಸಿ ತಾಯಿಯಾದವಳು ಮಕ್ಕಳನ್ನ ಹೆರುತ್ತಾಳೆ ಸ್ವಾಮಿ. ವಯೋವೃದ್ಧೆಯಾಗಿ ತಾನು ಮರಣಿಸಿದಾಗ ತನ್ನ ಶವಯಾತ್ರೆ ಮಕ್ಕಳ ಹೆಗಲ ಮೇಲೆ ನಡೆಯಬೇಕು ಎನ್ನುವ ಕಾರಣದಿಂದ ಮಗನೋರ್ವನನ್ನ ಬೆಳೆಸುತ್ತಾಳೆ ಸ್ವಾಮಿ. ನವಮಾಸ ಉದರದಲ್ಲಿ ಹೊತ್ತು 10ನೇ ತಿಂಗಳಲ್ಲಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಹೆತ್ತು ನರನಾಡಿಗಳಲ್ಲಿ ಹರಿವ ರಕ್ತವನ್ನೇ ಹಾಲಿನ ಉಪಾದಿಯಲ್ಲಿ ಇತ್ತು ಮಕ್ಕಳನ್ನು ಲಾಲಿಸಿ ಪೋಷಿಸಿ ದೊಡ್ಡವಳನ್ನಾಗಿ ಮಾಡುತ್ತಾಳೆ ತಾಯಿಯಾದವಳು. ನನಗೆ ಆ ಭಾಗ್ಯವೇ ಇಲ್ಲ ಸ್ವಾಮಿ. ಹಾಗಂತ ಕೊರಗುತ್ತಾ ನಾನು ಬಾಳಲಾರೆ, ಕೊಳಗುತ್ತಾ ಬಾಳಲಾರೆ. ನಿಮ್ಮಲ್ಲಿ ಕಟ್ಟ ಕಡೆಯ ವಿನಂತಿ ನನ್ನದು. ಏನು ಪ್ರಿಯೆ? ಪುತ್ರ ಸಂತಾನವಿಲ್ಲದೆ ನಾನು ಬಾಳಲಾರೆ. ಹಾಗಾಗಿ ತಡೆಯುತ್ತಿರುವಂತಹ ಪ್ರಭಾವತಿಯ ಕತ್ತನ್ನ ಹೆಣವಾದ ಎಡಗಾಲಿಂದ ಓದಿದ ಮುಂದೆ ಪ್ರಾಣೇಶ್ವರಿ, ತಡೆ ತಡೆ, ಏನು ಕಾರ್ಯವನ್ನು ಮಾಡ್ತಾ ಇದ್ದೀನಿ ನೀನು? ಒಂದರೆ ಕ್ಷಣ ಅವಕಾಶವನ್ನು ಕೊಡಲಾರೆಯಾ ಹೇಳಿ? ಸತಿಗೆ ಷೋಡಶದ ಋತು ಸಮಯ, ಸತಿಗೆ ಷೋಡಶದ ಋತು ಸಮಯ, ಸಂದಿಗ್ಧಾವಸ್ಥೆ ಆಯ್ತಲ್ಲ. ಏಕಾದಶಿ ವ್ರತ ಅಲಂಗ್ಯ ಶ್ರಾದ್ದ ಇನಿತೊಂದು ದಿನಮೇ, ಮಾಡಬೇಕು. ಇನಿತೊಂದು ದಿನವೇ ಸಂಗತ ಮಾದುಡಿರುವುದು ಕರ್ತವ್ಯವೇನೇ. ಪೈಕೃತದ ಶೇಷಾನ್ನಮಾಗ್ರಣಿಸೆ, ಪೈಕೃತದ ಶೇಷಾನ್ನ ಆಗ್ರಣಿಸೆ, ಕ್ರತುಭೋಜ್ಯಮಾದಪುದು ಕ್ರತುಭೋಜ್ಯಮಾದಪುದು ನಡುವಿರುಳ್ ಕಳೆದ ಮೇಲೆ ಸತಿಯ ಒಡಗೂಡಬಹುದು, ನಡುವಿರುಳ್ ಕಳೆದ ಮೇಲೆ ಸತಿಯ ಒಡಗೂಡಬಹುದು. ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿಸೇ, ಧರ್ಮ ಪದ್ಧತಿಯ ನೀಕ್ಷಿಸೇ, ಇವಳ ಮತವ ಮೀರುವುದು ಉಚಿತವಲ್ಲ, ಇವಳ ಮತವ ಮೀರುವುದು ಉಚಿತವಲ್ಲ ಎಂದವಂ ತಿಳಿದವು. ಸತಿಗೆ ಷೋಡಶದ ಋತುಗಮಯ, ಏಕಾದಶಿ ವ್ರತ ಅಲಂಗ್ಯ ಶ್ರಾದ್ದ ಇನಿತೊಂದು ದಿನಮೇ ಸಂಗತ ಮಾದುಡಿಂದು ಕರ್ತವ್ಯಮೇನೆ. ಪೈಕೃತದ ಶೇಷ ಆಗ್ರಾಣಿಸೆ, ಕ್ರತುಭೋಜ್ಯಮಾದಪುದು ನಡುವಿರುಳ್ ಕಳೆದ ಮೇಲೆ ಸತಿಯ ಒಡಗೂಡಬಹುದು, ಇರುಳು ಕಳೆದ ಮೇಲೆ ಸತಿಯ ಒಡಗೂಡಬಹುದು. ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿತ ಇವಳ ಮತವ ಮೀರುವುದು ಉಚಿತವಲ್ಲ, ಉಚಿತವಲ್ಲ, ಉಚಿತವಲ್ಲ ಎಂದವೂ ತಿಳಿದೆವೋ. ಆ ಆ ಆ
ಸಿಕ್ಕಿದ. ಹಾಗೆಂದು ನನ್ನ ಮನವೇ ಪ್ರಭಾವತೆ ಕಾಮತೃಷೆಯಿಂದ ಸುಖವನ್ನು ಕೊಡು ಎಂಬ ಹಾಗೆ ನನ್ನಲ್ಲಿ ಯಾಚಿಸ್ತಾ ಇಲ್ಲ, ಕೇಳುತ್ತಾ ಇಲ್ಲ. ಮುಂದಿನ ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಿದಂತಹ ನನ್ನ ಮಡದಿ ಇಂದು ಫಲಪ್ರದವನ್ನು ಕರುಣಿಸಬೇಕು ಎಂಬ ಹಾಗವಳು ಕೇಳುತ್ತಾ ಇದ್ದಾಳೆ. ಷೋಡಶದ ಋತು ಸಮಯ ಮತ್ತೊಂದು ದಿವಸ ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಬರುವುದಕ್ಕಿದ್ರು ಅದಕ್ಕೆ ಕಾಯಬೇಕಾಗುತ್ತದೆ, ಕಾಲ ನಿರೀಕ್ಷೆ ಮಾಡಬೇಕಾಗುತ್ತದೆ. ಹಸರಾಗಿರುವಂತಹ ಸುಸ್ಥಳವನ್ನರಸಿ ಬೀಜವನ್ನು ಬಿತ್ತನೆ ಮಾಡಬೇಕು, ಅದಕ್ಕೆ ಸಕಾಲವಾಗಿ ಬರಬೇಕು. ಮತ್ತೊಂದು ಸಕಾಲವನ್ನು ಕಾಯಬೇಕಿದ್ರೆ ಕೆಲವು ಸಮಯಕ್ಕೆ ಬೇಕಾಗುತ್ತದೆ. ಹಾಗೆಂದು ನನ್ನ ಮಡದೇ ಇಂದು ಸಕಾಲ ಎಂಬ ಹಾಗೆ ತಿಳಿದು ಪುತ್ರ ಭಿಕ್ಷೆಯನ್ನು ಕೇಳ್ತಾ ಇದ್ದಾಳೆ, ಕೂಡುವುದಕ್ಕವಳು ಹಾತೊರೆಯುತ್ತಾ ಇದ್ದಾಳೆ. ಅವಳ ಆ ಒಂದು ವಾಂಛೆಯನ್ನು ನಾನು ನಿರಾಕರಿಸಿದೆ. ಏನು ಮಾಡೋಣ? ಸಂದಿಗ್ಧಾವಸ್ಥೆ ಅಲ್ವೇ ಇದು? ಒಬ್ಬ ಮನುಷ್ಯನ ಜೀವನದಲ್ಲಿ ಹೀಗೊಂದು ಘಟನೆ ನಡೆದದಕ್ಕೆ ಏನು ಪರಿಹಾರ ಎಂಬುದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತದೆ. ಏಕಾದಶಿ ಇರುತ್ತ ಕಠಿಣವಾಗಿರುವಂತಹ ವ್ರತವನ್ನು ನಾವು ಆಚರಣೆ ಮಾಡಲೇಬೇಕಾಗುತ್ತದೆ. ಅದೇ ದಿವಸ ಅವನ ಅಪ್ಪನ ಶಾರ್ಧ, ಪಿತೃ ಶಾರ್ಧವು ಅದೇ ದಿವಸ ಬರ್ತದೆ. ಹಾಗಿದ್ರೆ ಏನು ಮಾಡೋಣ? ಸಂದಿಗ್ಧಾವಸ್ಥೆ ಅಲ್ವೇ? ಏಕಾದಶಿ ವ್ರತವನ್ನು ಬಿಡುವ ಹಾಗಿಲ್ಲ. ಈ ಕಡೆಯಲ್ಲಿ ತನ್ನ ಅಪ್ಪನಿಗೆ ಆಗಬೇಕಾಗಿರುವಂತಹ ಕ್ರಿಯೆ ಅಪರ ಕ್ರಿಯೆಯೂ ಆಗಬೇಕು. ಹಾಗೆಂದು ಆ ಕ್ರಿಯೆಯನ್ನು ಮಾಡಿ ಮುಗಿಸಿದ ಬಳಿಕ ಊಟ ಮಾಡಲೇಬೇಕು. ಊಟ ಮಾಡಲೇ ಇದ್ರೆ ಅಲ್ಲಿ ಅವನಿಗೆ ಫಲ ಸಿಕ್ಕುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಇದಕ್ಕೆ ಪರಿಹಾರ ಇಲ್ಲವೇ? ಪರಿಹಾರ ಇದೆ. ಏಕಾದಶಿ ವ್ರತವನ್ನು ಆಚರಿಸುವುದಕ್ಕೂ ಸಾಧ್ಯತೆ ಇದೆ. ಪಿತೃ ಕಾರ್ಯವನ್ನು ಮಾಡಿ ಮುಗಿಸಿದ ಮೇಲೆ ಅಲ್ಲಿರುವಂತಹ ಶೇಷಾನ್ನವನ್ನು ಆಗ್ರಾಣಿಸಿದ್ರೆ ಅವ ಊಟ ಮಾಡಿದ ಆ ಒಂದು ಫಲ ಅವನಿಗೆ ಪ್ರಾಪ್ತವಾಗುವುದಕ್ಕೆ ಸಾಧ್ಯ ಆಗುತ್ತದಂತೆ. ಆಮೇಲೆ ಸತಿಯ ಆ ಷೋಡಶದ ಋತು ಸಮಯ, ಇದಕ್ಕೂ ಸಕಾಲವಾಗಿರುವಂತಹ ಒಂದು ದಾರಿ ಇದೆ. ನಡುವೇಳು ಕಳೆದ ಮೇಲೆ ಸತಿಯನ್ನು ಕೂಡಿದ್ರೆ ಯಾವುದೇ ದೋಷ ತಟ್ಟುವುದಕ್ಕೆ ಸಾಧ್ಯ ಇಲ್ಲವಂತೆ. ಒಂದೆಡೆಯಲ್ಲಿ ಏಕಾದಶಿ ವ್ರತ, ಇನ್ನೊಂದೆಡೆಯಲ್ಲಿ ಪಿತೃಕಾರ್ಯ, ಆಮೇಲೆ ಸತಿಗೆ ಪುತ್ರಪ ಮಕ್ಕಳ ಭಾಗ್ಯವನ್ನು ಕರುಣಿಸಬೇಕಾದ್ದು. ಇದು ಮೂರನ್ನು ಏಕಕಾಲಕ್ಕೆ ಮಾಡುವುದಕ್ಕೆ ಸಾಧ್ಯತೆ ಇದೆ, ದಾರಿ ಇದೆ ಎಂಬ ಹಾಗೆ ಪ್ರಾಜ್ಞರೊಂದು ರೀತಿಯಲ್ಲಿ ಸಲಹೆಯನ್ನು ಕೊಟ್ಟವರಿದ್ದಾರೆ. ಹಾಗಿದ್ರೆ ನಾನು ಅದೇ ದಾರಿಯನ್ನು ಅನುಸರಿಸಿದ ಅದು ಅಪರಾಧವಾಗುವುದಕ್ಕೆ ಸಾಧ್ಯ ಇಲ್ಲ. ನಾಳೆ ಯುದ್ಧ, ನಾಳೆ ಬೆಳಕು ಹರಿಯುವ ಮೊದಲು ನಾನು ಯುದ್ಧಕ್ಕೆ ಸಿದ್ಧನಾದ್ರಾಯಿತು. ಈ ಕಾಲಕ್ಕೆ ಅವಳನ್ನು ಒಡಂಬಡಿಸಿ ಅವಳ ಅಂತಃಪುರವನ್ನು ಸೇರಿಕೊಳ್ಳುವುದೇ ಲೇಸೆಂಬ ಹಾಗೆ ತೀರ್ಮಾನಿಸಿದ್ದೇನೆ. ನಾಳೆ ಕೊಲ್ಲಿ ಮಾತಾಡಿ ಕಾಲವನ್ನು ಕ್ರಮ ಮಾಡುವುದಲ್ಲ. ನಮ್ಮಪ್ಪ ರಾಜ ಸಭೆಗೆ ಸುಧನ್ವರಿಸಿದ್ದು ಮಾತ್ರವೇ ಅಲ್ಲ, ಶಂಕ ಲಿಖಿತರ ಮಾತನ್ನು ಕೇಳಿ ಕುಪಿತನಾಗಿರುವಂತಹ ನಮ್ಮಪ್ಪ ಕೊದುತ್ತಿರುವಂತಹ ಎಣ್ಣೆ ಭಾಂಡಕ್ಕೆ ಅವನನ್ನು ಹಾಕಿದ್ರು. ನನಗೊಂದು ರೀತಿಯ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಕೃಷ್ಣನ ನೆಲೆದೆ. ಆ ಕೃಷ್ಣನ ಅನುಗ್ರಹದ ಮೂಲಕವಾಗಿ ಇಂದು ಸುಧನ್ವ ಯಾವುದೇ ತಪ್ಪನ್ನು ಎಸಗಲಿಲ್ಲ ಎಂಬ ಹಾಗೆ ಎಲ್ಲವರಿಂದಲೂ ಕೂಡ ಪ್ರಶಂಸಿಸಲ್ಪಟ್ಟವ ಸುಧನ್ವ. ಕೊಪ್ಪರಿಗೆ ನೆಲ್ಲನ್ನು ಮೇಲೆತ್ತಿ ನನಗೆ ರಣವೀಣೆಯನ್ನು ಕೊಡುವುದರ ಮೂಲಕವಾಗಿ ಯುದ್ಧಕ್ಕೆ ಕಳುಹಿ ಕೊಟ್ಟವರಿದ್ದಾರೆ. ಹಾಗಿದ್ರೆ ತಡ ಯಾಕೆ? ರಣಕ್ಷೇತ್ರಕ್ಕೆ ಹೋಗುತ್ತಿದ್ದೇನೆ. ಅರ್ಜುನನ ಬರಹೇ ಮಾಡಿಕೊಳ್ಳಬೇಕು. ಯಾರಲ್ಲಿ ಯುದ್ಧ, ಯಾರಲ್ಲಿ ಎಂಬ ಹಾಗೆ ನಾನು ಯೋಚಿಸಿದರೆ ದಶರಾಮಾಂಕಿತ ಪಾರ್ಥನ ಕೂಡಿ ಯುದ್ಧವನ್ನು ಮಾಡಬೇಕೆಂದಾಗಿದ್ರೆ ನಾನು ಯೋಚನೆ ಮಾಡಿಕೊಳ್ಳಬೇಕು. ಅದು ಸುತ್ತ ಪದ್ಮವ್ಯೂಹವನ್ನು ರಚನೆ ಮಾಡಿದೆ. ಮಾತ್ರವೇ ಅಲ್ಲ, ಸೇನಾ ಮಧ್ಯದಲ್ಲಿ ಅದು ಯಾಕಾಶ
ನಿಲ್ಲಿಸಿದವರಿದ್ದೇನೆ. ಭದ್ರವಾಗಿರುವಂತಹ ರಕ್ಷಣೆಯನ್ನು ಕೊಡುವುದರ ಮೂಲಕ ಪ್ರಾರ್ಥನೆಗೆ ರಣಕ್ಕೆ ಆಹ್ವಾನವನ್ನು ಕೊಡ್ತೇನೆ. ನೋಡುವೇನಾಗುತ್ತದೆ ಅಂತ. ನಮ್ಮಲ್ಲಿ ಉಂಟಾದಂತಹ ಉಲ್ಲಾಸವೇ ಬೇರೆ. ಅದೆಷ್ಟೋ ಸೈನಿಕರನ್ನು ಸೆರೆಬಿಡುವ ಹಾಗಾಯಿತು. ಹಾಗಂತ ವರ್ತಮಾನ ಕಾಲಕ್ಕೆ ಬಂದಂತಹ ವಿಚಾರ ಹಂಸಪ್ರಕುಮಾರನಾದಂತಹ ಪದ್ಮವ್ಯೂಹವನ್ನು ಬೆಳೆಯುವ ಮೂಲಕ ಪ್ರಾರ್ಥನೆ ದಾರಿಯಾಗಿ ಬರಬೇಕು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದು ನಮ್ಮ ಬಾರಿಗೆ ಸಂತೋಷವೇ ಹೌದು, ತಡವಿರವೇ ಹೌದು. ಆದ್ದರಿಂದ ನಿಲ್ಲಿಸುವುದಕ್ಕಾಗಿ ಎಂದು ಪ್ರಶ್ನೆಯನ್ನು ಮಾಡಬೇಕಾಗುತ್ತದೆ. ಕುಂತಿದೇವಿ 3 ಮಂದಿ ಗಂಡು ಮಕ್ಕಳಿಗೆ ತಾಯಿಯಾಗಿದ್ದರೆ ಹೌದು. ಹಾಗೆಂದು ಕುಂತಿ ದೇವಿಯ ಹೆಸರನ್ನು ಜೊತೆಯಲ್ಲೇ ಸೇರಿಸಿಕೊಂಡವರು ಯಾರೂ ಇಲ್ಲ. ದೇವಿಯ ಮಗ ಯಾರು ಪಾರ್ಥ ಎಂಬ ಒಂದು ಬಿರುದನ್ನು ಪಡೆದದ್ದಿದೆ ಅದು ನೀನು ಮಾತ್ರವೇ. ಇಂದಿನ ದಿನದಲ್ಲಿ ಧರ್ಮರಾಮನು ದೇವತಾಯಾಗನ ಕುದುರೆ ಬೆಗ್ಗವಾಗಿ ನೀನೇ
ವಿದ್ಯೆ ನಿಜ. ಬಂದು ಸೇರಿದ್ದು ಚಂಪಕಾವತಿಗೆ. ಚಂಪಕಾವತಿಯಲ್ಲಿ ಕುದುರೆಯನ್ನು ಬಂಧಿಸಿದ್ದಾರೆ ಸತ್ಯ. ಕುದುರೆಯನ್ನು ಬಿಡಿಸಿಕೊಳ್ಬೇಕು ಅನ್ನುವಂತಹ ಒಂದು ಹಂಬಲ ಅಥವಾ ಛಲ ನಿನಗಿದೆಯೋ? ಒಂದು ವೇಳೆ ಛಲ ಇಲ್ಲದೇ ಇದ್ರೆ ಕುದುರೆ ಆಸೆಯನ್ನು ಬಿಟ್ಟು ಚಂಪಕಾವತಿಯಿಂದ ಹಿಂದೆ ತೆರಳಬಹುದು. ಹುಡುಗ ನೀನು ಮಾತು ಬಾಲಿಶ ಅಂತಂದ್ರೆ ಕಾಣ್ತಾ ಉಂಟಾಗಿದ್ರೆ ಇದು ಬಾಲಿಶವೇ ನನ್ನ ಮಾತು. ಹೊರಗಳನ್ನು ಕಟ್ಟಿದ್ದೇವೆ, ಬಿಟ್ಟು ಹೋಗುವೆ. ಮಾಡ್ತಾ ಇದ್ರೆ ನೀನು ಯುದ್ಧವನ್ನು ಮಾಡಿ ಕುದುರೆಯನ್ನು ಬಿಡಿಸಿಕೊ. ಬಿಡಿಸುವೆನೆಂಬ ಬಿಂಕವು ಕುಮಾರ ಏನು ಅಶ್ವಮೇಧ ಯಾಗವನ್ನು ಮಾಡಿ ಅನುಭವ ಇರುವವರಾದ್ರೆ ಈ ಮಾತುಗಳನ್ನು ಖಂಡಿತ ಆಡುವುದಕ್ಕೆ ಮುಂದಾಗುತ್ತಿರಲಿಲ್ಲ. ಯಾಗದಲ್ಲಿ ಪೂಜಿಸಿ ಬಿಟ್ಟಂತಹ ಕುದುರೆಯನ್ನು ಬಿಟ್ಟು ಹೋಗುವುದು ಅಂತ ಹೇಳಿದ್ದೇವೆ. ಅವನು ಜೀವಂತ ಶವವಾಗುವುದಕ್ಕೂ ವ್ಯತ್ಯಾಸವಿದೆ. ಆ ನೆಲೆಯಲ್ಲಿ ಸಾರಿ ಹೇಳುತ್ತೇನೆ, ನಿನ್ನಂತವರಿಗೆ ಹೇಳಿದಂತಹ ಮಾತಲ್ಲಪ್ಪ. ಆದಷ್ಟು ಬೇಗನೆ ಕಟ್ಟಿದಂತಹ ಕುದುರೆಯನ್ನು ಬಿಟ್ಟು ಜೊತೆಯಲ್ಲಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶಿರಬಾಗಿ ನನ್ನ ಜೊತೆ ಸೇರಿಸಿದ್ರೆ ನಿನ್ನಂತಹ ಯುವಕರನ್ನು ಕಟ್ಟಿಕೊಳ್ಳುವಂತಹ ನಿನ್ನ ರೂಢಿಯ ಬಾಟನೆಂದು ನಿನ್ನ ರೂಢಿಯ ಬಾಟನೆಂದು ಕೇಳುವಾಗ ಯಾಕೆ ಸಾಧ್ಯ ಮಾಡ್ತಾ ಬಾಲಿಸದರ ಒಂದು ಮಾಡ್ತಾ ಇದ್ದಾರೆ. ಯಾಕಿಂತಹ ಮೌಢ್ಯ ಭಾರತನಿಗೆ ಆವರಿಸಿತು ಎಂಬ ಖೇದ ನನಗುಂಟಾಗ್ತಾ ಉಂಟು.
ಅಳಿಸಿದವ ಅದು ಹೊಗಳಿದ್ಯಾರು? ಅಳಿಸಿದಂತಹ ಪ್ರಮೇಯವನ್ನು ಇದುವರೆಗೆ ಮಾಡಿದ್ದಿಲ್ಲ. ಲೋಕದಲ್ಲಿ ಕೆಲವರೆಲ್ಲ ನಿನ್ನನ್ನು ಹೊಗಳಿದ್ರು. ಹವ್ಯಸಾಧ್ಯ ಭಾರತ ಅದೆಷ್ಟೋ ಗಣ ಮಹಿಮರನ್ನು ಈಗಲೂ ಅದೇ ಮಾತನ್ನು ಕೇಳುತ್ತಾ ಇದ್ದೇನೆ. ಕೆಲವರನ್ನೆಲ್ಲ ಯುದ್ಧದಲ್ಲಿ ಗೆದ್ದಿರುವ ಭಾರತ ಸಾಮಾನ್ಯಲ್ಲ ಅಪ್ರತಿಮ ಎಂಬ ಹಾಗೆಂದು ಅವರಾಡಿದ ಮಾತಿಗೂ ನೀನು ನಡೆಯುವಂತಹ ನಡೆಗೂ ನಾನು ವ್ಯತಿರಿಕ್ತವನ್ನು ಕಾಣ್ತಾ ಇದ್ದೇನೆ. ಎಂದು ನಮ್ಮ ಜಪ್ಪಗಾವತಿಯನ್ನು ಪ್ರವೇಶ ಮಾಡಿ ಕುದುರೆಯನ್ನು ಕಟ್ಟಿರುವಂತಹ ಕಲಿ ಸುಧನ್ವನ ಕೂಡ ಯುದ್ಧವನ್ನು ಮಾಡಲಿಲ್ಲ. ಯುದ್ಧವನ್ನು ಬಾಯಲ್ಲ ನೀನು ಜಯಿಸಿ ಬಿಟ್ಟಿದ್ದೀಯ. ಕುದುರೆಯನ್ನು ಕೊಡು, ಕಪ್ಪವನ್ನು ಕೊಡು, ಕುದುರೆಯನ್ನು ಬಿಡು. ನಮ್ಮ ಜೊತೆಯಲ್ಲಿ ಬಾ ಎಂಬ ಹಾಗೆ ನೀನು ಕರೆಯನ್ನು ಕೊಡ್ತಾ ಇದೆಯಲ್ಲ. ಏನಯ್ಯ ನೀನು ಬ್ರಾಹ್ಮಣ, ನನ್ನನ್ನು ಯಾಚನೆ ಮಾಡಬೇಕು ಅಂತ ಆದ್ರೆ ನೀನು ಬ್ರಾಹ್ಮಣರಾಗಿರ್ಬೇಕು. ನೀನು ಬ್ರಾಹ್ಮಣ ಖಂಡಿತ ಅಲ್ಲ, ನೀನೊಬ್ಬ ವೀರ ಕ್ಷಾತ್ರೇಯ. ವೀರ ಕ್ಷಾತ್ರೇಯನಾದವನಿಗೆ ಇಂತಹ ಮಾತು ಪಥ್ಯವಾಗಿದ್ದೇ ಹೇಳು. ಕ್ಷತ್ರಿಯರ ಸರಿಯಾದ ಹೋಮನೆಗೆ ಭೂತಳದಲ್ಲಿ ಜಾರಿ ಕೊಲ್ಲುವುದಿದು ಕುದುರೆಯನ್ನು ಯಾತಿಸಿದ್ರೆ ನೀನು ಕಟ್ಟಿದಂತಹ ಅರ್ಥ ಏನು? ಬೇಡುವುದಕ್ಕೆ ನಿಂತಹ ದ್ವಿಜಾನೆ ಆಡಿ ಮಾಡುವ ರೂಢಿಯೊಳ ಉತ್ತಮ, ಆಡದೆ ಬಾಯೊಳ ಮತ್ತೊಂದಾಗುತ್ತಾನೆ. ರಾಜನೀತಿಯನ್ನು ಸರಿಯಾದಂತಹ ರೀತಿಯಲ್ಲಿ ಅರ್ಥವಿದುಕೊಂಡು ವ್ಯವಹಾರ ಮಾಡುವಂತಹ ವ್ಯವಹಾರಿಕ ಜ್ಞಾನವಲ್ಲವ ಈ ಪಾರ್ಥ ಎಂಬುದನ್ನು ಯಾವತ್ತೂ ಮರೆಯಬೇಡ. ಕ್ಷತ್ರಿಯರಲ್ಲಿ ಒಂದೇ ಒಂದು ನುಡಿಯಿದೆ, ಯಾವುದೇ ಕೆಲಸವನ್ನಾದರೂ ಸಾರಿ ಮಾಡಬೇಕು. ತಪ್ಪಿ ನಡೆದಂತಹ ದಾರಿಯನ್ನು ಇದು ತಪ್ಪು ಎಂಬ ಹಾಗೆ ಅದರಿಗೆ ತಿಳಿಯಪಡಿಸಿ ಆ ಬಳಿಕ ಅದನ್ನು ಉತ್ತರಿಸಿದ್ರೆ ಶಿಕ್ಷಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಈ ಮಾತುಗಳನ್ನಾಡುವುದಕ್ಕೆ ಈ ಹೊತ್ತಿಗೆ ನೀನು ಅಯೋಗ್ಯ ಹುಡುಗ ಹೀಗೆಂದು ಅರ್ಥವಿಸಿಕೊಂಡವ. ನಮ್ಮ ಪಾಳೆಯದಲ್ಲಿಯೂ ನಿನ್ನಂತಹ ಬುದ್ಧಿ ಬೆಳೆಯದ ಮಕ್ಕಳದೆಷ್ಟೋ ಜನ ಇದ್ದಾರೆ. ಹಾಗಂತ ಉತ್ತರ ಕೊಡುವುದಕ್ಕೆ ಸಾಧ್ಯ ಇಲ್ಲ ಈ ಮಾತನಿಗೆ ಎಂಬಂತಹ ಅರ್ಥ ಅಲ್ಲ. ಉತ್ತರ ಕೊಡಬೇಕಿದ್ರೆ ಜನ ನೀನಲ್ಲ, ನಿನ್ನ ಅರ್ಥನನ್ನು ಬರಲಿ ಕೇಳು. ಹಾಗೆಂದು ಆಕಾಶಕ್ಕೆ ಮೆಟ್ಟಲೆಷ್ಟುಂಟೆಂಬ ಹಾಗೆ ಲೆಕ್ಕ ಮಾಡುವುದಕ್ಕೆ ಹೊರಟಂತೆ. ಹಾಗಾಗಿ ಹೋಯಿತು. ಇಂದಿನ ದಿನದಲ್ಲಿ ಸುಧನ್ವನ ಭಾಷೆಯಾರು ಬಾಲಿಚಾಯ ಎಂಬ ಹಾಗೆ ಬಹಳಷ್ಟು ನಿಂದಾವಾಕ್ಯಗಳ ಮಾತನ್ನಾಡ್ತಾ ಇರುವೆ. ನಿನ್ನ ಈ ಮಾತುಗಳ ಅಗತ್ಯ ಇಲ್ಲ. ಯುದ್ಧ ಮಾಡ್ಲಿಲ್ಲ, ಬದಲಾಗಿ ಅದೋ ಕುದುರೆಯನ್ನು ಬಿಡು. ನಾನು ಯುದ್ಧ ಸೋತಾಯ್ತಾ? ಹಾಗಿದ್ರೆ
ಯುದ್ಧವನ್ನು ಬಿಟ್ಟು ನನ್ನನ್ನು ಸಾರಿದ್ರೆ ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ ನಮ್ಮ ಬಲಗದಲ್ಲಿ ಹೀಗೆಂದು ನನ್ನ ಮಾತು. ನಾನು ವೀರ ಕ್ಷತ್ರಿಯ. ನನ್ನ ಶರೀರದ ಸಮನದ ಅವಧಿಗಳಲ್ಲಿ ಹರಿತಾ ಇರು ತೋಡ ಕೆಸರು ನೀರಲ್ಲ, ಇದು ಬಿಸಿ ರಕ್ತ. ನನ್ನ ವಾಂಚೆಯನ್ನು ನನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ನಾನು ಸಿದ್ಧರೇ. ಹಾಗೆ ಸರಿಯಾದುದಲ್ಲ. ಮಾರ್ಗವನ್ನು ದೇಹವರೆಯಿಂದ ಅಪ್ಪನನ್ನು ಬರಹೇಳು ಎಂಬ ಹಾಗೆ ಸೂಚಿಸಿದ್ರೆ ಅದಕ್ಕೂ ಕನುವಲ್ಲ ಮಾತುಗಳಿಂದ ನನ್ನನ್ನು ನೋಯಿಸುವುದಕ್ಕೆ ಮುಂದಾದರೆ ಹಿಡಿದಂತಾದ ನಿರ್ಧಾರದಲ್ಲಿ ಶಿರಸನ್ನು ಭಾವ ನನ್ನ ಬಂಡಿಯ ಬೋವನಾಗಿದ್ದಾನೆ. ಆದರೆ ಆ ಹರಿ ನಮ್ಮ ಆರಾಧ್ಯ ದೇವ ನಮ್ಮ ಕಮಲದಲ್ಲಿ ನಮ್ಮ ವಿಶಾಲವಾಗಿರುವಂತಹ ತೀರ್ಥದಲ್ಲಿ ಮನೆ ದೇವನಾಗಿ ಬೆಳಗುತ್ತಾ ಇದ್ದಾನೆ. ಅಂತಹ ಹರಿ ಕಲಿ ಸುಧನ್ವನಿಗೆ ಅಪಜಯ ಪ್ರಾಪ್ತವಾಗುವುದಕ್ಕೆ ಬಿಟ್ಟಾನೆ ಹೇಳು. ನಮ್ಮ ಸರಾವಳಿಯ ಆ ಸಾಮರ್ಥ್ಯ ಏನು ಮಾತು. ಎಲ್ಲಿ ಹೋಯ್ತು ನಿನ್ನ ಕಲಿತನ? ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಬಳಿತು ನಿನ್ನ ಅಪ್ಪನನ್ನು ಹಂಸಕೂಜವಲ್ಲಿ ನನಗೆ ಸಮದಂಡ್ಯವ ಎಂಬ ಹಾಗೆ ಮಾರುತ ಭಾಷಣ ಮಾಡಿದೆ. ಎಲ್ಲಿ ಹೋಯಿತು ನಿನ್ನ ಕಲಿತನ? ಸಮರಾಂಗಣದಲ್ಲಿ ಕಲಿತುದನ್ನು ಚಲಾವಣೆಗಳನ್ನು ಎದುರಿಸುವುದಕ್ಕೆ ನಿನಗೆ ಆಗಲಿಲ್ಲ. ಈ ಕ್ಷಣಕ್ಕೆ ನಿನ್ನ ಸಾರಥಿ ಹತನಾಗಿದ್ದಾನೆ. ಹತನ ನಿನ್ನ ಸಾರಥಿ ನೀನು ಹೇಗೆ ಯುದ್ಧ ಮಾಡ್ತೀನಿ. ಗೋವಿಂದ ದೇವಾಗ ಕೃಷ್ಣ ನೀನು ನಮ್ಮ ಪಾಪ ದೇವ ಕೃಷ್ಣ ನೀವು ನಮ್ಮ ಪಾಪ ಎಂದು ನಂಬಿ ಜಗದಿ ಗೋವಿಂದ ಬಿಡಿದು ಜೀವಿಸಿದೆ ಮಲ್ಲಯ್ಯೇ. ಗೋವಿಂದವನ್ನು ಬಿಡಿದು ಜೀವಿಸಿದೆ ಮಲ್ಲಯ್ಯ. ಗೋವಿಂದಿ ವಿರೋಧಿಯೊಡನೆ ಕಾದಲ ಪರಿಯೋಳು ಕಾದಲ ಪರಿಯೋಳು ದೇವಾಗ
ಈ ಹೊತ್ತಿಗೆ ಸುಧನ್ವನಲ್ಲಿ ಕೈ ಸಾಧ ಮೇಲೆ ನಮ್ಮನ್ನು ರಕ್ಷಿಸುವಂತ ಹೊಣೆಗಾರಿಕೆಯಿಂದ ದೂರವಾದೇ ಸ್ವಾಮಿ. ಈ ಕಷ್ಟ ಕಾಲದಲ್ಲಿ ಬಂದಾಗ ನನ್ನ ಮಗವನ್ನು ನೋಡಿ ಹೊರಗಬಾರ ಸ್ವಾಮಿ. ಬಂದ ಕ್ಷಣದೋಳಲ್ಲಿಗೆ ಗೋವಿಂದ ಕರೆದಿದ್ದ ಬಂದ ಕ್ಷಣದೋಳಲ್ಲಿಗೆ ಗೋವಿಂದ ನೊಲೆದು ಬಂದ ಕ್ಷಣದೋಳಲ್ಲಿಗೆ ನಿನ್ನ ಸ್ಥಿತಿಯನ್ನು ಅಲ್ಲಿಯೇ ಕುಳಿತು ತಿಳಿದಂತಹ ನಾನು ಗರುಡಾರೂಢನಾಗಿ ನೇರವಾಗಿ ಬಂದಿದ್ದೇನೆ. ನಿನ್ನ ಸಂಕಷ್ಟ ಏನು? ಸ್ವರ್ಣವರಲ್ಲಿ ಒದಗಿದಂತಹ ಈ ಕಷ್ಟದಿಂದ ಹೋಗಲಾಡಿಸಬೇಕಿದ್ರೆ ನಿನ್ನ ಸಹಾಯದೊಂದಿಗೆ ನನ್ನ ಹೋರಾಟ ಆಗಬೇಕು ಸ್ವಾಮಿ. ರಕ್ಷಿಸಬೇಕು. ಅರ್ಜುನ, ಸಾರಥಿ ಇಲ್ಲ ಎಂಬ ಕಾರಣಕ್ಕಾಗಿ ಬೇಸರಿಸುವ ಅಗತ್ಯ. ಬಳಿಕ ಚರಣಗೆ ಮಣಿದ ಪಾರ್ಥನ ಬಳಿಕ ಚರಣಗೆ ಮಣಿದ ಪಾರ್ಥನ ಸೆಳೆದು ಬಿಗಿದ ಪುದಲಿ ಪಾರ್ಥನ ಸೆಳೆದು ಬಿಗಿದ ಪುದಲಿ ದಾರದೊಳಗೆ ಕುಳಿತು ಅಶ್ವಗಳ ವಾಗೆಯ ದಾರದೊಳಗೆ ಕುಳಿತು ಅಶ್ವಗಳ ವಾಗೆಯ ಕೊಂಡನ ಹರಿಯೋ ಅರ್ಜುನ, ಸಾರಥಿ ಇಲ್ಲ ಎಂಬ ಹಾಗೆ ಚಿಂತಿಸಬೇಡ. ವಾಗೆಯನ್ನು ನಾನು ಹಿಡಿದಿದ್ದೇನೆ. ಯುದ್ಧ ಮಾಡುವುದಕ್ಕೆ ರಥವನ್ನು ಏರು. ಸಿದ್ಧವಾಗಿದ್ದೇನೆ ಸ್ವಾಮಿ. ಇದು ಸಾಕು ಕೈಕೊಂಡ ಕೆಲಸ ಕರಡು ಪುಳಕೋ ಸವದ ರುಜತಿಯೇ ಪಾವನ ಮೂರ್ತಿಯೇ, ತಾಯಿಗಳು ಬಾಯಪ್ಪ, ನಿನ್ನ ತಾಯಿಯ ಬಾಯಲ್ಲಿ ಬ್ರಹ್ಮಾಂಡವನ್ನೇ ತೋರಿದವ ನೀನಂತೆ. ಬ್ರಹ್ಮಾಂಡೋದರ ಭರಿತನಾಗಿರುವಂತಹ ನಿನ್ನನ್ನು ಕಂಡ ಮೇಲೆ ನನ್ನ ಈ ಜೀವನ ಪಾವನವಾಯಿತು. ಸುತನ್ನು ಯುದ್ಧ ಮಾಡಿದ್ದಕ್ಕೆ, ರಣಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದಕ್ಕೆ ಇಂದು ಸಾರ್ಥಕತೆಯನ್ನು ಪಡೆದ ಅಂತ ಹೇಳುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ. ನಿನ್ನನ್ನು ಕಂಡ ಮೇಲೆ ಅದು ರಥದಿಂದ ಧುಂಬುವೆ. ನಿನ್ನ ಶರಣಾರವಿಂದಕ್ಕೆ ಸಾಷ್ಟಾಂಗ ಮಣ್ಣೆ ನಮಸ್ಕಾರವನ್ನು ಮಾಡುವುದರ ಜೊತೆ ಜಯ 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 ಗೋಪಾಲಕೃಷ್ಣ. ನಾನು ಪುನೀತನಾದ ಸ್ವಾಮಿ. ನಮ್ಮ ಜೀವ ಪಾವನವಾಯಿತು, ಪಾವನವಾಯಿತು. ಆದರೆ
ಸತತ ಗೋತೇನ ಪಾಲಿಸುವೆ ಅಪಜಯ ಬೋಧಗೊಡದೆ ಅಪಜಯ ಬೋಧಗೊಡದೆ ಜಯವ ಪಾತಗೆ ಪಾಲಿಸುವೆ ಜಯವ ಬಲ್ಲೆನು ದೇವಕಿ ಜಯವ ಪಾತಗೆ ಪಾಲಿಸುವೆ ಜಯವ ಬಲ್ಲೆನು ದೇವಕಿ ಪ್ರತಿಜ್ಞೆಯನ್ನು ಮಾಡಲಿ ಎನ್ನಲು ಜಯ ನುಡಿದ ನಮ್ಮಪ್ಪ ಎಷ್ಟು ಸಮಯಗಳಿಂದ ಹಬ್ಬಲಿಸ್ತಾ ಇದ್ದಾರೆ. ಭಗವಾನ್ ಗೋಪಾಲಕೃಷ್ಣನ್ನು ಕಾಣಬೇಕು ಎಂಬ ಹಾಗೆ ಕೆಟ್ಟ ಸಂವತ್ಸರಗಳಿಂದ ಚಾತಕ ಪಕ್ಷಿಯಂತೆ ನಿರೀಕ್ಷೆ ಮಾಡ್ತಾ ಇದ್ದವರು ಅದು ಪಾವನವಾಗಿರುವಂತಹ ಚರಣವನ್ನು ಇಂದು ನಮ್ಮ ಚಂಪಕಾವತಿಗೆ ಇರಿಸಿದ್ದಿ ಎಂದ ಮೇಲೆ ನಾವು ಭಾಗ್ಯಶಾಲಿಗಳು ಮಾತ್ರವೇ ಅಲ್ಲ. ಒಬ್ಬ ತಾಯಿಗೆ 2 ಮಕ್ಕಳಿರ್ತಾರೆ. ಆ ಮಕ್ಕಳಲ್ಲಿ ಒಬ್ಬ ಸಣ್ಣ ಒಬ್ಬ ದೊಡ್ಡವ. ದೊಡ್ಡ ಮಗುವೆ ಹಾಗೂ ಕೊಟ್ಟಿರುವಂತಹ ಆಹಾರವನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಶಕ್ತನಿರ್ತಾನೆ. ಸಣ್ಣ ಮಗುವೊಂದು ಜೀರ್ಣಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿರುತ್ತದೆ. ಆ ಮಗುವಿಗೆ ಏನು ಬೇಕು, ಯಾವ ಮಗುವಿಗೆ ಏನು ಕೊಡಬೇಕು ಎಂಬುದು ತಾಯಿಯ ಚಿತ್ತಕ್ಕೆ ಮೊದಲೇ ವ್ಯಕ್ತವಾಗುತ್ತದೆ. ಹಾಗೆ ಈ ಕ್ಷಣಕ್ಕೆ ನಾವಿಬ್ಬರು ನಿನ್ನ ಭಕ್ತರು ಮಕ್ಕಳು ಹೌದು. ಈ ಮಕ್ಕಳಲ್ಲಿ ಯಾರನ್ನು ಬಿಡುವುದಕ್ಕೂ ನನಗೆ ಸಾಧ್ಯ ಇಲ್ಲ. ಯಾವ ಮಗುವಿಗೆ ಏನು ಬೇಕು, ಯಾವ ಮಗುವಿಗೆ ಏನು ಕೊಡಬೇಕೆಂಬ ಆ ಒಂದು ಯೋಚನೆ ನಿನ್ನ ಪಾಲಿಗೆ ಸದಾ ಗೊತ್ತೇ ಇದೆ ಸ್ವಾಮಿ. ಆದ್ದರಿಂದ ಈ ಕಾಲಕ್ಕೆ ನಾನೊಂದು ಮಾತನ್ನು ಹೇಳಬೇಕಾಗುತ್ತದೆ. ಓ ಕೃಷ್ಣ, ಇಂದು ಇದಲ್ಲ ನಿನ್ನ ಭಕ್ತ ಏ ಫೋಟೋ ಪ್ರತಿಜ್ಞೆಯನ್ನು ಮಾಡಿಕೊ ಅಂತ ಕ್ಷಣದಲ್ಲಿ ಕಂಠಘೋಷವಾಗಿ ಹೇಳಿಬಿಟ್ಟೆ. 3 ಮಾಡಿ ಪ್ರತಿಜ್ಞೆಯ ಮೂಲಕವೇ ನಿನಗೆ ಸಾಯಬೇಕು ಅಂತ ಇದ್ರೆ ನಾನೇನು ಮಾಡೋದು? ನಿನ್ನ ಪ್ರತಿಜ್ಞೆಯನ್ನು ನೀನು ಬಿಡುವಂತ 3 ಬಾಣವನ್ನು ಮಧ್ಯ ಪಥದಲ್ಲಿ ಮತವರಿಯದು ಭ್ರಮಿಸಿ ನುಡಿದ ಭಾಷೆಯೋ ಮತವರಿಯದು ಭ್ರಮಿಸಿ ನುಡಿದ ಭಾಷೆಯೋ ಜಯದ್ರತನ ಕದೆ ಬಂದು ತೆಗಿತು ಅತಿ ಬಂದದು ಸೋಲದ ಕಾಸಿಗನೀತ ಮತದು ಮನದಾರಿಗಳವಲ್ಲ ಮಾಡಿದಾಗ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆ. ಈ ಪ್ರತಿಜ್ಞೆಯನ್ನು ನೋಡುವಾಗ ಹಿಂದಿನ ಪ್ರಸಂಗ ನೆನಪಾಗುತ್ತಾ ಇದೆ.
ಹಾಗಂತ ದುಡುಕಬಾರದು. ಯಾಕೆ ಸ್ವಾಮಿ? ಈಗ ದುಡುಕಿದ ಹಾಗೆ ಆಯ್ತು. ಯಾಕಂದರೆ ಹಿಂದೆ ಅಭಿಮನ್ಯು ಸತ್ತಾಗ ಆ ಸತ್ತವರ ಕೊಂದವನನ್ನು ಕೊಲ್ಲುವುದಕ್ಕಾಗಿ ಪ್ರತಿಜ್ಞೆಯನ್ನು ಮಾಡಿದವ ನೀನು. ಹಾ, ಸೂರ್ಯ ಮುಳುಗುವ ಮುನ್ನ ಅವನನ್ನು ಕೊಲ್ಲದೇ ಇದ್ದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿದೆ. ಜಯದ್ರಥ ಸಾಯಲಿಲ್ಲವೇ ಸ್ವಾಮಿ? ಸತ್ತದು ಹೇಗೆ ಅಂತ ಬೇಕಲ್ವಾ? ನಿನ್ನ ಅನುಗ್ರಹ. ಕತ್ತಲು ಮತ್ತು ಬೆಳಕಿನ ಆಟವನ್ನು ಆಡಿ ಅವರು ಶಸ್ತ್ರವನ್ನು ಕೆಳಗಿರಿಸಿದಾಗ ಬಾಣವನ್ನು ಪ್ರಯೋಗಿಸಿ ಅವರನ್ನು ಕೊಂದರು. ಇಲ್ಲಿ ನಾನು ನಿನ್ನನ್ನು ಕೊಲ್ಲಲ್ಪಟ್ಟದ್ದು. ಆದ್ದರಿಂದ ಇಲ್ಲಿ ಈ ಪ್ರಸಂಗದಲ್ಲಿ ಹಾಗೆ ನಡೆಯಬೇಕಂತಿಲ್ಲ. ಕೈಗೊಂಡವನು ಸ್ವಾಮಿ. ಯಾಕೆ ಗೊತ್ತಾ? ಸುಧನ್ವ ಯಾರು, ಅವನೇನು ಎಂಬುದು ತಿಳಿಯಬೇಕು. ಜಯದ್ರಥ ಏನು, ಒಬ್ಬ ದುಷ್ಟ, ಅವನ ನಾಶವಾಗಲೇಬೇಕಿತ್ತು. ಎಲ್ಲಿಯಾದ್ರೂ ಕೃಷ್ಣ ಧರ್ಮಾತ್ಮರನ್ನು ಕೊಂದದಿದೆಯೇ? ಈಗ ಕೊಲ್ಲುವ ಪರಿಸ್ಥಿತಿ ಬಂದೊದಗಿತ್ತಲ್ಲ. ಏನು ಮಾಡುವುದು ನಾನು? ಈ ಸುಧನ್ವನೇನು ಸಾಮಾನ್ಯದವನೇ? ವೈಷ್ಣವರಿದ್ದಾನೆ. ಮನಸ್ಸಿನ ಪಿತನೆಂದು ನಿನ್ನನ್ನು ಕೊಂಡಾಡ್ತಾರೆ. ನನ್ನ ಮನಸ್ಸಿನಲ್ಲಿ ಅದೇನು ಹರಿದಾಡಿದವಾಗ ಈ ಮಾತು ಹೊರಬಿತ್ತು ಅಪರವಾದವಾಗಿ ಗ್ರಹಿಸಬೇಕು. ಹಾಗಾದ್ರೆ ಇವನನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ವೀರ ವೈಷ್ಣವನೀತ ನನ್ನ ಭಕ್ತನು ಸಹ ಅನ್ಯ ಚಿಂತೆಯನ್ನು ಮರೆತು ನನ್ನನ್ನು ಭಜಿಸುವ ಭಕ್ತನನ್ನು ನಾನು ಕೊಲ್ಲುವುದಾದ್ರೂ ಹೇಗೆ ಹೇಳು? ತಿಳಿದನು ನಿನ್ನಯ ಚಿತ್ತ ಮಳೆಯ ನಿಜ ಬಲವ ತಿಳಿದನು ನಿಲ್ಲಯ ಬಿದ್ದದು ಮಳೆಯ ನಿಜ ಬಲವ ಅಳಿವುದು ಗಾಯವು ಜಗದೊಳಗುಳಿವು ಕೀರ್ತಿಗಳೋ ಶ್ರೀಲೋಲನೆಗೆ ಪಾಂಡವ ಪಾಲಕದಲ್ಲಿ ಬಿರುದನು ಶ್ರೀಲೋಲನೆಗೆ ಪಾಂಡವ ಪಾಲಕನೆಂಪಿ ಬಿರುದನು ಮೂರ್ಲೋಗದಿ ಬಡದಿಹೆ ಇಲ್ಲ ರೋಗಿದಲೇ ತಿಳಿದೆನು. ಕೇಶವ ಮಾಧವ ಮುಕುಂದ, ಕೆಲವಾಗಿ ನಿನ್ನ ಮಹಿಳೆಯನ್ನು ಸಾಮಾನ್ಯರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಹೇಳು? ನಿನ್ನ ಜೊತೆಯಲ್ಲೇ ನಿನ್ನ ಪುತ್ರಿಯಲ್ಲೇ ಇದ್ದವ ಪಾರ್ಥ. ಈ ಪಾರ್ಥನಿಗೂ ನಿನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದೊಂದಿಗೆ ಕಷ್ಟವಾಗಿತ್ತಂತೆ. ಗೀತೋಪದೇಶವಂತಹ ಮಹಾನ್ ಕಥಾ ಸಾರವನ್ನು ಉಳ್ಳಿಸುವುದರ ಮೂಲಕವಾಗಿ ಅವನಲ್ಲಿ ನವ ಚೇತನವನ್ನು ನೀನು ಹುಟ್ಟಿಸಿದ್ಯಂತೆ. ಈ ಕಾಲಕ್ಕೆ ನೀನು ಸಂದಿಗ್ಧಾವಸ್ಥೆಗೆ ಸಿಲುಕಿದ್ದಿ. ನಿನ್ನ ಚಿತ್ರದಲ್ಲಿ ಹಲವು ಯೋಚನೆ ಮೂಡುತ್ತಾ ಇದೆ ಎಂಬುದು ನನ್ನ ಮನಸ್ಸಿಗೆ ವೇದ್ಯವಾಗುತ್ತಾ ಇದೆ ಸ್ವಾಮಿ. ಯಾವ ಭಕ್ತನಿಗೆ ಏನು ಕೊಡಬೇಕು, ಅವನ ಇಚ್ಛೆ ಏನು, ಅವನ ವಾಂಛೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನೀನು ಕ್ಷಣ ಮಾತ್ರದಲ್ಲಿ ಸಿಗ್ತಾನಿದ್ದಿ ಸ್ವಾಮಿ. ಈ ಸುಧನ್ವ ಉಳಿಬೇಕು, ಶಾಶ್ವತವಾಗಿ ಪ್ರಪಂಚದಲ್ಲಿ ಉಳಿಬೇಕು ಅನ್ನುವಂತ ಯಾವ ಆಸೆಯನ್ನು ಇಟ್ಟುಕೊಳ್ಳುವವರಲ್ಲ. ಅಳಿವುದೇ ಕಾಯ, ಉಳಿಯುವುದೇ ಕೀರ್ತಿ. ನಾನು ಅಳಿದೆ ಅಂತ ಆದ್ರೆ ನನ್ನ ಕೀರ್ತಿ ಅಮರವಾಗುವುದಕ್ಕೆ ಸಾಧ್ಯ. ಹಾಗೆಂದು ಉಳಿದ್ರೆ ಶ್ರೇಷ್ಠವಾಗಿರುವಂತಹ ಆ ಒಂದು ಜಯವನ್ನು ಪಡೆಯುವುದಕ್ಕೆ ನಾನು ಸಿದ್ಧನಿದ್ದೇನೆ ಸ್ವಾಮಿ. ಇಷ್ಟ ಜರಿತು ಮನವರೆತು ಬೇಕಾದನ್ನು ಕೊಡುವುದಕ್ಕೆ ನೀನು ಶಕ್ತರಾಗಿದ್ದು ಯೋಚನೆ ಮಾಡಿಕೊಳ್ಬೇಡ ಸ್ವಾಮಿ.
ಪ್ರತಿಜ್ಞೆ ನಂತರ ಈ ಬಾಣವನ್ನು ಪ್ರಯೋಗಿಸಿದೆ ಅಂತ ಆದರೆ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕೆ? ಅದೇ ಬಾಣ ತಾನೇ ಅದು. ಹಾಗಾದರೆ ಇದಕ್ಕೊಂದು ದಿವ್ಯವಾದ ಶಕ್ತಿ ಬೇಕು. ಪುಣ್ಯಾತ್ಮನನ್ನು ಕೊಲ್ಲಬೇಕಂತಾದ್ರೆ ಪುಣ್ಯವೇ ಬೇಕು. ನಾನಿದ್ದೇನಲ್ಲ, ಗೋವರ್ಧನ ಗಿರಿಯನ್ನು ಎತ್ತಿದವಾಗ ಅದರಿಂದ ಕಾಯಲ್ಪಟ್ಟ ಗೋವು ಗೋಪಾಲಕ ಮಾತೆಯರನ್ನು ರಕ್ಷಿಸಿದ ಅವಾಗ ನನಗೆ ದಕ್ಕಿದಂತ ಪುಣ್ಯವನ್ನು ಈ ಬಾಣಕ್ಕೆ ದಾರಿ ಎರೆದಿದ್ದೇನೆ. ಹೊಳಿ ಬಾಣ ಪುಣ್ಯವನ್ನು ಸಂಚಯಿಸಿ ಮುಂದುವರೆಸುತ್ತಾರೆ. ನಿಮ್ಮಲ್ಲಿ ಏನೂ ಇಲ್ಲ ಸ್ವಂತಿಕೆ ಅಂತ ಈಗ ಅರ್ಥ ಆಯ್ತು. ಯಾಕೆ? ಸಾಲವಾಗಿ ಲಂಚ ರೂಪದಲ್ಲಿ ನೀನು ಕೃಷ್ಣನಿಂದ ಪಡ್ಕೊಂಡದ್ದು. ಈ ಶಲ ಪ್ರಯೋಗ ಮಾಡುವುದರ ಮೂಲಕವಾಗಿ ಕಲಿಸುವುದನ್ನು ಕೊಡುವುದೆಂಬ ಹಾಗೆ ನಿನ್ನ ತೀರ್ಮಾನ ಅಷ್ಟಾದೀತು. ಯಾಕೆ? ನೀನು ಪ್ರಯೋಗ ಮಾಡುವಂತಹ ಈ ಬಾಣವನ್ನು ಮದ್ಯಪಾನದಲ್ಲಿ ಸ್ವೀಕರಿಸಬೇಕಿದೆ. ಭಗವಾನ್ ಗೋಪಾಲ ಕೃಷ್ಣರು ಭಕ್ತ ಅಲ್ಲ ತಿಳ್ಕೊ. ಹಾಗಿದ್ರೆ ಮೊದಲನೇ ಅಭಾವವಾಗಿ ಹೋಯಿತು. ಎರಡನೆಯವನ್ನು ಪ್ರಯೋಗಿಸುವುದಕ್ಕೆ ಸಿದ್ಧವಾಗಿತ್ತು. ಗೋವರ್ಧನ ಗಿರಿಯ ಎತ್ತಿದ ಸಂಪಾದಿಸಿದಂತಹ ಬಾಣ ನಷ್ಟವಾಗಿ ಹೋಯಿತು. ಹಾಗಾದರೆ ಮುಂದೇನು ಗತಿ? ಈ ಪುಣ್ಯ ಸಾಕಾಗದು ಎಂಬುದು ಸ್ಪಷ್ಟವಾಯಿತು. ಹಾಗಂತಾದರೆ ಕೃಷ್ಣಾವತಾರವ ಗಳಿಸಿದಂತ ಎಲ್ಲಾ ಪುಣ್ಯವನ್ನು ಈ ಬಾಣಿಗೆ ದಾರಿ ಎರೆದಿದ್ದೇನೆ. ಹೊಳಿ ಮಾಡು ನಿನ್ನ ಪುಣ್ಯ ಮೌನಿಗಿದೆ ದೇವ ನೋಡು. ಬಹುದಿವ್ಯಾಚನವು ಕತ್ತರಿದ್ದಾರೆ. ಹೋಗಿ ಉಳಿಯ ಹೋಗಿ ಗದಿಗೆ ದಾರಿಳಿವೆ. ಕಡಿಗೈದಾರು ಪುಣ್ಯವನ್ನು ಈ ಕ್ಷಣಕ್ಕೆ ನೀನು ಈ ಎರಡನೇ ಕ್ಷಣಕ್ಕೆ ನೀನು ದಾರಾಯಣವರಿದ್ಯಾ. ಈ ಕ್ಷಣ ಪ್ರಯೋಗ ಮಾಡುವುದಕ್ಕೆ ಪಾರ್ಥ ಮುಂದಾಗುತ್ತಾ ಇದ್ದಾನೆಂದಾಗಿದ್ರೆ ನಮ್ಮ ಪ್ರತಿಜ್ಞೆಯನ್ನು ಕೇಳಬೇಕು. ಒಂದು ಕಾಲಕ್ಕೆ ವಶಿಷ್ಠ ಅರುಂಧತಿಯರು ಏಕಾಂತದಲ್ಲಿರುವ ಆ ಸಮಯದಲ್ಲಿ ಯಾವಾತ ಒಬ್ಬ ವ್ಯಕ್ತಿ ಹೋಗಿ ಅವರ ಏಕಾಂತಕ್ಕೆ ಭಂಗವನ್ನು ತರ್ತಾರೋ ಅಂತಹ ಘನ ಪಾಪವು ಅವನಿಗೆ ತಟ್ಟುವುದಕ್ಕೆ ಸಾಧ್ಯವಂತೆ. ಅಂತಹ ಪಾಪ ಈ ಸುರನ್ವನಿಗೆ ತಟ್ಟಿ ಹೋಗಲೇ ಖಂಡಿಸದೇ ಇದ್ರೆ
ನಾವು ನನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತಾದ್ರೆ ಹೆಚ್ಚಿನದ ಪುಣ್ಯ ಬೇಕು ಎಂಬುದು ಅರ್ಥ. ಅದಕ್ಕಾಗಿ ಹಿಂದೆ ರಾಮಾವತಾರವನ್ನು ಎತ್ತಿದ್ದೆ. ಆ ಸಂದರ್ಭದಲ್ಲಿ ಗಳಿಸಿದ ಎಲ್ಲಾ ಪುಣ್ಯವನ್ನು ಈ ಬಾಣಕ್ಕೆ ದಾರಿ ಎಳೆದಿದ್ದೇನೆ. ಅಷ್ಟು ಮಾತ್ರ ಸಾಕಾಗುವುದಿಲ್ಲ. ಈ ಬಾಣಕ್ಕೆ ತ್ರಿಮೂರ್ತಿಗಳನ್ನು ಆಹ್ವಾನಿಸಿದ್ದೇನೆ. ಈ ಶಸ್ತ್ರಕ್ಕೆ ಈಗ ಒಂದು ಬಲ ಬಂದಿದೆ. ಇದನ್ನು ಎತ್ತುವಂತಹ ಸಾಮರ್ಥ್ಯ ಇಲ್ಲ. ದಿವ್ಯ ಶಕ್ತಿಯನ್ನು ನಿನಗೂ ಅನುಗ್ರಹಿಸಿದ್ದೇನೆ. ಸ್ವಾಮಿ, ಗಂಡವಿಲ್ಲದ ಪುಣ್ಯವನ್ನು ಈ ಪಾರ್ಥನ ಶರಕ್ಕೆ ನೀನು ಆಹ್ವಾನಿಸಿದ್ದೀಯ. ಅದು ಆ ಪಾರ್ಥನ ಮೈ ನಡುವಿದ್ದು ಮಾತ್ರವೇ ಅಲ್ಲ, ಆ ಶರಕ್ಕೆ ನೀನು ಶಕ್ತಿಯನ್ನು ಕೂಡ ಕೊಟ್ಟವನಿದ್ದಿ. ಹಾಗಿದ್ರೆ ಅಖಂಡವಾಗಿರುವಂತಹ ಪುಣ್ಯವನ್ನು ಸೂರ್ಯ ಮಾಡಿದವ ಯಾರು, ಪಾರ್ಥನು ಅಥವಾ ಕಲಿಸಿದವನು ಎಂಬುದು ತೀರ್ಮಾನ ಅಂತಿಮ ಹಂತಕ್ಕೆ, ನಿರ್ಣಯ ಹಂತಕ್ಕೆ ಬಂದು ಮುಟ್ಟಿದಕ್ಕೆ ತಲುಪಿದ್ದಿದೆ. ಈ ಕಾಲಕ್ಕೆ ನಾನು ಕೂಡ ಪ್ರತಿಜ್ಞೆಯನ್ನು ಮಾಡಿಕೊಡಬೇಕಾಗುತ್ತದೆ. ಸ್ವಾಮಿ, ಕೇಳುತ್ತೀಯ ಸ್ವಾಮಿ? ಏನು ಮಹಾಶಿವರಾತ್ರಿ ಪುಣ್ಯವಾಗಿರುವಂತಹ ದಿವಸ, ಪುಣ್ಯಕ್ಷೇತ್ರವಾಗಿರುವ ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಿಯಲ್ಲಿ ಗಂಗೆಯನ್ನು ಶುಚಿತ್ವತರಾಗಿ ಏಕೋ ಧ್ಯಾನದಿಂದ ಆ ವಿಶ್ವನಾಥನನ್ನು ಯಾರು ಧ್ಯಾನಿಸ್ತಾರೋ ಆ ಕಾಲಕ್ಕೆ ಯಾವಾತ ಹೋಗಿ ಒತ್ತಿರುವಂತಹ ಮಹಾಪಾತಕ ಬರ್ತದೋ ಆ ಪಾಪ ನನಗೆ ಬರಲಿ ಖಂಡಿಸದೇ ಇದ್ರೆ, ಸ್ವಾಮಿ ಖಂಡಿಸದೇ ಇದ್ರೆ ತಾಯಿಗೆ ಮಗ ಅಲ್ಲ, ತಂಗಿಗೆ ಅಣ್ಣನಾಗಿ ನಾನು ಉಳಿಯುವುದಕ್ಕೆ ಶಕ್ತರಿಲ್ಲ. ಆದ್ದರಿಂದ ಈ ಕಾಲಕ್ಕೆ ಪಾರ್ಥ ಶರಭೇದ ಮಾಡುವುದಕ್ಕೆ ಮುಂದಾಗಲಿ ಸ್ವಾಮಿ.
ಶ್ರೀಹರಿ ನೀನೇ ರಕ್ಷಿಸು. ಪದ್ಮಾಖ್ಯಪುರದ ಪದ್ಮಶೇಖರ ಭೂಪತಿಯ ಮಕ್ಕಳು ನಾವು. ಮಾರ್ತಾಂಡ ತೇಜ ಕಮಲಧ್ವಜ ಎನ್ನುವುದಾಗಿ ನಮ್ಮ ನಾಮನೇ. ತಮ್ಮ ಕಮಲಧ್ವಜ ಮಾರ್ತಾಂಡ ತೇಜ ಗುರುಮಠದಿಂದ ಹಿಂತಿರುಗಿದಂತಹ ಸಂದರ್ಭ ನಮ್ಮ ತಂದೆಯವರು ಅವರ ಮನೋವಾಂಛಿತವನ್ನು ತಿಳಿಸಿದರಲ್ಲ. ಯೋಗ್ಯ ವಯಸ್ಕರಾದ ನಮಗೆ ಯೋಗ್ಯ ಕುಲಾಟಿಯಾದಂತಹ ಸ್ತ್ರೀಯನ್ನು ತಂದು ಮದುವೆ ಮಾಡಬೇಕು ಎನ್ನುವುದು ಅವರ ಇಚ್ಛೆ ಆಗಿತ್ತು. ಅದರಂತೆಯೇ ನಾವು ನಮ್ಮ ಮನಸ್ಸಿನ ಇಚ್ಛೆಯಾದಂತಹ ದಿಗ್ವಿಜಯವನ್ನು ಕೈಗೊಂಡು ನಂತರ ಮದುವೆಯಾಗುವುದಾಗಿ ತಿಳಿಸಿದೆವು. ಹಾಗೆ ಅವರಿಂದ ಅರ್ಪಣೆಯನ್ನು ಪಡೆದು ದಿಗ್ವಿಜಯಕ್ಕೆಂದು ತೆರಳಿ ನಿಂತಿದ್ದೇವೆ. ತಾಯಿಯಾದಂತಹ ಪದ್ಮಿನಿ ದೇವಿಯಿಂದಲೂ ಗುರು ಹಿರಿಯರಿಂದಲೂ ಶುಭ ಹಾರೈಕೆಯನ್ನು ಪಡೆದು ತಂದೆಯವರಿಂದ ಶುಭ ಆಶೀರ್ವಾದವನ್ನು ಪಡೆದು ದಿಗ್ವಿಜಯಕ್ಕೆ ತೆರಳಿ ನಿಂತಿದ್ದೇವೆ. ಅಶ್ವ ಗಜ ರಥ ಪದಾತಿಗಳೆಂಬ ಚದುರಂಗ ಸೇನೆಯನ್ನು ಸಿದ್ಧಪಡಿಸಿಕೊಂಡಿದ್ದೇವೆ. ಗುರು ಹಿರಿಯರು ಸೂಚಿಸ್ತಾ ಇದ್ದಾರೆ ಶುಭ ಮುಹೂರ್ತ ಸಮೀಪವಾಯಿತು ಅಂತ. ನಿಜ
ಸ್ತ್ರೀ ಸಿಗಲೇ ಇಲ್ಲ ತಮ್ಮ. ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ನೀನು ಯೋಚಿಸಿದಂತೆ ನಾನು ಕೂಡ ಅದೇ ವಿಷಯದ ಬಗ್ಗೆ ಯೋಚಿಸಿದಾಗ ನಮ್ಮ ಸಮಸ್ಯೆಗೆ ನಾನು ಕಂಡುಕೊಂಡ ಪರಿಹಾರ ಏನು ತಮ್ಮ?
ಸಂಭವಿಸಿದರೆ ನಿನ್ನ ಸಹಾಯಕ್ಕೆ ನಾನಿರುತ್ತೇನೆ. ನಿನಗೇನಾದರೂ
ಇದೆಯನ್ನ ಆಲೋಚಿಸಿ ನೋಡು. ಏನಾಯ್ತು? ನಾವೀವರೆಗೆ ಬೆಳೆದದ್ದಾದರೂ ಹೇಗೆ? ದೇಹ ಇರಲಾದರೂ ಪ್ರಾಣವನ್ನೇ ಎಂಬಂತೆ ಬದುಕಿದವರು. ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನಿನ್ನ ಕಣ್ಣಲ್ಲಿ ನೀರು ಬರ್ತದೆ ಅಣ್ಣ. ನಿನಗೆ ಹೇಗೆ ನನ್ನನ್ನು ಬಿಟ್ಟಿದ್ದು ಅಸಾಧ್ಯವೋ ಆದ್ರೆ ನನಗೂ ಕೂಡ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಣ್ಣ. ಆದ್ರೇನು ಮಾಡೋಣ ಹೇಳು? ಈಗ ನಾವು ಆ ಭಾವನೆಗಳನ್ನ ಬಿಡದೇ ಇದ್ದರೆ ಅರಮನೆಯಲ್ಲಿರುವ ನಮ್ಮ ತಂದೆಯ ಗತಿ ಏನು? ಆ ಪುರವನ್ನು ಕಾಣಬೇಕೆನ್ನುವ ಆಸೆ ನಮಗಿಲ್ವೇ ಹೇಳು? ಅಣ್ಣ, ಹಿಂದೆ ಬರಬಹುದಾದ ಕಷ್ಟಗಳಿಗೆ ಹೇಗೆ ಯೋಚಿಸಬೇಕು ಹೇಳು? ಕಷ್ಟವೋ ಸುಖವೋ ಬಂದದ್ದನ್ನೇ ಯೋಚಿಸೋಣ. ಆದೀತೇನ? ನಿನ್ನಂತೆಯೇ ನನಗೂ ತಂದೆ ತಾಯಿಯನ್ನು ನೋಡಬೇಕೆಂಬ ಆಸೆ ಅತಿಯಾಗುತ್ತಿದೆ. ಅಲ್ಲದೆ ಭವಿತವ್ಯಂ ಭವತ್ಯೇವ, ಯಾವುದು ನಡೆಯಬೇಕೋ ಅದು ನಡೆದೇ ನಡೆಯುತ್ತದೆ ಅಂತೆ. ನಮ್ಮ ಹಣೆಯ ಬರದಲ್ಲಿ ಇರುವುದನ್ನು ಹರಿಹರ ಬ್ರಹ್ಮಾದಿಗಳಿಂದಲೂ ಅಳಿಸಲು ಸಾಧ್ಯವಿಲ್ಲದಂತೆ. ಹಾಗಾಗಿ ನಿನ್ನ ಮಾತಿನಂತೆಯೇ ಬೇರೆ ಬೇರೆಯಾಗಿ ನಾವು ಕನ್ಯಾನ್ವೇಷಣೆಗೆ ತೆರಳೋಣ. ನಿಲ್ಲು ತಮ್ಮ, ಆದರೊಂದು ಮಾತು. ಒಂಟೆಯಾಗಿ ತೆರಳುವಂತಹ ನೀನು ಆ ನಮ್ಮ ಆರಾಧ್ಯ ದೈವನಾದಂತಹ ಶ್ರೀಹರಿಯ ಧ್ಯಾನದಲ್ಲಿರು. ಆ ಪರಮಾತ್ಮ ನಿನಗೆ ಎಲ್ಲವೂ ಮಂಗಳವಾದವಾದಂತೆ ಮಾಡುತ್ತಾನೆ ತಮ್ಮ. ಹೊರಡೋಣ ತಮ್ಮ. ಆಶ್ಚರ್ಯ
ಗರ್ಜನೆ ನನಗೆ ಕೇಳಿಸುತ್ತಾ ಇದೆ. ಆನೆಗಳ ಗೀಳುವಿಕೆಯು ಕೇಳಿಸುತ್ತಾ ಇದೆ. ಆದರೆ ನನಗೆ ಆಶ್ಚರ್ಯವಾದದ್ದು ಅದಲ್ಲ. ಅಲ್ಲಿ ನೋಡಿ, ಹಾವು ಮುಂಗುಸಿಯು, ಜಿಂಕೆ ವ್ಯಾಘ್ರವು, ಕಾಗೋಳ ಸಿಂಹಗಳು ಜೊತೆಯಾಗಿ ಆಡಿಕೊಂಡಿವೆ. ಅಲ್ಲದೆ ಆ ಕಡೆಯಲ್ಲಿ ಸಿಂಹಿಣಿಯೊಂದು ಜಿಂಕೆಯ ಮನೆಗೆ ಸ್ತನ್ಯಪಾನವನ್ನು ಮಾಡಿಸುತ್ತಾ ಇದೆ. ಇಂತಹ ಪ್ರದೇಶ ಇಲ್ಲಿ ಏರ್ಪಡಬೇಕಿದ್ದರೆ ಈ ಪ್ರದೇಶದಲ್ಲಿ ಮಹಾಸತ್ತರು, ಸಾಧು ಸಜ್ಜನರು ಯಾರದ್ದೋ ವಾಸಸ್ಥಾನವಾಗಿರೋದ್ರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಈ ಪ್ರದೇಶವನ್ನು ಪರೀಕ್ಷಿಸುತ್ತಾ ಮುಂದೆ ಸಾಗುತ್ತೇನಂತೆ.
ದೇವನೇ ಇವರ ಮುಖದಲ್ಲಿ ಪ್ರಜ್ವಲಿಸುತ್ತಿದ್ದಾನೋ ಎಂಬಂತೆ ಭಾಸವಾಗುತ್ತಾ ಇದೆ. ಕೈಯಲ್ಲಿ ದಂಡಕ ಮಂಡಲವನ್ನು ಹಿಡಿದು ಜಪಮಾಲೆಗಳನ್ನು ಧರಿಸಿ ಯಜ್ಞ ಹಿಂದದ ಬಳಿಯಲ್ಲಿ ಏಕೋ ಅನಿಷ್ಟರಾಗಿ ತಪೋನಿರತರಾಗಿದ್ದಾರಲ್ಲ. ಇಂತಹ ಮುನಿಕೋತ್ತಮರನ್ನು ಕಾಣುವುದು ನನ್ನ ಪೂರ್ವಕೃತ ಪುಣ್ಯವೇ ಸರಿ. ಇನ್ನು ಇಲ್ಲಿವರೆಗೆ ಬಂದ ಮೇಲೆ ಅವರನ್ನು ಮಾತನಾಡಿಸದೇ ಹೋಗುವುದು ಸರಿಯಲ್ಲ. ಹಾಗಾಗಿ ಅವರ ದರ್ಶನವನ್ನು ಪಡೆದು ಮುಂದೆ ತೆರಳುತ್ತೇನಂತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮುನಿಕೋತ್ತಮ ಪದ್ಮಾಕ್ಯಪುರದ ರಸು ಪದ್ಮಶೇಖರ ಭೂಪತಿಯ ಮಗ ನಾನು. ಮಾರ್ತಾಂಡ ತೇಜ ಎನ್ನುವುದಾಗಿ ನನ್ನ ನಾಮಧೇಯ. ಅಜ್ಞಾನವೆಂಬುದು ಅಂಧಕಾರವಿದ್ದಂತೆ, ಜ್ಞಾನವೆಂಬುದು ದೀಪವಿದ್ದಂತೆ. ನನ್ನ ಬಾಳಿನಲ್ಲಿರುವ ಅಂಧಕಾರವನ್ನು ತಮ್ಮಲ್ಲಿರುವ ಸುಜ್ಞಾನವೆಂಬ ಜ್ಯೋತಿಯನ್ನು ನೀಡಿ ಬೆಳಗಿಸಬೇಕೆಂದು ತಮ್ಮ ಅಡಿದಾವರೆಗಳಲ್ಲಿ ಅಂಜಲಿಬದ್ಧನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಸ್ವಾಮಿ ಜಯ 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 ಜಯ. ಜನರು ಪ್ರವೇಶಿಸಲು ನೀನು ಬಂದಿರುವ ಉದ್ದೇಶವೇ ನನ್ನಿ ಆಶ್ರಮದ ಪ್ರದೇಶಕ್ಕೆ ಏನಾದರೂ ಕಾರಣವಿದೆಯಾ? ಅದಲ್ಲವಾದರೂ ನೀನು ಇಲ್ಲಿಗೆ ಬಂದಿರುವ ಉದ್ದೇಶವೇನು ಎಂಬುದನ್ನು ಹೇಳು. ಸಂಕೋಚ ಪಡಬೇಡ. ನಿನ್ನ ಪೂರ್ವೋತ್ತರವನ್ನು ಕೇಳುವ ಇಚ್ಛೆ ಉಂಟಾಗಿದೆ. ಹೇಳು, ನಿನ್ನ ವಿಚಾರವನ್ನು ಹೇಳು. ಸ್ವಾಮಿ, ಪೂರಮಣಿಯ ಬೈತಲೆ ಮಣಿಯಂತಿರುವ ಪದ್ಮಾಕ್ಯಪುರದವನು ನಾನು. ಅಲ್ಲಿಯ ಪದ್ಮಶೇಖರ ಭೂಪತಿಗಳ ಮಗ ನಾನು. ಮಾರ್ತಾಂಡ ತೇಜ ಎಂಬುದಾಗಿ ನನ್ನ ನಾಮಕ್ಕೆ. ಏನು ಪದ್ಮಶೇಖರ ಭೂಪತಿಯ ಮಗನೇ? ಸಂತೋಷ. ನನ್ನ ತಂದೆಯ ಪರಿಚಯ ನಿಮಗಿದೆಯೇ? ಪರಿಚಯ ಮಾತ್ರವೇ, ಮತ್ತೆ ಆತ ಯಾರು ಗೊತ್ತೇ? ಅಂದರೆ ಆತ ನನ್ನ ಪರಮ ಶಿಷ್ಯ. ಆತ ನನ್ನಲ್ಲಿ ಅನೇಕ ವರ್ಷಗಳ ಕಾಲ ಇದ್ದು ನನ್ನ ಸೇವೆಯನ್ನು ಮಾಡಿ ಕೃತಾರ್ಥನಾದವನು. ನೀನು ಆತನೊಂದಿಗೆ ಅರಮನೆಯಲ್ಲಿ ಇರುವುದನ್ನು ಬಿಟ್ಟು ರಾಜಕೀಯದಲ್ಲಿ ತೊಡಗಬೇಕಾಗಿದ್ದ ನೀನು ಈ ಕಾಲಕ್ಕೆ ಅರಮನೆಯನ್ನು ಬಿಟ್ಟು ಬಂದ ಉದ್ದೇಶವೇನು ಮಗು? ಹೇಳು.
ಒಪ್ಪಿಸಿದರು. ಪ್ರಾಯ ಪ್ರಬುದ್ಧರಾದ ನಮಗೆ ವಿವಾಹ ಮಾಡಿಸುವುದು ಅವರ ಇಚ್ಛೆಯಾಗಿತ್ತು. ಆದರೆ ಅವರ ಇಚ್ಛೆಗೆ ಸಂಬಂಧಿಸದ ನಾವು ದಿಗ್ವಿಜಯವನ್ನು ಕೈಗೊಂಡು ನಂತರ ವಿವಾಹವಾಗಿದೆ ಅವರಿಗೆ ತಿಳಿಸಿ ಅವರಿಂದ ಅಪ್ಪಣೆಯನ್ನು ತೆಗೆದುಕೊಂಡು ಬಂದೆವು ಸ್ವಾಮಿ. ನಾನು ಮತ್ತು ನನ್ನ ತಮ್ಮ ಕಮಲಧ್ವಜ ಇಲ್ಲಿಯವರೆಗೂ ಜೊತೆಯಾಗಿಯೇ ಬಂದೆವು. ಆದರೆ ತಮ್ಮನ ಅಭಿಪ್ರಾಯದ ಮೇರೆಗೆ ನಾವಿಬ್ಬರು ಜೊತೆಯಾಗಿ ಕನ್ಯರನ್ನು ಹುಡುಕಿದರೆ ಹಲವಾರು ವರ್ಷಗಳು ಕಳೆದಿತ್ತು ಎಂಬ ಕಾರಣಕ್ಕೆ ಬೇರೆ ಬೇರೆಯಾಗಿ ಕನ್ಯಾನ್ವೇಷಣೆಗೆ ತೆರಳಿದ್ದೇವೆ. ಆತ ಪೂರ್ವಾಭಿಮುಖವಾಗಿ ಸಾಗಿ ಹೋದ, ನಾನು ಪಶ್ಚಿಮಾಭಿಮುಖವಾಗಿ ಬಂದೆ. ಬಂದಂತಹ ನನಗೆ ನಿಮ್ಮ ದರ್ಶನವಾಯಿತು. ಇಷ್ಟು ಸ್ವಾಮಿ ನನ್ನ ಕತೆ. ತನಯಗಳು ಮನವಿಡುವ ತೊಡುವಲ್ಲ ಮುಂದೈಲಿ ನುಡಿಗಳಿಗ ಗುರುವಾದವನ ಸ್ಥಾನ ಬಹಳ ಪವಿತ್ರವಾದದ್ದು. ಗುರುವಾದವನ್ನು ವಿದ್ಯಾಕಾಂಕ್ಷಿಗಳ ಕೈಪೀಟಿಗೆಯಾಗಿರುತ್ತಾನೆ. ತಲುಪಬೇಕಾದ ಗಮ್ಯವನ್ನು ಗುರು ತೋರಿದಾಗ ಆ ಪಥವನ್ನು ಅನುಸರಿಸಿ ಗಮ್ಯವನ್ನು ತಲುಪಬೇಕಾದ್ದು ಶಿಷ್ಯನಾದವನ ಹೊಣೆಯಾಗಿರುತ್ತದೆ. ನೀನು ಕೂಡ ಅದೇ ರೀತಿಯಲ್ಲಿ ತಲುಪಬೇಕಾದ ಗಮ್ಯವನ್ನು ತಲುಪಲು ಗುರಿಯನ್ನು ತಲುಪಬೇಕೆಂದರೆ ನನ್ನ ಉದ್ದೇಶ. ಅಷ್ಟೇ ಅಲ್ಲ, ಜ್ಞಾನದಾಯಿಯಾದ ಒಂದು ದೀಪದಿಂದ ಅನೇಕ ದೀಪಗಳನ್ನು ಹೊತ್ತಿಸಿದಂತೆ ಒಬ್ಬ ಗುರುವಿನಿಂದ ಅನೇಕ ಶಿಷ್ಯರು ಯಶಸ್ಸನ್ನು ಸಾಧಿಸಲು ಸಾಧ್ಯ. ಜ್ಞಾನದಾಯಿಯಾದ ನಿನಗೆ ಒಂದು ವಿಚಾರವನ್ನು ತಿಳಿದುಕೊಂಡಿರಬೇಕು. ಅದೆಂದರೆ ಮುಖ್ಯವಾಗಿ ಶ್ರದ್ಧೆ. ಶ್ರದ್ಧಾವಾನ್ಮವತೆ ಜ್ಞಾನ ಎಂಬ ವಿಚಾರವನ್ನು ನೆನಪಿನಲ್ಲಿಟ್ಟುಕೋ. ನಾನು ನಿನಗೆ ನನ್ನಲ್ಲಿರುವ ಅಮೂಲ್ಯವಾದ ಎಲ್ಲ ಮಂತ್ರವನ್ನು ಉಪದೇಶಿಸುತ್ತೇನೆ. ಮೊಟ್ಟ ಮೊದಲನೆಯದಾಗಿ ದ್ವಾದಶಾಕ್ಷರಿ ಮಂತ್ರೋಪದೇಶವನ್ನು ಮಾಡುತ್ತೇನೆ. ಬಾಯಿ ಇದು ಇದರ ಮಹಿಮೆ ಅಪಾರವಾದದ್ದು. ಈ ಅದರೊಂದಿಗೆ ಮಂತ್ರ ಪೂರಿತವಾದಂತಹ ಕೆಲಸಗಳನ್ನು ನೀಡುತ್ತೇನೆ. ಈ ಮಂತ್ರವನ್ನು ಪ್ರತಿದಿನ ಶ್ರದ್ಧೆಯಿಂದ ಪಠಿಸಿದ್ದೆ ಆದರೆ ಆ ಭಯ ಹರನಾಟ ಸರ್ವ ಪಾಪಗಳನ್ನು ಹೋಗಲಾಡಿಸಬಲ್ಲ ಶ್ರೀಹರಿಯ ಅನುಗ್ರಹ ನಿನ್ನ ಬೆಂಗಾವಲಾಗಿ ರಕ್ಷಿಸುತ್ತದೆ. ಇದು ಈ ಶಸ್ತ್ರಾಸ್ತ್ರಗಳನ್ನು ನೀನು ಗುರುಮತಿಯನ್ನ ಉಪದೇಶವನ್ನು ಪಡೆದಿದ್ದರೂ ಕೂಡ ನನ್ನಲ್ಲಿರುವ ಅಮೋಘವಾದ ಅಸ್ತ್ರವನ್ನು ಕಲುವನ್ನು ನಿನಗೆ ಇದರ ಹೆಸರು ಸರ್ವಜಯ ಎನ್ನುವ ಹೆಸರಿನದ್ದು ತೆಗೆದುಕೋ. ಅದರೊಂದಿಗೆ ಮಂತ್ರಪೂರಿತವಾದ ಮಂತ್ರಾಸ್ತ್ರವನ್ನು ನೀಡುತ್ತಿದ್ದೇನೆ, ತೆಗೆದುಕೋ. ಇದನ್ನು ಈ ಧನುವಿಗೆ ಆ ಬಾಣವನ್ನು ಮಂತ್ರಪೂರಿತವಾದ ಬಾಣವನ್ನು ಜೋಡಿಸಿ ಮಂತ್ರೋಚ್ಚಾರಣೆ ಮಾಡಿ ಪ್ರಯೋಗಿಸಿದಾಗ ವೈರಿ ಹತನಾಗುವುದರಲ್ಲಿ ಸಂಶಯವಿಲ್ಲ. ಅದರ ಈ ಅಸ್ತ್ರದ ಮಂತ್ರವನ್ನು ಹೇಳುತ್ತೇನೆ ಜೀವ. ಒಮ್ಮೆ ಇದನ್ನ ಪ್ರಯೋಗ ಮಾಡಿ ನೋಡೋಣ. ಈ ಧನುವನ್ನು ಹೀಗೆ ಹಿಡಿದು ಅದಕ್ಕೆ ಬಾಣವನ್ನು ಜೋಡಿಸಿ ನಂತರ ಅಪರ್ಣಾಂತ ಎಳೆದು ಮಂತ್ರೋಚ್ಚಾರಣೆ ಮಾಡಬೇಕು. ಇಂದಿಗೆ ಇಷ್ಟು ಸಾಕು. ಮುಂದಿನ ಪಾಠ ನಾಳೆ ಮಾಡೋಣ. ಬಳಕೆಯ ಭೋಜನವನ್ನು ಗುರಿಸಿ ಇಂದು ಶ್ರದ್ಧೆಯನ್ನು
ಈಗ ನನ್ನ ಅಣ್ಣ ಅವರೆಲ್ಲಿರುವನು ಹೇಗಿರುವನು ಬಲ್ಲವರು ಯಾರು? ಆ ಚಿಂತೆ ಒಂದೆಡೆಯಾದರೆ ಹಸಿವೆ ವಿಷಯ ನನ್ನನ್ನು ಕಾಡುತ್ತಾ ಇದೆ. ಆದರೆ ಏನು ಮಾಡೋಣ ಹೇಳಿ? ಬಂದು ನಿಂತದ್ದು ಬೆಚ್ಚದ ಪ್ರದೇಶ, ಜನರ ಸಂಚಾರವಿಲ್ಲದಿರುವಂತಹ ಈ ಪ್ರದೇಶದಲ್ಲಿ ನನ್ನ ಹಸಿವೆಯನ್ನು ನೀಗಿಸಿಕೊಳ್ಳುವುದು ಹೇಗೆ? ಒಂದು ಸರೋವರ ಕಾಣಿಸ್ತಾ ಉಂಟಲ್ಲ, ಆ ಸರೋವರದಲ್ಲಿ ಸರಣಗಳನ್ನು ತೆಗೆದು ಪಕ್ಕದಲ್ಲಿರುವಂತಹ ಮರದಿಂದ ಹಣ್ಣನ್ನ ಕಿತ್ತು ತಿಂದು ನನ್ನ ಹಸಿವೆಯನ್ನು ನೀಗಿಸಿಕೊಳ್ಳುವುದು. ನನ್ನ ವಿಶ್ರಮಿಸುತ್ತೇನೆ. ನಂತರ ಆಯಾಸ ಪರಿಹಾರವಾದ ಮೇಲೆ ಪ್ರಯಾಣ ಮುಂದುವರಿಸುತ್ತೇನೆ. ನಾವು
ಈ ಹುಡುಗನ ಅಣ್ಣನವ ನೀನು? ಹೌದು, ಅಣ್ಣ ಅಣ್ಣ. ಹುಚ್ಚಬಾಯಿ, ನೀನು ಬಂದದ್ದು ಒಳ್ಳೆಯದೇ ಆಯ್ತು. ನಿನ್ನ ತಮ್ಮ ಕೂಡ ನಮ್ಮನ್ನು ಬಾಯಿಗೆ ಬಂದ ಹಾಗೆ ನಿಂದೆ ಮಾಡ್ದ. ಹಲವಾರು ರೀತಿ ಮಾತಾಡ್ದೆ, ಕೇಳಲಿಲ್ಲ. ಯುದ್ಧ ಮಾಡಿ ಕೈ ಸಿಕ್ಕ. ನೀನು ಕೂಡ ಬಂದವನೇ ನಮಗೆ ಬರ್ಬಾರೇನೋ ಕೊಟ್ಟು ಮಾತಾಡೋದು ಬಿಟ್ಟು ಬಾಯಿ ಬಂದ ಹಾಗೆ ಮಾತಾಡ್ತಿದ್ಯಲ್ಲ. ನಿಂಗೆ ನಮ್ಮ ವಿಚಾರ ಗೊತ್ತಿಲ್ಲ. ಯಾರು ತಳ್ಳಿ ಗಾಳಿ ಕುಕ್ಕಿ ಒಳ್ಳೆಯ ನಿನ್ನ ತಮ್ಮನನ್ನು ಸೆರೆ ಬಿಡಬೇಕಾದ್ರೆ ನೀನು ನಿನ್ನ ತಮ್ಮ ಬರು ಸೇರಿ ತಪ್ಪಾಗಿ ಗಿಡಾಕಣ್ಣ ನಮಗೆ ಜೀವದಾನ ಮಾಡುವಂತ ಕಾಲಿಡ್ಕೊ. ನಿನ್ನ ತಮ್ಮನನ್ನು ಸೆರೆ ಬಿಡ್ತೇನೆ. ನಿನ್ನ ಹಾಲು ಹಿಡಿತೇನೆ. ಹಾಲು ಹಿಡಿದ ಕಾಲ ಹಿಡಿದು ನನಗೆ ಬಿಡ್ತೇನೆ.
ಅನೇಕ ಗೊಂಡಾಲಗಳನ್ನು ಸಂಚರಿಸಿ ಗಿರಿ ಪ್ರಾಂತ್ಯಗಳನ್ನು ಉತ್ತರಿಸಿ ಮುಂದೆ ಬರುತ್ತಿರುವಾಗ ವಿಶೇಷವಾದ ಸ್ಥಳ ನಮಗೆ ಎದುರಾಗುತ್ತಿದೆಯಲ್ಲ ತಮ್ಮ. ನೋಡಿದರೆ ಗುಡಿ ಗೋಪುರಗಳ ವಿಸ್ತಾರವನ್ನು ಹೌದು, ಪುರುಷ ಪ್ರವೇಶ ನಿಷಿದ್ಧ. ಬಹುಶಃ ಈ ನಾಡಿನ ಸ್ತ್ರೀಯರು ಪುರುಷ ದ್ವೇಷಿಗಳಾಗಿರಬೇಕು. ಅಲ್ಲ, ಈ ದೇಶದಲ್ಲಿ ಪುರುಷರೇ ಇಲ್ಲದಿರಬಹುದು. ಅದನ್ನ ಬಿಡು. ಆ ಕಡೆ ಉದ್ಯಾನವನದಲ್ಲಿ ಅಲ್ಲೋಡನ ಜಿಂಕೆಯಲ್ಲಿ ಈ ಕಡೆಯಲ್ಲಿ ನವಿಲು ಎಷ್ಟು ಚೆನ್ನಾಗಿ ನರ್ತನ ಮಾಡ್ತಾ ಇದ್ದಮ್ಮ. ಜಿಂಕೆಯೊಂದು ನಡೆಯನ್ನ ನಡೀತಾ ಇದೆ. ಹೌದು, ಅಷ್ಟೇ ಅಲ್ಲ ತಮ್ಮ, ಗಗನ ಚುಂಬಿ ಗುಡಿ ಗೋಪುರಗಳು, ಸೌಧಗಳು ಇದನ್ನೆಲ್ಲ ನೋಡುತ್ತಿದ್ದರೆ ಇಲ್ಲಿನ ರಾಣಿ ಸಮರ್ಥವಾಗಿ ರಾಯಭಾರ ಮಾಡುತ್ತಿದ್ದಾಳೆ ಎಂದು ಸ್ಪಷ್ಟವಾಗುತ್ತಿದೆ. ಹೌದು, ಇಲ್ಲಿ ಪುರುಷರ ಸುಳಿವೆ ಇಲ್ಲ. ನಿಜ ತಮ್ಮ, ಸ್ತ್ರೀಯರೆಲ್ಲರೂ ಕೂಡ ಅವರವರ ಕೆಲಸ ಕಾರ್ಯಗಳನ್ನ ಶಿಸ್ತಿನಿಂದ ಮಾಡ್ತಾ ಇದ್ದಾರೆ. ಹೌದು, ಇದು ಕುರಿತು ಜಾಸ್ತಿ ಆಯಾಸ ಆಗ್ತಾ ಇದೆ. ಏನ್ ಮಾಡೋದು? ಆಯಾಸ ಜಾಸ್ತಿ ಆಯ್ತಾ ಅಣ್ಣ? ಈ ಪ್ರದೇಶದ ಸೌಂದರ್ಯ ಹಾರಾಡುವಂತೆ ಮಾಡಿತು ತಮ್ಮ. ಹೌದು ತಮ್ಮ, ಈ ಪುರವಾಹಿಯಲ್ಲಿ ತೋರುತ್ತಿರುವಂತಹ ಅಭ್ಯಾರದಲ್ಲಿ ಕಿಡಿನೂರಿನ ಕೊಳವನ್ನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಸ್ವಲ್ಪ ಸಮಯ ವಿಶ್ರಮಿಸಿ ನಂತರ ನೀನೇ
ಇರ್ಲಿ ಕಣ್ಣು ಕಾಣ್ತದೆ. ಹೌದಾ? ಏನು ಉಪಕಾರ ಮಾಡ್ತೀವಿ? ನೀನು ಉಪಚಾರ ಎಲ್ಲ ಬೇಡ ನಮಗೆ.
ತಿಳಿಸು. ಅಯ್ಯ, ಈ ವಿಶಾಲವಾದ ಸ್ತ್ರೀ ರಾಜ್ಯವನ್ನು ಯಾವ ರೀತಿಯ ಕುಂದುಕೊರತೆ ಬಾರದಂತೆ ಸಂರಕ್ಷಿಸುತ್ತಾ ಬಂದಿದ್ದೇನೆ. ನನ್ನ ಹಿರಿಯ ಆಡಳಿತಕ್ಕೆ ಯಾವ ರೀತಿಯ ಚ್ಯುತಿ ಬಾರದಂತೆ ನನ್ನ ಪ್ರಜೆಗಳನ್ನು ಪಾಲಿಸುತ್ತಾ ಬಂದಿದ್ದೇನೆ. ಯತ್ರ ನಾಣ್ಯಾಸ್ತು ಪೂಜ್ಯತೆ ರಮತೆ ತತ್ರ ದೇವತಃ ಎಂಬ ಸ್ಮೃತಿ ವಾಕ್ಯದ ಅರ್ಥವನ್ನು ತಿಳಿದವರು ಯಾವುದೇ ಕಾರಣಕ್ಕಾಗಲಿ ಸ್ತ್ರೀಯರನ್ನು ಕೀಳಾಗಿ ಕಾಣಲಾರರು. ಎಲ್ಲಿ ಸ್ತ್ರೀಯರನ್ನು ಪೂಜಿಸುತ್ತಾರೋ ಗೌರವಿಸುತ್ತಾರೋ ಅಲ್ಲಿ ದೈವ ಸಾನ್ನಿಧ್ಯ ತಾನಾಗಿಯೇ ಬರುತ್ತದೆ. ನಾವು ಕುಡಿಯುವ ನೀರು ಹೆಣ್ಣು, ನಿಂತಿರುವ ನೆಲ ಹೆಣ್ಣು, ಕಲಿಯುವ ವಿದ್ಯೆ ಹೆಣ್ಣು. ಹೆಚ್ಚೇಕೆ ನಮ್ಮನ್ನು ಹೆತ್ತವಳು ಹೆಣ್ಣೇ ಆಗಿದ್ದಾಳೆ. ಆದ್ದರಿಂದ ಈ ನಾಡು ಸ್ತ್ರೀ ರಾಜ್ಯವೆಂದು ಬೆರೆದಾಡುತ್ತಾ ಬಂದಿದೆ. ಯಾವ ಪುರುಷರ ಸಹಾಯವಿಲ್ಲದೆ ಈ ನಾಡನ್ನು ಸ್ವತಂತ್ರವಾಗಿ ಬೆರೆಸುತ್ತಾ ಬಂದಿದ್ದೇನೆ. ನನ್ನ ಸಮರ್ಥ ಆಡಳಿತಿಗೆ ಕಾರಣ
ಹೌದಾ? ನೋಡಿ ಅಮ್ಮ, ನನ್ನ ಎಂತ ಚಂದದ ಮುಖವನ್ನ ಹಾಳು ಮಾಡಿಬಿಟ್ರು. ನಂತರ ಮಾತಿಗೆ ಮಾತು ಹೇಳಿದ್ದಮ್ಮ. ಪೆಟ್ಟಿಗೆ ಬಂತಮ್ಮ. ಪೆಟ್ಟಿಗೆಯ? ಯಾವ ಪೆಟ್ಟಿಗೆ? ಪೆಟ್ಟಿಗೆ ಅಲ್ಲ, ಪೆಟ್ಟು ಪೆಟ್ಟು. ಕಣ್ಣೊಳು ಹುಟ್ಟಿದೆವಾರಿ ಕಣ್ಣೊಳು ಏನಾಯ್ತು ಸ್ವರ? ಹೇಳಿ ಮಾರ್ರೆ. ಹೇಳಿ ಮಾರ್ರೆ. ಬಗ್ಗೆ ಹೇಳಿ. ಅಲ್ಲಿ ಜನ ಕಾಯ್ತಾ ಇದ್ದಾರೆ, ಹೇಳಿ ಮಾರ್ರೆ. ನಂತರ ನಾವು ದುರಹಂಕಾರಿಗಳಂತೆ. ಏನೋ ನಿಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಇದ್ದರೆ ಅವರೊಡನೆ ಹೋರಾಡಬೇಕಂತೆ. ಇಲ್ಲವಾದರೆ ವಾಸಿಂಗ ಕಟ್ಟಿಕೊಂಡು ಮದುಮಗಳಾಗಿ ಬರಬೇಕಂತೆ. ಅವೆರಡೂ ಸಾಧ್ಯವಾಗದೇ ಇದ್ದಲ್ಲಿ ಅಪ್ಪಗಾಣಿಕೆ ಕೊಡಬೇಕಂತ. ಏನೋ ಹೌದಮ್ಮ, ಈ ಮಾತು ನಿಜವೇ? Oh!
Bye.
ನಾನಿಯ
ನಿನಗೆ ಉಪಾಯವ ಬೇಡವೋ ನಿನಗೆ ಉಪಾಯವ ಬೇಡವೋ ನಮ್ಮ ರಾಜನಿಗೆ ಏನಂತ ಸಾಧ್ಯತೆ ಗೊತ್ತಾ? ಸಾರಿ ಬಂದರೆ ಪಾಪವಿಲ್ಲ ಎನ್ನುವುದಲ್ಲ. ನೀನೇನೋ ನಿನ್ನ ಮನೋಮಟ್ಟಕ್ಕೆ ಸರಿಯಾಗಿ ನನ್ನನ್ನು ಯುದ್ಧ ಮಾಡು ಅಂತ ಹೇಳ್ಬೋದು. ಆದ್ರೆ ನಾನು ಯೋಚಿಸ್ಬೇಡ ಹೇಳು. ಕೆಲಸಕ್ಕಾಗಲಿ, ಸಂಬಂಧಕ್ಕಾಗಲಿ, ಸಹೋದರಿ ಭೋಜನಕ್ಕಾಗಲಿ ಒಂದು ಸಮಾನತೆಯನ್ನು ನನಗೆ ಬೇಕಾಗ್ತದೆ. ಅತ್ಯಂತ ಸಹಜವಾಗಿ ನನಗೂ ನಿನಗಿರುವಂತಹ ತಾರತಮ್ಯ ಸ್ವಲ್ಪ ಯೋಚಿಸಿ ನೋಡಿ. ನೋಡಿ, ಭೂಭುಜದ ತತ್ವವನ್ನು ತಿಳಿಸಿ ಶೌರ್ಯವನ್ನು ಮೆರೆಸಿದಂತ ನಾನೆಲ್ಲಿ ಸಾಮಾನ್ಯ ಒಂದು ದೇಶದ ಮಂತ್ರಿ ನೀನೇನು ನನಗೂ ನಿನಗೂ ಆಗಿದ್ದೆ ಹೇಳು. ನೋಡಿ, ಸುಮ್ಮನೆ ಹೇಳ್ತಾ ಇದ್ದೇನೆ. ಹಿಂದಕ್ಕೆ ಬರೋದು ಬೇಡ, ಹಿಂದಕ್ಕೆ ಹೋಗು. ಹೋಗಲಿಕ್ಕೆ ಸಂಕೋಚ ಆದ್ರೆ ಸ್ವಯಂವನ್ನ ನಾನು ಹೇಳ್ತೇನೆ. ಹೇಗೆ ಒಂದೊಮ್ಮೆ ನಾನು ನೀನು ಯುದ್ಧ ಮಾಡಿದ್ವಿ ಅಂತ ಆದ್ರೆ ನಿನಗೆ ವೀರಾದಿಗಳಲ್ಲಿ ಯುದ್ಧ ಮಾಡಿದಂತಹ ಕೀರ್ತಿ ಸಿಗ್ತದೆ. ಆದ್ರೆ ನನಗೆ ಕರುಣೆಯವರೊಡನೆ ಯುದ್ಧ ಮಾಡಿದಂತ ಅಪಕೀರ್ತಿ ಸಿಗ್ತದೆ. ಹೇಳ್ತಿದ್ದೇನೆ ಕೇಳು. ಯುದ್ಧ ಬೇಡ, ಹೋಗು ಹಿಂದಕ್ಕೆ. ಓಹೋ, ನೀನು ನನ್ನೊಡನೆ ಯುದ್ಧ ಮಾಡಿದರೆ ಅಪಕೀರ್ತಿ ಸಿಗ್ತದೆ ನನಗೆ. ನೀನು ತಿಳಿದುಕೊಳ್ಳುವುದು ಕಡಿಮೆ ಆಯ್ತು. ಯಾಕೆ ಈ ಮಾತು?
ಇಷ್ಟೆಲ್ಲ ಆಯಿತು ಅಂತಾದ್ರೆ ನಮ್ಮ ಆರಾಧ್ಯ ದೇವನಾದ ಶ್ರೀಹರಿಯ ಕರುಣೆ ನಮ್ಮ ಮೇಲೆ ಇಲ್ಲ ಅಂತಾಯಿತು. ದೇವರೇ, ನಮ್ಮನ್ನು ಮರೆತೆಯೇ ಸ್ವಾಮಿ, ಏನು ಮಾಡಲಿ?
ಆದ್ರೆ ಅವರು ಈ ಲೋಕದವರಲ್ಲ. ಮತ್ತೆ ಸುರಲೋಕದವರು. ವಸಂತ, ಜಯಂತ, ರಘುಧರ ಎಲ್ಲರೂ ಅವರನ್ನೇ ನೋಡಲು ನಂಬಿಕೊಳ್ತಾರೆ. ಇರ್ಬೋದೇನು? ಹಾಗೆಲ್ಲಿಕ್ಕಿಲ್ಲ. ಯಾಕೆಂದ್ರೆ ಅವರು ಸುರಲೋಕದಲ್ಲಿ ಸುರಲೋಕ ಅಂತ ಹೇಳಿದ್ರೆ ಇಲ್ಲಿ ಯಾಕೆ ಬರ್ತಾರೆ? ಅಷ್ಟೇ ಅಲ್ಲ, ಅವರು ಬಿಡುಗಣ್ಣರು. ಬಿಟ್ಟ ಗಂಡನ್ನು ಮುಚ್ಚಲು ಅಸಾಧ್ಯ. ಹಾ, ಇನ್ನೂ ಅವರಿದ್ದಾರೆ. ಪ್ರಪಂಚದಲ್ಲಿ ಸುಂದರರಲ್ಲಿ ಅತಿ ಸುಂದರರಿದ್ದರೆ ಆ ಸುಂದರರಲ್ಲಿ ಅವನೇ ಇವನು. ಹೇಳಿಕ್ಕಿಲ್ಲ. ಹಾಗೆ ನಾವು ಮೇಳದಲ್ಲಿರುವ ಮೇಳವನ್ನು ತಿಂಡಿ ಯಾಕೆ ಬರ್ತಾನೆ? ನಾನು ಹೇಳ್ತೇನೆ ಬಯಲಾಟದಲ್ಲಿರುವ ಆ ಸುಂದರ ಮಗನ ಬಗ್ಗೆ ಅಲ್ಲ. ಅದರ ಮೇಳವೇ ಬೇರೆ ಇದೆ. ಪ್ರತಿಯ ಮೇಳದಲ್ಲಿ ಪಾಪು ನೀವೇ ಹೇಳುವುದು. ಹಾಗಾದ್ರೆ ಆ ಗದ್ದೆಯನ್ನು ಬಿಟ್ಟು ಆ ಮನುಷ್ಯ ಹೀಗೆ ಅಂತ ಹೇಳ್ತಾನೆ. ಅವ ಅದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾರಾಗಿ ಹೋಗುದು? ಇವ ಯಾರೇ ಆಗಿರಲಿ, ಇಂಥ ಸುಂದರರಲ್ಲಿ ಅತಿ ಸುಂದರ ಇದ್ರಲ್ಲಿ ಸಂಶಯವೇ ಇಲ್ಲ. ಅದು ಸರಿ. ಇವನನ್ನು ನೋಡಿದ ಮೇಲೆ ನನಗೆ ಯಾಕೆ ಹೀಗಾಗ್ತಾ ಇದೆ? ಮೈಯೆಲ್ಲ ಬಿಸಿ ಬಿಸಿ ಆಗ್ತಾ ಇದೆ. ಒಮ್ಮೆ ತಂಪು ತಂಪು ಆಗುದು, ಒಮ್ಮೆ ಬಿಸಿ ಬಿಸಿ ಆಗುದು. ಯಾಕೆ ಹೀಗೆ? ಯೋಗ ಅಲ್ಲ ಸ್ವಾಮಿ, ಯೋಗ ಅದು. ಯೋಗ ಅಂದ್ರೆ ಮತ್ತೇನು? ನಾನು ಈ ಪ್ರತಿಭೆ ಇದ್ದೇನೆ. ಈ ಸೌಂದರ್ಯ ಮೂರ್ತಿಯನ್ನು ಕಾಣಬೇಕೆ? ಇದಕ್ಕೆ ಹೇಳು ಯೋಗ ಯೋಗ ಎಂಬುದು. ಆ ಜಾತಿ ಬಾಹುಗಳು, ಆ ಗುಡಿ ಮೀಸೆ, ವಿಶಾಲವಾದ ಎದೆ, ಪುತ್ತಳೆಯಂತೆ ಮಿನುಗುವ ಇವನ ದೇಹ ಕಾಸು ಇವೆಲ್ಲವನ್ನು ನೋಡಿದರೆ ನನ್ನ ಮನಸ್ಸು ಸೀಮಿತದಲ್ಲೇ ಇಲ್ಲ. ಅದೇನೋ ನವಿರಾದ ಭಾವನೆ, ಹೊಸದನ್ನು ಕೇಳಿಸುವ, ಹೊಸದನ್ನು ಪಡೆಯುವ ಬಯಕೆ ಅತಿಯಾಗ್ತಾ ಇದೆ. ಏನ್ ಮಾಡಿ? ಏನೇ ಆಗಲಿ, ಎಂತಹ ಪರಿಸ್ಥಿತಿ ಬಂದು ಬಿಡಲಿ, ನಾನು ಇವನಂತೂ ಒಳಗೂಡಲೇಬೇಕು. ಏನ್ ಮಾಡಿ? ನಾನು ಸುಮ್ಮನೆ ನನ್ನೊಳಗೆ ನಾನು ನನ್ನ ಭಾವನೆಯನ್ನು ತೊಳೆದಾಡುತ್ತಿದ್ದರೆ ನನ್ನ ಆಸೆ ನೆರವೇರುವುದೆಂತು? ನನ್ನ ಬಯಕೆಯನ್ನು ನಡೆಯುವುದೆಂತು? ಏನ್ ಮಾಡಿ? ಏನೇ ಆಗಲಿ, ಇವರನ್ನು ಮಾತನಾಡಿಸಿ ನೋಡುವುದೆಂತು? ಹೇಳಿದಮ್ಮ, ನಾನು ಮಾತನಾಡುತ್ತಿದ್ದೇನೆ. ಸ್ವಾಮಿ, ಇಬ್ಬರು ಸ್ವಾಮಿ, ಸ್ವಲ್ಪ ಶರಣಾಗುತ್ತದೆ. ಹೇಳಿದಮ್ಮ, ಮಾತನಾಡು. ಸ್ವಾಮಿ, ನೋಡಿ ಸ್ವಾಮಿ, ನಾನು ಸೇವಕಿ, ನಮೋ ನಮಃ. ಛೇ, ನಾನು ಅದೆಷ್ಟು ಸಾರಿ ಮಾತನಾಡಿಸಿದರು, ನಮಸ್ಕರಿಸಿದರು, ಹರಸದೆ ಸುಮ್ಮನೆ ಮುಖ ತಿರುಗಿಸಿ ನಿಂತಿದ್ದೀರಲ್ಲ. ಏನ್ ಮಾಡುದು ಸ್ವಾಮಿ? ಎಷ್ಟು ಸಾರಿ ಮಾತನಾಡಿಸಿ ಮಾತನಾಡಿ ಮಾತನಾಡಿ ಸ್ವಾಮಿ. ಮಾತನಾಡು ಮತ್ತೆ ಮಾತಾಡಿ ಸ್ವಾಮಿ. ಒಂದು ಮಾತನಾಡು ಒಂದು ಮಾತನಾಡು ಮತಿವಂತ ಪ್ರೀತ Yeah.
ಒಪ್ಪಿದಾಗ ಆಶೀರ್ವದಿಸದೆ ಸುಮ್ಮನೆ ಕುಳಿತಿದ್ದೀರಲ್ಲ. ನಮ್ಮ ಆಜನು ವಿರೋಧಿಯಾದರೂ ಕಾಲಿಗೆರಗಿದಾಗ ಹರಿಸಬೇಕೆಂಬುದು ರಾಜರ ವಿಮದ. ನಾನೇನು ನಿಮ್ಮ ವಿರೋಧಿ ಅಲ್ಲ. ನಡೆದು ಹೋದಂತ ದುರ್ಘಟನೆಯ ಬಗ್ಗೆ ಈ ರೀತಿಯಾಗಿ ಚಿಂತಿಸುತ್ತಿರುವುದು ಋಷಿಸಿಂಹರಾಜ ನಿಮಗೆ ಶೋಭೆ ತರಲಾರದು. ನಿಮ್ಮ ಕೀರ್ತಿ ಮಾತಿನಲ್ಲಿ ತಿಳಿಯದೇ ಇರುವುದು ನಾನಲ್ಲ. ಇಷ್ಟರಲ್ಲೇ ಅನೇಕ ದೇಶದ ಭೂಮಚರ ದಪ್ಪವನ್ನು ಅಡಗಿಸಿ ಕ್ಷಾತ್ರ ಬಂಧವನ್ನು ಮೆರೆಸಿ ವಿಜೃಂಭಿಸಿದ ನಿಮ್ಮ ಪ್ರಖ್ಯಾತಿಯನ್ನು ಯಾರೂ ಮುಕ್ತ ಖಂಡದಿಂದ ಪ್ರಶಂಸಿಸಲೇಬೇಕು. ಅಂತಹ ನೀವು ಇಂತಹ ವ್ಯಾಕುಲಗಳನ್ನು ನೋಡಿದರೆ ನನಗೆ ಎಷ್ಟು ಏಳನೇ ಆಗ್ತಿದೆ ಅಂತ ಸ್ವಾಮಿ. ಇದು ಮಾಡಿದರೆ ಅಕ್ಷಮ್ಯ ಅಪರಾಧ. ಆದರೆ ನಾನು ತಿಳಿಯದೆ ಎಸಗಿದ ತಿಳಿಯದೆ ಎಸಗಿದ
ನಮ್ಮನೊಂದಿಗೆ ಕಾಲದಲ್ಲಿ ಭೀಕರವಾಗಿ ಕಾರ್ಯಗಳಿಗೆ ತೊಡಗಿದ್ದಾಗ ನನ್ನ ಶರಾಗಾರವನ್ನು ಸಹಿಸಲಾಗದೆ ಈ ಲೋಕವನ್ನು ಮೇಲೆ ಒದಗಿದ್ದರು. ಯುದ್ಧ ಪೂರ್ವದಲ್ಲೇ ನಾನು ನಿಮ್ಮನ್ನು ನೋಡಿದ್ದರೆ ಇಂತಹ ಚಾತುರ್ಯ ಯುದ್ಧರಲ್ಲೇ ಮರ್ಯಾದೆ ತಪ್ಪನ್ನು ದಯಮಾಡಿ ಕ್ಷಮಿಸಿ. ಪ್ರಾಯಪ್ರಬುದ್ಧರಾದ ಯುವಕ ಯುವತಿಯರಿಗೆ ಆ ಆನಂದ ಕಾಡಿಸುತ್ತಾನೆ, ಅಲ್ಲ ಪೀಡಿಸುತ್ತಾನೆ. ಇದು ಕೇಳಿ ತಿಳಿದಿದೆ. ಆದರೆ ಆ ಅನುಭವ ಈಗ ನನಗೆ ಆಗ್ತಾ ಇದೆ. ನಿಮ್ಮನ್ನು ನೋಡಿದ ಮರುಕ್ಷಣವೇ ನಿಮ್ಮ ಸೌಂದರ್ಯ ನನ್ನನ್ನು ಆಕರ್ಷಿಸುತ್ತದೆ. ಅದೇ ಸಮಯವನ್ನು ಸಾಧಿಸುತ್ತಿದ್ದ ಆ ಆನಂದ ತನ್ನಲ್ಲಿರುವ ಪಂಚಬಾಣವನ್ನು ಒಮ್ಮೆ ನನ್ನ ಮೇಲೆ ಪ್ರಯೋಗಿಸತೊಡಗಿದ್ದಾನೆ. ಆ ಶರಾಘಾತವನ್ನು ಸಹಿಸಲಾಗದೆ ನನ್ನೇ ಎಂದು ನೀವು ಉತ್ತರಿಸಿಕೊಳ್ಳಲಾಗುತ್ತ. ಸ್ವಾಮಿ, ಮಾಡಿ ಮನ್ನಿಸಿ, ನನ್ನನ್ನು ಮಾತನಾಡಿಸಿ ಸ್ವಾಮಿ, ದಯವಿಟ್ಟು ಮಾತನಾಡಿ ಸ್ವಾಮಿ. ಓದಲಿ, ಅದೆಷ್ಟು ಕಾಲದಿಂದ ನಾನು ಗಮನಿಸುತ್ತಾ ಇದ್ದೆ. ನನ್ನ ಸಮ್ಮುಖದಲ್ಲಿ ಆ ಒಬ್ಬಳೇ ಮಾತನಾಡುತ್ತಿದ್ದೀಯ. ಸತ್ಯ ಕುತೂಹಲದಿಂದ ಕೇಳುತ್ತಾ ಇದ್ದೆ. ಇಲ್ಲ, ನೀನು ತಟ್ಟಿ ಸಂಗಲವನ್ನು ಬಿಗಿದಿಟ್ಟು ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿ ಯುದ್ಧಕ್ಕಾಗಿ ಬಂದವಳು. ಆದ್ರೆ ನೀನು ಆಡುತ್ತಿರುವಂತಹ ಮಾತು ಒಬ್ಬ ಪ್ರಿಯತಮನೊಂದಿಗೆ ಒಬ್ಬಾಕೆ ಪ್ರಿಯತಮೆ ಆಡಿದಂತೆ ಇದೆ. ಅದನ್ನು ನೋಡಿ ನನಗೆ ಅನುಮಾನವಾಗ್ತಾ ಇದೆ. ಏನೂ ತಿಳಿಯದ ಅಜ್ಞೆ ತಪ್ಪನ್ನು ಮಾಡಿದ್ರೆ ಅದನ್ನು ಪ್ರಾಜ್ಞರಾದರೂ ಸರಿಪಡಿಸಬಹುದು. ಆದ್ರೆ ಒಬ್ಬ ಪ್ರಾಜ್ಞನೇ ತಪ್ಪು ಮಾಡಿದ್ರೆ ಅದನ್ನು ಸರಿಪಡಿಸುವುದು ಹೇಗೆ? ಇಲ್ಲ, ಪ್ರಾಜ್ಞನಾಡಿದ ಮಾತಿನಲ್ಲಿ ಹಲವಾರು ಅರ್ಥಗಳಿರ್ತದೆ. ಈಗ ರಣಕ್ಕೆ ಸನ್ನದ್ಧೆಯಾಗಿ ಬಂದಂತಹ ನೀವು ಈ ರೀತಿ ಮಾತನಾಡುತ್ತಿದ್ದೆಯಲ್ಲ, ನಿಜವಾಗಿಯೂ ನೀನು ಯುದ್ಧಕ್ಕಾಗಿ ಬಂದವಳು ಅಥವಾ ನನ್ನನ್ನು ನೋಡೋದಕ್ಕಾಗಿಯೇ ಯುದ್ಧದ ನೆವವನ್ನು ಇಟ್ಟುಕೊಂಡು ಬಂದೆಯೋ? ಇಲ್ಲ, ನನ್ನ ಈ ವರ್ತನೆಯನ್ನು ಕಂಡು ನಿನಗೆ ಆಶ್ಚರ್ಯವಾಗುತ್ತದೆ, ವಿಶೇಷವೇನೂ ಅಲ್ಲ. ಆದರೆ ನಾನು ಈ ರೀತಿಯಾಗಿ ವರ್ತಿಸಲು ಏನೇ ಕಾರಣ ಹೌದೇ ಅಂದರೆ
ನಮ್ಮ ಈ ನಾಡಿಗೆ ಪುರುಷ ಪ್ರವೇಶವೇ ನಿಷಿದ್ಧ ಎಂದು ಸಾರಿದ್ದೇವೆ. ಆದರೂ ನಿಮ್ಮ ಅತ್ಯುತ್ತಮ ಪ್ರವೇಶವಾಗಿ ನಮ್ಮವರ ನೋವಿಗೆ ಕಾರಣರಾದ ಕಾರಣ ನಿಮ್ಮನ್ನು ದುರದಲ್ಲಿ ಸದಮೆಡೆಯಬೇಕೆಂದು ಇಚ್ಛೆಯಿಂದಲೇ ಬಂದವನು ನಾನು. ನಿಮ್ಮ ತಮ್ಮನಾದ ಈ ಕಮಲಗಜನನ್ನು ನೆರೆದಿರಿಸುವೊಳಗೆ ನನ್ನ ಇಚ್ಛೆ ಗುರಿ ಒಂದೇ ಆಗಿತ್ತು. ಮತ್ತೆ ಈಗ ಹೀಗೆ ವಿವರಿಸುತ್ತಿರುವೆ. ಆದರೆ ನೀವಿಲ್ಲಿ ಬಂದು ಬಿದ್ದಿರುವ ನಿಮ್ಮ ತಮ್ಮನನ್ನು ನೋಡಿ ದುಃಖಿಸುತ್ತಿರುವುದನ್ನು ಕಂಡು ನನ್ನ ಕ್ರೋಧವೇ ತುಂಬಿದ ನನ್ನ ಮನಸ್ಸಿನಲ್ಲಿ ಮಧುರ ಭಾವನೆ ತುಂಬಿದೆ. ಹಾಗಾಗಿ ನಿಮ್ಮ ರಾಜ ತೇಜಸ್ಸು, ಮುಖದ ಗಾಂಭೀರ್ಯ, ಸೌಂದರ್ಯ ಎಲ್ಲವನ್ನೂ ಆಕರ್ಷಿಸಿ ನನ್ನ ಮನಸ್ಸನ್ನು ನೀವು ನನಗೆ ಇಲ್ಲದಂತೆ ಅಪಹರಿಸಿದ್ದೀರ. ಆದ್ದರಿಂದ ನನ್ನ ಮನಸ್ಸನ್ನು ಅಪಹರಿಸಿದ ನಿಮಗೆ ನಾನೇ ತೊಂದರೆಯನ್ನು ತಂದೊಡ್ಡಿದ್ದೇನಲ್ಲ ಎಂದು ತುಂಬಾ ಪಶ್ಚಾತ್ತಾಪವಾಗುತ್ತದೆ ಸ್ವಾಮಿ. ಸ್ವಾಮಿ, ದಯಮಾಡಿ ನಾನು ಮಾಡಿದ ತಪ್ಪನ್ನು ಮನ್ನಿಸಿ ನನ್ನನ್ನು ಉದ್ಧರಿಸಿ ಸ್ವಾಮಿ.
ಆಕೆಯನ್ನು ಶಿಕ್ಷಿಸಲೇ ಉಳಿದರೆ ನನ್ನ ಒಡೆತನಕ್ಕೆ ಯಾವ ಬೆಲೆ ಬಂದಿತು? ಅದಕ್ಕಾಗಿ ಈ ಅಮೂಲ್ಯವಾದ ಮಾಲೆಯನ್ನು ಧರಿಸಿ ಸ್ಮರಿಸಿದರೆ ಗೋರೂಪಿ ಬಂದೇ ಬರ್ತಾನೆ. ಆತನನ್ನು ಕರೆಯುತ್ತೇನೆಂದ್ರೆ
ಶಶಿಪ್ರಭೆಯನ್ನು ಬರೆಯುವುದು ಎಷ್ಟು ಹೊತ್ತಿನ ಕೆಲಸ. ಹಾಗಿದ್ದರೆ
ಸ್ವಾಮಿ, ಮೊದಲನೇ ಬಾರಿ ಪ್ರಯತ್ನಿಸುತ್ತಿದ್ದೇನೆ, ಅದರಲ್ಲೂ ನೀವು ಹೆದರಿಸ್ತೀರಾ?
ಶಶಿ ಪ್ರಭೆಯೋ ಜಗನ್ಮಾತೆ, ಇದೇನು ತಾಯಿ ನಿನ್ನ ಲೀಲೆ? ನನ್ನ ವರಹ ಮಾಲೆಯನ್ನು ಇಲ್ಲೇ ಇರಿಸಿದ್ದೆ ಅಲ್ಲ, ಎಲ್ಲಿ ಹೋಯಿತು? ಇನ್ನೊಮ್ಮೆ ನೋಡುತ್ತೇನೆ. ಅಯ್ಯೋ ದೇವರೇ, ಎಲ್ಲಿಗೆ ಹೋಯಿತು ಆ ಮಾಲೆ? ತಾಯಿ ಕಾತ್ಯಾಯಿನಿ, ನಿನ್ನ ಅನುಗ್ರಹದಿಂದ ಈ ಶ್ರೀನಾಡಿನ ಒಡತಿಯಲ್ಲಿ ಮೆರೆದವಳು ನಾನು. ಆದರೆ ಇದಾವ ಮೌಢ್ಯ ನನ್ನನ್ನು ಕಾಡಿತು. ನಾನಲ್ಲಿ ಆ ಮಾಲನ್ನು ಎಲ್ಲಿ ತೆಗೆದಿರಿಸಿದೆ? ಆ ಮಾಲೆ ಇಲ್ಲದೆ ಹೋದ ಮೇಲೆ ನಾನು ಉಳಿದು ಏನು ಪ್ರಯೋಜನ? ನಾನು ಬದುಕಲಾರನಾಗಿ ಅಯ್ಯ ಪಾಪ, ತನ್ನದಾದಂತಹ ವರಹ ಮಾಲಿಕೆಯನ್ನು ಕಳೆದುಕೊಂಡು ಶೋಕದಿಂದ ಧರೆಗೆ ರಾಣಿ ಶಶಿಪ್ರಭೆ. ಇವಳ ದುಃಖ ಎಂತವರ ಹೃದಯವನ್ನು ಹೊರಗಿಸುತ್ತದೆ. ಈಕೆ ನಾನು ಸಮಯ ಸರಿಯಾಗಿದೆ. ಆಕೆಯಲ್ಲಿರುವಂತಹ ಪುರುಷ ದೇಶವನ್ನು ತೆಗೆದುಹಾಕಿ ಸದ್ಗೃಹಿಣಿಯಂತೆ ಬಾಳಿಸಿದೆ ಅಂತಾದರೆ ನನ್ನ ಜೀವನ ಧನ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಹಾಗಾಗಿ ಈ ಅಂಚನವನ್ನು ಒರೆಸಿ ಆಕೆಯೊಡನೆ ಮಾತನಾಡುತ್ತೇನೆ. Yeah.
ಏನು ನಿನ್ನದಾದಂತಹ ವರಹ ಮಾಲಿಕೆಯನ್ನು ಕಳೆದುಕೊಂಡು ಶೋಕವೇ ಮೂರ್ತಿವೆತ್ತಂತೆ ದುಃಖಿಸುತ್ತಾ ಇವೆಯಲ್ಲ, ಬರಿದ ದುಃಖಿಸಬೇಡವೇ? ಯಾಕೆ ನಿನ್ನ ಮಾಲೆ ಎಲ್ಲಿಗೆ ಸೇರಬೇಕೋ ಅಲ್ಲಿ ಸೇರಿ ಆಯ್ತು. ಅಂದರೆ ನನ್ನ ಮಾಲೆಯನ್ನು ನೀನು ನೋಡಿದೆಯ? ಹೌದು, ಇದೆದು ಅಷ್ಟು ಗಡಿಬಿಡಿ ಮಾಡಿದ್ರೆ ಹೇಗೆ? ನಿನ್ನ ಮಾಲೆಯನ್ನು ನೀನು ನೋಡ್ಬೇಕು ಅಷ್ಟೇ ಅಲ್ವಾ? ಇಲ್ಲ, ನೋಡು ನನ್ನ ಕೊಳಲನ್ನು ಅಲಂಕರಿಸಿದೆ. ನಿಜ ನಿಜ, ಅದುವೇ ನನ್ನ ಮಾಲೆ. ಅದು ನಿನ್ನಂತ ವರ್ಣಿಸುವಂತದ್ದಲ್ಲ. ನಿನಗೆ ಏನು ಬೇಕಾದರೂ ಕೊಡುತ್ತೇನೆ. ನನ್ನ ಒಕ್ಕಸ ಭಂಡಾರಗಳೇ, ನನ್ನ ಈ ರಾಜ್ಯವೇ ಹೇಳಿಕೊಡುತ್ತೇನೆ. ಇದರಾಗಿ ಆ ಮಾಲೆ ನನಗೆ ಕೊಟ್ಟು ಬಿಡು. ನಿನ್ನ ಈ ಬೊಕ್ಕಸ ಭಂಡಾರಗಳು, ರಾಜ್ಯಕೋಶಗಳು, ಅದರ ಅವಶ್ಯಕತೆ ನನಗಿಲ್ಲ. ಮತ್ತೆ ನನಗೆ ಬೇಕಾಗಿರುವುದು ನಿರ್ದೇಶನಗಳಾಗಲು. ಏನು? ಪುರುಷ ಪ್ರವೇಶ ಇಲ್ಲದೇ ಇರುವ ನಾಡಿಗೆ ಅದು ನಿನ್ನ ಮೊದಲನೇ ಅಪರಾಧ. ರಕ್ಷಕಿಯರನ್ನು ವಂಚಿಸಿ ನನ್ನ ಅಂತಃಪುರ ಪ್ರವೇಶಿಸಿತು ಎರಡನೇ ಅಪರಾಧ. ನನ್ನ ಮಾಲೆಯನ್ನು ಅಪಹರಿಸಿದ್ದು ಮೂರನೇ ಅಪರಾಧ. ಈ ಅಪರಾಧಗಳ ಮೇಲೆ ಅಪರಾಧಗಳನ್ನು ಸುರಿಸಿದ ನಿನಗೆ ನಾನು ಶರಣಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಭಾ, ನಾನು ಮಾಡುತ್ತಿರುವಂತಹ ತಪ್ಪುಗಳು ನಿನಗೆ ಮೇಲ್ನೋಟಕ್ಕೆ ಅಪರಾಧವಾಗಿ ಕಂಡರೂ ಅದು ಅಪರಾಧವಲ್ಲ. ಯಾಕೆ ನಮ್ಮ ರಾಜನೀತಿ ಸ್ತ್ರೀವಧೆಯನ್ನು ನಿಷೇಧಿಸುತ್ತದೆ. ಹೌದೇ ಅಲ್ಲದೆ ಸಮಾಧಾನ ಭೇದ ದಂಡವೆಂಬ ಚತುರೋಪಾಯಕ್ಕೆ ಬದ್ಧನಾದವನು ನಾನು. ಹೀಗಿರುವಾಗ ನನಗೆ ನೀನು ಶರಣಾದರೆ ನಿನ್ನ ಈ ಕಿರುತಿಗೆ ಯಾವ ಧಕ್ಕೆಯೂ ಬರುವುದಿಲ್ಲ. ಒಳ್ಳೆಯ ಮಾತಿನಲ್ಲಿ ನನಗೆ ಶರಣಾದರೆ ಅದು ನಿನಗೆ ಭೂಷಣ. ಇಲ್ಲದಿದ್ದರೆ ನಿನ್ನಿಂದ ಬಂದು ನನ್ನ ಎದುರಿಸಲು ನಾನು ಸದಾ ಸಿದ್ಧರಿದ್ದೇನೆ. ಮುಚ್ಚವೇ ಆ ಮುಗೀತೆ ನಿನ್ನ ಉಪದೇಶ. ಇನ್ನ ಉಪದೇಶ ಕೇಳಲು ಬಂದವಳಲ್ಲ ನಾನು. ಏನೇ ಆಗಲಿ ನನಗೆ ಮತ್ಸರ ಉಂಟೆ ಇಲ್ಲ. ನೀನು ಬಹಳ ಜಾಣಯ್ಯ.
ಅಪಹರಿಸಿದಲ್ಲ ಇದು ಸಾಮಾನ್ಯ ಕಳ್ಳರಿಂದ ಸಾಧ್ಯವಿಲ್ಲ. ನಿನಗೆ ವಿದ್ಯೆ ಕಲಿಸಿದ ಗುರು ಯಾರು? ಆ ನಿನ್ನ ಗುರುವನ್ನು ನಿನ್ನನ್ನು ಸಾರ್ವಜನಿಕ ಸ್ಥಳದಲ್ಲಿ ಕೊಂಬಕ್ಕೆ ಕಟ್ಟಿ ಹಾಕಿ ಕೊಲ್ಲಗೆ ಹೊಡೆದು ಸಾಯಿಸಬೇಕು. ಜೈ ನಿನಗೆ ಶಿಕ್ಷೆ. ನಿನ್ನ ಬಂಡವಾಳಗೆ ಪ್ರಭಾ, ನಿನಗೆ ಇದು ತಪ್ಪನಿಸಬಹುದು. ಅದು ಸರಿ ಎಂದು ನಾನು ಹೇಳ್ತೇನೆ. ಯಾಕೆ ಗೊತ್ತಾ? ಯಾಕೆ? 64 ಕ್ಷತ್ರಿಯನಾದವನು 64 ವಿದ್ಯೆಗಳಲ್ಲಿ ಪಾರಂಗತನಾಗಿರಬೇಕು. ಆ 64 ವಿದ್ಯೆಗಳಲ್ಲಿ ಈ ಚೋರತನವೂ ಒಂದು. ಓಹೋ, ಸಮಯ ಸಂದರ್ಭ ಒದಗಿ ಬಂತಾದರೆ ಈ ಚೋರತನವನ್ನು ಪ್ರಕಟಿಸಬೇಕಂತೆ. ಹೌದೇ? ಅಲ್ಲದೆ ವಿಷ ಕುಡಿಸುವುದು ಅಪರಾಧ ನಿಜ. ಆದರೆ ಒಬ್ಬ ಅದನ್ನ ಕಾಯಿಲೆ ಗುಣಮುಖವಾಗಬೇಕಾಗಿ ವಿಷವನ್ನು ಕುಡಿಸಿದರೆ ಅದು ತಪ್ಪಾಗಲಾರದು ತಾನೆ? ಏನೂ ಇಲ್ಲ. ನಾನು ಈ ಮಾಲೆಯನ್ನು ಕದ್ದೊಯ್ದಿದ್ದು ಅದೇ ಕಾರಣಕ್ಕಾಗಿ. ಸಾಮಾನ್ಯ ಮಾನವೀಯಾದ ನೀನು ಈ ಲೋಕದ ರೀತಿ ನೀತಿಯನ್ನು ಮೆಟ್ಟಿರುತ್ತಿರುವುದು ಈ ಮಾಲೆಯ ಕಾರಣದಿಂದ ತಾನೆ. ನಿನ್ನ ಸೊಕ್ಕನ್ನು ಅಡಗಿಸಬೇಕೆಂಬ ಕಾರಣದಿಂದಲೇ ಈ ಮಾಲೆಯನ್ನು ಕದ್ದುಕೊಂಡಿದ್ದೇನೆ ನಾನು. ನನ್ನ ಸಾಮರ್ಥ್ಯವೇನೆಂದು ತೋರಿಸಿಕೊಡುತ್ತೇನೆ. ಇಲ್ಲಿಯವರೆಗೆ ಸ್ತ್ರೀ ಎಂಬ ಕಾರಣಕ್ಕೆ ಸಾಮರ್ಥ್ಯವನ್ನು ಉಪಯೋಗಿಸಿದ್ರೆ ನೀನು ಈ ರೀತಿ
ಅವರನ್ನು ಸದೆಬಡಿಯುವುದಕ್ಕಾಗಿ ಸಮರಸಾರಿದೆ. ಯುದ್ಧದ ಮಧ್ಯದಲ್ಲಿ ನಿನ್ನ ಸಾಕ್ಷಾತ್ಕಾರವಾಗಿದೆ. ಇದು ಅನಿರೀಕ್ಷಿತವಾದದ್ದೇ ಮಾತೆ. ನಿಜ ನಿಜ. ನನ್ನ ಭರ್ತೆಯಾದ ನಿನ್ನಿಂದ ಅಪಾಯ ಯಾವುದೇ ಅನಾಹುತ ಸಂಭವಿಸಬಾರದೆಂದು ನಾನು ಇಲ್ಲಿಯ ತನಕ ಬರಬೇಕಾಯಿತು. ಹಾಗಾದರೆ ಶಶಿಪ್ರಭಾ, ನೀನು ಯುದ್ಧದಲ್ಲಿ ಮಾಡುತ್ತಿರುವಂತಹ ಈ ಮಾರ್ತಾಂಡ ತೇಜ ಸದ್ಗುಣ ಸಂಪನ್ನನು, ಧೀರನು, ಶ್ರೀಹರಿಯ ಭಕ್ತನೂ ಆಗಿದ್ದಾನೆ. ಹೌದೇ? ಭಗವದ್ ಭಕ್ತ ಭಾಗವತ ಶಿರೋಮಣಿಯಾದ ಈತನನ್ನು ಯುದ್ಧದಲ್ಲಿ ಜಯಿಸಲು ನಿನ್ನಿಂದ ಸಾಧ್ಯ. ಹೌದೇ ಮಗಳೇ, ನೀನು ಈತನನ್ನು ಸೇರಿದ್ದೇ ಆದರೆ ನಿನ್ನ ಜೀವನ ಪರಿಪೂರ್ಣವಾಗುವುದು, ನಿನಗೆ ಶ್ರೇಯಸ್ಸಾಗುವುದು. ನನ್ನ ಇಚ್ಛೆಯೂ ಕೂಡ ಅದೇ ಆಗಿರುತ್ತದೆ. ಮಾತೆ, ಪುರುಷರ ದ್ವೇಷವನ್ನೇ ಹೊತ್ತುಂಬಿಕೊಂಡಿದ್ದ ನನ್ನ ಮನವನ್ನು ಅವರು ಪರಿವರ್ತಿಸಲು ಪ್ರಯತ್ನ ಪಟ್ಟರು. ಆದರೆ ನಾನು ಅವರ ಮಾತನ್ನು ಧಿಕ್ಕರಿಸಿ ಸಮರಸಾರಿದೆ. ನಿನ್ನ ಆಜ್ಞೆಯಿಂದ ನಡೆಯಲು ಸಿದ್ಧಳೂ ಬದ್ಧಳೂ ಆಗಿದ್ದೇನೆ. ಆದರೆ ನನ್ನ ಇಚ್ಛೆಯೇ ಅವರ ಇಚ್ಛೆಯೂ ಆಗಬೇಕೆಂದಿಲ್ಲವಲ್ಲ. ನೀನೇನು ಯೋಚಿಸಬೇಡ, ಆತನಲ್ಲಿ ನಾನು ತಿಳಿಸುತ್ತೇನೆ. ಮಾತಾಡಬೇಡ. ತನ್ನ ಈ ಸಾಮ್ರಾಜ್ಯಕ್ಕೆ ಪುರುಷರ ಪ್ರವೇಶವನ್ನೇ ನಿಷೇಧಿಸಿದ್ದಳು. ಆದರೆ ಪ್ರಪಂಚದ ಸಮಸ್ಥಿತಿಯನ್ನು ಪಾಲಿಸುವ ಮಹಾವಿಷ್ಣುವಿನ ಸಂಕಲ್ಪ ತನ್ನ ಪರಮ ಭಕ್ತೆಯಾದ ಈ ಶಶಿಪ್ರಭೆಯ ಜೀವನ ಪರಿಪೂರ್ಣವಾಗಬೇಕೆಂಬುದೇ ಆಗಿದೆ. ಆತನ ಸಂಕಲ್ಪದಂತೆಯೇ ನಿಮ್ಮ ಪ್ರವೇಶ ಈ ಸ್ತ್ರೀ ನಾಡಿಗಾಯಿತು. ಸದ್ಗುಣ ಸಂಪನ್ನೆಯಾದ ಈ ಶಶಿಪ್ರಭೆಯನ್ನು ನೀನು ನಿನ್ನ ಧರ್ಮ ಪತ್ನಿಯನ್ನಾಗಿ ಸ್ವೀಕರಿಸಿ ಮುಂದೆ ಈಕೆಯ ಉದರದಲ್ಲಿ
ಪ್ರಮೀಳೆ ಎನ್ನುವವಳು ಜನಿಸಿ 3 ಲೋಕದ ವೀರನಾದ ಅರ್ಜುನನ ಆಗಲಿದ್ದಾಳೆ. ಅಲ್ಲದೆ ಈಕೆಯ ಮಂತ್ರಿಣಿಯಾಗಿರುವ ಭ್ರಮರಕುಂತಳಿ ಕೂಡ ನಿನ್ನ ರೂಪಾತಿಶಯಕ್ಕೆ ಮನಸೋತು ನಿನ್ನನ್ನೇ ಒಲಿಸಬೇಕೆಂಬ ಇಚ್ಛೆಯಂತಿರುವಳಷ್ಟೇ. ಆಕೆಯನ್ನು ಕೂಡ ಸ್ವೀಕರಿಸಿ ಆಕೆಯ ಮನೋವಾಂಛಿತವನ್ನು ನೆರವೇರಿಸಿ. ಅಲ್ಲದೆ ಸೇನಾ ನಾಯಕಿಯಾದ ಕಮಲಗಂಧಿನಿಯನ್ನು ನಿನ್ನ ತಮ್ಮ ಕಮಲಧ್ವಜ ವಹಿಸಲು ನಿಮಗೆ ಶುಭವಾಗಲಿ. ನಾವೆಲ್ಲರೂ ನಡೆಯಬೇಕಾದ್ದು ಕರ್ತವ್ಯವಾಗಿದೆ. ನಿಜ. ನನ್ನಿಂದ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ ಸ್ವಾಮಿ. ನಿನ್ನ ಮೇಲೆ ಯಾವುದೇ ರೀತಿಯಾದ ಬೇಸರ ನನಗಿಲ್ಲ. ಅಂದೇ ನಿನ್ನ ರೂಪಾತಿಶಯಕ್ಕೆ ಸೋತವನು ನಾನು. ಇಂದು ಆ ಕಾತ್ಯಾಯನಿ ಮಾತೆಯ ಆಜ್ಞೆ ಆಗಿತ್ತೆಂದಾದ ಮೇಲೆ ನಾವಿಬ್ಬರು ವಿವಾಹವಾಗುವುದೇ ಸಂಬಂಧ. ಏನು ವಿವಾಹ ಆಗೋಣವೇ? ಹಾಗೆಯೇ ಆಗಲಿ. ಇಲ್ಲಿ ಕಮಲಗಂಧಿನಿ ಬಾಗಿಲಿಗೆ ತಾಯಿಯ ಸಾಕ್ಷಾತ್ಕಾರವಾಗಿ ನಮ್ಮ ವಿವಾಹ ನೆರವೇರಬೇಕೆಂದು ಆಕೆಯ ಆಜ್ಞೆಯಾಗಿದೆ. ನನ್ನ ರೂಪಾತಿಶಯಕ್ಕೆ ಸೋತ ಈ ಭ್ರಮಣಕುಂತಳಿಯನ್ನು ಹಾಗೂ ಈ ಶಶಿಪ್ರಭೆಯನ್ನು ನಾನು ಹಾಗೂ ಆ ಕಮಲಗಂಧಿಯನ್ನು ನೀನು ವಿವಾಹವಾಗಬೇಕೆಂದು ತಾಯಿ ಆಜ್ಞಾಪಿಸುತ್ತಾಳೆ. ಆಗಲಿ ಅಂತ ಹೇಳ ತಮ್ಮ. ಈಗ ಇಲ್ಲಿ ಸರಳವಾಗಿ ವಿವಾಹ ಮಹೋತ್ಸವವನ್ನು ಆಚರಿಸಿ ಮುಂದೆ ನಮ್ಮದಾದಂತಹ ಪದ್ಮಾವತಿಪುರಕ್ಕೆ ತೆರಳಿ ಗುರು ಹಿರಿಯರ ಅನುಗ್ರಹದಂತೆ ಮದುವೆಯಾಗೋಣವಂತೆ. ಆಗಲಿ. ಸರ್ವರಿಗೂ ಮಂಗಳವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸನ್ಮಂಗಲಾನಿ ಭವಂತು. ಪ್ರಿಯ ಕಲಾಭಿಮಾನಿಗಳೇ, ಈವರೆಗೆ ಶಾಂತಿಯುತದಿಂದ ನಮ್ಮ ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮೊದಲಾಗಿ ನಮ್ಮ ತಂಡದ ಪರವಾಗಿ Yeah.